कृष्णाय वासुदेवाय देवकी नंदनाय च नंदगोपकुमाराय गोविंदाय नमो नमः। कस्तूरी तिलकं ललाट पलकी वक्षस्थले कौस्तुभं नासाग्रे नवमौक्तिको करतले वेणुं करी कंकणं सर्वांगे हरिचन्दनोज्ज्वलितं कंठे तु मुक्तावली गोपस्त्री परिवेष्टितो विजयति गोपाल चूड़ामणिये गोपाल चूड़ामणिये गोपाल चूड़ामणि गोविंद नंद मुकुंद पागिदेवा गोविंद नंद मुकुंद पागिदेवा गोवर्धन धर गोप कुमार गोवर्धन धर गोप कुमार गोपी जननुत मनोहर गोपी जननुत मनोहर गोविंद नंद मुकुंद पागिदेवा तुलसी भूषण सुललित पोषण सुललित वेणुकर वेणु सुललित वेणुकर वेणु गोविंद नंद मुकुंद पागिदेवा भग वृंदावन मठ परिपालना
ಚದುರೆ ಸುಶೀಲೆ ತಹತ ದಿನ ದಿಮಿತ ದಿನ ತಹತ ದಿನ ದಿಮಿತ ದಿನ ತಹತ ದಿನ ದಿನ ದಿನ
ಕೇಳಿ ಧರ್ಮ ಸಂಸ್ಥಾಪನಾ ಈ ಸಂಸ್ಥಾಪನೆ ಅಂತ ಹೇಳಿದ್ರೆ ಏನು? ಸ್ಥಾಪನೆ ಅಂತ ಅರ್ಥ.
ಹಾಗಿದ್ರೆ ಈ ಕಾಲಕ್ಕೂ ಧರ್ಮ ಸಂಸ್ಥಾಪನೆ ಅನ್ನುವುದು ಸ್ಥಿರವಾಗಿ ಇಲ್ಲದೆ ಮುಂದುವರಿಯುತ್ತಾ ಇದೆ ಅಂತಾದರೆ ಈ ಧರ್ಮ ಅನ್ನುವುದು ಕಾಲ ದೇಶ ಪರಿಸ್ಥಿತಿಗೆ ಅನುಗುಣವಾಗಿ ಬದಲಾಗುತ್ತಾ ಇರ್ತದೆ. ಒಂದು ಕಾಲಕ್ಕೆ ಒಂದು ಧರ್ಮವಾದರೆ ಇನ್ನೊಂದು ಕಾಲಕ್ಕೆ ಅದುವೇ ಧರ್ಮವಾಗುತ್ತದೆ, ಮತ್ತೊಂದು ಕುಲಕ್ಕೆ ಅದುವೇ ಅಧರ್ಮವೇ ಧರ್ಮವಾಗುತ್ತದೆ. ಹಾಗಿದ್ರೆ ಕಾಲದಲ್ಲಿಯೂ ಧರ್ಮ ಸ್ಥಾಪನೆಯನ್ನು ಮಾಡುವುದಕ್ಕೆ ಯುಗ ಪುರುಷರಾದಂತಹ ನಾವು ಕಾರಣೀಕರ್ತರಾಗಬೇಕು. ಅಷ್ಟಮಿಯ ದಿನದಂದು ಅಷ್ಟಮದ ಗರ್ಭದಲ್ಲಿ ಅಣಿಮಿಷರ ಅಳುವನ್ನು ಆಲಿಸಿ ಅಸುರರ ಅಧಟನ್ನು ಅಳಿಸುವುದಕ್ಕೆ ಅವನಿಗೆ ಅವತರಿಸಿದ ಅವತಾರ ಪುರುಷ ಅಧಿಷ್ಠಾತ್ರ ದೇವತೆ ಕೃಷ್ಣ ಅಂತ ನನ್ನನ್ನು ಕೊಂಡಾಡಿದರು. ಸಣ್ಣ ಪ್ರಾಯದಲ್ಲೇ ನನ್ನನ್ನು ಕೊಲ್ಲಬೇಕು ಅಂತ ಬಂದಂತಹ ಪೂತನಿ ಶಕಟ ದೇನುಕ ಪ್ರಲಂಬ ವಾತಾಸುರ ಮೊದಲಾದ ರಕ್ಕಸರನ್ನು ಕೊಂದು ಮಡಗಿದೆ. ಧರ್ಮವನ್ನು ಉಳಿಸುವಲ್ಲಿ ದೇವನಾದವರಿಗೆ ಬಂಧುತ್ವದ ವ್ಯಾಮೋಹ ಇರಬಾರದು ಅನ್ನುವ ಕಾರಣಕ್ಕೆ ಮಾತೃಡನಾದಂತಹ ಕಂಸರನ್ನು ನಾನು ವಧಿಸಿದೆ ಎಂಬಲ್ಲಿಗೆ ಧರ್ಮ ಸ್ಥಾಪನೆಯಾಯಿತೋ? ಇಲ್ಲ, ಭೂಭಾರ ಇನ್ನೂ ಹೆಚ್ಚಾಗುತ್ತಿದೆ. ದುಷ್ಟ ರಕ್ಕಸರು, ದುಷ್ಟ ಕ್ಷತ್ರಿಯರು ಈ ಲೋಕದಲ್ಲಿ ಅಲ್ಲಲ್ಲಿ ನಮಗೆ ಕಾಣಿಸಿಕೊಳ್ತಾ ಇದ್ದಾರೆ. ಸತ್ವಯುಗದಲ್ಲಿ, ಕೃತಯುಗದಲ್ಲಿ ರಕ್ಕಸರು ಲೋಕಾಂತರದಲ್ಲಿದ್ದರು. ಆ ಸತ್ವಯುಗದಲ್ಲಿ ಲೋಕಾಂತರದಲ್ಲಿದ್ದಂತಹ ದುಷ್ಟರು ತ್ರೇತೆಗೆ ಬರುವಾಗ ದ್ವೀಪಾಂತರಕ್ಕೆ ಬಂದರು. ತ್ರೇತೆಯಲ್ಲಿ ದ್ವೀಪಾಂತರದಲ್ಲಿದ್ದಂತಹ ದುಷ್ಟರು ಈ ದ್ವಾಪರಕ್ಕೆ ಬರುವಾಗ ಮನೆಯಲ್ಲಿ ದುಷ್ಟರಿದ್ದಾರೆ. ಬಹುಶಃ ಇನ್ನು ಕಾಲ ಕಳೆದ ಹಾಗೆ ದುಷ್ಟರು ನಮ್ಮ ದೇಹದ ಒಳಗೆ ಸೇರಿಕೊಳ್ತಾರೋ ಏನು ಹೇಳುವುದಕ್ಕಾಗುವುದಿಲ್ಲ. ಒಂದೇ ಗಿಡ, ತಾಯಿ ಬೇರು ಒಂದೇ, ಹೊರಟಂತಹ ಶಾಖೆಗಳು ಒಂದೇ ಕಡೆಯಿಂದ, ಆದರೆ ಫಲ ಕೊಡುವುದು ಬೇರೆ ಬೇರೆ. ಒಂದು ಹಣ್ಣು ಹುಳಿ ಆದ್ರೆ ಮತ್ತೊಂದು ಹಣ್ಣು ಸಿಹಿ, ಒಂದು ಹಣ್ಣು ಕಹಿ ಆದ್ರೆ ಒಂದು ಹಣ್ಣು ಸಿಹಿ. ಹಾಗಿದ್ರೆ ಒಂದೇ ಗಿಡದಲ್ಲಿ ಒಂದೇ ರೀತಿಯಾಗಿ ಇರಬೇಕಾದಂತಹ ಹಣ್ಣುಗಳು ಬೇರೆ ಬೇರೆ ರೀತಿಯಾದಂತಹ ರುಚಿಯನ್ನು ಕೊಡ್ತವೆ ಅಂತಾದರೆ ಇದನ್ನು ಸರಿದಾರಿಗೆ ತರಬೇಕು. ಮೊದಲೆಲ್ಲ ರಕ್ಕಸರು ಅಂತ ಹೇಳುವಾಗ ನಮಗೆ ಗುರುತಿಸುವುದಕ್ಕೆ ಬರ್ತಿತ್ತು ಕೋರೆ ದಾಡೆ, ಕೆಂಪು ಕಣ್ಣು, ದೀರ್ಘ ದೇಹ, ಆಜಾನುಬಾಹು. ಆದ್ರೆ ಈಗ ಹಾಗಿಲ್ಲ. ಕಾಣುವವರ ಒಳ್ಳೆಯವರ ಹಾಗೆ ಕಾಣುವುದು, ಆದ್ರೆ ಮನಸ್ಸಿನಲ್ಲಿ ಇರುವುದೆಲ್ಲ ದುಷ್ಟ ಕೃತ್ಯಗಳೇ. ಹಾಗಿದ್ರೆ ಅಂತಹ ದುಷ್ಟ ಕ್ಷತ್ರಿಯರನ್ನು ಒಂದೇ ಕ್ಷೇತ್ರದಲ್ಲಿ ಕಲೆ ಹಾಕಿ ಕೊಲ್ಲಬೇಕು, ಧರ್ಮ ಸ್ಥಾಪನೆ ಮಾಡಬೇಕು. ಇಲ್ಲಿಯವರೆಗೆ ನಾನೇ ಕ್ಷೇತ್ರಕ್ಕೆ ಇಳಿದೆ, ನಾನೇ ರಂಗ ಪ್ರವೇಶ ಮಾಡಿದೆ. ಆದ್ರೆ ಇನ್ನೂ ಹಾಗಲ್ಲ. ಯಾರನ್ನಾದರೂ ನನ್ನ ಕೈಯಾಯುಧವನ್ನಾಗಿ ಬಳಸಿಕೊಂಡು ಅವರ ಮೂಲಕವಾಗಿಯೇ ದುಷ್ಟಕ್ಷತ್ರಿಯರನ್ನು ಒಂದೇ ಕ್ಷೇತ್ರದಲ್ಲಿ ಕಲೆ ಹಾಕಿ ಕೊಲ್ಲಬೇಕು ಎಂಬ ಹಾಗೆ ಆಲೋಚನೆಯನ್ನು ಮಾಡಿದ್ದೇನೆ. ಅದರಲ್ಲಿಯೂ ಪಾಂಡವರಲ್ಲಿ ಮಧ್ಯಮನಾದಂತಹ ಪಾರ್ಥ, ಅವರನ್ನು ಸ್ವಲ್ಪ ಪರೀಕ್ಷೆ ಮಾಡಬೇಕು. ಭೂಮಿಯ ಅಡಿಭಾಗದಲ್ಲಿ ಸಿಕ್ಕಿದಂತಹ ಲೋಹ ಒಂದು ಆಭರಣವಾಗಬೇಕು ಅಂತಾದರೆ ಅದನ್ನು ಬೆಂಕಿಗೆ ಹಾಕಿ ಸುಡಬೇಕು, ಸುತ್ತಿಗೆಯ ಪೆಟ್ಟು ಬೀಳಬೇಕು, ಅದಕ್ಕೆ ಒಂದು ಆಯಾಕಾರವನ್ನು ಕೊಡಬೇಕು, ಆವಾಗ ಅದೊಂದು ಆಭರಣವಾಗುತ್ತದೆ. ಹಾಗಿದ್ರೆ ಆಭರಣವಾಗಬೇಕು ಅಂತಾದ್ರೆ ಇಂತಹ ಪರೀಕ್ಷೆಗಳೆಲ್ಲ ಬೇಕು. ಆ ಪರೀಕ್ಷೆಗಾಗಿ ಹೊರಟವ ನಾನು. ಅದಕ್ಕಾಗಿ ಒಂದು ರೂಪಕವನ್ನು ರೂಪಿಸಿಯೂ ಆಗಿದೆ. ಹಾಗಿದ್ರೆ ಆ ರೂಪಕ ಮುಂದುವರಿಯಬೇಕು ಅಂತಾದ್ರೆ ಕೆಲವು ಪಾತ್ರಗಳು ಬೇಕು ತಾನೆ. ಆ ಪಾತ್ರಗಳಲ್ಲಿ ಮೊದಲಾಗಿ ಬರುವ ಪಾತ್ರ ಯಾರದು ಅಂತ ಕೇಳಿದ್ರೆ ನನ್ನ ತಂಗಿಯಾದಂತಹ ಸುಭದ್ರೆ. ಅವಳಲ್ಲೇ ಸ್ವಲ್ಪ ಮಾತಾಡಬೇಕಾಗಿದೆ. ಸುಭದ್ರ, ಅಣ್ಣದೇವ, ವಂದಿಸಿಕೊಂಡಿದ್ದೇನೆ. ಹೇಳಮ್ಮ. ಪರಿಚಾರಕರನ್ನು ಕಳುಹಿಸಿಕೊಟ್ಟೆ. ಹರಿಮಂದಿರದಿಂದ ಕರೆ ಬಂದಿದೆ, ಬೇಗವಾಗಿ ಹೋಗಬೇಕು ಅಂತ ಆಡಿದ್ರು. ಹೌದು, ಹಾಗಾಗಿ ಧಾವಂತದಿಂದಲೇ ಸಾಗಿ ಬಂದಿದ್ದೇನೆ. ಏನು ಕಾರಣ? ಸುಭದ್ರ, ಹೇಗಿದ್ದೀಯಮ್ಮ? ಪ್ರಶ್ನೆ ಇದು ಇರುವುದು ನಿನ್ನ ಸನ್ನಿಧಾನದಲ್ಲಿ. ಹೌದು, ಹೇಗಿದ್ದೀ ಅಂತ ಮತ್ತೆ ಕೇಳುವುದಕ್ಕುಂಟೆ. ನಾನು ಕ್ಷೇಮ. ನಮ್ಮ ವ್ಯವಸ್ಥೆಯಲ್ಲಿ ಏನು ಕೊರತೆ ಆಗಲಿಲ್ಲಲ್ಲ. ಅಯ್ಯೋ, ತಪ್ಪಾಯಿತು. ಹಾಗೊಂದು ಕೇಳಲಿಕ್ಕಿಲ್ಲ. ಈ ಜಾಗಕ್ಕೆ ಬಂದ ಮೇಲೆ ಏನು ಬೇಸರ ಆಗಲಿಲ್ಲ ನಿನಗೆ? ಇಲ್ಲ ಇಲ್ಲ, ನನಗೆ ಒಳ್ಳೆಯದೇ ಆಗಿದೆ. ನಿನಗೆ ಬೇಸರ ಆಗಬಾರದು ಅಂತ ನಾನೇ ಕರ್ಕೊಂಡು ಬಂದದ್ದು. ನಿನ್ನ ಮಗ ಅಭಿಮನ್ಯು ಹೇಗಿದ್ದಾನೆ? ಅವನು ಸುಖಿಯಾಗಿದ್ದಾನೆ. ಹೌದೇ? ಏನು ಸುತ್ತು ಬಳಸಿ ಪ್ರಶ್ನೆಯ ಮೇಲೆ ಮತ್ತೆ ಪ್ರಶ್ನೆ? ಅಲ್ಲ, ಸ್ವಲ್ಪ ನಿನ್ನಲ್ಲಿ ಮಾತಾಡದೆ ಕೆಲವು ದಿವಸ ಆಯ್ತು ನಾನು. ಇದು ಒಳ್ಳೆದಾಯ್ತು. ನನ್ನಲ್ಲಿ ಮಾತನಾಡಬೇಕು ಅಂತ ಆದ್ರೆ ಇಷ್ಟೆಲ್ಲ ಸುತ್ತು ಬಳಸಿ ಬರಬೇಕು ಅಂತ ಅಲ್ಲ. ಯಾವಾಗ ಬೇಕಾದ್ರೂ ಕರಿಬಹುದು, ಯಾವಾಗ ಬೇಕಾದ್ರೂ ಮಾತನಾಡಬಹುದು. ಬಹುಶಃ ನನ್ನನ್ನು ಕಾಣದೆ ಕೆಲವು ದಿನ ಆಯ್ತಲ್ಲ ನೀನು? ನಿನಗೆ ಬಿಡುವು ಇಲ್ಲ, ನಾನೇನು ಮಾಡ್ಲಿ? ನಿನ್ನಲ್ಲಿ ಮುಖಕ್ಕೆ ಮುಖ ಕೊಟ್ಟು ಮಾತಾಡದೆ ಕೆಲವು ದಿವಸ ಆಯ್ತು. ಸಾಧಾರಣ ಒಂದು 6 ದಿವಸ ಆಯ್ತೋ 7 ದಿವಸ ಆಯ್ತೋ ನನಗೆ ಗೊತ್ತಿಲ್ಲ. ನಾನು ಎಣಿಕೆ ಮಾಡ್ಲಿಲ್ಲ. ಆದ್ರೂ ಇನ್ನಲ್ಲೊಮ್ಮೆ ಮಾತನಾಡಬೇಕು ಅಂತ ನನಗೆ ಇತ್ತು. ನನಗೂ ಮಾತಾಡಬೇಕು ಅಂತ ಇತ್ತು. ಹಾಗಾಗಿ ನಿನ್ನನ್ನು ಕರೆದದ್ದು. ಸಂತೋಷ. ನಿನ್ನ ಜೀವನ ಸುಭದ್ರವಾಗಿರಬೇಕು ಅಂತ ನಾವು ಭಾವಿಸುವುದು.
ಕಿರಿಯಣ್ಣ ವಾಸುಭದ್ರ, ಹ, ಹಿರಿಯಣ್ಣ ಬಲಭದ್ರ, ನಮ್ಮಿಬ್ಬರ ತಂಗಿ ಸುಭದ್ರ ಅಲ್ವಾ? ಹಾಗಿದ್ರೆ ವಾಸುಭದ್ರ ಬಲಭದ್ರ ಇರುವಾಗ ನೀನು ಸುಭದ್ರ. ಹೌದು. ಅಭದ್ರತೆ ಇಲ್ಲ. ಅಯ್ಯೋ, ಇಲ್ಲವೇ ಇಲ್ಲ. ಒಂದು ಕತೆ. ಅಮ್ಮ ತಂಗಿಯಮ್ಮ ಸೌಭದ್ರಿ ಮೌನ ಮುದ್ರೆಯ ತಾಡು ಮುದದಿ ಮೌನ ಮುದ್ರೆಯ ತಾಡು ಮುದದಿ ಇರಲಿ ಗಯನೆಂಬ ಹುಡುಗ ನಂಬರದಿ ಅಮ್ಮ ತಂಗಿಯಮ್ಮ ಸೌಭದ್ರಿ ಅಮ್ಮ ತಂಗಿಯಮ್ಮ ಸೌಭದ್ರಿಯ ಅಮ್ಮ ತಂಗಮ್ಮ. ಅಣ್ಣ ದೇವ, ಸಂಬಂಧದಲ್ಲಿ ನೀನು ನನಗೆ ತಂಗಿ, ಆದರೂ ನಿನ್ನನ್ನು ಅಮ್ಮ ಅಂತ ಕರೆದೆ. ನಮ್ಮ ಭಾರತೀಯ ಸಂಸ್ಕೃತಿಯೇ ಅದು. 6 ವರ್ಷದ ಮಗುವಾಗಲಿ 60 ವರ್ಷದ ಮುದುಕಿಯಾಗಲಿ ಹೆಣ್ಣನ್ನು ಅಮ್ಮ ಅಂತ ಕರೆಯುವಂತಹ ಭಾವುಕ ಪ್ರಪಂಚ. ಹೆಣ್ಣಿಗೆ ಕೊಟ್ಟಂತಹ ಸ್ಥಾನ ಅದು. ನನ್ನನ್ನು ಹೆತ್ತವಳು ನೀನು ಅನ್ನುವ ಕಾರಣಕ್ಕಲ್ಲ, ಹೆಣ್ಣಾದಂತಹ ಹೆಣ್ಣಿಗೆ ಕೊಟ್ಟಂತಹ ಒಂದು ಸ್ಥಾನ. ಯಾರನ್ನಾದ್ರೂ ಹಾಗೆ ಕರಿಬಹುದು. ಒಳ್ಳೆದಾಯಿತು. ಯಾವುದು? ಈಗ ಒಳ್ಳೆದಾಯಿತು. ಯಾವುದು ಒಳ್ಳೆದಾಯಿತು? ಅದೇ ಹೇಳುವುದು ಕೃಷ್ಣ ಅಲ್ವಾ? ನನ್ನನ್ನೆಲ್ಲ ಹೇಳುವುದು ಹೇಗೆ? ಕಪಟ ನಾಟಕ ಸೂತ್ರಧಾರಿ ಅಂತ ಹೇಳೋರು ಹೇಳ್ತಾರೆ. ಅಂದ್ರೆ ನಾನು ಯಾವುದು ಹೇಳ್ತೇನೋ ಅದರ ಅರ್ಥ ವಿರುದ್ಧವಾಗಿರ್ತದೆ. ನಾನು ನೆಗಾಡ್ತಾ ಒಬ್ಬರನ್ನು ಕೊಲ್ತೇನೆ, ಅಳುತ್ತಾ ಒಬ್ಬರನ್ನು ಬದುಕಿಸ್ತೇನೆ. ನಾನು ಬಾ ಅಂತ ಹೇಳುವವ ಹೋಗ್ತಾನೆ, ನಾನು ಹೋಗು ಅಂತ ಹೇಳುವವ ಬರ್ತಾನೆ. ಹಾಗಿದ್ರೆ ಅಂತಹ ಕೃಷ್ಣ ಒಳ್ಳೇದಾಯಿತು ಅಂತ ಹೇಳಬೇಕು ಅಂತಾದ್ರೆ ಅರ್ಥ ವಿರುದ್ಧ ಯಾವುದು? ಹಾಳಾಯಿತು ಅಂತ ಅಲ್ವೇ? ಅಲ್ವಾ? ಕೃತಿಗೂ ಭಾವಕ್ಕೂ ಸ್ಪಂದನೆಗೂ ಗ್ರಹಿಕೆಗೂ ಪರಸ್ಪರ ತಾಳ ಮೇಲೆ ಕೂಡಿ ಬರುವುದಿಲ್ಲ. ಹೌದು, ಬರೇ ಒಳ್ಳೇದಾಯ್ತಲ್ಲ, ಒಳ್ಳೆ ನಿರ್ಮಲ ಆಯ್ತು. ಅದು ಶುಚಿಯಾಗಿದ್ರೆ ಒಳ್ಳೆಯದು. ಅದಕ್ಕೆ 2 ಅರ್ಥ ಉಂಟು. ಒಂದು ಒಳ್ಳೆದು ಅಂತ ಹೇಳಿದ್ರೆ ಒಳ್ಳೆದು ಅಂತ ಅರ್ಥ, ಒಳ್ಳೆ ನಿರ್ಮಲ ಆಯ್ತು ಅಂತ ಹೇಳಿದ್ರೆ ಏನು? ಪೂರ್ತಿ ತೊಳೆದು ಹೋಯ್ತು, ಪೂರ್ತಿ ಹಾಳಾಯ್ತು ಅಂತ ಉಂಟು. ಪೂರ್ತಿ ತೊಳೆದು ಹೋಯಿತು. ಈ ಸಲವ ಬಂದ ಪೂರ್ತಿ ನಿರ್ಮಲ ಆಯ್ತು. ಹೌದು, ಪೂರ್ತಿ ನಿರ್ಮಲ ಆಯ್ತು. ಅಂದ್ರೆ ಒಂದು ಕಥೆ ಹೇಳುವ ಅಂತ ನಿನ್ನನ್ನು ಕರೆದದ್ದು. ಕಥೆ? ಹೌದು. ಸರಿ, ಏನು ಕಥೆ ಅಂತ ಹೇಳಿದ್ರೆ ನಾನು ಪೋಣಿಸಿ ಹೇಳುವ ಕಥೆ ಅಲ್ಲ, ಕಟ್ಟುಕತೆ ಅಲ್ಲ. ಕಟ್ಟುಕತೆ ಅಲ್ಲ. ಅಲ್ಲ, ಕಥೆ ಅನ್ನುವಲ್ಲಿ ಹಾಗೊಂದು ವ್ಯಾಖ್ಯಾನ ಬರ್ತದೆ. ಅಲ್ಲದೆ ಇರುವುದನ್ನು ಕಲ್ಪಿಸಿ
ನಮ್ಮ ಶಕ್ತಿಯ ಅನುಸಾರ ಹಾ ಶಬ್ದಗಳನ್ನ ಬಳಸಿ ಹಾ ಅವುಗಳನ್ನ ಪೋಣಿಸಿ ಹಾ ಸುಂದರವಾದ ವಾಕ್ಯವನ್ನು ರಚಿಸಿ ಹಾ ಕೇಳುಗನ ಮನವನ್ನು ತಣಿಸುವ ಹಾಗೆ ಹಾ ಕಥಾಹಂದರವನ್ನ ಹೆಣೆಯುವುದು. ಇದು ಕಾಲ್ಪನಿಕ ಕಥೆ ಅಲ್ಲ, ಮತ್ತೆ ಕೃಷ್ಣನೇ ಕಥೆಯಾದ ಕಥೆ. ನಿನ್ನ ಪಾತ್ರ ಉಂಟು ಅದರೊಳಗೆ. ಹೌದೌದು. ಏನದು? ಆ ಕಥೆಯನ್ನು ಹೇಳಬೇಕಲ್ಲ. ಹೌದು, ನೀನು ಕರೆದದ್ದು ಅದಕ್ಕೆ ಅಂತ ಭಾವಿಸ್ತೇನೆ. ಕಥೆ ಅಂತ ಹೇಳಿದ್ರೆ ನನ್ನದೆಲ್ಲ ವಿರುದ್ಧ ಅಲ್ವಾ? ಕೃಷ್ಣನ ಕಥೆ ಅಂತ ಹೇಳಿದ್ರೆ ವ್ಯಥೆಯ ಕಥೆ. ಅದು ನಿನ್ನ ವ್ಯಥೆ, ವ್ಯಥೆಯ ಕಥೆ, ಸುಖದ ಕಥೆ ಅಲ್ಲ. ಅಲ್ಲಲ್ಲ, ವ್ಯಥೆಯ ಕಥೆ. ಏನದು? ಅದನ್ನು ಯಾರಲ್ಲಿ ಆದ್ರೂ ಹಂಚಿಕೊಳ್ಬೇಕು. ಯಾಕೆ? ಈ ದುಃಖವನ್ನು ಮತ್ತೊಬ್ಬರಲ್ಲಿ ಹಂಚಿಕೊಂಡಾಗ ದುಃಖ ಕಡಿಮೆ ಆಗ್ತದೆ, ಸಂತೋಷ ಹಂಚಿಕೊಂಡಾಗ ಸಂತೋಷ ಹೆಚ್ಚಾಗುತ್ತದೆ. ಹಾಗಿದ್ರೆ ಮತ್ತೆ ಒಂದುಂಟು, ಮನಸ್ಸಿನ ಸಂಕಟವನ್ನು ಆತ್ಮೀಯರಲ್ಲಿಯೇ ಹೇಳಿಕೊಡಬೇಕು ಅಲ್ವಾ? ಹಾಗಿದ್ರೆ ನನಗೆ ಆತ್ಮೀಯಳು ಯಾರು ಅಂತ ಕೇಳಿದ್ರೆ ನೀನು. ಅದೌದು. ಯಾಕೆ? ನೀನು ಗುಣಾದ್ರೆ, ಅಂದ್ರೆ ಗುಣದಿಂದ ತೋಯಲ್ಪಟ್ಟವಳು. ನನ್ನ ಬದುಕು ಧನ್ಯ. ಹೌದು. ಒಂದು ಗುಣಾದ್ರೆ, ಇನ್ನೊಂದು ಗುಣಾದ್ರೆ ಅಂದ್ರೆ ಅದ್ರಿಯ ಹಾಗೆ ಗುಣ ಉಳ್ಳವಳು, ಇನ್ನೊಂದು ಗುಣಾದ್ರೆ. ಅಲ್ಲ, ಇದು ವಿರುದ್ಧವಾಗಿ ಬಳಸಿ ಹೇಳಿದ ಅಲ್ಲಲ್ಲ, ಈ ಪ್ರಕರಣ ಗುಣ ಆದ್ರೆ ಒಳ್ಳೆ ನಿರ್ಮಲ ಆಗುತ್ತದೆ. ಓ ಹಾಗೆ. ಹೌದು. ಹಾಗಾದ್ರೆ ವ್ಯಥೆ ಅನ್ನುವುದು ನಿವಾರಿಸಲ್ಪಡಬೇಕು. ಅದಕ್ಕಾಗಿ ನಿನ್ನನ್ನು ಕರೆದದ್ದು. 7 ದಿವಸಗಳ ಮೊದಲು ನಡೆದಂತಹ ಒಂದು ಕಥೆ. ಇಂದಿಗೆ 7 ದಿವಸದ ಹಿಂದೆ. ಹೌದು. ಏನು? ನಿನ್ನ ಅಣ್ಣನ ದಿನಚರಿ ಗೊತ್ತಲ್ಲ? ಅದು ತಿಳಿದಿದ್ದೇನೆ. ಭೂತ ಭವ್ಯ ಭವಾತ್ಮಕಗಳಿಗೆ ಕರ್ಮಸಾಕ್ಷಿಯು ಜಗಚಕ್ಷುವಾದಂತಹ ಭಗವಾನ್ ಸೂರ್ಯನಾರಾಯಣನಿಗೆ ಪ್ರಾತಃ ಕಾಲದಲ್ಲಿ ಅರ್ಘ್ಯವನ್ನು ಕೊಡುವಂತಹ ಕ್ರಮ. ಹೌದು. ಅದೇ ರೀತಿ ಒಂದು ದಿವಸ ನದಿಗೆ ಇಳಿದು ಶುಚಿರ್ಭೂತನಾಗಿ ಇನ್ನೇನು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವ ಎಂಬ ಹಾಗೆ ಅಂಗೈಯಲ್ಲಿ ಜಲವನ್ನು ಹಿಡಿದು ಮೌನ ಮುದ್ರೆಯನ್ನ ಅಂತೂ ನಾನು ಇರುವಂತಹ ಸ್ಥಳ. ಆ ಸಮಯದಲ್ಲಿ ಒಂದು ಘಟನೆ ನಡೆದು ಹೋಯಿತು. ಏನದು? ಆಕಾಶದಲ್ಲಿ ಒಬ್ಬ ಕುಬೇರ ಪುತ್ರನಾದಂತಹ ಗಯ ಅನ್ನುವಂತಹ ಗಂಧರ್ವ ಈ ಕಡೆಗೆ ಬರ್ತಾ ಇದ್ದ. ನೀ ಇದ್ದರ ಕಡೆಗೆ? ಹೌದು. ಬಂದದ್ದು ಮಾತ್ರ ಅಲ್ಲ, ಮತ್ತೆ ಹೇಗೆ ಬಂದ ಗೊತ್ತ? ಹೇಗೆ ಬಂದ? ಅಮ್ಮ ತಂಗೆಮ್ಮ ಸೌಭದ್ರೆ
ಕುಬೇರ ಪುತ್ರನಾದಂತಹ ಗಯ ಕುದುರೆಯನ್ನು ಏರಿಕೊಂಡು ಬಂದ. ತಾನೊಬ್ಬ ಚತುರ ಕುದುರೆ ಸವಾರ ಎಂಬ ಹಾಗೆ ನಮಗೆ ಗೊತ್ತುಪಡಿಸುವುದಕ್ಕೂ ಅಲ್ಲ, ಆಮೇಲೆ ನಾನು ತಿಳಿದ ಹಾಗೆ ಅವ ವಾಯುವಿನಲ್ಲಿ ಮಂತ್ರಗಟ್ಟಿದ್ದಂತೆ. ಏನು ಕುಬೇರ ಪುತ್ರ ಒಂದು ದಿವಸದಲ್ಲಿ ಸತ್ಯಲೋಕಕ್ಕೆ ಯಾರು ಹೆಚ್ಚು ಬಾರಿ ಹೋಗಿ ಬರುವುದು ಅಂತ ವಾಯುವಿನಲ್ಲಿ ಬಂತ. ವಾಯುವಿನ ಜೊತೆಗೆ ವಾಯುವಿಗೂ ಈ ಕುಬೇರ ಪುತ್ರ ಗಯನಿಗೂ ಬಂತ. ಒಂದು ದಿವಸದಲ್ಲಿ ಸತ್ಯಲೋಕಕ್ಕೆ ಯಾರು ಹೆಚ್ಚು ಬಾರಿ ಹೋಗಿ ಬರುವುದು. ತುಂಬಾ ಸಲ ಹೋಗಿ ಬರಬೇಕು ಅಂತಾದ್ರೆ ವೇಗವಾಗಿ ಹೋಗಿ ಬರಬೇಕು. ಅತಿಯಾದ ವೇಗ, ವಾಯುವೇಗ, ಮನೋವೇಗದಲ್ಲಿ ಹೋಗಿ ಬರಬೇಕು. ಇವನ ಪಂಥದಿಂದ ಅವ ಏರಿಕೊಂಡು ಬಂದಂತಹ ಕುದುರೆ ಹದವಾಗಿ ಹೋಯಿತು. ಅಂದ್ರೆ ಹದವಾಯಿತು ಮಾತ್ರ ಅಲ್ಲ, ಬೆವರು ಜಲ ಸುರಿಯುವುದಕ್ಕೆ ಪ್ರಾರಂಭ ಆಯಿತು. ದೇವಲೋಕದ ಕುದುರೆ? ಹೌದೌದು ಅಣ್ಣ, ಭೂಲೋಕದ ಕುದುರೆಯೇ ಸಾಮಾನ್ಯವಾಗಿ ಬೆವರುವುದಿಲ್ಲ. ಬೆವರಿದ್ರೂ ಮೂಗಿನ ಹೊಳ್ಳೆಯಲ್ಲಿ ತುದಿಯಲ್ಲಿ ಬೆವರ ಹನಿಗಳು ಮೂಡಿಕೊಳ್ಳುತ್ತದೆ. ಹೌದು. ಅಂಥದ್ರಲ್ಲಿ ದೇವಲೋಕದ ಕುದುರೆ ಬೆವರ್ತದೆ ಅನ್ನೋ ಹಾಗೆ ಈವರೆಗೆ ಕೇಳಿದ್ದೇ ಇಲ್ಲ. ಅದೇ ಹೇಳಿದಲ್ವ ಕಥೆ, ಕಥೆಯ ಕಥೆ. ಇವನ ಕುದುರೆಗೆ ಬೆವರಾಯಿತು. ಹಾಗಾದ್ರೆ ಅಷ್ಟು ಬಲಡಿಸಿದ್ದಾನೆ ಅಂತ? ಹೌದೌದು, ಹದವಾಯಿತು ಕುದುರೆ. ಅಯ್ಯೋ, ಆ ಕುದುರೆಯ ಹಣೆಯ ಬೆವರು ನೇರವಾಗಿ ನನ್ನ ಅರ್ಘ್ಯ ಜಲಕ್ಕೆ ಬಿಸಿ ಮಲಿನಗೊಂಡಿದ್ದೆ. ಹೌದೌದು. ಅಂದ್ರೆ ನಿಜವಾಗಿಯೂ ಆಕಾಶಗಾಮಿಯಾಗಿ ಹೋಗುವ ಗಂಧರ್ವರ ಬೆವರಿದ್ರು ಕೂಡ ಅವರ ಬೆವರ ಹಣಿ ಕೆಳಗೆ ಬೀಳುವುದಿಲ್ಲ. ಯಾಕೆಂದ್ರೆ ಅವರು ಹೋಗುವುದಕ್ಕೆ ಒಂದು ಕಕ್ಷೆ ಅಂತ ಇರ್ತದೆ. ಆ ಕಕ್ಷೆಯಿಂದ ಅವರು ಕೆಳಗೆ ಬರಬಾರದು. ಭೂಮಿಯಿಂದ ಗುರುತ್ವಾಕರ್ಷಣೆ ಎಲ್ಲಿಯವರೆಗೆ ಉಂಟು ಅದನ್ನು ದಾಟಿ ಅವರ ಸಂಚಾರ ಇರಬೇಕು. ಇವ ಹಾಗಲ್ಲ, ಅವನ ಕಕ್ಷೆಯನ್ನು ಮೀರಿ ಕೆಳಗೆ ಬಂದಿದ್ದ. ಹಾಗಾದ್ರೆ ವಿಪರೀತವಾದ ನಡೆ. ಆ ಬೆವರು ಜಲ ನನ್ನ ಅರ್ಘ್ಯಕ್ಕೆ ಬಿತ್ತು. ಅಯ್ಯೋ, ಮಲಿನವಾಯ್ತೋ ಇಲ್ಲೋ? ಆಯ್ತಲ್ವೇ? ನನ್ನ ಕರ್ಮ ಹಾಳಾಯ್ತೋ ಹಂಗಾಯ್ತು. ಆವಾಗ ಕೋಪ ಬಂತು. ಯಾರಿಗದು ಬರುವಂತದ್ದೇ? ಕೋಪ ಬಂತು. ಕೋಪ ಬಂದದ್ದು ಮಾತ್ರ ಅಲ್ಲ, ಒಂದು ಪ್ರತಿಜ್ಞೆಯನ್ನೇ ಮಾಡಿದೆ. ನೀನು ಯಾರು ನನ್ನ ಅರ್ಘ್ಯ ಜಲವನ್ನು ಕೆಡಿಸಿದೆಯೋ ಅಂತಹ ನಿನ್ನನ್ನು 8 ದಿವಸದ ಒಳಗೆ ನಿನ್ನ ತಲೆಯನ್ನು ಕತ್ತರಿಸ್ತೇನೆ. ಒಂದು ವೇಳೆ ಆಗದೆ ಹೋದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ. ನನ್ನಿಂದ ರಕ್ಷಣೆ ಪಡೆಯುವುದಕ್ಕೆ ಬೇಕಾಗಿ ಅಜಭವಾದಿಗಳ ಮೊರೆಯನ್ನು ಹೋಗಬಹುದು. ಜೊತೆಗೊಂದು ಅವಕಾಶ ಬೇರೆ. ಅವಕಾಶ ಕೊಟ್ಟೆ. ಅಲ್ಲ, ಇದು ಒಳ್ಳೇದಾಯಿತು. ನೀನು ಪ್ರತಿಜ್ಞಾಬದ್ಧನಾದ ಬಳಿಕ ಈ ವಾರ್ತೆಯನ್ನು ಅವನು ಕೇಳಿಸಿಕೊಂಡನೆಂದಾದರೆ ಮತ್ತೆ ಈ ಅರಿವೆಯನ್ನು ಹೊಂದಿದ ಯಾವನಾದ್ರೂ ಯಾರಾದ್ರೂ ಅವನಿಗೆ ರಕ್ಷಣೆ ಕೊಡ್ಲಿಕ್ಕೆ ಮುಂದಾಗ್ತಾರೆ. ಹೊರಟ ಇವ ಎಲ್ಲಿ? ಇವನಿಗೆ ಆ ಸಮಯ ಕೊಟ್ಟದ್ದು ಯಾಕೆ ಗೊತ್ತುಂಟ? ಆವಾಗಲೇ ಕೊಲ್ಲಬಹುದಿತ್ತು. 8 ದಿವಸಗಳ ಅವಧಿ. ಅವನಿಗೆ ಗೊತ್ತಾಗಬೇಕು ತಾನು ಎಷ್ಟು ದೊಡ್ಡ ಕೆಟ್ಟ ಕೆಲಸ ಮಾಡಿದ್ದೇನೆ ಅಂತ. ಯೋಚನೆಗೊಂದು ಅವಕಾಶ. ಆ 8 ದಿವಸದಲ್ಲಿ ಅವ ಪಶ್ಚಾತ್ತಾಪ ಮಾಡಬೇಕು. ಹಾಗಾಗಿ ನಾನು ಹೇಳಿದ ಹಾಗೆ ರಕ್ಷಣೆ ಪಡೆಯುವುದಕ್ಕೆ ಹೋದ. ಯಾವ ಕಡೆಗೆ? ಮೊದಲು ಹೋದದ್ದು ಸತ್ಯಲೋಕಕ್ಕೆ, ಬ್ರಹ್ಮದೇವರಿದ್ದಲ್ಲಿ. ಹೌದೌದು. ಅಲ್ಲಿ ಹೋಗಿ ಹೇಳಿದ, ಅವ ಆಗುದಿಲ್ಲ ಅಂತ ಹೇಳಿ. ಅಲ್ಲ, ಹೇಳಿ ಕೇಳಿ ನಿಮ್ಮ ಮಗ ಬ್ರಹ್ಮದೇವ ಹೌದು ಕೇವಲ ಮಾನುಷ ಪ್ರಪಂಚಕ್ಕೆ ಸಂಬಂಧಿಸಿ ಆಡಿದ್ದಲ್ಲ. ನನಗೆ ಕೃಷ್ಣ ಅಣ್ಣನೇ. ಹೌದು. ಆದ್ರೆ ಲೋಕಕ್ಕೆ ದೇವ ದೇವರ ದೇವ. ಹೀಗಿರುವಾಗ ಬ್ರಹ್ಮದೇವ ಅವನಿಗೆ ರಕ್ಷಣೆಯನ್ನು ಕೊಡುವುದಕ್ಕುಂಟೆ? ಕೊಡ್ಲಿಲ್ಲ. ಅಲ್ಲಿಂದ ದೇವಲೋಕಕ್ಕೆ ಹೋದ, ಸುರಲೋಕಕ್ಕೆ. ಅಲ್ಲಿ ಯಾರಿದ್ದಾರೆ ಅವನಿಗೆ ಅಭಯ ಕೊಡ್ಲಿಕ್ಕೆ? ದೇವೇಂದ್ರಾದಿ ಸುಮನಸರು. ಧೈರ್ಯ ಮಾಡ್ಲಿಕ್ಕುಂಟವರು? ಬರ್ಲಿಲ್ಲ. ನೀನೇ ಸುಮನಸ ವಂದಿತ. ಹೌದು. ಅಲ್ಲಿಂದ ಭೂಲೋಕ ಎಲ್ಲಾ ಕಡೆಗೂ ಸುತ್ತಾಡಿದ, ಮತ್ತು ಹಠ ಬಿಡ್ಲಿಲ್ಲ. ಇಲ್ಲ. ಭೂಲೋಕದಲ್ಲಿ ನನ್ನ ವೈರವನ್ನು ಸಾಧಿಸುವುದಕ್ಕೆ ಯಾರು ಮುಂದೆ ಬರಲಿಲ್ಲ. ಮೇಲೇ ಆಗ್ಲಿಲ್ಲ. ಇನ್ನು ಮರ್ತ್ಯಲೋಕದಲ್ಲಿ ಯಾರಿದ್ದಾರೆ? ಅಲ್ಲಿಯೂ ಆಗ್ಲಿಲ್ಲಲ್ಲ. ನೇರವಾಗಿ ಮೇಲಿಂದ ಕೆಳಗೆ ಹೋದ, ಪಾತಾಳಕ್ಕೆ ಹೋದ. ಅಲ್ಲಿದ್ದನಲ್ಲ ಮಹಾಶೇಷ. ನಿನಗೆ ಪವಡಿಸುವುದಕ್ಕೆ ಆಗಬೇಕು. ಹೌದು. ಮತ್ತೆ ಅಲ್ಲಿ ರಕ್ಷಣೆ ಸಿಗ್ತದೆ ಅವನಿಗೆ. ಅವ ಹೇಳಿದನಂತೆ, ನನಗೆ ಭೂಮಿ ಹೊತ್ತೇ ಸಾಕಾಗಿದೆ ಪುಣ್ಯಾತ್ಮ. ಇನ್ನು ಕೃಷ್ಣನ ವೈರವನ್ನು ನಾನು ಅವರಲ್ಲಿ ವೈರತ್ವವನ್ನು ಸಾಧಿಸುವುದು. ಯಾರು ಕಟ್ಟಿಕೊಳ್ಳುವುದಿಲ್ಲ. ಇಲ್ಲ. ಅಲ್ಲಿಯೂ ಆಗ್ಲಿಲ್ಲ. ಮೇಲೆ ಕೆಳಗೆ ಎಲ್ಲ ಸುತ್ತಾಡಿಕೊಂಡ. ಹೀಗೆ ಸುತ್ತಾಡಿ ಆ ಗಯ ಕೊನೆಗೆ ಕೈಲಾಸವನ್ನು ಸೇರಿದ. ಹಾಗಾದ್ರೆ ಇನ್ನು ಕತೆ ಕೈಲಾಸ ಅಲ್ಲ. ಕೈಲಾಸಕ್ಕಂತ ಹೇಳಿದ್ರೆ ಶಿವ ಇದ್ದ ಅಲ್ಲಿಗೆ, ಅಂದ್ರೆ ಸತ್ತು ಹೋದಂತ ಹೇಳಿದ್ದಲ್ಲ, ಕೈಲಾಸವನ್ನು ಸೇರಿದ. ಅಲ್ಲ, ಅದೇ ಹೇಳಿದ್ದು. ಇನ್ನು ಕತೆ ಕೈಲಾಸ ಅಂತ. ಕತೆ ಕೈಲಾಸ. ಯಾಕೆ? ಆ ಬದಿಗೆ ಹೋದ ಮೇಲೆ ಹರಿಹರರಲ್ಲಿ ಭೇದ ಉಂಟೆ? ನಿನಗೆ ಭಾವನಲ್ವೇ? ಹೌದು. ಹೀಗಿರುವಾಗ ಭಾವ ಒಂದೇ ಅಲ್ವೇ? ಹೌದು. ನಿನ್ನ ಹಾಗೆ ಆದ್ರೇನು ಅವನಿಗೆ ಹಾಗೆ ಆದ್ರೇನು ಎರಡು ಒಂದೇ ಅಲ್ವೇ? ನೀ ಹೇಳಿದ್ದನ್ನೇ ಪರಮೇಶ್ವರ ಹೇಳಿದ್ದು. ಹರಿಹರರಲ್ಲಿ ಭೇದ ಇಲ್ಲ ಅಂತ ಮೊದಲೇ ನಿರ್ಣಯ ಆಗಿದೆ. ಇನ್ನೊಮ್ಮೆ ನಮ್ಮನ್ನು ತಾಗಿಸಿ ಹಾಕಬೇಡ ಪುಣ್ಯಾತ್ಮ. ಹರಿದ್ವೇಷವನ್ನು ಕಟ್ಟಿಕೊಳ್ಳುವುದಿಲ್ಲ ನಾನು. ಒಮ್ಮೆ ನಿನ್ನ ಕಾಲಿಗೆ ಬಿದ್ದು ಅತ್ಲಗೆ ಪ್ರಾಣ ಉಳಿಸಿಕೊಳ್ಳುವುದು ಬಿಟ್ಟು ಆ ಕಡೆಗೆ ಈ ಕಡೆಗೆ ಮೇಲೆ ಕೆಳಗೆ ಬೇಕು ಅವನಿಗೆ. ಹಾಗಾಗಿ ಇಲ್ಲಿಂದ ಹೋಗು ಎಂಬ ಹಾಗೆ ಪರಮೇಶ್ವರ ಹೇಳಿದಾಗ ಇನ್ನೇನು ಗಯ ಹೊರಡಬೇಕು ಅಂತ ಹೇಳುವಷ್ಟರಲ್ಲಿ ಅಲ್ಲಿ ನಿನ್ನ ಜಾತಿ ಒಬ್ಬಳು ಬಂದರು. ಯಾರು? ನಿನ್ನ ಜಾತಿಯವರು. ಅಲ್ಲ, ಅಲ್ಲಿಗೆ ನಾವು ಹೆಣ್ಣು ಕೊಡ್ಲಿಲ್ಲ.
ಅದಲ್ವೇ ಮತ್ತೆ ಹೆಣ್ಣಿನ ಜಾತಿ ಅಂತ ಹೇಳಿದ್ರು. ಹೆಣ್ಣು ಪಾರ್ವತಿ ಇದೆ. ಪಾರ್ವತಿ ಹಾಗೆಯೋ? ಹೌದು. ಅವಳು ಬಂದು ಒಂದು ಮಾತು ಹೇಳಿದಳಂತೆ, ಏನು? ನಿಮಗೆ ರಕ್ಷಣೆ ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ನೀವು ಹೇಳ್ತೀರಿ, ಆದ್ರೆ ಆರ್ತನಾಗಿ ಬಂದಿದ್ದಾನೆ, ಹಾಗೆ ಕಳುಹಿಸುವುದು ಸರಿಯಲ್ಲ. ಈಗ ಹಸಿದು ಬಂದವನಿಗೆ ನಮ್ಮ ಮನೆಯಲ್ಲಿ ಕೊಡುವುದಕ್ಕೆ ಅಶನ ಇಲ್ಲದಿದ್ದರೆ ಅಶನ ಇದ್ದ ಮನೆಯನ್ನಾದ್ರೂ ತೋರಿಸಬಹುದಲ್ಲ. ಅವರಿಗೊಂದು ಸಹಾಯಕ್ಕೆ ಬೇರೆ ಯಾರಾದ್ರೂ ಇದ್ದಾರ ಒಂದು ಹೇಳಿಬಿಡಿ. ಅದಷ್ಟೇ, ಹೆಣ್ಮಕ್ಕಳ ಮನಸ್ಸೇ ಹಾಗೆ. ಹೌದು, ಅದಕ್ಕೆ ಹೇಳಿದ್ರು ನಿನ್ನ ಜಾತಿಯವಳು ಅಂತ. ಗೊತ್ತಾಯ್ತು ನನಗೆ. ಹೌದು. ಗಿರಿಜಾತೆಯ ಮತದ ಹಾಗೆ ಆ ಪರಮೇಶ್ವರ ಒಂದು ಮಾತು ಹೇಳಿದ, ಇಲ್ಲಿ ರಕ್ಷಣೆ ಸಿಗುವುದಿಲ್ಲ, ಇಲ್ಲಿಂದ ಕೆಳಗಿಳಿ, ಅಲ್ಲಿ ಹೋಗುವಾಗ ನಿನಗೆ ನಾರದ ಸಿಗ್ತಾನೆ, ನಾರದನಲ್ಲಿ ಹೇಳಿದ್ರೆ ನಿನ್ನ ಈ ಸಮಸ್ಯೆಗೆ ಪರಿಹಾರ ಆಗುತ್ತದೆ ಅಂತ. ಹಾಗಾದ್ರೆ ಈಗ ಬರ್ಬೋದು ಗಯ? ಯಾರು? ನಾರದ ಸಿಕ್ಕಿದ್ರೆ ಇಲ್ಲಿಗೆ ಬರ್ಬೇಕು ಗಯ ಅಂತ. ಇಲ್ಲಿಗೆ ಬರ್ಲಿಲ್ಲ, ಮತ್ತೆ ನಾರದ ಸಿಕ್ಕಿದ. ನಾರದ ಸಿಕ್ಕಿದಾಗ ಈ ಹೇಳಿದ ವಿಷಯ ಹೇಳಿದ. ಆಗ ನಾರದ ಹೇಳಿದ್ದೇನು, ಇದಕ್ಕೆ ಪರಿಹಾರ ಸಿಗಬೇಕು ಅಂತಾದ್ರೆ ನೀವು ಎಲ್ಲಿಗೂ ಹೋಗುದು ಬೇಡ, ಕಾಮ್ಯಕವನಕ್ಕೆ ಹೋಗು. ಕಾಮ್ಯಕವನಕ್ಕೆ? ಹೌದು. ನಮ್ಮವರಿದ್ದಲ್ಲಿಗೆ? ಹೌದು. ಅದೇನು? ಪಾಂಡವರಿದ್ದಲ್ಲಿಗೆ ಹೋಗು. ಅದರಲ್ಲಿಯೂ ಉಳಿದ 4 ಮಂದಿಯನ್ನು ಬಿಟ್ಟು ಮಧ್ಯಮ ಪಾಂಡವನಾದಂತಹ ಪಾರ್ಥನಲ್ಲೇ ದೂರನ್ನು ಹೇಳು. ಅರ್ಜುನ ದೇವನಲ್ಲಿ? ಹೌದು. ಆದ್ರೆ ಒಂದು ಉಪಾಯ ಮಾಡು. ಏನು? ಮೊದಲಾಗಿ ಪ್ರಾಣ ರಕ್ಷಣೆ ಮಾಡಬೇಕು ಅಂತ ಮಾತು ಕೇಳು, ಆಮೇಲೆ ವಿಷಯ ಹೇಳು, ಆಮೇಲೆ ಸತ್ಯ. ಹೌದು. ಹಾಗೆ ನಾರದ ಹೇಳಿದನ. ಇದನ್ನು ಕೇಳಿದಂತಹ ಗಯ ನೇರವಾಗಿ ನಿನ್ನ ಗಂಡನ ಬಳಿಗೆ ಹೋದ. ಏನು ಬಂದೆ ಅಂತ ಕೇಳಿದಾಗ ಯಾವುದನ್ನು ಹೇಳಬೇಕು ಅಂತಾದ್ರೂ ಪ್ರಾಣ ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ಮಾತು ಕೊಡಬೇಕು ಅಂತ ಹೇಳಿದ. ನಿನ್ನ ಗಂಡ ಹಿಂದೆ ಮುಂದೆ ಆಲೋಚನೆ ಮಾಡಲಿಲ್ಲ. ಮಾತು ಕೊಟ್ಟ ಮೇಲೆ ವಿಷಯ ಹೇಳಿದನಲ್ಲ, ಅದನ್ನು ಕೇಳಿದಾಗ ಏನಾಯ್ತು? ಪರಮಾತ್ಮ. ಹಾಗಾದ್ರೆ ಎರಡು ಸಾಧ್ಯತೆ ಉಂಟು. ಒಂದೋ ನನ್ನವರು ಏನು ಹಿಂದೆ ಏನು ಮುಂದೆ ಮತ್ತೆ ತೋಚದೆ ಕಣ್ಣೀರ ಕಡಲಾಗಿ ಹೋಗಿರ್ಬೋದು ಅವರ ಬದುಕು. ಇಲ್ಲ, ಮತ್ತೊಂದು ಅವಕಾಶ ಉಂಟು. ಅವನ ಪ್ರಾಣ ಪಕ್ಷಿ ಅಲ್ಲಿಯೇ ಹಾರಿ ಹೋಗಿರ್ಬೋದು ಅಂತ ನೀನು ಎಣಿಸುವುದು. ಎಲ್ಲರೂ ಎಣಿಸುವುದು ಹಾಗೆ. ಯಾಕಂತ ಹೇಳಿದ್ರೆ ಕೃಷ್ಣನ ವೈರಿ ಅಂತ ಹೇಳಿದ್ರೆ ಅರ್ಜುನನ ವೈರಿ. ನರನಾರಾಯಣರಲ್ಲಿ ಭೇದ ಇಲ್ಲ. ಮತ್ತೆ ಹಾಗಾಗಿ ಅವನ ವೈರಿ ಅಂತ ಗೊತ್ತಾದಾಗ ಅರ್ಜುನನೇ ಕೊಂದು ಬಿಟ್ಟಾನು ಅಂತ ಎಲ್ಲರೂ ಭಾವಿಸಬೇಕಿತ್ತು. 8 ದಿವಸ ಅವಕಾಶವೂ ಸಿಗ್ಲಿಕ್ಕಿಲ್ಲ ಅವನಿಗೆ. ಆದ್ರೆ ನಮ್ಮ ನಂಬಿಕೆಯೇ ಸುಳ್ಳಾಗಿ ಹೋಯ್ತಲ್ಲ. ಏನಾಯ್ತು? ಅವೇ ಹಾಗೆ ಮಾಡ್ಲಿಲ್ಲ. ಅದನ್ನು ಕೇಳಿದಾಗ ನಿನ್ನ ಗಂಡ ಏನು ಮಾಡಿದ? ಏನು ಮಾಡಿದ? ಭಾಷೆಯಗೊಂಡ. ಭಾಷೆ? ಹೌದು. ಏನು? ಅಳಲಿಗೆನೆ ಬೆದರದಿರು, ನಿನ್ನ ತಲೆಯ ಗೊಂಬಾತನಿಗೆ ತನ್ನ ತಲೆಯನ್ನು ಕೊಡುವೆ. ಒಂದು ವೇಳೆ ನಿನ್ನನ್ನು ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಾಗದೆ ಹೋದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ, ದೇವಕಿ ಸುತನಾನೆಯಾಗಿಯೂ ಸತ್ಯ ಅಂತ ಪ್ರತಿಜ್ಞೆ ಮಾಡಿ. ನನ್ನವರು? ಹೌದು. ಆಮೇಲೆ ಮತ್ತೆಂಥದ್ದು, ಪಂಚಪಾಂಡವರು ಕೂತುಕೊಂಡು ಆಲೋಚನೆ ಮಾಡಿದ್ರಂತೆ ಏನು ಮಾಡುವುದು ಅಂತ. ಮತ್ತೆ ಅವರಲ್ಲೇ ಒಂದು ತೀರ್ಮಾನ ಆಯಿತು. ಏನದು? ರಕ್ಷಣೆ ಕೊಟ್ಟಿದ್ದೇವೆ, ಕ್ಷತ್ರಿಯರಾದಂತ ನಮ್ಮ ಕೈಯಲ್ಲಿ ಆಯುಧ ಇರುವುದು ಯಾಕೆ? ರಕ್ಷಣೆಗೆ. ಕ್ಷತ್ರಿಯರ್ ದಾರ್ಯತೆ ಚಾಪಹ ನಾಟು ಶಬ್ದೇ ಭವೇದಿತ್ತು. ಹೌದು. ಆರ್ತರು ಅನ್ನುವಂತಹ ಶಬ್ದ ಈ ಲೋಕದಲ್ಲಿ ಇಲ್ಲದೆ ಹೋಗಲಿ ಅನ್ನುವ ಕಾರಣಕ್ಕಾಗಿ ನಮ್ಮ ಕೈಯಲ್ಲಿ ಬಿರುಬಾಣ ಇರುವುದು. ಆರ್ತ ಸಂರಕ್ಷಣೆ ಅನ್ನೋದು ಕ್ಷತ್ರಿಯರಿಗೆ ಭೂಷಣ. ಹಾಗಾಗಿ ವೈರಿ ಯಾರು ಅನ್ನೋದು ಮುಖ್ಯ ಅಲ್ಲ, ರಕ್ಷಣೆ ಕೊಡಬೇಕಾದ್ದು ಕ್ಷತ್ರಿಯರಾದಂತಹ ನಮಗೆ ಭೂಷಣ. ಹಾಗಾಗಿ ಕೃಷ್ಣನಾದರೂ ಸರಿ ಗಯನಿಗೆ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ನನ್ನ ಬದ್ಧ ವೈರಿಯಾದಂತ ನಾನು ಯಾರನ್ನು ಕೊಲ್ತೇನೆ ಅಂತ ಹೇಳಿದನು ಅಂತಹ ಗಯನಿಗೆ ನಿನ್ನ ಗಂಡನಾದಂತಹ ಪಾರ್ಥ ರಕ್ಷಣೆ ಕೊಟ್ಟಿದ್ದಾನೆ. ಅದಕ್ಕೆ ನಾನು ಹೇಳುವುದು,
ಯಾರನ್ನು ನಂಬಬೇಕು, ಯಾರನ್ನು ಬಿಡಬೇಕು, ಯಾರನ್ನು ನಮ್ಮವರು ಅಂತ ನಾನು ಭಾವಿಸಿದನೋ ಅವರೇ ನನ್ನ ಬೆನ್ನಿಗೆ ಚೂರಿ ಹಾಕಿದ್ರಲ್ಲ ತಂಗಿ. ಸುಭದ್ರಿ ನುಡಿದಳು ಜನಲು ನೀಡಿದು ಸುಭದ್ರಿ ನುಡಿದಳು ನಿನಗೆ ಬಣ್ಣಿಸತಕ್ಕವಳೆ ನಿನಗೆ ಬಣ್ಣಿಸತಕ್ಕವಳೆ ನಗುತ್ತಾ ಏನಲು ಕೇಳು ಸುಭದ್ರೆ ನುಡಿದಳು ಇನ್ನು ಕತೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ, ಅದಕ್ಕೆ ನಾನು ಸಾಕ್ಷಿಯೂ ಆಗಿದ್ದೇನೆ. ಆದರೆ ಇಂದು ಸುಭದ್ರೆ ಕೇವಲ ನಿನ್ನ ತಂಗಿಯಾಗಿ ಉಳಿದಿಲ್ಲ, ಒಂದು ಮಗುವಿನ ತಾಯಿ ಅನ್ನುವ ನೆನಪು ನಿನಗೆ ಉಂಟೋ ಇಲ್ವೋ? ಮತ್ತೆ ನೀನು ಹೇಳಿದಕ್ಕೆಲ್ಲ ತಲೆ ಆಡಿಸಿ ಹೌದು ಅಂತ ಒಪ್ಪಿ ಕಣ್ಣೀರು ಹಾಕಿ ಹಾಗೆ ತಲೆ ತಗ್ಗಿಸಿ ಹೋಗುವಳು ಅಂತ ಭಾವಿಸಿದೀಯ ನೀನು? ಅಣ್ಣ ಅಲ್ಲ, ಮೊದಲು ನಾನು ಕತೆ ಹೇಳ್ತಾ ಇದ್ದದ್ದು. ಇದು ಕತೆ ಅಲ್ಲ, ಜೀವನ. ಇದು ಜೀವನವ? ನಡೆದದನ್ನು ಆಡಿದ ಕೃಷ್ಣನ ಜೀವನದ ಕತೆ ಅಂತ ಉಳಿದವರು ಒಪ್ಪಬಹುದು, ಆದ್ರೆ ನೀನು ಏನು ಅಂತ ನನಗೆ ಸ್ಪಷ್ಟವಾದ ಚಿತ್ರಣ ಉಂಟು. ಲೀಲಾ ವಿನೋದಿ ಆಗಲೇ ಸಾಂದರ್ಭಿಕವಾಗಿ ನೀನು ಆಡಿ ತೋರಿಸಿದೆ. ಕಪಟ ನಾಟಕ ರಂಗ, ಯಥಾರ್ಥ ಏನು ಅಂತ ಈಗ ಸ್ಪಷ್ಟವಾಯಿತಷ್ಟೇ. ನೀನು ಏನು ಹೇಳುವುದಕ್ಕೆ ತೊಡಗ್ತಿ ಅದು ಹಾಗೆ ಆಗಿರುವುದಕ್ಕೆ ಸಾಧ್ಯತೆಗಳಿರುವುದಿಲ್ಲ. ಅದನ್ನ ಸ್ಪಷ್ಟವಾಗಿ ನಾನು ಗ್ರಹಿಸಬಲ್ಲೆ. ಯಾರೋ ಒಬ್ಬ ಅಪರಿಚಿತ, ಯಾವನೊಬ್ಬ ದುಷ್ಟ ಇಂಥದ್ದನ್ನ ಮಾಡಿದ್ದಾನೆ, ಅವನಿಂದ ನಿನಗೆ ತೊಡಕಾಗಿದೆ, ಒಪ್ಪಿಕೊಳ್ಳಬಹುದಿತ್ತು. ಆದ್ರೆ ನೀನು ಆಡುವುದಕ್ಕೆ ತೊಡಗಿದ್ದು ಪಾರ್ಥ ಮಹಾಶಯನ ಕುರಿತಾಗಿ, ಅರ್ಜುನ ದೇವನ ಕುರಿತಾಗಿ. ಅಣ್ಣ, ಲೋಕದಲ್ಲಿ ಕೇವಲ ಮಾನುಷ ಮಿತಿಗಿರುವ ಸಂಬಂಧ ನಮ್ಮದಲ್ಲವಲ್ಲ. ನೀನು ಅಣ್ಣ ದೇವ, ನಾನು ತಂಗಿಯಾದರೂ ನಿನ್ನನ್ನು ದೇವನ ನೆಲೆಯಲ್ಲಿ ನಾನು ಕಾಣಬೇಕಾಗ್ತದೆ, ಪೂಜಿಸಬೇಕಾಗ್ತದೆ. ಅಷ್ಟೇ ಅಲ್ಲದೆ ಅರ್ಜುನ ದೇವರಿಗೂ ನಿನಗೂ ಇರುವ ಸಂಬಂಧ ಏನು ಪ್ರಪಂಚದಲ್ಲಿ, ಅದು ಜೀವ ದೇವರ ಸಂಬಂಧ. ಅಣ್ಣ, ಯಾರಲ್ಲಿ ಬೇಕಾದರೂ ಕೇಳಬಹುದು, ಬೇಡ ಅತಿ ಸನಿಹವನ್ನು ಇರಿಸಿಕೊಂಡಂತಹ ನಾನಾದರೂ ಸ್ಪಷ್ಟವಾಗಿ ಆಡಬಲ್ಲೆ. ಕರಿದಾದ ಕಲ್ಲು ಬಂಡೆಯನ್ನ ಕಂಡು, ಸುಟ್ಟು ಕರಕಾಲಾದ ಕಟ್ಟಿಗೆಯ ಕುರಡನ್ನು ಕಂಡು, ಎನ್ನ ರಸ ಕಣ್ಣು ಮುಚ್ಚಿ ಕಣ್ಣೀರೇ ಕಡಲಾದಂತಹ ಹೊತ್ತನ್ನು ನಾನು ಗಮನಿಸಿದ್ದೇನೆ. ಕೃಷ್ಣ 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 ಹೀಗೆ ನಾಲಗೆ ತುದಿಯಲ್ಲಿ ನಿನ್ನ ನಾಮ ಸ್ಮರಣೆಯನ್ನ ಮಾಡುತ್ತಾ ರೋಮಾಂಚನಗೊಂಡದ್ದನ್ನು ನಾನು ಗಮನಿಸಿದ್ದೇನೆ. ಅಂತಹ ಅರ್ಜುನ ದೇವ ನಿನಗೆ ಎರಡೆನಿಸುವುದಕ್ಕುಂಟೆ, ಅದಕ್ಕೆ ಆಡಿದ್ದು. ನಿನಗೆ ಬಣ್ಣಿಸತಕ್ಕ ಬಳೆ ಅಲ್ಲವೇ ಅಲ್ಲ. ನನ್ನವರ ಸ್ವಾಮಿ ನಿಷ್ಠೆ ಏನನ್ನುವುದನ್ನು ನಾನು ಚೆನ್ನಾಗಿ ಬಲ್ಲೆ, ನೀನೂ ತಿಳಿದವನೇ. ಹೀಗಿರುವಾಗ ಉಭಯರ ಮಧ್ಯೆ ಒಂದು ಪ್ರಕರಣ ನಡೆದು ಹೋಯಿತು. ಇಬ್ಬರು ಸಮಾನ ರೀತಿಯಲ್ಲಿ ಭಾಷೆಯನ್ನು ಮಾಡಿದ್ದೀರಿ. ಹೀಗಿರುವಾಗ ಪ್ರತಿಜ್ಞಾಬದ್ಧರಾದಂತಹ ನೀವುಗಳು ಪರಸ್ಪರ ಹೋರಾಡುವುದಕ್ಕೆ ಮುಂದಾಗಬೇಕು. ಸಾಕು ಸಾಕು, ನಾನು ಒಪ್ಪುವುದಿಲ್ಲ ಇದನ್ನ. ಅದು ನೀನುಂಟಲ್ಲ, ಈ ಲೋಕದ ಯಾವ ನಾರಿಯೂ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ. ನೀನು ಸುಳ್ಳೇ ಆಡು. ಯಾರನ್ನಾದ್ರೂ ಬಿಟ್ಟು ಕೊಡ್ತಾಳೆ, ತನ್ನ ಕೈ ಹಿಡಿದ ಗಂಡನನ್ನು ಯಾವ ಕಾಲಕ್ಕೂ ಭಾರತೀಯ ಸ್ತ್ರೀಯೊಬ್ಬಳು ಬಿಟ್ಟು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಹೌದು, ಮತ್ತೆ ಯಾಕೆ ಬಿಡಬೇಕು? ಹಾಗಾದ್ರೆ ನಿನ್ನನ್ನು ನಾನು ತಿರಸ್ಕಾರ. ನಾನು ಇಷ್ಟು ಹೇಳಿದ್ರು, ನಾನು ಅಣ್ಣ ಹೇಳಿದ್ದನ್ನು ನೀನು ಒಪ್ಪಿಕೊಳ್ಳುವುದಿಲ್ಲ. ನೀನು ನಗು ಮಾಡ್ತಿ, ನೀನು ನಗು ಮಾಡ್ತಿ. ಅದು ನಿನಗೆ ನಿಶ್ಚಯ ಭರಿಸುವಿರು ಹರಿ ನಗುತ್ತಾ, ನಿನಗೆ ನಿಶ್ಚಯ ಭರಿಸುವಿರು
ನಾರದ ನೆನೆಯಲು ಹರಿನಗುತ್ತ ಈ ಹೊಟ್ಟೆ ದೊಡ್ಡದಿದ್ದವನದ್ದು ಹಸಿವೆ ಗೊತ್ತಾಗುವುದಿಲ್ಲ, ಈ ಹಲ್ಲು ಎದುರಿದ್ದವನದ್ದು ದುಃಖ ಗೊತ್ತಾಗುವುದಿಲ್ಲ. ನಿನ್ನದು ಸರಿ ಉಂಟಲ್ಲ. ಹಾಗಾಗಿ ಕೃಷ್ಣ ಯಾವಾಗಲೂ ನಗುತ್ತಾ ಇರುವುದು. ಹಾಗಾಗಿ ಇವೆಲ್ಲ ಹೇಳುವುದು ಸುಳ್ಳೇ ಅಂತ ನೀನು ಭಾವಿಸು. ನೀನೇ ಅಲ್ಲ ಹೇಳುದು ನಗು ಸಹಜ ಧರ್ಮ, ನಗಿಸುವುದು ಪರಧರ್ಮ ಅಂತ. ಹೌದು, ಮತ್ತೆ ಹೌದು, ಪರಧರ್ಮ ನಗಿಸುವುದು. ಈಗ ನಾನು ಆಡುತ್ತಾ ಇದ್ದೇನಲ್ಲ, ಅದನ್ನು ಒಪ್ಪಿಕೊಳ್ಳುವುದಿಲ್ಲಲ್ಲ ನೀನು. ಮಾವ ಕಂಸನನ್ನು ನಗು ಮಾಡಿಕೊಂಡವನಿಗೆ ಏನೂ ಸಾಧ್ಯ ಇಲ್ಲ ಅಂತಿಲ್ಲ. ಈಗ ನಗುತ್ತಾ ನಗುತ್ತಾ ನನ್ನವರೇ ನನಗೆ ತಿರುಗಿ ಬಿದ್ದಿರಲ್ಲ. ನೀನೊಮ್ಮೆ ಸುಮ್ಮಗೆ ಹೇಳ್ಬೇಕು. ನಿನ್ನ ಗಂಡ ಹಾಗೆ ಮಾಡಿದ್ದಾನೆ ಅಂತ ನಾನು ಹೇಳಿದ್ರೆ ನೀನು ನಂಬುವುದಿಲ್ಲ. ನೀನು ಸುಳ್ಳೇ ಉಳಿದವರು ಬಂದು ಹೇಳಿದ್ರು ಕೂಡ ನೀನು ನಂಬುವುದಿಲ್ಲ. ನಿನ್ನ ಹಾಗೆ ಎಲ್ಲಿ ಅದು ರಕ್ಷಣೆ ಕೊಡ್ಲಿಕ್ಕುಂಟೆ ನರಸ? ನೀನು ನಂಬುವ ಹಾಗೆ ನಾನು ಮಾಡ್ತೇನೆ. ಅಂದ್ರೆ ಈ ಲೋಕದಲ್ಲಿ ಯಾರ ಪಂಗಡಕ್ಕೂ ಸಿಲುಕದ, ಯಾರ ಜೊತೆಯಲ್ಲಿಯೂ ತನ್ನನ್ನು ತೊಡಗಿಸಿಕೊಳ್ಳದ ಒಬ್ಬ ವ್ಯಕ್ತಿ ಇದ್ದಾನೆ. ಯಾರು? ಕರದಲ್ಲಿಗೆ ಬಾರದ, ಗಾನ ವಿಶಾರದ, ಅವನವ್ಯ ಶಾರದ, ಸತ್ಯವನ್ನು ಮೀರದ, ಕೋಪವನ್ನು ತೋರದ, ನಾರಂ ಜ್ಞಾನಂ ರಾತಿ ದದಾಶೀಲೆ ನಾರದಾಹ. ನರರ ಅಜ್ಞಾನವನ್ನು ಹೋಗಲಾಡಿಸಿ ಯಾವನು ಸುಜ್ಞಾನವನ್ನು ಕೊಡುವನು ಅವನಿಗೆ ನಾರದ ಅಂತ ಹೆಸರು. ಅವನಿಗೆ ಯಾವ ಪಕ್ಷವೂ ಇಲ್ಲ, ಮದುವೆ ಆಗ್ಲಿಲ್ಲ, ಹೆಂಡತಿ ಮಕ್ಕಳಿಲ್ಲ, ಹಾಗಂತ ಲೋಕವನ್ನೇ ತನ್ನ ಕುಟುಂಬ ಅಂತ ಭಾವಿಸಿದ್ದಾನೆ. ಅವ ಒಂದು ವೇಳೆ ಬಂದು ಹೇಳಿದ್ರೆ ಅವನ ಮಾತನ್ನು ನಂಬುತ್ತೀಯ ನೀನು? ಲೋಕದಲ್ಲಿ ಅವನಿಗೊಂದು ಹೆಗ್ಗಳಿಕೆ ಉಂಟು. ಈ ಬ್ರಹ್ಮರ್ಷಿಗಳು ಪ್ರಪಂಚದಲ್ಲಿ ಉತ್ತಮವಾದದನ್ನ ಯೋಚಿಸ್ತಾರೆ. ರಾಜರ್ಷಿಗಳಾದವರು ಅದನ್ನು ಅನುಷ್ಠಾನಕ್ಕೆ ತರಬೇಕು ಅಂತಾದ್ರೆ ದೇವರ್ಷಿ ನಾರದರ ಸಲಹೆ ಸೂಚನೆ ಬೇಕಾಗ್ತದೆ. ಅವರೇ ಬಂದು ಆಡ್ತಾರೆ ಅಂತ ಆದ್ರೆ ಒಂದು ಸಲ ಯೋಚಿಸಿ. ನಾನು ಎಣಿಸಿದ್ದೇ ತಡ. ಕೇಳ್ತದ ನಾರಾಯಣ ನಾರಾಯಣ ನಿನ್ನದೇ ನಾಮಸ್ಮರಣೆ ಒಳಗೆ ಬಂದಿದ್ದ ಒಮ್ಮೆ ಕೇಳಿ. ಇಂದು ನಾರದನು ಕಲಗಲುಗನು ಪರಿಹರಿಸಿ ರಕ್ಷಿಸುವುದು. ನಾರದನು ಕಲಗಲುಗನು ಪರಿಹರಿಸಿ ರಕ್ಷಿಸುವುದು ಅಣ್ಣ. ಅದೆಲ್ಲವೂ ಸತ್ಯ ಅನ್ನುವ ಹಾಗೆ ತನ್ನ ಮಾತುಗಳಿಂದ ಪ್ರಮಾಣವನ್ನು ಇಟ್ಟವರಿದ್ದಾರೆ. ಹಾಗಾದ್ರೆ ನಾನು ಅಪರಾಧ ಮಾಡಿದ್ದೇನೆ, ನೀನು ಆಡುತ್ತಿರುವುದು ಸುಳ್ಳು ಅನ್ನುವ ಹಾಗೆ ನಿನ್ನ ಮೇಲೆ ಪ್ರತಿಯಾಗಿ ಆರೋಪವನ್ನು ಮಾಡಿದ್ದೇನೆ. ಮೊದಲಾಗಿ ನನ್ನ ತಂಗಿಯನ್ನು ಮನ್ನಿಸಬೇಕು, ನನ್ನನ್ನು ಕ್ಷಮಿಸಬೇಕು. ಅಣ್ಣ ದೇವ, ಹಾಗೆಂದು ಯೋಚಿಸುವುದಕ್ಕುಂಟು. ತಿಳಿದು ಎನ್ನರಸ ನಿನ್ನಲ್ಲಿ ಹಾಗೆಯನ್ನು ಸಾಧಿಸುವುದಕ್ಕೆ ಮುಂದಾದದಲ್ಲವಲ್ಲ. ಸೂಕ್ಷ್ಮವಾಗಿ ಗಮನಿಸಿದ್ರೆ ಗ್ರಹಿಸಿದ್ರೆ ಪ್ರಕರಣದಲ್ಲಿ ಎಲ್ಲವೂ ನಾರದರ ನಿರ್ದೇಶನ. ಅವರಿಗೆ ಎಚ್ಚರಿಕೆಯ ಮಾತುಗಳನ್ನು ಆಡಬಹುದಿತ್ತು. ಗಯಾನಿನು ಮಾಡಿದ್ದು ತಪ್ಪು, ಅಪರಾಧ. ನೇರವಾಗಿ ಕೃಷ್ಣನ ಪದಯುಗ್ಮಗಳಿಗೆ ಮಣಿದು ನಿನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಮುಂದಾಗುವುದಕ್ಕೆ ಅವಕಾಶ ಸಿದ್ಧವಾಗ್ತದೆ ಅನ್ನುವ ಹಾಗೆ ತಿಳಿ ಹೇಳುತ್ತಿದ್ದರೆ ಅವನಿಲ್ಲಿಗೆ ಬರುವುದಕ್ಕೆ ಮನಸ್ಸು ಮಾಡ್ತಿರ್ಲಿಲ್ಲವೇ? ನಾರದರು ಅದನ್ನು ಆಡ್ಲಿಲ್ಲ. ಕಾಮ್ಯಕ ವನದ ಕಡೆಗೆ ಬೆರಳು ಮಾಡಿ ಎನ್ನ ಅರಸರನ್ನ ದೃಷ್ಟಿಯಾಗಿಸಿ ನೇರವಾಗಿ ಅಲ್ಲಿ ಹೋಗಿ ಸತ್ಯವನ್ನು ಮುಚ್ಚಿ ಮೊದಲಾಗಿ ಪ್ರಾಣ ಭಿಕ್ಷೆಯನ್ನು ಕೇಳಿ ಆ ಬಳಿಕ ಸತ್ಯವನ್ನು ಬಿತ್ತರಿಸುವಂತೆ ನಾರದರ ನಿರ್ದೇಶನವಾಗಿದೆ. ಅಣ್ಣ, ಮೊದಲೇ ಅವರಿಗೊಂದು ಮಾತುಂಟು ಪ್ರಪಂಚದಲ್ಲಿ. ಕಲಹಪ್ರಿಯ, ಕಲಹ ಭೋಜನ, ಜಗಳವನ್ನು ಗಂಟಿಕ್ಕುವವನು ನಾರದ, ಆರೋಪ ಮಾಡುವುದಲ್ಲ. ಹಾಗೆಂದು ಈವರೆಗೆ ಲೋಕದ ಮಂದಿಗಳು ಯಾವ ಮಾತುಗಳನ್ನು ಅವರ ಕುರಿತಾಗಿ ಆಡಿದ್ರು ಅದನ್ನು ಹೌದು ಅಂತ ನಾರದರು ತನ್ನ ನಿರ್ದೇಶನ ನಿರೂಪಿಸಿದ ಹಾಗಾಗ್ಲಿಲ್ಲವೇ? ಏನೇ ಇರಲಿ, ನಾನು ಯೋಚಿಸುವುದು ಅದನ್ನಲ್ಲ. ಪ್ರತಿಜ್ಞಾಬದ್ಧನಾದಂತಹ ನೀನು ಯಾವ ಕಾಲಕ್ಕೂ ಹಠದಿಂದ ಹಿಂದೆ ಸರಿಯುವುದಕ್ಕಿಲ್ಲ. ಅಲ್ಲದೆ ನೀನು ಆಡಿದ ಭಾಷೆ ಪ್ರಪಂಚದಲ್ಲಿ ಭಂಜಿಯಾಗುವುದಕ್ಕಿಲ್ಲ. ಆದರೆ ಎನ್ನರಸ ಅವರ ಬುದ್ಧಿ ಏನು ಅಂತ ನನಗೆ ಸ್ಪಷ್ಟವಾಗಿ ತಿಳಿದಿದೆ. ಕ್ಷಾತ್ರ ಧರ್ಮ, ಆತತ್ರಾಣ ಪರಾಯಣರು. ರಕ್ಷಿಸುತ್ತೇನೆ, ನಿನ್ನ ಪ್ರಾಣವನ್ನು ಉಳಿಸುತ್ತೇನೆ, ತಪ್ಪಿದಲ್ಲಿ ಅಗ್ನಿ ಕುಂಡಕ್ಕೆ ನಾನು ಮುಖ ಮಾಡ್ತೇನೆ. ಹೀಗೆ ಆಡಿದ ಅರ್ಜುನ ದೇವ ತನ್ನ ಮಾತನ್ನು ಯಾವ ಕಾಲಕ್ಕೂ ಮರೆಯುವುದಕ್ಕಿಲ್ಲ, ಮೀರುವುದಕ್ಕಿಲ್ಲ. ಇಬ್ಬರೂ ಸರಿ ಸಮಾನವಾಗಿ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಮುಂದಾದಿರಿ ಎಂದಾದರೆ ಮತ್ತೇನು? ನನ್ನ ಕುರಿತಾಗಿ ಯೋಚಿಸಬೇಕು ಅಣ್ಣ.
ನೀನೇ ಒಲಿದಿಟ್ಟ ಮಂಗಳಸೂತ್ರದ ಸೌಭಾಗ್ಯ. ಅಣ್ಣನಾದ ಬಲರಾಮ ಎಲ್ಲಿ ಕೌರವನ ಮನೆಗೆ ನನ್ನನ್ನು ಮದುವೆ ಮಾಡಿಕೊಡ್ತಾನೆ ಅನ್ನುವ ಹಾಗೆ ದುಃಖ ಮಾನಸಳಾಗಿದ್ದ ವೇಳೆಗೆ ನನ್ನ ಆಂತರ್ಯವನ್ನು ತಿಳಿದವು. ನನ್ನ ಅಂತರಂಗದಲ್ಲಿ ಇದ್ದಂತಹ ಅರ್ಜುನನ ಕುರಿತಾಗಿ ಪ್ರೇಮವನ್ನು ತಿಳಿದವು. ನನ್ನ ಬದುಕಿಗೊಂದು ಗತಿಯನ್ನು ಕೊಟ್ಟೆ. ಅರ್ಜುನ ದೇವನಿಗೆ ನನಗೆ ಸತಿಯಾಗಿ ಬದುಕುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟೆ. ನೀ ಅನುಗ್ರಹಿಸಿದ ಓಲೆಯ ಸೌಭಾಗ್ಯ, ಹಣೆಯ ಕುಂಕುಮದ ತಿಲಕ. ಅಣ್ಣ, ಸೆರೆಗೊಡ್ಡಿ ಬೇಡ್ತೇನೆ, ವೈದವ್ಯ ದೀಕ್ಷೆ ನನಗೆ ದಕ್ಕ ಕೂಡದು. ಈ ಪ್ರಕರಣವನ್ನು ನೀನೇ ಸುಖಗೊಳಿಸಬೇಕು ಅಣ್ಣ, ನೀನೇ ಸುಖಗೊಳಿಸಬೇಕು. ಈ ಪ್ರಕರಣ ಸುಖಾಂತ್ಯವಾಗಬೇಕು ಅಂತಾದ್ರೆ ಇದಕ್ಕೆ ನಾನು ಮನಸ್ಸು ಮಾಡುವುದು, ನೀನು ಮನಸ್ಸು ಮಾಡು. ಅರಸ ಸಂಧಾನ ಮಾಡಿ ಸೌಭದ್ರೆ ತಂಗೆಮ್ಮ ಸೌಭದ್ರೆ ನೀನು ಮನಸ್ಸು ಮಾಡಬೇಕು. ನಾನು ಅದಕ್ಕಾಗಿ ಒಂದು ಉಪಾಯ ಹೇಳ್ತೇನೆ. ಏನದು? ಈ ಕ್ಷಣವೇ ನೀನು ಈ ಮನೆ ಬಿಟ್ಟು ಹೋಗಬೇಕು. ಮನೆ ಬಿಡಬೇಕೆ? ಅಳುವುದು ಯಾಕೆ ನೀನು? ನನ್ನ ಮನೆ ಬಿಟ್ಟೇ ಹೋಗಬೇಕು ಅಂತ ಹೇಳಿದ್ದಲ್ಲ. ಮತ್ತೆ ಮನೆಯನ್ನು ಬಿಟ್ಟು ಕಾಮ್ಯಕಾವನಕ್ಕೆ ಹೋಗಬೇಕು. ಹೋಗಿ ನಿನ್ನ ಗಂಡನನ್ನು ಕಾಣಬೇಕು. ಕಂಡು ಅವರಲ್ಲಿ ಸಂಧಾನವನ್ನು ಮಾಡಬೇಕು. ಸಂಧಾನ ಯಾವ ರೂಪದಲ್ಲಿ ಆದರೂ ಏನು? ನನ್ನ ಶತ್ರುವಾದಂತಹ ಗಯನನ್ನು ಬಿಡಿಸಿಕೊಂಡು ನೀನು ಬರಬೇಕು. ಒಂದೊಮ್ಮೆಗೆ ಅವ ಬಿಡದೆ ಹೋದರೆ ನಾಳೆ ಕೃಷ್ಣಾರ್ಜುನ ಕಾಳಗ ಪ್ರಾರಂಭವಾಗುತ್ತದೆ. ಮೈತ್ರಿಗೆ ಯಾರು ಅಂತ ಕೇಳಿದ್ರೆ ಕೃಷ್ಣಾರ್ಜುನರು. ಅಂತಹ ಮಿತ್ರಭಾವವನ್ನು ಹೊಂದಿದ ನಾವೇ ಕಾಳಗವನ್ನು ಮಾಡಿದರೆ ನಮಗೆ ಆಗದೇ ಇದ್ದಂತಹ ಕೌರವಾದಿಗಳು ಕೈತಟ್ಟಿ ಚಪ್ಪಾಳ ತಟ್ಟಿ ಕುಣಿಯುತ್ತಾರೆ ಎಂಬಂತಹ ವಿಷಯವನ್ನು ಹೇಳಿ ಈ ಕೃಷ್ಣಾರ್ಜುನ ಕಾಳಗವನ್ನು ತಪ್ಪಿಸುವುದಕ್ಕೆ ನನ್ನ ವೈರಿಯಾದ ಗೈರನ್ನು ನೀನು ಬಿಡಿಸಿಕೊಂಡು ಬಂದರೆ ನಿನ್ನದಾದಂತಹ ಮಾಂಗಲ್ಯ ಭಾಗ್ಯ ಸುಭದ್ರವಾಗಿ ಉಳಿಯುತ್ತೆ. ಸುಭದ್ರೆಯ ರಾಯಭಾರ ಅಣ್ಣ ಹರಸಿ ಕಳುಹಿಸಿ ಕೊಡ್ತಿ ಅಂತಾದ್ರೆ ಕೂಡಿದಷ್ಟು ಪ್ರಯತ್ನ ಪಡ್ತೇನೆ. ಹೋಗಿ ಬಾ. ಹೋಗಿ ಬರ್ತೇನೆ. ಎಂದ ಮಾತನು ಕೇಳಿಸಿ ಗೋವಿಂದ ನೀನೇ ಗತಿಯನುತ ಅರವಿದ ಮುಖಿ ನಡೆದಳು ವರ ಮಹಾಕಾವನಗೆ
ಗೋವಿಂದ ನೀನೇ ಗತಿಯೇ. ಪರಿಪಾಲಿಸು ಶ್ರೇಯಾಂಸಿ ಬಹುವಿಘ್ನಾನಿ. ಈ ವಾಕ್ಯ ಮತ್ತೆ 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 ಪಾಂಡವರ ಬದುಕಿನಲ್ಲಿ ನೆನಪಾಗುವಂತಹ ಸ್ಥಿತಿಯೇ ಯಾಕೆ ಬರ್ತದೋ ನನಗೆ ಅರ್ಥವಾಗುವುದಿಲ್ಲ. ಕಡು ಬಡತನದ ಜೀವನ ಅನ್ನುವುದಕ್ಕಾಗಿ ದುಃಖವಲ್ಲ, ಆದರೆ ಯಾವುದನ್ನು ಯಾವ ಕಾಲದಲ್ಲೂ ಆಚರಿಸುವಲ್ಲಿ ಆಲೋಚಿಸಬೇಕಾಗಿತ್ತು ಅಂತಹದೇ ಅನಿವಾರ್ಯವಾಗಿ ಪಾಂಡವರ ಬದುಕಿನಲ್ಲಿ ಬರ್ತದೆ ಅಂತಾದರೆ ನಾವೀ ನಿರ್ಣಯವನ್ನು ಹೇಗೆ ಸ್ವೀಕರಿಸುವುದಕ್ಕೆ ಸಾಧ್ಯವಾದೀತು? ದ್ಯೂತದ ಮೂಲಕವಾಗಿ ಸಕಲವನ್ನು ಸೋತು ಕಾಡು ಸೇರಿ ಧರ್ಮ ಪರಿಪಾಲನೆಯಿಂದ ಬದುಕು ಸಾಗಿಸ್ತೇವೆ ಅಂತ ಭಾವಿಸಿದರೆ ಇನ್ನೇನು ವನವಾಸದ ಅವಧಿ ಮುಗೀತಾ ಬಂತು. ಅಜ್ಞಾತವಾಸವೊಂದನ್ನು ಉತ್ತರಿಸಿದರೆ ಮರಳಿ ನಮ್ಮ ಸಾಮ್ರಾಜ್ಯವನ್ನು ಸೇರುವ ಸದವಕಾಶ ಒದಗುತ್ತದೆ. ಈ ಯೋಚನೆಯಿಂದ ನಾವಿದ್ದರೆ ವಿಪತ್ತೊಂದು ತನಗರಿವಿಲ್ಲದೆ ತಾನಾಗಿಯೇ ಬಂತಲ್ಲ, ಸ್ವೀಕರಿಸಲೋ ಬಿಡಲೋ ಅನಿವಾರ್ಯ ಆಗಿ ಹೋಯಿತು. ಕ್ಷಾತ್ರ ಪಂಥಾನುಸಾರವಾಗಿ ಬದುಕು ಸಾಗಿಸಿದ ನಾವು ಆರ್ತತ್ರಾಣ ಪರಾಯಣತೆಯನ್ನು ಬಿರುದಾಗಿ ಹೊಂದಿರಬೇಕಾದವರು. ಕಾಲಿಗೆ ಬಿದ್ದು ಕಣ್ಣೀರಿಳಿಸಿದವನನ್ನು ಹೊರಗೈಯಿಂದ ತಟ್ಟಿ ಹೋಗು ನಡೆ ಹೀಗೆ ಕಳುಹಿಸುವುದಕ್ಕೆ ಸಾಧ್ಯವಾಗುತ್ತದೆಯೇ? ಪಾಂಡವರ ಬದುಕಿನಲ್ಲಿ ಬಂದವನ ದುಃಖವನ್ನು ವಿಚಾರಿಸಿ ಅವನಿಗೆ ಅಭಯವನ್ನಿತ್ತು ಸಂರಕ್ಷಿಸ್ತೇನೆ ಅನ್ನುವಂತಹ ನಿಲುಮೆಯಿಂದ ಅವನನ್ನು ನಾವು ವಶದಲ್ಲಿರಿಸಿಕೊಳ್ಳುವುದಕ್ಕೆ ಸಿದ್ಧರಾದರೆ ಬಂದಂತಹ ಆಪತ್ತನ್ನು ಅವನ ಆಡಿದ. ಕೃಷ್ಣ ವಿರೋಧಿ ಎಲ್ಲ ಆಗುವುದಕ್ಕೆ ಧನಪತಿಯ ಸುಕುಮಾರ. ಆದರೆ ಕೃಷ್ಣ ವಿರೋಧದ ಮೂಲಕವಾಗಿ 8 ದಿನದ ಸೂರ್ಯಾಸ್ತಮಾನಕ್ಕಿಂತ ಮುನ್ನ ಗಂಟಲನ್ನು ಕತ್ತರಿಸುವಂತಹ ಕೃಷ್ಣನ ಪ್ರತಿಜ್ಞೆಯಂತೆ ಪ್ರಾಣ ಕಳ್ಕೊಳ್ಬೇಕಾದ ಭೀತಿಯನ್ನು ಹೊಂದಿದ್ದೇನೆ, ಸಂರಕ್ಷಿಸಬೇಕು. ಆಕಾಶವೇ ತಲೆಯ ಮೇಲೆ ಕಳಚಿ ಬಿದ್ದ ಅನುಭವ ಆಗಿ ಹೋಯಿತು ನನಗೆ. ನಿತ್ಯ ನೆಲವೇ ಕುಸಿದಂತಹ ಸ್ಥಿತಿಯಾಗಿ ಹೋಯಿತು. ಯಾವನ ಸಂರಕ್ಷಣೆಯನ್ನು ರಕ್ಷಾಕವಚವಾಗಿ ಸದಾ ನಮ್ಮ ಬದುಕಿನಲ್ಲಿ ಒದಗಿದೆ ಅಂತ ನಾವು ಭಾವಿಸಿದೆವು, ಅಂತಹ ನಮ್ಮ ಆರಾಧ್ಯನಾದಂತಹ ಶ್ರೀಕೃಷ್ಣನನ್ನು ವಿರೋಧಿಸಿ ಇವನನ್ನು ಉಳಿಸಿಕೊಳ್ಳಬೇಕಾದಂತಹ ಒಂದು ಸ್ಥಿತಿಯನ್ನು ಸ್ವೀಕರಿಸುವುದಕ್ಕೆ ಹೇಗೆ ಸಾಧ್ಯ? ಹಾಗೆಂದು ವಿರೋಧ ಕೃಷ್ಣನಲ್ಲಿ ಅನ್ನುವ ಕಾರಣಕ್ಕಾಗಿ ದೇವಕಿ ಸುತನಾಣೆಯಾಗಿ ಸಂರಕ್ಷಿಸ್ತೇನೆ ಅನ್ನುವ ಹಾಗೆ ಆಡಿದ ಮಾತನ್ನು ಮರೆತು ನಮ್ಮನ್ನು ನಾವು ಉಳಿಸಿಕೊಳ್ಳುವುದಕ್ಕಾಗಿ ಹಿಂದೆ ನಿಲ್ಲುವುದು ಎಷ್ಟು ಸರಿ?
ಸರಿಯಾದ ನಿರ್ಣಯವನ್ನು ಕೈಗೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ. ಆದರೆ ಅಣ್ಣನಾದ ಧರ್ಮಮೂರ್ತಿ ಧರ್ಮರಾಜನೇ ಕೊನೆಗೊಂದು ನಿರ್ಣಯವನ್ನು ಘೋಷಿಸಿದ. ಧರ್ಮಚರಿತವಾದ ಮತಿಯನ್ನು ಸದಾಕಾಲ ಹೊಂದಿರುವವನು, ಋಷಿಮುನಿಗಳಿಂದಲೂ ಮನ್ನಣೆಯನ್ನು ಕೈಗೊಂಡವನು ಅಂಥವ ಏನು ಹೇಳಿದ? ರಕ್ಷಿಸಬೇಕಾದಂತಹ ಹೊಣೆಯನ್ನು ನಮಗೆ ಯಾವ ಕಾರಣಕ್ಕೂ ಅಲ್ಲಗಳೆಯುವುದಕ್ಕಾಗುವುದಿಲ್ಲ. ಒಂದು ವೇಳೆ ರಕ್ಷಿಸುವುದಕ್ಕಾಗಿ ಹೊರಟಲ್ಲಿ ನಮ್ಮನ್ನೀ ತನಕ ಸಂರಕ್ಷಿಸಿಕೊಂಡು ಬಂದ ಕಾವ ದೈವವಾದ ಕೃಷ್ಣನಲ್ಲಿ ನಮಗೆ ಸಾವು ಸಮನಿಸ್ತದೆ ಅಂತಾದರೆ ಸತ್ತಾದರೂ ಅವನನ್ನು ಸೇರೋಣ. ಆದರೂ ಸಂರಕ್ಷಿಸಬೇಕಾದಂತಹ ಕರ್ತವ್ಯಕ್ಕೆ ನಾವು ವಿಮುಖರಾಗುವುದಕ್ಕಿಲ್ಲ. ಅಬ್ಬಾ, ಸ್ವಲ್ಪ ಸಮಾಧಾನ ಸಿಕ್ಕಿತು. ಅಲ್ಲದೇ ಇದ್ದದ್ದನ್ನು ಆಚರಿಸುವುದಕ್ಕೆ ಮುಂದಾದನು ಅಂತ ಆತಂಕ ಬಂದದ್ದು. ಯಾವಾಗ ಧರ್ಮರಾಯನ ಅಸ್ತುಮುದ್ರೆ ಬಿತ್ತೋ ನಮಗೆ ಸಮಾಧಾನ ಆಯಿತು. ವಿವರಿಸಿ ಅವ ಹೇಳಿದ, ಮಾವ ಕಂಸನ ಕೊಂದ ಭಾವ ಹಾಗೆ ಎಂಬುದನ್ನು ಭಾವಿಸದೆ ಕೃಷ್ಣ ಕಂಸವಧೆಯನ್ನು ಮಾಡಿದ. ಕೇವಲ ಕಂಸ ನನಗೆ ವಿರೋಧಿ ಅನ್ನುವ ಭಾವಕ್ಕಾಗಿ ಕೊಂದದ್ದಲ್ಲ, ಮಾಡಬೇಕಾದ ಕರ್ತವ್ಯ ಅನ್ನುವ ಕಾರಣಕ್ಕಾಗಿ ಒದಗಿ ಬಂದವನು ಸಂಬಂಧಿಕ, ಸೋದರ ಮಾಮ, ಪಿತೃಸ್ಥಾನೀಯ ಅನ್ನುವುದನ್ನು ಯೋಚಿಸದೆ ಅವನನ್ನು ಕೊಲ್ಲುವಂತಹ ಕರ್ತವ್ಯದಲ್ಲಿ ಕೃಷ್ಣ ಮುಂದೆ ಹೋಗಿದ್ದಾನೆ. ಭಗವಂತನನ್ನು ಅನುಸರಿಸುವ ಭಕ್ತರು ಅಂದರೆ ಭಗವಂತ ಹಾಕಿಕೊಟ್ಟಂತಹ ಹಾದಿಯಲ್ಲಿ ನಡೆಯುವುದಕ್ಕೆ ಮುಂದಾಗಬೇಕಾದದ್ದು, ಕರ್ತವ್ಯಕ್ಕಾಗಿ ಸಂಬಂಧ ಮರೆತು ವ್ಯವಹರಿಸಬೇಕಾದದ್ದು ಬದ್ಧತೆ. ಇದನ್ನು ತೋರಿಸಿಕೊಟ್ಟ ಕೃಷ್ಣನಾನುಯಾಯಿಗಳಾಗಿ ಕೃಷ್ಣನ ವಿರೋಧವನ್ನಾದರೂ ನಮ್ಮ ಕರ್ತವ್ಯಕ್ಕಾಗಿ ನಾವು ಮಾಡಲೇಬೇಕಾಗ್ತದೆ. 5 ಮಂದಿಗಳು ಒಟ್ಟಾಗಿ ಎದುರಿಸೋಣ. ಹೀಗೆ ಅವ ಹೇಳಿದ ಮೇಲೆ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗಿದೆ. ಆದರೂ ಮನಸ್ಸಿನ ಮೂಲೆಯಲ್ಲಿ ಒಂದು ಅಳುಕು. ಕೃಷ್ಣ ಕೇವಲ ದೇವರು ಮಾತ್ರ ಅಲ್ಲಲ್ಲ, ನಮಗೆ ಭಾವನೂ ಹೌದಲ್ಲ. ಅವನ ತಂಗಿಯನ್ನು ಕೊಟ್ಟಿದ್ದಾನೆ. ನನ್ನ ಹೆಂಡತಿ ಸುಭದ್ರೆ ತವರು ಮನೆಯಲ್ಲಿರುವವಳು. ಈ ಪ್ರಕರಣವನ್ನು ತಿಳಿದರೆ ಎಷ್ಟು ನೊಂದುಕೊಳ್ತಾಳೋ, ಅವಳಿಗೆ ಹೇಗೆ ಮುಖ ತೋರಿಸುವುದಕ್ಕೆ ಸಾಧ್ಯ ನಾಳೆ? ಈ ಭಾವವೊಂದು ಅಂತರಂಗವನ್ನು ಬಾಧಿಸುತ್ತಾ ಇದೆ. ಎಲ್ಲ ಕೃಷ್ಣನೇ ಪರಿಹಾರ ಮಾಡಬೇಕಷ್ಟೇ. ಅನ್ಯಮನಸ್ಕನಾಗಿ ಭವಿಷ್ಯದ ಕುರಿತಾದ ಚಿಂತನೆಯಲ್ಲೇ ಕಾಲವನ್ನು ಕಳೆಯುತ್ತಿರುವ ನನಗೆ ಪಕ್ಕನೇ ನಿನ್ನ ಆಗಮನ ಅವಗಾಹನೆಗೆ ಬರಲಿಲ್ಲ. ನಿಧಾನವಾದ ಗತಿಯಲ್ಲಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿರಿಸುತ್ತಾ ನಡೆಯುತ್ತಾ ಮುಂದೆ ಬಂದು ನನ್ನ ಕಾಲುಗಳ ಬುಡದಲ್ಲಿ ಕುಸಿದು ಕುಳಿತಿರುವೆ. ನಿನ್ನ ತೋಳಿಗೆ ಕೈ ಕೊಟ್ಟು ನಿನ್ನನ್ನು ಎತ್ತರಕ್ಕೆ ಏರಿಸಿ ನಿನ್ನ ಮುಖವನ್ನು ಅವಲೋಕಿಸಿದರೆ ಏನೇ ಇದು
ಗುಣಾಢ್ಯೆಯಾದ ನೀನು ಯಾರ ಮುಂಭಾಗದಲ್ಲಿ ಹೇಗೆ ವ್ಯವಹರಿಸಬೇಕು ಅನ್ನುವ ವಿವೇಕವನ್ನು ಹೊಂದಿದವಳು. ಹೌದು. ಎಷ್ಟೋ ಕಾಲದ ಆಮೇಲೆ ಸತಿಪತಿಯರು ನಾವು ಪರಸ್ಪರರು ಮುಖಾಮುಖಿಗಳಾಗಿದ್ದೇವೆ. ಈ ಸನ್ನಿವೇಶದಲ್ಲಿ ಎಷ್ಟೊಂದು ಉತ್ಸಾಹದಿಂದ ನೀನಿರಬೇಕಿತ್ತು ಅಲ್ಲ. ನಿನ್ನ ಮನದಲ್ಲಿ ಯಾವ ದುಗುಡ ಬಂದಿದ್ದರು ಪತಿಯ ಮುಖ ನಿರುಗಿಸುವಂತಹ ಕಾಲಕ್ಕೆ ಆ ದುಃಖವನ್ನು ಮರೆಗೊಳಿಸಿ ನಗುವಿನ ತೆರೆಯಲ್ಲಿ ದುಃಖವನ್ನು ಅಡಗಿಸಿ ವ್ಯವಹರಿಸುವಲ್ಲಿ ನೀನು ಮುಂದೆ ಆಗಬೇಕಿತ್ತು. ಅದಕ್ಕೆ ಬದಲಾಗಿ ಯಾವುದೋ ಒಂದು ಹೊರೆ ಹೊತ್ತವರ ಹಾಗೆ ಮುಖವನ್ನು ಕಂದಿಸಿಕೊಂಡು ಬಂದಿದ್ದಿ ಅಂತಾದರೆ ಅದು ಅಪಾರ್ಥಕ್ಕೆ ಎಡೆ ಮಾಡಿಕೊಡುತ್ತದೆ. ದ್ವಾರಕೆಯಲ್ಲಿ ಎಲ್ಲರೂ ಕ್ಷೇಮಿಗಳೇ ತಾನೆ? ಎಲ್ಲರೂ ಕ್ಷೇಮದಿಂದಿದ್ದಾರೆ. ಬಿಡು, ಅವರ ಆರೋಗ್ಯದ ಬಗ್ಗೆ ಮಾತ್ರ ಕೇಳಿದ್ದಲ್ಲ, ಅವರ ಚಿತ್ತ ಸ್ವಾಸ್ಥ್ಯದ ಬಗ್ಗೆ ಕೇಳಿದ್ದೆ ನಾನು. ದೊಡ್ಡಣ್ಣ ಸಣ್ಣಣ್ಣ ಎಲ್ಲರೂ ಕುಶಲಿಗರು. ಆಮೇಲೆ ದೊಡ್ಡ ಅತ್ತಿಗೆಯಿಂದ ಪ್ರಾರಂಭ ಆಗಿ ಸಣ್ಣ ಅತ್ತಿಗೆಯವರೆಗೆ ಎಲ್ಲರೂ ಕ್ಷೇಮ. ಕಂದನಾದ ಅಭಿಮನ್ಯು ಅವನು ಶುಭದಿಂದ ಇದ್ದಾನೆ. ಸುಭದ್ರ, ಯಾರ ಕುರಿತು ಕೇಳಿದರೂ ಎಲ್ಲರೂ ಕ್ಷೇಮ ಅಂತ ಹೇಳುತ್ತಿ. ಆದರೆ ಹೇಳುವ ನಿನ್ನ ನುಡಿಯಲ್ಲಿ ಉತ್ಸಾಹ ಇಲ್ಲ, ನಿನ್ನ ಮುಖದಲ್ಲಿ ನಗು ಇಲ್ಲ. ಏನಾಯ್ತೆ? ಏನು ಬಂದೆ? ಲಾಲಿಸಬೇಕು. ಪೇಳುವೆ ನಿನ್ನ ಮನಸ್ಸಿನ ಘನ ವ್ಯಥೆಯ ಪೇಳುವೆ ಎನ್ನ ಮನಸ್ಸಿನ ಘನ ವ್ಯಥೆಯ ಇನಿಯ ಮನಸ್ಸಿನ ಘನ ವ್ಯಥೆಯ ಸ್ವಾಮಿ, ಕರುಣೇಣಿಯನ್ನ ಕಾವುದು. ಹೀಗೆ ಆಡಿ ನಿಮ್ಮ ಆಡಿದಾವರೆಗಳಿಗೆ ಎರಗಿ ಕಣ್ಣೀರಿಳಿಸುವುದಕ್ಕೆ ನಾನು ಮುಂದಾದೆ. ನನಗೆ ಕಣ್ಣೀರಿಳಿಸುವುದಕ್ಕೆ ನಿಮ್ಮ ಸನ್ನಿಧಾನವಲ್ಲದೆ ಮತ್ತೆ ಇದಕ್ಕಿಂತ ಹಿರಿದಾದ ಸ್ಥಳ ಮತ್ತೊಂದು ಸಿಗುತ್ತದೆಯೇ ಹೇಳಿ? ಪರಮಾಶ್ರಯ ಪತಿಯದ್ದೇ ಹೌದು ಪತ್ನಿಯಾದವಳಿಗೆ, ಹಾಗೆಂದು ಕಣ್ಣೀರಿಳಿಸಲಿಕ್ಕೆ ಬಂದದ್ದ? ಅದಲ್ಲ. ನೀವೇ ಕೇಳಿದ್ರಿ, ಹೆಂಡತಿಯಾದವಳು ಗಂಡನನ್ನ ಎದುರುಗೊಳ್ಳುವ ವೇಳೆಗೆ ಈ ಬಗೆಯಿಂದ ಬರಬಹುದೇ? ಅಲ್ಲ, ಕೂಡದು. ಈ ವಿಚಾರವನ್ನು ನಾನು ಚೆನ್ನಾಗಿ ತಿಳಿದವಳೆ. ಎಂತಹ ವಿಷಮ ಸಂದರ್ಭವೇ ಆಗಿರಲಿ, ಪತಿಯಾದವನು ಮನೆಗೆ ಬರುವಾಗ ಅಥವಾ ಪತಿಯಾದವನನ್ನು ಕಾಣುವುದಕ್ಕೆ ಹೆಂಡತಿಯಾದವಳು ಹೋಗುವ ವೇಳೆಗೆ ನಗು ಮೊಗದಿಂದಲೇ ಹೋಗಬೇಕು. ನಗು ಮೊಗದಿಂದಲೇ ಗಂಡನನ್ನು ಸ್ವಾಗತಿಸಿಕೊಳ್ಳಬೇಕು. ಇದು ಆಕೆಗೆ ಹದಿಬದೆಯ ಧರ್ಮ. ಇದು ಪ್ರವಚನಕ್ಕಲ್ಲ, ಅಲ್ಲ, ಆಚಾರಕ್ಕೂ ಹೌದಲ್ಲ, ಕೇವಲ ನುಡಿಗಷ್ಟೇ ಸೀಮಿತವಾದುದಲ್ಲ. ಇದು ನಡೆಯಲ್ಲಿ ಆಚರಣೆಯಲ್ಲಿ ಕಾಣಿಸಿಕೊಳ್ಳತಕ್ಕದ್ದು. ಅಷ್ಟು ಗೊತ್ತಿದ್ದು ಮತ್ತೆ ಯಾಕೆ ಮುಖ ಹೀಗಾಗಿದೆ? ಪ್ರಭುವೇ, ಎಷ್ಟು ಪ್ರಯತ್ನ ಪಟ್ಟರು ನಗುಮುಖದಿಂದ ನಿಮ್ಮನ್ನು ಮಾತನಾಡಿಸುವುದಕ್ಕೆ ಯತ್ನಿಸಿದ್ರು ಮತ್ತೆ ಒತ್ತಿ 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 ಕಣ್ಣೀರ ಹನಿಗಳು ನನ್ನ ಕಣ್ಣ ಅಂಚಿನಿಂದ ಕೆಳಗೆ ಬೀಳುತ್ತಿವೆ. ನನ್ನ ಕೆನ್ನೆಯನ್ನು ಒದ್ದೆ ಮಾಡುತ್ತಿವೆ ಅಷ್ಟೇ. ಕಟ್ಟೆ ಹರಿದು ಹರಿದು ಹೋಗುತ್ತಿರುವಂತಹ ನೀರಿನಂತೆ ನಿನ್ನ ಕಣ್ಣಿಂದ ನೀರು ಜಾರ್ತಾ ಇದೆ. ಹೌದು ಪ್ರಭುವೇ, ನಾನಾಗಿ ಬರಲಿಲ್ಲ, ಬರಬಾರ್ದು ಅಂತ ಅಲ್ಲ. ಆದರೂ ಅಣ್ಣದೇವ ಕಳುಹಿಸಿಕೊಟ್ಟಿದ್ದಾನೆ, ಈ ಕಡೆಗೆ ಸಾಗಿ ಬಂದಿದ್ದೇನೆ. ಅಣ್ಣ ಕಳುಹಿಸಿದ್ದೇನೆ? ಹೌದು. ಯಾವಣ್ಣ? ಕೃಷ್ಣದೇವ. ಸ್ವಾಮಿ, ನನ್ನ ಅಂತರಂಗವನ್ನು ಬಲ್ಲಮ ಕೃಷ್ಣ. ನಾನು ಮನಸ್ಸಿನಲ್ಲಿ ಒಂದು ಯೋಚಿಸಿದರೆ ತಕ್ಷಣದಲ್ಲಿ ಅದು ಕಾರ್ಯರೂಪಕ್ಕೆ ಬರುವ ಹಾಗೆ ಅವನ ಅನುಗ್ರಹ ಒದಗಿ ಬರ್ತದೆ. ಪ್ರಾಮಾಣಿಕವಾಗಿ ಹೇಳು,
ನಿನ್ನನ್ನೊಮ್ಮೆ ನೋಡಬೇಕು, ನಿನ್ನಲ್ಲಿ ನಾಲ್ಕು ಮಾತನಾಡಬೇಕು ಅನ್ನೋ ಬಯಕೆಯನ್ನೇ ನಾನು ಹೊಂದಿದ್ದೆ. ಆ ಯೋಚನೆಯಲ್ಲಿರುವಾಗಲೇ ನೀನೇ ಬಂದೆ. ನನಗೂ ಮನಸ್ಸಿತ್ತು ನಿಮ್ಮಲ್ಲಿ ಮಾತನಾಡಿಸಬೇಕು, ನಿಮ್ಮ ಸೇವೆಯನ್ನು ಮಾಡಬೇಕು ಅಂತ. ಆದರೆ ಯೋಗವೋ ದೌರ್ಭಾಗ್ಯವೋ ಗೊತ್ತಿಲ್ಲ, ಈ ಬಗೆಯಿಂದ ಇನ್ನು ಒಂದಾಗಿದ್ದೇವೆ. ಅಲ್ಲ, ಬಹಳ ಕಾಲದಿಂದ ಅಪೇಕ್ಷಿಸಿದವಳು ಅಂತಲೂ ಆಡುತ್ತಿ, ಬರುವಾಗ ಆತಂಕವನ್ನು ಅನುಭವಿಸ್ತಿ, ಅದು ಯಾಕೆ? ಆತಂಕಕ್ಕೆ ಬಲವಾದ ಕಾರಣವಿದೆ ಪ್ರಭುವೆ. ಏನು? ನಮ್ಮವರೆಲ್ಲರನ್ನು ಗಮನಿಸಿದ್ದೇನೆ, ಆದರೆ ಒಂದು ಹೊಸ ಪರಿಚಯ, ಹೊಸ ಮುಖವನ್ನು ನೋಡಿದೆ. ಕುಬೇರನ ಮಗನಾದಂತಹ ಗಯನಾಮಕ ಈ ಕಡೆಗೆ ಬಂದನೆ. ದ್ಯೂತಾಡಿ ಸಕಲವನ್ನು ಕಳಕೊಂಡು ಪಾಂಡವರು ಬಡವರಾದರು ಅಂತ ಪ್ರಪಂಚದವರು ನಮ್ಮ ಬಗ್ಗೆ ಆಡಿದರು. ಪಾಂಡವರ ಶ್ರೀಮಂತಿಗೆ ಎಷ್ಟು ಕೇಳಿದರೆ ಕುಬೇರನ ಮಗನೇ ನಮ್ಮಲ್ಲಿದ್ದೇನೆ, ಅಷ್ಟು ಶ್ರೀಮಂತಿಗೆ ಉಂಟು ಪಾಂಡವರಿಗೆ. ರಕ್ಷಣೆ ಕೊಡಬೇಕು ಅಂತ ನಿಮ್ಮಲ್ಲಿ ಅಂಗಲಾಚಿ ಬೇಡಿಕೊಂಡನಂತೆ. ಕೊಡುವುದಕ್ಕೆ ನೀವು ಮನಸ್ಸು ಮಾಡಿದ್ದೀರಂತೆ. ಅಲ್ಲದೆ ಅವನ ಪ್ರಾಣ ಪಕ್ಷಿಯನ್ನು ಕಾಯ್ದಿರಿಸಿಕೊಳ್ಳುವುದಕ್ಕೆ ಬೇಕಾಗಿ ಇಲ್ಲಿಯೇ ಅವನಿಗೆ ಇದ್ದುಕೊಳ್ಳುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಿರಂತೆ. ದೇಹಿ ಅಂತ ಯಾಚಿಸಿ ಬಂದವರಿಗೆ ನಾಸ್ತಿ ಅಂತ ಕಳುಹಿಸಲಿಕ್ಕುಂಟ ನಾವು. ಹಾಗಾದ್ರೆ ಇದು ಯಥಾರ್ಥವೇ? ನಿಜವೇ? ಮೋಸವಾಯಿತು ಪ್ರಭುವೆ, ನಾವು ಮೋಸ ಹೋಗಿದ್ದೇವೆ. ಅವನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನೀವು ಪ್ರತಿಜ್ಞಾಬದ್ಧರಾಗಿದ್ದೀರಿ. ಸುಭದ್ರ, ಅವಜ್ಞೆಯಿಂದ ನೀನು ಆಡುವವಳಲ್ಲ, ಅಲ್ಲ, ಆಲೋಚಿಸದೆ ನುಡಿಯುವುದಿಲ್ಲ. ನೀನೊಂದು ವಾಕ್ಯ ಹೇಳಿದರೆ ಸರಿಯಾಗಿ ಆಲೋಚಿಸಿಯೇ ನುಡಿದಿದ್ದಿ ಎನ್ನುವುದು ಅದಕ್ಕೆ ನಿರ್ಣಯವೇ. ಹೌದು. ಒಂದು ಮಾತು ಬಹಳ ಇಷ್ಟ ಆಯ್ತು ನನಗೆ. ಏನು? ನಮಗ ಮೋಸ ಮಾಡಿದ್ದಾರೆ ಅಂತ ನಿನ್ನ ಬಾಯಿಂದ ಬರಲಿಲ್ಲ. ಅಲ್ಲ, ನಮಗ ಮೋಸ ಆಗಿದೆ. ಮೋಸ ಆಗುವುದಿರ್ತದೆ ಈ ಪ್ರಪಂಚದಲ್ಲಿ, ಆದ್ರೆ ಇನ್ನೊಬ್ಬರು ಮೋಸ ಮಾಡುವಂತಹ ಸ್ಥಿತಿ ಇರಬಾರದು, ಅಷ್ಟೇ ಇರುವುದು. ಅದು ಹೌದು. ನಮಗೆ ಯಾರೋ ಮೋಸ ಮಾಡಿದ್ದಲ್ಲ, ಮೋಸ ಆಗಿದೆ ಅಲ್ವಾ? ಹೌದು. ಅದೇ ಹೇಗೆ ಹೇಳ್ತೀನಿ, ವಿಧಿ ಚೋದಿತವಾಗಿ ನಾವು ಮೋಸ ಹೋದವರಿದ್ದೇವೆ. ಯಾಕಾಡಿದೆ? ಕ್ಷಾತ್ರ ತೇಜಸ್ಸಿಗೆ ಅನುಗುಣವಾಗಿ ನೀವು ಆಡಿದಂತಹ ಪ್ರತಿಜ್ಞಾ ವಾಕ್ಯ, ಬಂದಗೇನ ಪ್ರಾಣವನ್ನು ಉಳಿಸಿಕೊಡ್ತೇನೆ ಅನ್ನುವ ಹಾಗೆ ಅದಿರಲಿ ಪ್ರಭುವೆ. ಪ್ರತಿಜ್ಞೆಗೆ ಮುಂದಾದವರು ನೀವೋರ್ವರೇ ಅಲ್ಲ, ಮತ್ತೆ ನನ್ನ ಅಣ್ಣದೇವನು ಪ್ರತಿಜ್ಞೆಯನ್ನ ಮಾಡಿದ್ದಾನೆ. ಅವನಿಗೇನು ಪ್ರತಿಜ್ಞೆ? ನಾಳೆ ಸಂಜೆಗೆ ತಲ್ಲವಂತೆಯೇ ಕೌರವನೆಂಬ ಪರಿಗಾಸ್ಯ ಮಾಡ್ಬರದೆ, ಕೌರವನೆಂಬ ಪರಿಗಾಸ್ಯ ಮಾಡ್ಬರದೆ, ದರೆಯಳು ಬಡವರಿಗೆ ತರವಲ್ಲ ಇನಿಯನಿ ಲಾಲಿದಯ ಪೇಳುವಿಲ್ಲ ಮನದಿನ ಘನಗತೆಯ, ಪೇಳುವಿಲ್ಲ ಮನದಿನ ಘನಗತೆಯ, ಇನಿಯ ಇನಿಯ ಯಾಕಾಡಿದೆ? 8 ದಿವಸದ ಒಳಗಾಗಿ ಗಯನ ಗಂಟಲು ಕತ್ತರಿಸ್ತೇನೆ, ತಪ್ಪಿದ್ರೆ ಅಗ್ನಿಕುಂಡ ಪ್ರವೇಶವನ್ನ ಮಾಡ್ತೇನೆ. ಹೀಗೆ ನನ್ನ ಅಣ್ಣದೇವನು ಪ್ರತಿಜ್ಞಾಬದ್ಧನಾಗಿದ್ದಾನೆ. ಹೌದಂತೆ, ಇದನ್ನು ನೀವು ತಿಳಿದಿರುವಿರಷ್ಟೇ. ಈಗ ಗೊತ್ತಾಗಿದೆ. ಅಣ್ಣನೂ ಪ್ರತಿಜ್ಞಾಬದ್ಧನು, ನೀವು ಆಡಿದ ಮಾತನ್ನು ಉಳಿಸಿಕೊಳ್ಳುವ ಉತ್ಸುಕತೆಯಲ್ಲಿ ಇದ್ದೀರಿ. ಹೀಗೆ ಪರಸ್ಪರ ತೊಡಗಿಸಿಕೊಂಡಿರಿ ಎಂದಾದರೆ ಪರಿಣಾಮ ಏನು ಪ್ರಭುವೆ? ಈಗ ನಾಳೆ ಸಂಜೆಗೆ ಮೊದಲು ಗಯನನ ತಲೆ ಕತ್ತರಿಸದೆ ಹೋದ್ರೆ ನಿನ್ನ ಅಣ್ಣನಿಗೆ ಏನಾಗ್ತದೆ? ಅಗ್ನಿಕುಂಡ ಪ್ರವೇಶ. ಅಗ್ನಿಕುಂಡ ಪ್ರವೇಶ ಮಾಡಬೇಕಾಗ್ತದೆ. ನಾಳೆ ಸಂಜೆಯ ತನಕ ಗಯನನ್ನು ಸಂರಕ್ಷಿಸದೇ ಇದ್ದರೆ ನೀವು ಅಂಥದ್ದನ್ನೇ ಉಪಕ್ರಮಿಸಬೇಕು. ನಾನು ಅಗ್ನಿಗೆ ಹಾರಬೇಕಾಗ್ತದೆ. ಅದೇ ಪರಸ್ಪರ ಉಳಿಸಿಕೊಳ್ಳುವ ಭರದಲ್ಲಿ ಅಥವಾ ಕತ್ತರಿಸುವ ಭರದಲ್ಲಿ ಉಭಯರು ಮುಂದಾದಿರಿ ಎಂದಾದರೆ ಪರಿಣಾಮ ಏನು ಪ್ರಭುವೆ? ದುರ ಹೋರಾಟ, ಸಂಘರ್ಷ. ಇಬ್ಬರು ಮಾನವರ ನಡುವೆ ನಡೆಯುವಂತಹ ಹೋರಾಟ ಅದಲ್ಲ, ದೇವ ಮತ್ತು ಜೀವನ ನಡುವೆ ಆಗುವಂತಹ ಹೋರಾಟ. ಕೃಷ್ಣ ದೇವನಿದ್ದಾನೆ, ಕೇವಲ ಮಾನುಷನಷ್ಟೇ ಅಲ್ಲವಲ್ಲ. ಈಗ ಬಿಟ್ಟು ಕೊಡದೇ ಇದ್ರೆ ಯುದ್ಧಕ್ಕಾದ್ರೂ ನಿನ್ನಣ್ಣ ಸಿದ್ಧನೇ ಅಲ್ವಾ? ಹೌದು, ಯುದ್ಧಕ್ಕಾದ್ರೂ ಬರೋದು ಅಂತಲೇ ತೀರ್ಮಾನ. ಯುದ್ಧಕ್ಕಾದ್ರೂ ಬದ್ಧನಾಗಿದ್ದಾನೆ.
ಯುದ್ಧವಾದರೆ ಮತ್ತೇನು? ಆಹಾ, ಪರಸ್ಪರ ಪ್ರೇಮ ಬಾಂಧವ್ಯದಿಂದ, ಪರಸ್ಪರ ಆತ್ಮೀಯತೆಯಿಂದ ಭಾವಮೈದುನರು, ನಾವು ಗೆಳೆಯರಿದ್ದೇವೆ, ನಾವು ಸಂಬಂಧಿಕರಿದ್ದೇವೆ, ಹೀಗೆ ಅಡಿಗಡಿಗೂ ತೋಷ ವಾಕ್ಯಗಳನ್ನಾಡಿದ ಕೃಷ್ಣ ಹಾಗೂ ಅರ್ಜುನ ಇಂದು ಪರಸ್ಪರ ಮುಖಾಮುಖಿಗಳಾಗಿದ್ದಾರೆ, ಹೋರಾಡುವುದಕ್ಕೆ ಮುಂದಾಗಿದ್ದಾರೆ. ಹೀಗೆ ಕೌರವಾದಿಗಳು ಆಡಿಕೊಳ್ಳುವುದಕ್ಕೆ, ಕರೆತಟ್ಟಿ ನಗೆ ಮಾಡುವುದಕ್ಕೆ, ಅಪಹಾಸ್ಯದ ವಾಕ್ಯಗಳನ್ನಾಡುವುದಕ್ಕೆ ನಾವೇ ಅವಕಾಶವನ್ನು, ವೇದಿಕೆಯನ್ನು ಒದಗಿಸಿಕೊಟ್ಟ ಹಾಗಾಗ್ತದೆ. ದುರ ಸಂಘಟಿಸಿತು ಅಂತಾದರೆ ಕೌರವರೆಮ್ಮ ಪರಿಹಾಸ್ಯ ಮಾಳ್ಪರಂತೆ. ಹೀಗಿರುವಾಗ ಅಂತಹ ಅನಾಹುತಕ್ಕೆ, ಅಂತಹ ವಿಪರೀತಕ್ಕೆ ತಿಳಿದು ಅವಕಾಶವನ್ನು ಮಾಡಿಕೊಡಕೂಡದು ಅನ್ನುವ ಹಾಗೆ ಅಣ್ಣದೇವ ಸ್ಪಷ್ಟವಾಗಿ ಆಡಿದ್ದಾನೆ. ಸುಭದ್ರ, ಪ್ರಭುವೇ, ಕೃಷ್ಣಾರ್ಜುನರಲ್ಲಿ ಕಾಳಗ ಒಂದು ಒದಗಿದರೆ ನಮ್ಮ ವಿರೋಧಿಗಳಾಗಿಯೇ ಪ್ರಪಂಚದಲ್ಲಿ ತಮ್ಮನ್ನು ತಾವು ಘೋಷಿಸಿಕೊಂಡ ಕೌರವಾದಿಗಳು ನಮ್ಮನ್ನು ಪರಿಹಾಸ್ಯ ಮಾಡುತ್ತಾರೆ. ಅದು ಬಿಡು, ಅವರ ಪರಿಹಾಸ್ಯಕ್ಕೆ ಯಾವ ಮೌಲ್ಯವೂ ಇಲ್ಲ. ಅವರು ಕೃಷ್ಣಾರ್ಜುನರು ಕಾಳಗ ಮಾಡಿದರೆ ಮಾತ್ರ ಪರಿಹಾಸ್ಯ ಮಾಡುವುದಲ್ಲ, ಪಾಂಡವರನ್ನೇ ಪರಿಹಾಸ್ಯ ಮಾಡುವುದು ಅವರ ಹಣೆ ಬರಹ. ಸತ್ಯವನ್ನು ಮೀರಕೂಡದು, ಧರ್ಮಕ್ಕೆ ಚ್ಯುತರಾಗಕೂಡದು ಅನ್ನುವುದಕ್ಕಾಗಿ ಆಡಿದ್ದು ದ್ಯೂತ ಕಪಟವೇ ಆದರೂ ಒದಗಿ ಬಂದ ಪರಿಣಾಮದಂತೆ ವನವಾಸಕ್ಕಾಗಿ ನಾವೆಲ್ಲರೂ ಹೊರಟು ಬರಲಿಲ್ವ? ಹೌದು. ಹೊರಟು ಬರುವ ಕಾಲಕ್ಕೆ ಅವರೇನು ಹೇಳಿದರು? ಒಂದು ಹಸುವನ್ನು ಅನುಸರಿಸಿಕೊಂಡು 5 ಮಂದಿ ಹೋರಿಗಳು ಹೋಗ್ತಾ ಇದ್ದಾವೆ ಅಂತಲೇ ಕೈ ತಟ್ಟಿ ನಗಾಡಿದ್ದಲ್ವ? ನಾವು ಧರ್ಮ ಮಾರ್ಗದಲ್ಲಿ ನಡೆದಾಗಲೂ ಅವರು ಮಾಡಿದ್ದು ಪರಿಹಾಸ್ಯವೇ. ಈಗ ಅವರ ಪರಿಹಾಸ್ಯ ಬರ್ತದೆ ಅಂತ ನಾವು ದ್ರೌಪದಿಯನ್ನು ಬಿಟ್ಟು ಬಿಡ್ಲಿಕ್ಕಾಗ್ತದೆ? ಇಲ್ಲ. ಅವರು ಮಾಡೋದು ಮಾಡಲಿ, ಏನು ಬೇಕಾದ್ರೆ ಆಗಲಿ. ಅದಲ್ಲ, ಊರವರು ಏನು ಹೇಳ್ತಾರೆ ಅನ್ನುವುದಕ್ಕಿಂತಲೂ ಊರಿನಲ್ಲಿ ನಾವು ಹೇಗಿರಬೇಕು ಅನ್ನುವುದನ್ನು ಮೊದಲು ನಾವು ಯೋಚಿಸಬೇಕು, ಅಷ್ಟೇ ಅಲ್ವ ಇರೋದು. ಇದೀಗ ನಿನ್ನ ಅಣ್ಣನ ಅಭಿಪ್ರಾಯವನ್ನು ನಿನ್ನ ಮುಂಭಾಗದಲ್ಲಿ ಇರಿಸಿದ್ದು. ಹೌದು ಪ್ರಭು, ಅಲ್ವಾ? ಇದು ಅಣ್ಣನ ಆಳಾಗಿ ನೀನು ಅವ ಹೇಳಿದ ಮಾತನ್ನು ಹೇಳಿದ್ದು ಸರಿ. ಅದಕ್ಕೆ ನಿನ್ನದನ್ನು 10 ವಾಕ್ಯ ಸೇರಿಸಲಿಕ್ಕೂ ಆಗುವುದಿಲ್ಲ, 2 ವಾಕ್ಯ ಬಿಡ್ಲಿಕ್ಕೂ ಆಗುವುದಿಲ್ಲ. ಅಣ್ಣ ಹೇಳಿದ್ದನ್ನು ಹೇಳಬೇಕು, ಸರಿ, ಅದು ಹೋಗಲಿ. ಈಗ ಅಣ್ಣನನ್ನು ಹೊರತುಪಡಿಸಿದರೆ ನಿನಗೆ ನಿನ್ನದ್ದೇ ಆದಂತಹ ಸ್ವಯಂ ನಿರ್ಣಯವನ್ನು ಕೈಗೊಳ್ಳುವ ಸಾಮರ್ಥ್ಯ ಇಲ್ಲವೋ? ಇದೆ. ಈಗ ಈ ಪ್ರಕರಣಗಳಲ್ಲಿ ಇತ್ತಂಡದವರು ನಿನಗೆ ಸಮಾನರೇ ಅಲ್ವಾ? ಈಗ ಅಣ್ಣನನ್ನು ಬಿಡ್ಲಿಕ್ಕೆ ಉಪಾಯ ಇಲ್ಲ, ಗಂಡನನ್ನು ಹೇಗೂ ಬಿಡ್ಲಿಕ್ಕೆ ಆಗುವುದಿಲ್ಲ. ಇದೆರಡರ ಮಧ್ಯದಲ್ಲಿ ಈಗ ನಿನ್ನ ಅಭಿಪ್ರಾಯ ಎಂತದ್ದು? ಸ್ವಾಮಿಯೇ, ಬೇಡುವೆ ಬಿಟ್ಟು ಕೊಡಬೇಕು ಗಯನಾನಿಯೋ ಕಡುದೈನ್ಯದಿಂದ ನಾನು ಬೇಡುವೆ ಬಿಟ್ಟು ಕೊಡಬೇಕು ಗಯನಾನಿಯೋ ಬಿಟ್ಟು ಕೊಡಬೇಕು ಗಯನಾನಿಯೋ ಒಡೆಯನ ಭಾಷೆಯನ್ನು ಸಲ್ಲಿಸಬೇಕು ಒಡೆಯನ ಭಾಷೆಯನ್ನು ಸಲ್ಲಿಸಬೇಕು ಸಿಡನುಡಿ ಬೇಡುವೆನು ಬಿಟ್ಟು ಕೊಡಬೇಕು ಗಯನನಿಯೋ ಕಾಂತ ಅಷ್ಟೆಲ್ಲವೂ ನಿಮ್ಮ ಸಮ್ಮುಖದಲ್ಲಿ ಬಿತ್ತರಿಸಿದ್ದೇನೆ. ಆದರೂ ಒಲಿದು ನನ್ನ ಆಂತರ್ಯವನ್ನ ಹೇಳಿಕೊಳ್ಳುವುದಕ್ಕೆ ನೀವು ಹಿರಿದು ಮನಸ್ಸಿನಿಂದ ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಪ್ರಭುವೇ, ನಾವಿಂದು ಬಡವರಾಗಿದ್ದೇವೆ, ನಾವು ನಿರ್ಗತಿಕರಾಗಿದ್ದೇವೆ. ಅಣ್ಣನಾದರೂ ಬಲವಂತನಿದ್ದಾನೆ, ದೇವನಿದ್ದಾನೆ. ದೇವನಾದ ಸರ್ವೋತ್ತಮನಾದ ಅವನಲ್ಲಿ ನಾವು ಹಾಗೆಯನ್ನು ಸಾಧಿಸುವುದಕ್ಕೆ ಮುಂದಾಗಿದ್ದೇವೆ.
ವೀರ ಪಾರ್ಥನ ಮಡದಿ ಸುಭದ್ರೆ, ರಥೆಯ ಸೂನು ಅರ್ಜುನ ದೇವನ ಮಡದಿ ಸುಭದ್ರೆ, ನನ್ನ ಬದುಕಿನಲ್ಲಿ ಯಾವ ಕಾಲಕ್ಕೂ ದೀನತೆ ಬರ್ತದೆ ಅಂತ ನಾನು ಭಾವಿಸಿರ್ಲಿಲ್ಲ, ನಿರೀಕ್ಷಿಸಿರ್ಲಿಲ್ಲ, ಬರುವುದಕ್ಕೆ ಸಾಧ್ಯವೂ ಇಲ್ಲ. ಕೃಷ್ಣನಿಗೆ ತಂಗಿಯಾದರೂ ಪಾರ್ಥನಿಗೆ ಮಡದಿಯಾದರೂ ನಿಮ್ಮ ಸಮ್ಮುಖದಲ್ಲಿ ಸನ್ನಿಧಾನದಲ್ಲಿ ಸೆರೆಗುಡ್ಡಿ ನಿಂತಿದ್ದೇನೆ ಪ್ರಭುವೆ, ತಲೆಬಾಗಿ ನಿಂತಿದ್ದೇನೆ. ಪತಿಯ ಮುಂಭಾಗದಲ್ಲಿ ಸೆರೆಗುಡ್ಡಿ ಯಾಚಿಸುವುದು ಪತಿಯ ಬಡತನ ಅಲ್ಲ, ಸಂಸ್ಕಾರ. ಹೌದು, ಬೇರೇನೂ ಅಲ್ಲ. ಕಡು ದೈನ್ಯದಿಂದ ಕೇಳುತ್ತಿದ್ದೇನೆ, ಏನು? ದೀನಳಾಗಿ ಆರ್ತಳಾಗಿ ಕೇಳುತ್ತಿದ್ದೇನೆ. ಗಯನನ್ನ ಬಿಟ್ಟು ಬಿಡಿ, ಕೃಷ್ಣದೇವರಲ್ಲಿ ಹಗೆಯನ್ನು ಸಾಧಿಸುವ ಮನಸ್ಸನ್ನು ಬಿಟ್ಟು ಬಿಡಿ, ಒಡೆಯನ ಭಾಷೆಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಮಾಡಿಕೊಡಿ. ಬಲ್ಲಿದರ ಹಗೆ ಬಡವರ್ಗೆ ತರವಲ್ಲ, ಒಡೆಯನ ಭಾಷೆಯನ್ನು ಸಲ್ಲಿಸಬೇಕಾದಂತಹ ಕರ್ತವ್ಯವನ್ನು ಮನಗಂಡು ಪ್ರಾಣ ಸಂರಕ್ಷಿಸ್ತೇನೆ ಅನ್ನುವ ಹಾಗೆ ಅಭಯವನ್ನಿತ್ತು ವಚನಬದ್ಧತೆಯಿಂದ ಉಳಿಸಿಕೊಂಡ ಗಯನನ್ನು ಬಿಟ್ಟು ಬಿಡಬೇಕು. ಬದುಕುವುದಕ್ಕೆ ದಾರಿ ಹೇಳ್ತೀಯೋ, ಸಾಯುವುದಕ್ಕೆ ದಾರಿ ಸೂಚಿಸ್ತೀಯ? ಏನು ಒಬ್ಬ ವಾಚಾಳಿ ಆಡಿದಂತಹ ವಾಕ್ಯಗಳಲ್ಲ ಅದು. ವಂಶೋತ್ಪನ್ನನಾದ, ಮೂರು ಲೋಕದ ಗಂಡ ಅನ್ನುವಂತಹ ನೆಗಳ್ತಗೆ ಪಾತ್ರನಾದ, ಧರ್ಮಾನುಜಾತನಾದಂತಹ ಧರ್ಮರಾಯನ ತಮ್ಮನಾದಂತಹ ಪಾರ್ಥನ ನಾಲಗೆಯಿಂದ ಹೊರಗೆ ಜಾರಿದ ಮಾತುಗಳು. ಏನು ಮೌಲ್ಯ ಇಲ್ಲದೆ ಇದ್ದ ಸಂತೆಯ ಸರಕೆಂದು ಭಾವಿಸಿದೆಯಾ ಅದನ್ನು? ನಮ್ಮ ನಾಲಗೆಯ ಮೌಲ್ಯವನ್ನು ನಾವೇ ಕಳಕೊಂಡರೆ ಪ್ರಪಂಚದಲ್ಲಿ ಮತ್ತೆ ನಮಗೆ ಯಾವ ಸ್ಥಾನವೂ ಇಲ್ಲ. ಮತ್ತೊಂದೇ ಇರುವುದು, ಕೊನೆಯದ್ದು ಸ್ಮಶಾನದಲ್ಲಿ ಸ್ಥಾನ ಮಾತ್ರ. ಮಾನವಾಧೀಶನನ್ನಿಸಿಕೊಂಡಂತಹ ಧರ್ಮಪ್ರಭು ರಾಜಸೂಯಾವಭೃತವನ್ನು ಪೂರೈಸಿ ಅಖಂಡ ಭೂಮಂಡಲದ ಸಾರ್ವಭೌಮನಾಗಿ ಶಾಸ್ತ್ರಾರ್ಥವಾಗಿ ಅಭಿಷೇಚನವನ್ನು ಹೊಂದಿದಂತಹ ಮಹಾತ್ಮ, ಅಂತವನ ತಮ್ಮ ಸಂರಕ್ಷಿಸ್ತೇನೆ ಅನ್ನುವ ಹಾಗೆ ವಚನವಿತ್ತು. ಉಳಿಸಿಕೊಂಡಂತಹ ಗಯನನ್ನು ಬಿಟ್ಟುಕೊಟ್ಟರೆ ಕೊರತೆ ಯಾವನಿಗೆ? ನನಗಲ್ಲ, ಮಾನವಾಧೀಶನನ್ನಿಸಿಕೊಂಡಂತಹ ಧರ್ಮಪ್ರಭುವಿಗೆ. ತವರು ಮನೆಯೇ ಇರಬಹುದು, ಆದರೂ ಮದುವೆಯಾಗಿ ಪತಿಗೃಹವನ್ನು ಸೇರಿದ ಮೇಲೆ ತವರು ಮನೆಯನ್ನು ಪತಿಗೃಹವನ್ನು ಯೋಚಿಸುವಂತಹ ಕಾಲಕ್ಕೆ ಪತಿಗೃಹವೇ ಸ್ವಂತ ಮನೆ, ತವರು ಮನೆ ಅನ್ನುವುದು ಅನ್ಯಗೃಹ. ಹೆಣ್ಣಾದವಳಿಗೆ ತವರಿನ ಸಂಬಂಧವೆಲ್ಲ ಪತಿಯ ಕಡೆಯ ಸಂಬಂಧಕ್ಕಿಂತ ಆಮೇಲಿನದ್ದು. ಹೆಣ್ಣಾದವಳು ಅನುಸರಿಸಬೇಕಾದದ್ದು ಯಾರನ್ನು? ಒಬ್ಬಳಾಕೆ ಸಾಧ್ವಿಯಾದವಳ ಕರ್ತವ್ಯವೇನು? ಮಾನಿನಿ ಮಣಿ. ಹೀಗೆ ಪ್ರಪಂಚದಲ್ಲಿ ಮಾನಿತಳಾಗುವುದು ತಾನು ತನ್ನ ಮಾನವನ್ನು ಮೀರದೆ ಬದುಕಿದ ಕಾಲಕ್ಕೆ. ಮಾನ ಅಂದರೆ ಮೈ ಮುಚ್ಚಿಕೊಳ್ಳುವ ಸ್ಥಿತಿ ಅನ್ನುವುದಲ್ಲ ಅರ್ಥ, ಪರಿಧಿ ಅಂತ ಅರ್ಥ. ಒಂದು ಅಳತೆ, ಅಳತೆ ಮೀರಿ ಹೆಣ್ಣಾದವಳು ವ್ಯವಹರಿಸಿದರೆ ಅದು ತನ್ನ ಪತಿಗೆ ತಾನು ತಂದು ಕೊಡುವಂತಹ ಸಾವು ಅಂತ ಅರ್ಥ. ಒಬ್ಬ ವಿದ್ವಾಂಸನನ್ನಿಸಿಕೊಂಡವನಿಗೆ ತುಂಬಿದ ಸಭೆಯಲ್ಲಿ ಆಗುವ ಅಪಮಾನ ಮರಣ ಸದೃಶವಾದಂತಹ ಪರಿಣಾಮವನ್ನು ಒದಗಿಸಿಕೊಡುತ್ತದೆ. ಸುಭದ್ರಾ, ಸ್ವಾಮಿ, ನೀನು ಕೃಷ್ಣನ ತಂಗಿಯೇ ಆಗಿದ್ದರು ಪಾರ್ಥಾನುಕೂಲೆಯಾಗಿ ಯೋಚಿಸಬೇಕೇ ಹೊರತು
ಕೃಷ್ಣನಿಗೆ ಅನುಕೂಲವಾದದ್ದನ್ನೆಲ್ಲ ಚಿಂತಿಸಬೇಕಾದದ್ದು. ಧರ್ಮರಾಯ ಪ್ರಭುವಿನ ಮಾನ ಉಳಿಸಿಕೊಳ್ಳುವಂತಹ ಮಾತುಗಳು ನಿನ್ನಿಂದ ಬರಬೇಕೇ ಹೊರತು ದ್ವಾರಕೆಯ ಮಾನವನ್ನೆಲ್ಲ ನೀನು ಆಲೋಚಿಸಬೇಕಾದದ್ದು. ದೌಮ್ಯಾದಿಗಳು ಸೇರಿದಂತಹ ಮಹಾಸಭೆಯಲ್ಲಿ ಗಯನಿಗೆ ಜೀವದಾನವನ್ನಿತ್ತು ನಾನು ಸಂರಕ್ಷಿಸಿದವ. ಅದಕ್ಕೆ ತಪ್ಪಿದೆ ಅಂತಾದರೆ ಅದು ನನಗೆ ಜೀವಚ್ಛವವಾಗುವಂತಹ ದುಸ್ಥಿತಿಯನ್ನು ಒದಗಿಸಿಕೊಡ್ತದೆ. ಕೈ ಹಿಡಿದ ಗಂಡನನ್ನುಳಿದು ಅನ್ಯ ಪುರುಷನನ್ನು ಅನುಸರಿಸಿದ ಸತಿ, ವಿದ್ವಾಂಸನಾದವನಿಗೆ ತುಂಬಿದ ಸಭೆಯಲ್ಲಿ ಆಗುವ ಅಪಮಾನ, ಮಾನವಾದೀಶನಿಗೆ ತಾನೇ ಮಾಡಿದಂತಹ ಆಜ್ಞೆಗೆ ತನ್ನ ಮುಂಭಾಗದಲ್ಲೇ ಬರುವಂತಹ ಭಂಗ, ಇವು ಮೂರು ಶಸ್ತ್ರವಿಲ್ಲದ ವಧೆ ಎಂದು ಶಾಸ್ತ್ರ ಸಾರಿತು. ತ್ರಿವಾರವಾಗಿ ಯೋಚಿಸಿದರು. ರಕ್ಷಿಸ್ತೇನೆ ಅನ್ನೋ ಹಾಗೆ ವಚನಬದ್ಧತೆಯನ್ನು ಹೊಂದಿ ಉಳಿಸಿಕೊಂಡಂತಹ ಗಯನನ್ನು ಬಿಟ್ಟು ಬಿಡಬೇಕೆ? ನನ್ನ ಬಲದಿಂದ ರಕ್ಷಿಸ್ತೇನೆ ಅಂದದ್ದು ನಾನು. ದೇವಕಿ ಸುತನಾಣೆಯಾಗಿಯೂ ನಿನ್ನನ್ನು ರಕ್ಷಿಸುವೆ. ನಾನೀಗ ವಚನಬದ್ಧತೆಯನ್ನು ಮೀರಿದನಾದರೆ ಬರುವ ದೋಷ ಯಾವುದು? ಲೋಕದ ದೇವನಾಗಿ ಮಾನಿತನಾದಂತಹ ಕೃಷ್ಣನ ಸಾನ್ನಿಧ್ಯಕ್ಕೆ ಬರುವ ಕೊರತೆ. ಆ ಅಚ್ಯುತಂಗೆ ನಾನು ಅಳುಕುತ್ತೇನೆ. ಯಾಕೆಂದರೆ ನಾನು ಮುದ್ರೆ ಇಟ್ಟದ್ದು ಅಚ್ಯುತನದ್ದು. ಅಚ್ಯುತನ ಮುದ್ರೆ ಇಟ್ಟು ವಚನಬದ್ಧನಾದವನು ಈಗ ಅದನ್ನು ಧಿಕ್ಕರಿಸಿ ಅಲ್ಲಗಳೆದು ನನ್ನ ಬದುಕಿಗಾಗಿ ನನಗೆ ಸಾವು ಬರ್ತದೆ ಅನ್ನುವುದಕ್ಕಾಗಿ ಯೋಚಿಸುವುದಕ್ಕುಂಟು. ನಂಬಿದ್ದು ಅಚ್ಯುತನನ್ನ ಹೌದಾದರೆ ನಾನು ಹೇಗೆ ಚ್ಯುತನಾಗುತ್ತೇನೆ? ಈ ವಿಶ್ವಾಸ ನನಗುಂಟು. ಆದ್ದರಿಂದ ಮಮ ಪ್ರಾಣವಿದ್ದು, ಈ ಶಬ್ದ ಎಲ್ಲಿಯಾದರೂ ಕೇಳಿದ ನೆನಪಾಗ್ತದ ನಿನಗೆ? ಮಮ ಪ್ರಾಣ ಆಗ್ತದ? ಕೃಷ್ಣನ ಪ್ರಾಣ ಇದು. ಮಮ ಪ್ರಾಣ ಅಂತ ಅವ ಆಡಿದ್ದು ನಮ್ಮ ಕುರಿತಾಗಿ. ಈ ಭರವಸೆ ನನ್ನಲ್ಲಿರುತ್ತಾ ಗಯನನ್ನು ಅಳುಕಿ ಬಿಟ್ಟು ಕೊಡಬೇಕು. ನಾನು ಬದುಕಿದ್ದಷ್ಟು ದಿನ ಸಾಗುವ ಕೆಲಸ ಅಲ್ಲ. ಹೇಳು. ಕಣ್ಣೀರಿಳಿಸಬೇಡ. ಕೈ ಹಿಡಿದ ಹೆಂಡತಿಯಲ್ಲಿ ಆವೇಶ ಕಾಣಿಸುವಷ್ಟು ಬುದ್ಧಿಗೆಟ್ಟವ ಅಂತ ಭಾವಿಸಿದೆಯೋ ನನ್ನನ್ನು? ಇಲ್ಲ. ಯಾವನೋ ಒಬ್ಬ ಕುಬೇರನ ಸುಕುಮಾರನನ್ನು ಸಂರಕ್ಷಿಸಲಿಕ್ಕೆ ಹೊರಟು ನಾನು ಸಂರಕ್ಷಿಸಬೇಕಾದ ನನ್ನ ಸಂಸಾರಕ್ಕೆ ನಾನು ಎರವಾಗ್ತೇನೆ ಅಂತ ಭಾವಿಸಿದ್ದೆ. ಏನು ಮಾಡೋಣ? ತೀರಾ ಅನಿರೀಕ್ಷಿತವಾದದ್ದನ್ನು ಆಲಿಸಿದ ಕ್ಷಣಕ್ಕೆ ಆವೇಶ ಬಂದು ಹೋಯಿತು. ನಾನು ನಿರೀಕ್ಷಿಸಲಿಲ್ಲ ನನ್ನ ಸುಭದ್ರೆಯಲ್ಲಿ ಇಂತಹ ನಿರ್ಣಯವನ್ನು. ಯಾಕೆಂದರೆ ಕೈಗೊಂಡ ನಿರ್ಣಯದ ಸಾಧುತ್ವವನ್ನು ತಿಳಿಯುವಲ್ಲಿ ನಿನ್ನ ಮತಿಗೆ ಸಾಮರ್ಥ್ಯವಿಲ್ಲವೆಂದಾದರೆ ಸರಿ. ಅಷ್ಟು ಸಾಮರ್ಥ್ಯ ಇದ್ದ ನಿನಗೆ ಪ್ರಭುವೇ, ನಾನು ಕೈಗೊಂಡದ್ದು ತಪ್ಪು ನಿರ್ಧಾರ ಅಂತ ಅನ್ನಿಸ್ತದೆ ಏನೇ? ಇಲ್ಲ, ತಪ್ಪಿಲ್ಲ. ಭಾವುಕಳಾಗಿ ಸ್ವಾರ್ಥದಿಂದ ಕೇವಲ ಒಬ್ಬಳಾಕೆ ಹೆಣ್ಣಾಗಿ ನಾನು ನುಡಿದನಷ್ಟೇ. ಪಾರ್ಥನ ಅರಸಿಯಾಗಿ ಹೇಳ್ತೇನೆ, ನಿಮ್ಮ ಮನದನ್ನೇ ಆಗಿ ಆಡುತ್ತಿದ್ದೇನೆ. ಯಾವ ಕಾಲಕ್ಕೂ ಗಯನನ್ನು ನೀವು ಬಿಟ್ಟು ಕೊಡಕೂಡದು. ಸುಭದ್ರ, ಪ್ರಭುವೇ, ಇದು ನೀನಾಡಬೇಕಾದ ವಾಕ್ಯ, ಇದು ನೀನು ಹೊಂದಬೇಕಾದ ನಿರ್ಣಯ. ತನ್ನ ಬದುಕಿನ ಸೌಭಾಗ್ಯವನ್ನು ತನ್ನ ಪತಿ ಯಾರ್ಯಾರನ್ನು ಸಂರಕ್ಷಿಸುವುದಕ್ಕೆ ಬೇಕಾಗಿ ಕಳೆದು ಬಿಟ್ಟ ಅನ್ನುವಂತಹ ಭಾವವನ್ನು ನೀನು ತಳೆಯಕೂಡದು. ಬರುವಂತಹ ಪರಿಣಾಮ ಯಾವುದೇ ಇರಲಿ, ಎಷ್ಟು ಕಾಲ ಬದುಕಿದ್ದೇವೆ ಅನ್ನುವುದಕ್ಕಿಂತಲೂ ಬದುಕಿದ್ದಷ್ಟು ಕಾಲ ಏನು ಮಾಡಿದ್ದೇವೆ ಅನ್ನುವುದೇ ಪ್ರಮಾಣ ಆಗುವುದು ಪ್ರಪಂಚಕ್ಕೆ. ಅದಲ್ಲೂ ಬೇಕಾದದ್ದು ನಮಗೆ. ಬದುಕಿದ್ದು ಹೆಣ ಆಗುವುದಕ್ಕಿಂತ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ಹೆಣ ಆಗುವುದಾದರೂ ಆದೀತು. ಸ್ವಾಮಿ, ಸರಿಯಾದುದನ್ನೇ ಆಡಿದ್ದೀರಿ. ಆದರೆ ಒಂದುಂಟು, ಹೆಣ್ಣು ಎಷ್ಟು ಗಟ್ಟಿ ಮನಸ್ಸು ಮಾಡಿದರೂ ಯೋಚಿಸುವುದು ಒಂದನ್ನೇ. ಹಣೆಯ ಕುಂಕುಮದ ತಿಲಕ
ಕೊರಳ ಮಾಂಗಲ್ಯದ ಪದಕ ಇರಲಿ ಕೊನೆಯ ಉಸಿರಿರುವ ತನಕ. ಪ್ರತಿಜ್ಞಾಬದ್ಧರಾದಂತಹ ಕೃಷ್ಣದೇವನಿಗೆ ತನ್ನ ಮಾತನ್ನು ಉಳಿಸಿಕೊಳ್ಳುವುದಕ್ಕೆ ಕ್ಷಣ ಸಾಕು ಪ್ರಭುವೇ. ಬಯಸದೇ ಇರುವ ಸಂಘರ್ಷವೇ ಉಂಟಾಯಿತು ಅಂತಾದರೆ ಈ ನಾಲಗೆಯಲ್ಲಿ ಅಮಂಗಳದ ಶಬ್ದವನ್ನು ಆಡುವುದಕ್ಕಾಗುವುದಿಲ್ಲ. ಆದರೂ ಮತ್ತೆ ಸುಭದ್ರೆಗೆ ದಕ್ಕುವುದು ವೈಧವ್ಯವನ್ನು ಹೊತ್ತು ಕ್ಷಣಕಾಲವು ನಾನು ಬದುಕಿರಲಾರೆ ಪ್ರಭುವೇ, ಕ್ಷಣಕಾಲವು ನಾನು ಬದುಕಿರಲಾರೆ. ಸತ್ತು ಬೀಳ್ತೇನೆ ಅಂತ ಕಣ್ಣೀರಿಳಿಸುವುದಲ್ಲ, ಸಾಯ್ತೇನೆ ಅಂತ ನಾನು ರೋಧಿಸುವುದಲ್ಲ. ನಾವು ಇಬ್ಬರೂ ಇಲ್ಲವಾದೆವು ಅಂತಾದರೆ ಮಗನಾದ ಅಭಿಮನ್ಯು ಅವರಿಗೆ ಯಾರಿದ್ದಾರೆ? ಸುಭದ್ರ, ಅಭಿಮನ್ಯುವಿನ ವಿಚಾರವನ್ನೆತ್ತಿ ನನ್ನ ಹೃದಯವನ್ನು ಮಿದು ಮಾಡುವುದಕ್ಕೆ ಮುಂದಾಗಬೇಡ. ಇಲ್ಲ, ಮೋಹಾದಿ ಭಾವಗಳಿಗೆ ಒಳಗಾಗಿ ಕರ್ತವ್ಯ ಮರೆಯುತ್ತೇನೆ ಅಂತ ನಾನು ಆಡಿದ್ದಳು. ಎಷ್ಟು ಧೃತಿವಂತನಿಗಾದರೂ ಅವ್ಯಾಹತವಾಗಿ ತನ್ನವರ ಕಣ್ಣೀರನ್ನೇ ಕಾಣುವಂತಹ ಸ್ಥಿತಿ ಬಂದಂತಹ ಕಾಲಕ್ಕೆ ತನ್ನ ದೃಢತೆಯಲ್ಲಿ ಸಡಿಲತೆ ಬಂದೇ ಬಿಡುತ್ತದೆ. ಹಾಗಾಗುವುದು ಬೇಡ ಅನ್ನುವುದಕ್ಕಾಗಿ ಮಾತ್ರ ಏನೇ ಹುಚ್ಚು ಯೋಚನೆ ಮಾಡುತ್ತೆ. ಈ ಪ್ರಪಂಚದಲ್ಲಿ ಕೃಷ್ಣ ಸಂಕಲ್ಪಕ್ಕಿಂತ ಮೀರಿದ್ದು ಮತ್ತೊಂದಿಲ್ಲ ಅನ್ನುವ ವಿಶ್ವಾಸದಿಂದಲೇ ಅಲ್ವ ನಮ್ಮ ಬದುಕು. ಹೌದು. ಒಡ ಹುಟ್ಟಿದ ಅಣ್ಣನಿಗೆ ತನ್ನ ತಂಗಿಯ ಮಾಂಗಲ್ಯ ಸಾಕು ಅಂತ ಕಂಡಿದೆ ಅಂತ ಆದರೆ ಮತ್ತೀಗ ನಿನ್ನ ಮಾಂಗಲ್ಯವನ್ನು ಗಟ್ಟಿ ಮಾಡುವುದು ಯಾರು? ಯಾಕೆ ಒಬ್ಬ ಅಣ್ಣ ಮಾತ್ರ ಅಲ್ಲಲ್ಲ ಅವ ಲೋಕದ ದೇವರು. ಹೌದು. ಎಲ್ಲರಿಗೂ ಸೌಮಾಂಗಲ್ಯವನ್ನು ಕಲ್ಪಿಸಿಕೊಡಬಹುದಾದ ಸಾಮರ್ಥ್ಯ ಇದ್ದವ. ಹಾಗಿದ್ರೆ ಅಘಟಿತ ಘಟನಾ ಪಟುವಾದಂತಹ ಕೃಷ್ಣ ಈ ವಿಶ್ವಾಸವನ್ನು ನಾವು ಹೊಂದಿದ ಮೇಲೆ ತನ್ನ ಮಾತನ್ನು ಉಳಿಸುವುದಕ್ಕೆ ಬೇಕಾಗಿ ತಾನು ಮೊದಲು ಕೊಟ್ಟ ಮಾತನ್ನು ಮರೆಯುತ್ತಾನೆ ಅಂತ ಇಲ್ಲ. ಪರಸ್ಪರ ವಿರೋಧವೇ ಆಗುತ್ತದೆ ಮೊದಲ ಮಾತಿಗೂ ಈಗಿನ ಮಾತಿಗೂ. ಆದರೂ ಮೊದಲದ್ದನ್ನು ಮರೆಯುತ್ತಾನೆ ಅಂತ ಅರ್ಥವೋ? ಇಲ್ಲ. ನೀನು ಬಹಳ ಯೋಚನೆ ಮಾಡುವುದು ಬೇಡ. ದೊಡ್ಡ ಸಮಸ್ಯೆಲ್ಲ ಏನು ಆಗುವುದಿಲ್ಲ ಇದರಲ್ಲಿ, ಎಲ್ಲ ಸುಖಾಂತವೇ ಆಗುತ್ತದೆ. ಈ ನಿರ್ಣಯವನ್ನು ಹೊಂದು ಆದರೂ ನಮ್ಮ ಜಾಗರೂಕತೆ ಇರಬೇಕಾದದ್ದು ಸರಿ. ಒಂದು ವೇಳೆ ನಮ್ಮ ಅವಸಾನಕ್ಕೆ ಇದೇ ನಾಂದಿ ಹೌದೆಂದಾದರೆ ಬರುವ ಸಾವನ್ನಾದರೂ ಸ್ವಾಗತಿಸೋಣ. ಆದರೆ ಅಭಿಮನ್ಯುವಿಗೇನು ಅನಾಥನಾಗುವುದಿಲ್ಲ. ಯಾಕಂದರೆ ನನ್ನವೇ ಕುಂತಿದೇವಿ ತಾನು ಹೆರದೇ ಇದ್ದ ಮಕ್ಕಳಿಗೂ ತಾಯಿಯಾಗಬಹುದಾದಂಥ ಅರ್ಹತೆಯನ್ನು ಕಾಣಿಸಿಕೊಟ್ಟವಳು ಪ್ರಪಂಚದಲ್ಲಿ. ಹೆತ್ತ ತಾಯಿಯಾದ ಮಾದ್ರಿದೇವಿಗೆ ಬಂತಂತೆ ಆ ವಿಶ್ವಾಸ ಅಕ್ಕನ ಮೇಲೆ. ಸಾಮಾನ್ಯವಾಗಿ ಸವತಿಯರಲ್ಲಿ ಮತ್ಸರವೇ ಇರುವುದು. ಆದರೆ ಕುಂತಿದೇವಿಯ ಕುರಿತಾಗಿ ಮತ್ಸರ ಬರಲಿಲ್ಲ ಆ ತಾಯಿ. ಇಲ್ಲ. ಆ ಚಿಕ್ಕಮ್ಮ ಏನು ಹೇಳಿದಳು? ನಾನು ಬದುಕಿ ಉಳಿದರೆ ನಿನ್ನ ಮಕ್ಕಳನ್ನು ನನ್ನ ಮಕ್ಕಳೆಂದು ತಿಳಿಯುವುದಕ್ಕೆ ನನಗೆ ಸಾಧ್ಯ ಆದೀತು ಅನ್ನುವಲ್ಲಿ ವಿಶ್ವಾಸ ಇಲ್ಲ. ಆದರೆ ನೀನಾದರೆ ನನ್ನ ಮಕ್ಕಳನ್ನು ನಿನ್ನ ಮಕ್ಕಳೆಂದೇ ಮಡಿಲಲ್ಲಿ ಹಾಕಿ ಬೆಳೆಸಿಕೊಳ್ಳಬಹುದಾದಂಥ ಅರ್ಹತೆ ಇದ್ದವಳು. ಆದ್ದರಿಂದ ನಾನು ಸಾಯ್ತೇನೆ, ನೀನು ಬದುಕು. ಹೀಗೆ ತಾನು ಹೆತ್ತಂತಹ ನಕುಲ ಸಹದೇವರನ್ನು ನಮ್ಮಮ್ಮನ ಮಡಿಲಿಗೆ ಹಾಕಿ ಪತಿಯೊಂದಿಗೆ ಚಿತೆಯೇರಿದಳು ಅಲ್ವ? ಹೌದು. ತನ್ನ ಸವತಿಯ ಮಕ್ಕಳನ್ನು ಸಲಹುವಷ್ಟು ಆ ತಾಯಿಯ ಕೈಯಲ್ಲಿ ತ್ರಾಣ ಇದೆಯಾದರೆ ತನ್ನ ಉತ್ತರಾಧಿಕಾರಿಯ ಮಗನೇ ಆದಂತಹ ಅಭಿಮನ್ಯುವನ್ನು ಸಂರಕ್ಷಿಸುವಲ್ಲಿ ಆ ತಾಯಿ ಕೃಪಣಳಾಗುತ್ತಾಳೋ ಹೇಳು? ಇಲ್ಲ. ಸಂರಕ್ಷಿಸ್ತಾಳೆ ಅಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದರೆ ಮತ್ತೂ ಒಂದು ಅವಕಾಶ ಇದೆ. ಏನು? ಚಂದ್ರವಂಶದ ಉತ್ತರಾಧಿಕಾರಿಗಳನ್ನು ಸಂರಕ್ಷಿಸುವ ಬದ್ಧತೆಯನ್ನು ಹೆಗಲಿಗೇರಿಸಿಕೊಂಡು ಬಹುದೀರ್ಘಕಾಲವಾದ ಬದುಕನ್ನು ಸಾಗಿಸಿದವ ರಾಜ್ಯ ಭೀಷ್ಮಾಚಾರ್ಯ ಕೊಂಡೋಗಿ ಅವರ ಉಡಿಯಲ್ಲಿ ಹಾಕು ಹುಡುಗನನ್ನು. ಏನು ಮಾಡೋಣ? ನಿಮ್ಮ ಉತ್ತರಾಧಿಕಾರಿಗಳಾಗಿ ನನ್ನವರನ್ನು ಉಳಿಸಿಕೊಳ್ಳಲಿಕ್ಕೆ ನನ್ನ ಹಣೆಯಲ್ಲಿ ಬರೆಯಲಿಲ್ಲ. ನಾನು ಹೆತ್ತ ಮಗನಿದ್ದಾನೆ, ಇವನನ್ನೇ ಅವ ಅಂತ ತಿಳಿದು ಸಂರಕ್ಷಣೆ ಮಾಡಿ ಅಂತ ಹೇಳಿ ಅವರು ರಕ್ಷಣೆಯನ್ನು ಕೊಟ್ಟಾರು. ಆದರೆ ಯಾವುದೇ ಕಾರಣಕ್ಕಾದರೂ ಅಭಿಮನ್ಯುವಿಗೆ ತವರು ಮನೆಗೂ ಪತಿಗೃಹಕ್ಕೂ ಬಂದಂತಹ ಒಂದು ವಿರೋಧದ ವಿಷಯವನ್ನು ಮಾತ್ರ ಹೇಳುವುದಿಲ್ಲ. ಯಾಕೆ? ನಾಳೆ ಅದು ವೈಷಮ್ಯಕ್ಕೆ ಕಾರಣವಾಗಿ ಪರಿಣಮಿಸ್ತದೆ. ಅಭಿಮನ್ಯುವಿನ ಸ್ವಭಾವವನ್ನು ನಾನು ಬಲ್ಲೆ. ಪ್ರಜ್ವಲಿಸುತ್ತಿರುವ ಬೆಂಕಿಯಂತೆ ಸದಾಕಾಲ ವಿಜೃಂಭಿಸುತ್ತಿರುವ ಯಾರನ್ನೂ ಆಪೋಷಣ ತೆಗೆದುಕೊಂಡಾನು. ಆದ್ದರಿಂದ ಅವನಿಗೆ ಈ ವರ್ತಮಾನ ಗೊತ್ತಾಗುವುದು ಬೇಡ. ಅವನ ಸಂರಕ್ಷಣೆಯ ಹೊಣೆ ನಿನಗೆ. ಆದೀತು ಪ್ರಭುವೇ. ಕೃಷ್ಣನ ಅನುಗ್ರಹ ನಮ್ಮನ್ನು ಸದಾ ಸರ್ವದಾ ಕಾಪಾಡಲಿ ಎನ್ನುವ ಆಶಯವನ್ನು ಸನ್ನಿಧಾನದಲ್ಲಿ ಒಪ್ಪಿಸುತ್ತಾ ವಿರಮಿಸ್ತೇನೆ. ಆ
ಎಂತೆಂತಹ ಪರೀಕ್ಷೆಗಳನ್ನೆಲ್ಲ ಒಡ್ಡುತ್ತಿ ದೇವ್ರೇ, ಸ್ವಲ್ಪ ದಯ ಇರಲಿ. ನನಗಲ್ಲ, ನನ್ನ ಅಪ್ಪನಿಗೆ. ಅವರ ಮಗ ನಾನು, ಅಭಿಮನ್ಯು ಎಂಬ ಹಾಗೆ ನನ್ನ ಹೆಸರು. ನನ್ನ ತಾಯಿ ಸುಭದ್ರೆ, ನಾನು ಮತ್ತು ನನ್ನ ತಾಯಿ ಕೃಷ್ಣ ಮಾವನೊಂದಿಗೆ ಇರುವವರು. ಹೌದಾ? ಹೌದಾ. ನನ್ನ ದೊಡ್ಡಪ್ಪ ಚಿಕ್ಕಪ್ಪಂದಿರು ಹಾಗೆ ನನ್ನ ತಂದೆ ದೊಡ್ಡಮ್ಮ ಎಲ್ಲರೂ ವನವಾಸಕ್ಕೆ ಹೋಗಿದ್ದಾರೆ. ಹಾಗೆಂದು ಇಲ್ಲಿ ಮಾವನೊಂದಿಗಿದ್ದು ಸುಮ್ಮನೆ ಕೂರುವುದಂತ ಭಾವಿಸಬೇಡಿ. ನನಗೂ ಕೆಲಸ ಉಂಟು, ಬಹಳಷ್ಟು ಕೆಲಸ ಮಾಡ್ತೇನೆ ನಾನು. ಏನ್ ಕೆಲಸ? ಬೆಳಿಗ್ಗೆ ಎದ್ದ ಕೂಡಲೇ ಅಮ್ಮ ಕೊಟ್ಟದ್ದನ್ನು ತಿನ್ನುವುದು, ಆಮೇಲೆ ನೇರ ತರಳನೊಂದಿಗೆ ಆಟವಾಡುವುದಕ್ಕೆ ಹೋಗುವುದು. ಅದು ಕೆಲಸ. ಅದು ಕೆಲಸ. ಕೆಲಸ ಮಕ್ಕಳಿಗೆ ಅದೇ ಕೆಲಸ. ಹೌದು. ಅದಾದ್ಮೇಲೆ ಆಮೇಲೆ ಹಸಿವಾಗ್ತದಲ್ಲ, ಮಧ್ಯಾಹ್ನ ಮತ್ತೊಮ್ಮೆ ಬರುವುದು. ಬಂದ ಮೇಲೆ ಅಮ್ಮ ಊಟೋಪಚಾರ ಏನಾದ್ರೂ ಕೊಟ್ಟರೆ ಅದನ್ನು ತಿನ್ನುವುದು. ಅದು ಒಂದು ಕೆಲಸ. ಅದು ಒಂದು ಕೆಲಸ. ಮತ್ತೊಮ್ಮೆ ಹೋಗುವುದು. ಎಲ್ಲಿಗೆ? ಆಟವಾಡುವುದಕ್ಕೆ. ಅದು ಕೆಲಸ. ಅದು ಕೆಲಸ. ಆಮೇಲೆ ಆಟವಾಡಿ ಎಲ್ಲ ಆದ್ಮೇಲೆ ಸಾಯಂಕಾಲ ಮತ್ತೆ ಬರುವುದು ಮಲಗುವುದಲ್ಲ. ಮತ್ತೆ ರಾತ್ರಿ ಒಂದಿಷ್ಟು ತಿನ್ನಬೇಕಲ್ವಾ? ತಿನ್ನುವುದು ಬಿಡ್ಲಿಕ್ಕಿಲ್ಲ, ಮತ್ತೆ 3 ಹೊತ್ತು ತಿನ್ನಬೇಕು. ರಾತ್ರಿ ಹೊತ್ತು ಸ್ವಲ್ಪ ಕಡಿಮೆ ತಿಂದ್ರೆ ಆಯ್ತು. ತಿನ್ನುವುದು ಮಲಗುವುದು, ಇದು ನನ್ನ ನಿತ್ಯದ ದಿನಚರಿ. ಹಾಗೆಂದು ನಾನು ಬೆಳಿಗ್ಗೆ ಹೊರಟಿದ್ದೇನೆ. ಇಲ್ಲಿ ನನ್ನ ಗೆಳೆಯರೊಂದಿಗೆ ಆಟವಾಡಿ ಏನೋ ಆಗಿದೆ. ಈಗ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಚುರು 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 ಆಗ್ತಾ ಉಂಟು. ಹೌದಾ? ಬಹುಶಃ ಹಸಿವಾಗಿರ್ಬೇಕು. ಹಾಗಿರ್ಬೇಕು. ಹಸಿವಾದ್ರೆ ಆದಷ್ಟು ಬೇಗ ಅಮ್ಮನಲ್ಲಿ ಹೋಗ್ಬೇಕು. ಅಮ್ಮನಲ್ಲಿ ಹೋದ್ರೆ ಏನಾದ್ರೂ ತಿನ್ನುವುದಕ್ಕೆ ಕೊಡ್ತಾಳೆ, ಹೋಗ್ತೇನೆ ಅಮ್ಮನಲ್ಲಿ. ಅಭಿಮನ್ಯು, ಅಮ್ಮ
ಏನಮ್ಮ ಇದು? ಆ ಇಷ್ಟೊಂದು ಬದಲಾವಣೆಯನ್ನು ನಾನು ಯಾವತ್ತೂ ಕಂಡವನಲ್ಲ. ಅದು ಯಾರಲ್ಲಿ? ನನ್ನಲ್ಲಲ್ಲ ಅಮ್ಮ, ನಿನ್ನಲ್ಲಿ ಬದಲಾವಣೆ. ಹೌದು. ಏನು? ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ಕೂಡ ನನ್ನ ಮುಖವನ್ನು ಕಂಡಾಕ್ಷಣವೇ ನೀನು ಸಂತಸದಿಂದ ನಗು ನಗುತ್ತಾ ಇದ್ದವಳು. ಹೌದು. ಆದ್ರೆ ಇಂದಿನ ದಿನ ನಿನ್ನ ಮುಖಾವಲೋಕನವನ್ನು ಮಾಡಿದೆ ಅಂತ ಆದ್ರೆ, ಯಾವಾಗಲೂ ನಾನು ಬಂದ ಕೂಡಲೇ ನನ್ನನ್ನು ಮುದ್ದಿಸ್ತಾ ಇದ್ದಿ, ನನ್ನನ್ನು ಅಪ್ಪಿಕೊಳ್ತಾ ಇದ್ದಿ, ನನ್ನನ್ನು ಎತ್ತಿಕೊಳ್ತಾ ಇದ್ದಿ. ಇವತ್ತು ಯಾವುದೂ ಇಲ್ಲ. ಬಂದೆ ಮಗ ಅಭಿಮನ್ಯು, ಬಂದೆಯಾ ಅಷ್ಟೇ ಹೇಳಿದ್ರೆ ಆಯ್ತಾ ಅಮ್ಮ? ಹೀಗೆ ಬನ್ನಿ. ಏನು? ಈಗ ಸಮಾಧಾನ ಆಯ್ತಾ? ಎಲ್ಲಿಗೆ ಸಮಾಧಾನ ಆಗುವುದು? ಇದರಲ್ಲೂ ಬದಲಾವಣೆ. ಯಾವತ್ತು ಇಲ್ಲಿ ಕುಳಿಸ್ತಿರ್ತೀಯ? ಮತ್ತೆ ಇಲ್ಲ ನಾನು ಕುತ್ಕೊಳ್ತಾ ಇದ್ದದ್ದು. ಹಾಗೆ ಅದೆಲ್ಲ ಗೊತ್ತಾಗ್ತದೆ ನನಗೆ. ಈಗ ಸಾಕಾಗಲಿಲ್ಲ. ಹೀಗೆ ನೋಡುವಾಗ ನಿನ್ನ ಮುಖದಲ್ಲಿ ಒಂದು ನಗು ಇತ್ತು, ಈಗ ಅದು ಕಾಣ್ತಾ ಇಲ್ಲ. ನನಗೆ ಸಮಾಧಾನ ಇಲ್ಲ ಅಮ್ಮ. ಓ ಅಮ್ಮ, ಏನು? ನನಗೆ ಆಶ್ಚರ್ಯ ಆಗ್ತಾ ಉಂಟು. ಯಾಕೆ? ಒಂದು ಕಡೆಯಿಂದ ನನಗೆ ಭಯವೂ ಆಗ್ತಾ ಉಂಟು. ಭಯ? ಹೌದು. ನಾನು ನಿನ್ನ ಮೇಲೆ ಕೈ ಮಾಡುದಿಲ್ಲ ಪುಣ್ಯಾತ್ಮ. ಯಾಕೆ ಭಯ? ನನ್ನ ಮೇಲೆ ಕೈ ಮಾಡ್ತೀಯ ಅಂತ ಅಲ್ಲಮ್ಮ, ಮತ್ತೆ ಯಾವತ್ತು ಈ ರೀತಿಯ ಬೇಸರದ ಮುಖವನ್ನು ನಾನು ಕಂಡವನಲ್ಲ ಅಲ್ವಾ? ಬೇಸರ ಏನಿಲ್ಲ, ಏನಾದ್ರೂ ನನ್ನ ದೂರದಿಂದ ಬಂದದ್ದು ನೋಡು. ದೂರದಿಂದ ಬಂದ್ರೆ ಹೀಗೆಲ್ಲ ಆಗ್ತದ? ಆಯಾಸ, ಆಯಾಸದಲ್ಲಿ ಸಹಜವಾದ ಬಳಲಿಕೆ. ಅಮ್ಮ, ಸಹಜವಾದ ಬಳಲಿಕೆ ಹೇಗಿರ್ತದೆ ಎಂಬುದು ನನಗೂ ಗೊತ್ತಮ್ಮ. ನಿನ್ನ ಕಣ್ಣಂಚನ್ನು ನೋಡಿದೆ ಅಂತ ಆದ್ರೆ ಅದು ನಿನ್ನ ನೆನಪಾಗ್ತಿತ್ತು. ಹಾಗೆ ಮತ್ತೆ ಮತ್ತೆ ನಿನ್ನನ್ನು ಎಣಿಸಿ ಎಣಿಸಿ ಈಗ ಆದದ್ದು ಮುಖ ಅಲ್ವಾ? ನನ್ನ ನೆನಪಾದ ಮೇಲೆ ನನ್ನನ್ನು ಕಂಡ ಮೇಲಾದ್ರೂ ನಗು ಎನ್ನುವುದು ಬರಬೇಕಿತ್ತಲ್ವಾ? ಬಾರದೇ ಇದ್ರೆ ಏನು ಕಾರಣ? ಏನೋ ಒಂದು ದುಗುಡ ಎದುರಾಗಿದೆ ಎಂಬುದಂತೂ ಸ್ಪಷ್ಟ. ಅಮ್ಮ ಅಮ್ಮ, ನಾನಿದ್ದೇನಲ್ವಮ್ಮ? ಅದು ದೊಡ್ಡವರ ವಿಚಾರ ಮಗನ, ಅದು ಬೇಡ ನಿನಗೆ. ನಾನು ಹೇಳಿದ್ರು ಅರ್ಥ ಆಗುದಿಲ್ಲ. ಅಮ್ಮ, ನಿನ್ನ ಮಗ ಇಲ್ಲಿ ಇರುವಾಗ ನೀನು ಯಾವುದನ್ನು ಮುಚ್ಚಿಡಬಾರ್ದು. ನೀನು ಹೇಳದೆ ಹೋದೆ ಅಂತಾದ್ರೆ ನಾನು ಏನನ್ನು ತಿನ್ನುವುದಿಲ್ಲ. ಪುಣ್ಯಾತ್ಮ, ಎಂತದು ಇದು ಹಠ? ನನಗೆ ಜೋರು ಹಸಿವಾಗ್ತದೆ, ಆದ್ರೂ ತಿನ್ನುವುದಿಲ್ಲ. ಹಸಿವಾಗ್ತದೆ. ನನ್ನ ಸಂಕಟ ಹೆಚ್ಚು ಮಾಡ್ದ ನೀನು. ಯಾಕೆ? ಯಾವ ತಾಯಿಯಾದ್ರೂ ಸರಿ, ಮಕ್ಕಳಾದರೂ ಹೊಟ್ಟೆ ಮೇಲೆ ಕೈ ಇಕ್ಕಿ ಹಸಿವಾಗ್ತದೆ ಹಸಿವಾಗ್ತದೆ ಅಂತ ಹೇಳಿದ ಮೇಲೆ ತಾಯಿ ಆದವಳು ಸಹಿಸಿಕೊಳ್ಳಿಕ್ಕುಂಟು ಅದನ್ನ. ಮತ್ತೆ ನೀನು ನನಗೆ ಸಂಕಟ ಕೊಡುದು ಅಮ್ಮ? ಯಾವ ಮಕ್ಕಳೇ ಆಗ್ಲಿ ತಾಯಿ ಬೇಸರದಿಂದಿದ್ರೆ ಏನಾದ್ರೂ ತಿನ್ನುತ್ತಾರ ಹೇಳು? ನಾನು ಹೇಳಿದಲ್ಲ ಮಗನೇ, ದೊಡ್ಡವರ ವಿಷಯ, ಅದು ನಾವು ನೋಡಿಕೊಳ್ತೇವೆ. ನಾನು ತಿನ್ನುವುದಿಲ್ಲ, ಹಸಿವಾಗ್ತದೆ. ಏನು ಹಠ ಮಾಡುದು ನೀನು? ನೋಡು, ವಿಷಯ ಏನೂ ಇಲ್ಲ. ವಿಷಯ ಏನಿಲ್ವಾ? ಅದೇ ಮತ್ತೆ ಏನು ಇಲ್ಲ, ನೀನು ತಲೆ ಕೆಡಿಸಿಕೊಳ್ಬೇಕಿಲ್ಲ ಅಂತ ಹೇಳಿದ ನಾನು. ಹಾಗೆ? ಹೌದು. ಏನೋ ಒಂದು ಉಂಟು ಮಾತ್ರ. ಒಂದು ಉಂಟು. ಏನು? ಅದು ನಿನ್ನ ಮಾವ, ನನ್ನ ಮಾವ ಅಣ್ಣದೇವ ಕೃಷ್ಣದೇವ ಒಂದು ಮಾತನ್ನು ಹೇಳಿದ. ಏನು? ಅರ್ಘ್ಯವನ್ನೀಯುವ ವೇಳೆಗೆ ಅವನ ಬೊಗಸೆಯಲ್ಲಿದ್ದಂತಹ ಪುಣ್ಯ ಜಲ ಮಲಿನಗೊಂಡಿತಂತೆ. ಸರಿ. ಅದಕ್ಕೆ ಕಾರಣ ಕುಬೇರನ ಮಗನಾದಂತಹ ಗಯನಾಮಕನಂತೆ. ಓಹೋ. ಕೆಟ್ಟದನ್ನು ಮಾಡಿದ್ದಾನೆ, ಅಲ್ಲದಿರುವುದನ್ನು ಮಾಡಿದ್ದಾನೆ. ಹಾಗಾಗಿ ಕೊಂದು ಮುಗಿಸ್ತೇನನ್ನು ಹಾಗೆ ಅಣ್ಣದೇವ ಪ್ರತಿಜ್ಞಾಬದ್ಧನಾಗಿದ್ದಾನೆ. ಈ ವಿಷಯ ನನ್ನವರಿಗೆ ಗೊತ್ತಿರಲಿಲ್ಲ, ಅದು ನಿನ್ನ ತಂದೆಗೆ ಗೊತ್ತಿರಲಿಲ್ಲ. ಗಯ ನೇರವಾಗಿ ನಿನ್ನ ತಂದೆಯ ಬಳಿಗೆ ಹೋದ, ಪ್ರಾಣ ಭಿಕ್ಷೆಯನ್ನು ಕೇಳಿದ, ನಿನ್ನಯ್ಯ ರಕ್ಷಿಸ್ತೇನೆ ಅಂತ ಆಡಿದ. ಮತ್ತೆ ಏನು ಅಂತ ಹೇಳಿದ. ಈಗ ಯಥಾರ್ಥ ಏನು ಅಂತ ಕೇಳಿದ್ರೆ, ಒಂದು ದಿವಸ ಉರುಳಿ ಹೋಯ್ತು ಅಂತ ಆದ್ರೆ ನಾಳೆ ನಿನ್ನ ತಂದೆಗೂ ನನ್ನ ಅಣ್ಣನಿಗೂ ಹೋರಾಟ ಆಗ್ತದೆ. ಹಾಗೆ ಒಂದು ಸರಿ ಮಾಡುವ ಅಂತ ಹೋದದ್ದು ನಾನು, ಸರಿಯಾಗ್ಲಿಲ್ಲ. ಅದು ಅಣ್ಣ ಸರಿ ಮಾಡ್ತಾನೆ. ಈಗ ಮಾವ ನನ್ನ ತಂದೆಯನ್ನು ವಿರೋಧಿಸಿದ್ರ? ಬಿಡು 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 ಮತ್ತೆ ಆವೇಶ ಬರದೆ? ನನ್ನ ಅಪ್ಪನಿಗೆ ಅನ್ಯಾಯ ಆಗ್ತಾ ಉಂಟು ಅಂತ ಗೊತ್ತಾದ ಮೇಲೆ ಆವೇಶ ಬರದಿದ್ರೆ ನಾನು ಮಗನಾಗಿ ಹುಟ್ಟಿ ಏನು ಪ್ರಯೋಜನ? ಅನ್ಯಾಯ? ಅನ್ಯಾಯ ನಿನಗೆ ನಾನು ಹಾಗೆ ಹೇಳಿದ್ನ? ನೀನು ಹಾಗೆ ಹೇಳಿಲ್ಲ, ನಾನು ಅರ್ಥ ಮಾಡಿಕೊಂಡೆ. ಅದಕ್ಕೆ ಅದು ನೀನು ಒಂದು ಹೇಳಿದ್ರೆ ನಾನು 4 ಅರ್ಥ ಮಾಡಿಕೊಳ್ತೇನೆ. ನೀನು 4 ಅರ್ಥ ಮಾಡಿ ಕಷ್ಟ ಆದದ ಈಗ. ಆದ್ರೆ ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ತೇನೆ. ಏನು? ಅಮ್ಮ, ನನ್ನ ತಂದೆಯನ್ನು ಮಾವು ವಿರೋಧಿಸಿದ್ನ? ಯಾವ ಮನುಷ್ಯನೇ ಆಗ್ಲಿ, ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ತಾತ್ಸಾರವಾಗುವುದು ಯಾವಾಗ ಗೊತ್ತು? ಯಾವಾಗ? ಆ ಮನುಷ್ಯ ಭಾರವಾದಾಗ. ಈಗ ನಮ್ಮ ಮಾವನಿಗೆ
ಯಾಕಾದ್ರೂ ಇಲ್ಲಿದ್ದಾರೋ ಈ ತಾಯಿ ಮಕ್ಕಳು ಎಂಬ ಹಾಗೆ ಆಚಾರ ಮನೋಭಾವನೆಯಿಂದ. ಇಲ್ಲ ಪುಣ್ಯಾತ್ಮ, ನೀನು ಯಾಕೆ ಅಂತದನ್ನು ನೆನೆಸುವುದು? ಇಲ್ಲದೆ ಹೋದ್ರೆ ಆಲೋಚನೆ ಮಾಡು. ಏನು? ನನ್ನ ತಂದೆ ವನವಾಸದಲ್ಲಿ ಮೊದಲೇ ಕಷ್ಟ ಬರ್ತಾ ಇದ್ದಾರೆ, ಇನ್ನೂ ಕಷ್ಟ ಕೊಡ್ಲಿಕ್ಕೆ ಮಾವ ಹೋಗಿದ್ದಾನಂತಾದ್ರೆ ಅದರ ಯಥಾರ್ಥ ಏನು? ಏನು? ನಮ್ಮನ್ನು ಕಳಿಸಬೇಕು ಅಂತ ಇವರಿಗೂ ಹೋಗ್ಬೋದಿತ್ತಲ್ಲ, ಇಲ್ಲಿ ಹಾಯಾಗಿ ತಿನ್ನುತ್ತಾ ಮಲಗಿಕೊಂಡಿದ್ದಾರಲ್ಲ ಅಂತ ಅವನಿಗೆ ಹೊಟ್ಟೆ ಕಿಚ್ಚವನಿಗೆ. ಮೆತ್ತಗೆ ಹೇಳು. ಏನು? ನೀನು ತೊಟ್ಟುಕೊಂಡದ್ದು, ನೀನು ಹುಟ್ಟದ್ದು, ನಿನ್ನ ಈ ಆಭರಣ, ನೀನು ಹೊಟ್ಟೆಗೆ ತಿನ್ನುವುದು ಎಲ್ಲ ಅವನು ಕೊಡುವ ಭಿಕ್ಷೆ. ಈಗಲೇ ಕಿತ್ತೆ ಸೇತೇನೆ ಅದನ್ನು. ಯಾವುದು ಬೇಡ ನನಗೆ, ನಾನು ಅಪ್ಪನೊಂದಿಗೆ ಹೋಗ್ತೇನೆ ಈಗ. ಏನು ಹಠ ಮಾಡಿ? ಏನು ನನ್ನ ಅಪ್ಪನಿಗೆ ಕಡಿಮೆ? ಹಸ್ತಿನಾವತಿಯಲ್ಲಿ ಅಷ್ಟುಂಟು, ಅದನ್ನು ಬಿಟ್ಟು ನಾನು ಇಲ್ಲಿದ್ದೇನಂದ್ರೆ ಯಾಕೆ? ನಿನ್ನ ಮಾತಿಗೆ ಬೆಲೆ ಕೊಟ್ಟು ಇನ್ನು ನಾನು ಇರುವವನಲ್ಲ. ಈಗಲೇ ಮಾವನಲ್ಲಿಗೆ ಹೋಗ್ತೇನೆ. ಮಾವನಲ್ಲಿಗೆ ಹೋಗಿ ಮೊದಲು ಅವರಿಗೆ ತಿಳಿ ಹೇಳ್ತೇನೆ. ಅವರು ಕೇಳಲಿಲ್ಲ ಅಂತ ಆದ್ರೆ 4 ಬಾರಿಸ್ತೇನೆ. ಸರಿಯಲ್ಲವು ಗತಿ ಬಾಲ ಆ ಸಿರಿವರನಲಿಗೆ ಸಲ್ಲ ಜಾಗ್ರತೆ. ಈ ಕೈಯಲ್ಲಿ ಆಗದಿದ್ರೆ ಈ ಕೈಯಲ್ಲಿ ಯಾರು ಗುದ್ದುತ್ತೇನೆ ಅವನಿಗೆ. ಎತ್ತಲಿಕ್ಕೆ ಅವಕಾಶ ಕೊಡ್ಲಿಕ್ಕಿಲ್ಲ ನಾನು. ಕೈ ಕಟ್ಟಿ ಬದಿಗಿರಿಸಿ ನಾನು. ಯಾಕೆ ಹಠ ಮಾಡ್ತಾನೆ ಅವ. ಸ್ವಲ್ಪ ಮೆತ್ತಗೆ ಮಾತಾಡು. ಯಾಕೆ? ನಾನು ಕೇಳಿಸಿಕೊಂಡದಕ್ಕಾಯ್ತು. ಯಾರಾದ್ರೂ ಕೇಳ್ತಿದ್ರೆ, ಯಾರಾದ್ರೂ ಬೇಡ ಮಾವ ಕೇಳಿಸಿಕೊಳ್ತಿದ್ರೆ ಅಲ್ಲ, ಯಾರ್ಯಾರು ಬೇಡ ಮಾವನೇ ಕೇಳಿಸಿಕೊಳ್ಬೇಕು. ಎಂತದು ನೀನು ಅಷ್ಟು ಹಗುರವಾಗಿ ಮಾತಾಡಬೇಡ. ಯಾಕೆ? ಲೋಕದೇವನಿದ್ದಾನೆ, ಸಿರಿಯರಸನಿದ್ದಾನೆ, ನೀನು ತಿಳಿಯುವುದಕ್ಕೆ ಇನ್ನೂ ಉಂಟು. ನನ್ನ ಅಣ್ಣನಾದಂತಹ ಕೃಷ್ಣದೇವ ಏನು ಅಂತ ನಿನಗೆ ಇನ್ನೂ ಚೆನ್ನಾಗಿ ಪರಿಚಯ ಸಿಗ್ಲಿಲ್ಲ. ಹಾಗಾಗಿ ಹೀಗೆ ದುಡುಕಿನಿಂದ ಆಡಿಬಿಟ್ಟಿದ್ದೆ. ನೋಡು, ನಿನ್ನ ತಂದೆಗೆ ಅನ್ಯಾಯ ಆಗಿದೆ, ನಮಗೆ ತೊಂದರೆ ಉಂಟಾಗ್ತದೆ, ನಾವು ಮನೆ ಬಿಡಬೇಕಾಗ್ತದೆ. ನಿನ್ನ ಮಾವ ನಿನ್ನ ತಂದೆಯ ಕೂಡ ಹಾಗೇನೆ ಬೆಳೆಸಿದ್ದೇನೆ, ವಿರೋಧವನ್ನು ಸಾಧಿಸ್ತಾನೆ. ಇದೆಲ್ಲ ಯೋಚನೆಯನ್ನು ಬದಿಗಿರಿಸಿ. ಏನೂ ಆಗುವುದಕ್ಕಿಲ್ಲ. ಎಲ್ಲವೂ ಸುಖಾಂತಿ ಆಗಬೇಕು ಅಂತಾದ್ರೆ ನಮ್ಮ ಕಷ್ಟವನ್ನು ಅಣ್ಣನ ಪದಯುಗ್ಮಗಳಿಗೆ ಸಮರ್ಪಿಸಿ ಆ ಬಳಿಕ ಅದಕ್ಕೆ ಏನು ಅಂತ ಪರಿಹಾರವನ್ನು ಕಂಡುಕೊಳ್ಳುವುದಕ್ಕೆ ನಾನಿದ್ದೇನೆ. ಆ ತಲೆ ಬಿಸಿ ನನಗೆ ಬೇಡ. ನಿನಗೆ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ತೇನೆ. ಆಗದ ಅಮ್ಮ, ಉಣ್ಣುವುದಕ್ಕೆ ನಾನು ಇಲ್ಲಿ ಅಂತ ಭಾವಿಸಿದ್ದೆ, ಮತ್ತೆ ನಾನು ಅದಕ್ಕೆ ಮಾತ್ರವ? ಮತ್ತೇನು? ಏನಮ್ಮ ಇದು? ಸಿಡಿಲಿನಂತೆ ಆರ್ಭಟಿಸುತ್ತಾ ಇದ್ದಾನೆ ನಿನ್ನ ಮಗ. ಈ ಸಂದರ್ಭದಲ್ಲಿ ಅದನ್ನೇ ತಪ್ಪು ಅಂತ ಹೇಳ್ತಾ ಇದ್ದೀಯಾ? ಸಿಡಿಲು ಬಂದ ಮೇಲೆ ಮತ್ತೆ ಮಳೆ ಬರ್ತದೆ ಅಂತ. ಮಳೆ ಬರ್ಲಿ, ಮಳೆ ಬರಬೇಕು. ಆ ಮಳೆ ಪ್ರವಾಹದೋಪಾದಿಯಲ್ಲಿ ಹರಿದು ನನ್ನ ಮಾವ ಕುಚ್ಚಿ ಹೋಗ್ಬೇಕು. ಅದನ್ನು ನಾನು ನೋಡ್ಬೇಕು. ಅದನ್ನು ನೋಡಿದ್ರೆ ನಾನು ಸುಮ್ಮನೆ ಈಗ ಆಗ್ಲೇ ಹೇಳಿದೆ ಸಿಟ್ಟು ಬರಿಸಬೇಡ ಅಂತ. ಹಸಿವಾಗ್ತದೆ, ಹೊಟ್ಟೆಗೆ ಹೇಳಿದ್ದು, ಬೆನ್ನಿಗಲ್ಲ. ಕೊಡುವಾಗಲೇ 4 ತುತ್ತು ಕಡಿಮೆ ಕೊಡ್ಬೇಕಿತ್ತು. ನೋಡು, ಹೊಟ್ಟೆ ಮಡಕೆ ಬಿದ್ದಿದೆ ಈಗಲೇ. ನೀನೆಲ್ಲ ಕೊಟ್ಟದ್ದು? ಅದೇ ತಪ್ಪು ನನ್ನದ್ದು ಅಂತ ನೋಡು. ಅಲ್ಲದಿರುವುದನ್ನು ಆಡುವುದಲ್ಲ. ನಿನ್ನ ಪ್ರಾಯಕ್ಕೆ ಮೀರಿದ ಮಾತಿದು. ಯಾಕೆ? ಹುಟ್ಟಿರುವುದು ಶಶಿವಂಶವೇ ಆಗಿರ್ಲಿ, ನಿನಗೆ ವಂಶದ ಕುರಿತಾಗಿ ಹೆಗ್ಗಳಿಕೆಯ ಮಾತುಗಳೇ ಇರಲಿ, ಆದ್ರೆ ಎಲ್ಲಿ ಏನು
ಕಾಲ ನಿರ್ಣಯ ಅಂತ ಒಂದು ಇರ್ತದೆ. ಆಡುವಲ್ಲಿ ಎಲ್ಲಿ ಆಡ್ತೇವೆ ಎಲ್ಲಿ ಸಾಕ್ತದೆ ಅನ್ನುವ ಕುರಿತಾಗಿ ಯೋಚನೆ ಬೇಕಾಗ್ತದೆ. ಹಾಗಾಗಿ ಈ ದೊಡ್ಡವರ ವಿಷಯ ಅಂತ ಆಗ್ಲೇ ಹೇಳಿದ್ದೇನೆ. ನಾನಿದ್ದೇನೆ, ಅಣ್ಣನಿದ್ದಾನೆ, ನೇರವಾಗಿ ಹೋಗಿ ಹೇಳ್ತೇನೆ. ಅಣ್ಣ ಇದನ್ನ ಸರಿಪಡಿಸ್ತಾನೆ ಅನ್ನೋ ವಿಶ್ವಾಸ ನನಗುಂಟು. ಹಾಗಾಗಿ ನೀನು ಇಲ್ಲಿಯೇ ಇರು ಪುಣ್ಯಾತ್ಮ, ನಾನು ಒಮ್ಮೆ ಹೋಗಿ ಬರ್ತೇನೆ. ಆಗದ ನೀನು ಆಗದಿಂದ ನಾನಿದ್ದೇನೆ ಅಂತ ಹೇಳುತ್ತಾ ಇದ್ದಿ, ನಾ ಕೇಳುವುದನ್ನೇ ಮರೆತೆ. ಏನು? ನೀನು ಎಲ್ಲಿಗೆ ಹೊರಟದಮ್ಮ? ಎಂತದ್ದು? ಎಲ್ಲಿಗೆ ಹೊರಟದ್ದು? ನಾನು ಹೇಳಿಕೊಟ್ಟ ಮಾತೇ ಇದು. ಮತ್ತೆ ಹಾಗಲ್ಲ. ಅಲ್ಲ, ನಾನು ಹೋಗುತ್ತೇನೆ ಅಂತ ಹೇಳ್ತಾ ಇದ್ದೀಯಲ್ಲ, ಎಲ್ಲಿಗೆ ಅಂತ? ದೂರ ಅಂತ. ದೂರ ಎಲ್ಲಿಗೆ? ಅದನ್ನ ಬಿಡು. ಅಲ್ಲಿಗೆ ಯಾವುದನ್ನು? ಅದೇ ನೀನು ಹೇಳುದನ್ನ ಬಿಟ್ಟೆ. ದೂರ ಅಂತ ಕೇಳು. ದೂರ? ನಿನ್ನ ಮಾವನ ಮನೆಗೆ ಹೋಗುದು. ಮಾವನ ಮನೆಗೆ? ಹೌದು, ನಾವು ಇರುವಲ್ಲಿವರೆಗೆ ಕೃಷ್ಣ ಮಂದಿರಕ್ಕೆ ಹೊರಟದ್ದು ಅಂತ. ಕೃಷ್ಣ ಮಾವನಲ್ಲಿ? ಅಮ್ಮ, ಈಗೇನು ಮಾವನಲ್ಲಿ ಪ್ರೀತಿ ಬಂದದ್ದು? ಕೃಷ್ಣ ಮಾವನಲ್ಲಿಗ ಮೊದಲೇ ಹೇಳುವುದಲ್ಲಮ್ಮ. ಎಂತದ್ದು? ಕೃಷ್ಣ ಮಾವನಲ್ಲಿಗೆ ಹೋಗುದು ಅಂತ. ಯಾಕೆ ಸಿಟ್ಟು ಬಂದಿದ್ದು ನಿನ್ಗೆ? ಹಾಗೆ ಮಾಡ್ತಾನೆ ಹೀಗೆ ಮಾಡ್ತಾನೆ ಕೊಚ್ಚಿ ಹೋಗ್ಬೇಕು ಅಂತ ಹೇಳಿದಿ? ಇಲ್ಲಪ್ಪ, ಅದು ಮಾವನನ್ನು ಕಾಣುವುದಕ್ಕಿಂತ ಮೊದಲು. ಈಗ ಕಾಣುವುದಕ್ಕೆ ಹೋಗುತ್ತೆ ಅಂತ ಗೊತ್ತಾಯ್ತಲ್ಲ, ಈಗ ಪ್ರೀತಿ ಅನ್ನೋದು ಉಕ್ಕಿ ಹರಿಯುತ್ತಾ ಉಂಟು. ಇದಕ್ಕೆ ಬದಲಾವಣೆ ಅಂತ ಹೆಸರು. ಆಗ ನನ್ನಲ್ಲಿ ಕೇಳಿದ್ಯಲ್ಲ ಏನು ಬದಲಾವಣೆ? ಇದಕ್ಕೆ ಬದಲಾವಣೆ ಅಂತ ಹೇಳುದು. ಕ್ಷಣಕ್ಕೊಂದು ಮಾತಲ್ಲ ಮಗನೇ, ಕ್ಷಣಕ್ಕೊಂದು ಭಾವ ಅಲ್ಲ. ಅಲ್ಲಿ ಬಂದು ಏನು ಮಾಡ್ಲಿಕ್ಕಿಲ್ಲ, ನಂಗೆ ಗೊತ್ತು ನಿನ್ನ ಬುದ್ಧಿ. ಇಲ್ಲಿ ಹೀಗೆ ಹೇಳ್ತಿ, ಅಲ್ಲಿ ಬಂದ ಮೇಲೆ ಮತ್ತೆ ಅದೇ ಆವೇಶ ನಿನ್ನದು. ಇಲ್ವೇ ಇಲ್ಲ. ಅಲ್ಲಿಗೆ ಹೋದ ಕೂಡ್ಲೆ ಮಾವನನ್ನು ಕಂಡು ಅವರ ಕಾಲನ್ನು ಹಿಡಿದು ನೆಲಕ್ಕೆ ಬಡಿದು, ಕಾಲನ್ನು ಹಿಡಿದು ಆಶೀರ್ವಾದ ಪಡೆದು, ಮಾವ ಆಶೀರ್ವಾದ ಮಾಡಿ ಮಾವ, ನಾನು 100 ವರ್ಷ ಚೆನ್ನಾಗಿ ಬದುಕಬೇಕು ಎಂಬ ಹಾಗೆ ಆಶೀರ್ವದಿಸಿ ಮಾವ ಅಂತ ಕೇಳಿ. ಆದ್ರೆ ಜತನಕ್ಕೊಂದು ಮಾತು. ಏನು? ತುಟಿಗಿರಿಸಿದ ಕೈ ಕೆಳಗಿರಿಸಲಿಕ್ಕಿಲ್ಲ. ಯಾವುದು? ಈ ಕೈಯ? ಈ ಕೈಯ? ಯಾವುದು ಬಲ ನಿನಗೆ? ನನಗಿದು. ಆದ್ರೆ ಅದೇ ಸರಿ. ನನ್ನ ಸೆರಗಿನ ತುದಿಯನ್ನು ಹಿಡಿದು ಅನುಸರಿಸಿ ಬಂದು ಒಂದು ಮೂಲೆಯಲ್ಲಿ ಕುಳಿತರೆ ಸರಿ. ಬಾಯಿ ಬಿಟ್ಟಬೇಡ. ಏನು ಸುಭದ್ರ, ಹೋದಿಯಾ ತಂಗಿ? ಹೌದಣ್ಣ. ಏನಾಯ್ತಮ್ಮ ಹೋದ ಕೆಲಸ? ಕೈ ಸಾಗ್ಲಿಲ್ಲ ಅಂದ್ರೆ ನೀನು ಆಡಿದಷ್ಟನ್ನು ನಿವೇದಿಸಿಕೊಂಡೆ. ಹೇಳಿದ್ಯಾ? ಗಯನನ್ನ ಬಿಟ್ಟು ಕೊಡುವುದಕ್ಕೂ ಹೇಳಿದೆ. ಏನಂದ? ಆಗುದಿಲ್ಲ ಅಂತ ಹೇಳಿದ್ರು. ಓಹೋ, ನಾನಿಷ್ಟು ಹೇಳಿದ್ರೂ ಕೂಡ ನನ್ನ ಮಾತಿಗೆ ಬೆಲೆ ಇಲ್ಲ. ಗಯನನ್ನು ಬಿಟ್ಟು ಕೊಡುವುದಿಲ್ಲ. ಅವನದ್ದು ಅವನದಾದಂತಹ ಕ್ಷತ್ರಿಯ ಧರ್ಮ. ಇನ್ನು ಹಾಗಿದ್ರೂ ಕೂಡ ನಮಗೆ ಕರುಣೆ ಅನ್ನುವುದು ಇಲ್ಲ. ನನ್ನ ಭಾವ ಅಥವಾ ನಿನ್ನ ಗಂಡ ಅನ್ನುವಂತಹ ಯಾವುದೇ ರೀತಿಯ ಪ್ರೀತಿ, ಗೌರವ, ವ್ಯಾಮೋಹ ಯಾವುದೂ ಇಲ್ಲ. ನನ್ನ ಪ್ರತಿಜ್ಞೆ ಪೂರ್ತಿಯಾಗಬೇಕು. ಹಾಗಾಗಿ ನಾಳೆ ನಡೆಯುವಂತಹ ಯುದ್ಧದಲ್ಲಿ ನಿನ್ನ ಗಂಡನಾದ ಅರ್ಜುನನನ್ನು ಬೀಳಿಸಿ ಹೊಡೆದು ಕೊಂದಾದರೂ ನನ್ನ ವೈರಿಯಾದ ನಿನ್ನ ಅಮ್ಮನೇ ನನ್ನನ್ನು ಹಾಗೆ ಕರೆಯುವುದಿಲ್ಲ. ನೀನು ಅಲ್ಲಿವರೆಗೆ ಮುಟ್ಟಿದ್ಯಾ ಮಗ? ಅಮ್ಮ ಕರೆದ್ರೆ ಅಮ್ಮನಿಗೂ ನನಗೂ ವ್ಯತ್ಯಾಸ ಇಲ್ವಾ? ಜಾಗ ಯಾವುದು ಗೊತ್ತುಂಟ ನಿನಗೆ? ನಿಮ್ಮ ಜಾಗ ಅಲ್ವಾ? ನಿಮ್ಮ ಜಾಗದಲ್ಲಿ ನನ್ನವರ ಮುಂದೆ ನನ್ನನ್ನು ಮುಂದೆ ಬಾ ಅಂತ ಹೇಳ್ತೀಯ. ನಮ್ಮ ಜಾಗದಲ್ಲಿ ಯಾವತ್ತು ನಾವು ಕಾಣಿಸಿಕೊಂಡ್ರೆ ಬೆಲೆ ಇಲ್ಲ. ಬೇರೆಯವರ ಜಾಗದಲ್ಲಿ ಕಾಣಿಸಿಕೊಳ್ಳುವುದು ಗಂಡಸುತನ. ನಾನು ಒಬ್ಬನನ್ನು ಕರೆದ್ರೆ ಸಾಕು, 10 ಮಂದಿ ಬರೀತಾರೆ. 10 ಮಂದಿ ಬರುವುದಕ್ಕಿಂತ ಮೊದಲು ಕರೆಯುವುದಕ್ಕೆ ನೀವು ಉಳಿಬೇಕಲ್ಲ. ನಿಮಗೆ ಅಲ್ಲಿ ನನ್ನನ್ನು ಕರೆಯುವುದಕ್ಕಿಂತ ಇಲ್ಲಿ ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಇಲ್ಲಿ ಮಾತನಾಡಿದ್ರೆ ನಿಮಗೆ ಮಾತ್ರ ಕೇಳುವುದು, ಅಲ್ಲಿ ಎಲ್ಲರಿಗೂ ಕೇಳಬೇಕು. ಅದಕ್ಕೆ ಬಂದು ಅಲ್ಲಲ್ಲ, ಇಲ್ಲಿ ಕಿವಿಡರಾದವರು ಯಾರಿಲ್ಲ. ಇಲ್ಲೇ ಮಾತಾಡ್ಬೇಕು. ಇಲ್ಲೇ ಮಾತನಾಡ್ಬೇಕಾ ಮಾವ?
ಈಗ ನೀವು ಹೇಳಿದ್ದೆಲ್ಲ ಕೇಳಿದೆ. ಯಾರು? ನಾನು. ಅಲ್ಲ, ನೀನು ಕೇಳಬೇಕು ಅಂತ ನಾನು ಹೇಳಿದ್ದಲ್ಲ. ನೀವು ಕೇಳಬೇಕಂತ ಹೇಳದೇ ಇದ್ರು ನನಗೆ 2 ಕಿವಿ ಉಂಟಲ್ಲ ಕೇಳಲಿಕ್ಕೆ. ಎರಡೇ ಅಲ್ವಾ? ಹಾಗೆ ಕೇಳಿ ಹೋಯ್ತು. ಎರಡೇ ಅಲ್ವಾ? ಎರಡೇ. ನಿಮಗೆ ಒಂದೇ ಅಲ್ಲ ಬಾಯಿ? ಒಂದೇ ಅಲ್ವಾ ಬಾಯಿ? ಹಾ, ಹಾಗಾದ್ರೆ ನನಗೆ 2 ಕಿವಿ. ಮಾವ, ಕ್ಷತ್ರಿಯ ಪಂಥಕ್ಕೆ ಅನುಗುಣವಾಗಿ ನನ್ನ ತಂದೆಯವರು ಕ್ಷತ್ರಿಯನಾದವನು ಏನನ್ನು ಮಾಡಬೇಕು ಅದನ್ನೇ ಮಾಡಿದ್ದಾರೆ. ಏನು ಮಾಡಬೇಕು? ಏನು ಮಾಡಿದ್ದಾರೆ ಅಂದ್ರೆ ಗಯನನ್ನು. ಈಗ ಕ್ಷತ್ರಿಯ ಪಂಥ ಯಾವುದು? 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 ಈಗ ಮಾವ ನನ್ನ ತಂದೆ ಶಿಷ್ಟರನ್ನು ರಕ್ಷಿಸ್ತಾ ಇದ್ದಾರೆ. ಯಾರನ್ನು? ಶಿಷ್ಟನನ್ನು. ಶಿಷ್ಟರನ್ನು. ಹೌದು. ಹಾಗಾಗಿ ಗಯನನ್ನು ರಕ್ಷಣೆಯಲ್ಲಿರಿಸಿದಂತಹ ಸಂದರ್ಭದಲ್ಲಿ ಈಗ ಶಿಷ್ಟರನ್ನು ರಕ್ಷಣೆ ಮಾಡ್ಲಿಕ್ಕೆ ನಿನ್ನ ಅಪ್ಪ ಅಲ್ವಾ? ನನ್ನ ಅಪ್ಪ. ಹೌದು, ಅವರು ಮಾತನ್ನು ತೆಗೆದುಕೊಂಡಿದ್ದಾರೆ. ರಕ್ಷಿಸ್ತೇನೆಂಬ. ಯಾವ ಶಿಷ್ಟರನ್ನು? ಯಾರು? ಗಯನನ್ನು. ನೀವು ಹೆಚ್ಚು ಕೇಳಲಿಕ್ಕಿಲ್ಲ ಅಷ್ಟೇ, ನಮ್ಮ ವಿಷಯ. ನನಗೆ ಯಾರು ಶಿಷ್ಟರು ಯಾರು ಅಂತ ಗೊತ್ತಾಗಬೇಡ. ನಾನು ಶಿಷ್ಟರು ಯಾರು ಅಂತ ಗೊತ್ತಾಗಬೇಡ. ನನಗೆ ಅಮ್ಮ ಹೇಳಿಕೊಟ್ಟಷ್ಟು ಹೇಳಿದ್ದೆ. ನಿನ್ನ ಅಮ್ಮ ಯಾರು ಶಿಷ್ಟರ್? ನಾನು ಆ ಶಬ್ದ ಪ್ರಯೋಗವೇ ಮಾಡಲಿಲ್ಲ. ಅದನ್ನ ಅಮ್ಮ ಹೇಳಲಿಲ್ಲ ಅಂತ. ಈಗ ನಿನ್ನಮ್ಮ ಯಾವ ಶಿಷ್ಟರು ಅಂತ ಹೇಳಿ ಅದು ಅವರಲ್ಲೇ ಕೇಳಿ. ಮಾವ ಏನೇ ಆಗಲಿ ನಿನ್ನ ಅಪ್ಪ ಯಾವ ಶಿಷ್ಟರನ್ನು ರಕ್ಷಣೆ ಮಾಡ್ತೇನೆ? ಗಯನನ್ನು. ಸರಿಯಾ? ಹಾಗಾಗಿ ಸರಿ ಅಂತ ನೀನು ಹೇಳಬೇಕು. ಅಲ್ಲ, ನೀವು ಸರಿ ಅಂತ ಹೇಳಿದ್ರೆ ನನಗೂ ಸರಿ. ನನಗೆ ಸರಿ ಅಂತ ಆಗಲೇ ಕಂಡಿದೆ. ನಿಮಗೆ ತಪ್ಪು ಅಂತ ಕಂಡ್ರೆ ಅದನ್ನು ಪರಿಹರಿಸಲಿಕ್ಕೆ ನಾನಲ್ಲ ಜನ. ಅಲ್ಲ, ನೀನು ನನಗೆ ಜನವೇ ಅಲ್ಲ. ನೀನು ಮಾತಾಡು. ನೀವು ಹಾಗೆ ಹೇಳಬೇಡಿ. ಜನ ಅಲ್ಲ ಅಂತ ಹೇಳಬೇಡಿ. ಜನ ಅಲ್ಲದ್ರೆ ಇಲ್ಲಿಗೆ ಬರ್ತಿದ್ದೆ ನಾನು. ಇಲ್ಲಿಗೆ ಬಂದಿದ್ದೇನಂತಾರೆ ನಾನೇ ಜನ ಅಂತ ಇತ್ಯರ್ಥ ಹಾಗೆ ಬಂದದ್ದು. ಅಲ್ಲ, ನಿನ್ನನ್ನು ಇಲ್ಲಿಗೆ ಅಲ್ಲ, ನಿನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದದ್ದು ಯಾರು? ಯಾರು? ಜನಾರ್ದನ ನಾನೇದು ನನಗೆ ಗೊತ್ತಿಲ್ಲ. ಜನಾರ್ದನ ಯಾರು ಅಂತ ಗೊತ್ತುಂಟ? ಯಾರು? ನಾನು. ಅದೇ, ಅದಕ್ಕೆ ನಿನ್ನಾಣಿಗೂ ನನಗೆ ಗೊತ್ತಿಲ್ಲ ಅಂತ ಹೇಳಿದ. ಮಾವ, ಈ ಸಂದರ್ಭದಲ್ಲಿ ನನ್ನ ಅಪ್ಪನನ್ನು ವಿರೋಧಿಸುವುದಕ್ಕೆ ನೀವು ತೊಡಗಿದಿರಂತಾದ್ರೆ ಅವರಿಗೊಬ್ಬ ಮಗ ಇದ್ದಾನಂತ ಮರಿಬೇಡಿ ನೀವು. ಹೌದಾ? ಹೌದು, ಯಾರು? ನಾನೇ ನಿಮ್ಮೆದುರೇ ನಿಂತಿದ್ದೆ. ನಿನ್ನ ಅಪ್ಪನಿಗೆ ಎಲ್ಲಿಯೆಲ್ಲ ಮಕ್ಕಳಿದ್ದಾರೆ ಅಂತ ಯಾರಿಗೆ ಗೊತ್ತು? ಎಲ್ಲೆಲ್ಲ ಇದ್ರೆ ನೀವು ಹುಡುಕಿಕೊಂಡು ಹೋಗುವುದು ಬೇಡ. ಇದ್ದ ಒಬ್ಬ ಮಗ ಈಗ ನಿಮ್ಮೆದುರು ಬಂದಿದ್ದಾನಲ್ಲ, ಯಾವ ಮಗ? ಅವನೇ ಮಾತನಾಡ್ತಾ ಇದ್ದಾನೆ. ಸುಭದ್ರಾ ನಂದನ ನಿಮ್ಮೆದುರಿಗೆ ಬಂದಿದ್ದಾನೆ. ಹಾಗಾಗಿ ನೀವು ಮೊದಲು ಸಮುದ್ರವನ್ನು ದಾಟುವುದಕ್ಕೆ ಹೋಗುವುದಲ್ಲ, ನದಿಯನ್ನು ದಾಟುವುದಕ್ಕೆ ಕಲಿಬೇಕು. ಇಲ್ಲಿ ಮಗ ಇದ್ದಾನೆ, ಅಭಿಮನ್ಯು ಇದ್ದಾನೆ. ನಿಮ್ಮ ಕಾಳಗ ಏನಿದ್ರು ನನ್ನಲ್ಲಿ ತೋರಿಸಿ, ನಾನಿದ್ದೇನೆ. ಅಲ್ಲ, ಇದು ನೀನು ಮಾತಾಡಿದ್ದಲ್ಲ, ಮತ್ತೆ ನಿನ್ನನ್ನು ನಾನು ಮಾತಾಡಿದ್ದೆ. ಹೌದಾ? ನಿನ್ನ ಅಮ್ಮನ ಹೊಟ್ಟೆಯಲ್ಲಿರುವಾಗ ಅವಳನ್ನು ನಾನು ಕರ್ಕೊಂಡು ಬಾರದೆ ಇರ್ತಿದ್ರೆ ನೀನು ಗುಡ್ಡದಲ್ಲಿ ಗೆಡ್ಡೆಗೆನಸು ತಿಂದು ತೊರೆಯ ನೀರು ಕುಡಿತಿರ್ಬೇಕು ಮಗ. ಅಲ್ಲ, ನಮಗೆ ಅದಾದ್ರೂ ಆಗ್ತಾ ಇತ್ತು. ಇಂತಹ ಕಲ್ಮಶ ತುಂಬಿದ ನಿಮ್ಮ ಮಾತುಗಳು ಕೇಳುವುದಕ್ಕಿಂತ ಅದೇ ಆಗ್ತಿತ್ತು. ಆ ಕಲ್ಮಶದಿಂದ ಅಲ್ವಾ ಇಷ್ಟು ದಪ್ಪ ಆದ್ದು ನೀನು? ದಪ್ಪ ಆದದ್ದು ಏನು ಮಾಡುವುದು? ತಿಂದ್ರೆ ಎಲ್ಲರೂ ದಪ್ಪ ಆಗ್ತಾರೆ. ನನ್ನ ಅಮ್ಮನ ದಪ್ಪ ಆಗಿದ್ದಾರೆ. ಅದಕ್ಕೆ ಏನು ಮಾಡಿ? 3 ಹೊತ್ತಿನದ್ದು ಒಂದೇ ಸಲ ತಿಂತೀಯ? ಹೌದು, 3 ಹಾಕುವವರಿದ್ರೆ ನಾವು ತಿನ್ನುವುದಕ್ಕೆ ಏನಾಗಬೇಕು? ಅಲ್ಲ, ಹಾಕಾದಿದ್ರು ನೀನು ಕೇಳಿ ತಿಂತೀಯ. ಅವರಲ್ಲಿ ಕೇಳಿ ತಿಂದ್ರೆ ಏನಾಯ್ತು? ಅವ ಮುನ್ನೆ ಹೇಳ್ತಿದ್ದ, ಅವನಿಗೆ ಕೊಟ್ಟಷ್ಟು ಸಾಕಾಗುದಿಲ್ಲ. ನೋಡಿ, ತಿನ್ನುವುದರಲ್ಲಿ ದುಡಿಯುವುದರಲ್ಲಿ ಯಾವತ್ತು ಸಂಕೋಚ ಮಾಡಬಾರ್ದು. ಎಷ್ಟು ಬೇಕೋ ಅಷ್ಟನ್ನು ಸ್ವೀಕರಿಸಬೇಕು. ಅಲ್ಲ, ನೀನು ದುಡಿಯುವುದರಲ್ಲಿ ಸಂಕೋಚ ಮಾಡಿದ್ರು ತಿನ್ನುವುದರಲ್ಲಿ ಸಂಕೋಚ ಮಾಡುದಿಲ್ಲ. ಎರಡರಲ್ಲೂ ಸಂಕೋಚ ಇಲ್ಲ. ಅದಕ್ಕಾಗಿ ನಿಮ್ಮ ಎದುರು ಬಂದದ್ದು. ನೀನು ಬೈಯುವಾಗ ನೆಗಡುದು ಯಾಕೆ? ಒಂದಾ ನೆಗಡು ಅಲ್ಲ, ನಿಮ್ಮ ಮುಖವನ್ನು ನೋಡುವಾಗ ನನಗೆ ಬೈಯುವುದ ನಗುವುದ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ಒಂದು ಮಾಡು. ಯಾವುದು? ಒಂದಾ ಬೈ ನನಗೆ, ಇಲ್ಲದ್ರೆ ನೆಗಡು. ಇನ್ನು ಬೈಯುವುದೇ? ಬೈ. ಇನ್ನು ಬೈಯುವುದೇ? ನಗುವುದಕ್ಕಿಲ್ಲ. ನಿಮಗೆ ಕಾಳಗವನ್ನು ಕೊಡುವ ಮನಸ್ಸಿದ್ರೆ ಮೊದಲು ಅಭಿಮನ್ಯುವೊಂದಿಗೆ. ನಾನು ಯಾರು ಗೊತ್ತುಂಟ ನಿನಗೆ? ಯಾರು? ನನ್ನ ಮಾವನನ್ನು ಕೊಂದವ. ಒಮ್ಮೊಮ್ಮೆ ನಿಮ್ಮ ಸಹಕಾರ ಇಲ್ಲದಿದ್ರೆ ಯಾವುದು ನಡೆಯುವುದಿಲ್ಲ ಅಂತ. ನಿನ್ನ ಅನುಗ್ರಹ ಇಲ್ಲದಿದ್ರೆ ಹುಲ್ಲು ಕಡ್ಡಿ ಅಲುಗಾಡುವುದಿಲ್ಲ ಅಂತ. ನಿನ್ನ ಸಂಕಲ್ಪ ಇದ್ದು ಇರಬಹುದು, ಅದು ಬಿಡು.
ಈಗ ನಿನ್ನನ್ನು ಮಾತುಳ ಅಂತಕ ಎಂಬ ಹಾಗೆ ಹೇಳ್ತಾರೆ. ನೀನು ನನಗೆ ಮಾವ, ಕೃಷ್ಣ ಮಾವ. ನಿಮ್ಮನ್ನು ನಾನು ಒಂದು ಮಾವ ಅಂತ ಕರಿ, ಇಲ್ಲಂದ್ರೆ ಕೃಷ್ಣ ಅಂತ ಕೃಷ್ಣ ಮಾವ ಅಂತ. ಅದನ್ನು ಹೆಸರಿಟ್ಟು ಕರೆಯುವುದು. ಅರ್ಜುನ ಅಪ್ಪ ಅಂತ ಕರೀತೀಯ ನೀನು? ಇಲ್ಲ ಇಲ್ಲ ಅಪ್ಪನ ಅಪ್ಪ ಅಂತ ಕರೀ. ಮತ್ತೆ ಕೃಷ್ಣ ಮಾವ ಅಂತ ಹೇಳಿ ಯಾಕೆ ಆಗಲ್ತಿಲ್ವ ನಿಮಗೆ? ಅದು ಆಗದಿದ್ರೆ ಕೃಷ್ಣ ಮಾವ ಅಂತ ಕರೀತಿದ್ದಾರೆ, ಅರ್ಜುನ ಅಪ್ಪ ಅಂತ ಕರೀಬೇಕು. ಕೃಷ್ಣ ಮಾವ ಬೇಡವಾ? ಯಾವ್ದಾದ್ರು ಒಂದು ಹೇಳು. ಆ ಹೆಸರನ್ನು ಬಿಟ್ಟೆ. ಯಾ ಕಿಂಟ ಮಾವ, ಯಾ ತೋಂಕಿಂಟ ಮಾವ. ನಿಮ್ಮ ಮಾವನನ್ನು ಕೊಂದು ನೀವು ಕಂಸ ಅಂತ ಕಾದಿರಂತಾದ್ರೆ ನನ್ನ ಮಾವನನ್ನು ಕೊಂದು ನಾನು ಕೃಷ್ಣ ಅಂತ ಕಾದೆ. ಆಗ್ಲೇ ಹೇಳಿದೆ, ಕೊಡುವಾಗ್ಲೇ 4 ತುತ್ತು ಕಡಿಮೆ ಕೊಡಬೇಕಿತ್ತು ನಿನಗೆ ಅಂತ. ಏನು ಮಾಡುವುದು? ನಿನ್ನ ಕೈ ನೀನು? ನಿನ್ನ ಕೈ ವಿಶಾಲ ಹೃದಯ, ವಿಶಾಲ ಮನಸ್ಸು. ನಾನು ದಪ್ಪ ಬಿದ್ದದಲ್ಲ, ಅಮ್ಮ ಅಮ್ಮ ಮಾವನಿಂದ ಸಮುದ್ರ ದಾಟುವ ಮುಂಚೆ ಏನು ದಾಟಬೇಕಂತ ಹೇಳಿದೆ ನೀನು? ನದಿ ನದಿ ನದಿ. ಎಂತದು? ನದಿ 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 ದಾಟಬೇಕು. ಅಯ್ಯೋ ಪುಣ್ಯಾತ್ಮ, ಇನ್ನೆಷ್ಟು ಪ್ರಶ್ನೆ ಕೇಳಿ ಯಾರಿಗೆ ನೀನು ಹೇಳುವುದಕ್ಕೆ ಹೊರಟದ್ದು? ಮಾವನಿಗೆ. ಎಲ್ಲಿ ಎದುರಿಸ್ತೇನೆ ಅನ್ನೋ ಹಾಗೆ ಹಠದಿಂದ ಆಡಿದೆಯೋ ಆ ರಂಗದಲ್ಲಿ ಅವರು ದುಡಿದದನ್ನು ಎಣಿಸ್ಲಿಕ್ಕೂ ಸಾಧ್ಯ ಇಲ್ಲ ನೀನು. ನನ್ನ ಅಣ್ಣ ಅದು. ಈಗ ಅವರು ದುಡಿದುದನ್ನು ನಾನು ಏನು ಮರೆತು ಹೇಳಿದ್ದಂತ ಭಾವಿಸಿ ನೆನಪಿರ್ಲಿ ನಿನಗೆ. ಯಾವತ್ತು ಅಷ್ಟು ದುಡಿದವರೊಂದಿಗೆ ನಾವು ಸ್ವಲ್ಪ ಪಳಗಬೇಕು, ಆಗ ಮಾತ್ರ ನಾವು ಕೆನ್ನೆ ಹುಡಿ ಮಾಡಿ ಏನು. ಇನ್ನು ಒಂದು ಶಬ್ದ ಹೊರಗೆ ಬಿದ್ದ ಜಾಗ್ರತೆ. ಇಲ್ಲ ಇಲ್ಲ, ಇನ್ನು ಶಬ್ದ ಅಣ್ಣ ಅಲ್ಲ, ನಾನೇ ಹೇಳ್ಬಿಟ್ಟದ. ಅಲ್ಲ ನಿಮ್ಮ ಅಮ್ಮ ಮಗನ ನಾಟಕ ನನ್ನಲ್ಲಿ. ಅಯ್ಯೋ, ನಾನೇ ಕಪಟ ನಾಟಕ ಸೂತ್ರಧಾರಿ, ನಿನ್ನದು ನಾಟಕವ. ಸತ್ಯ ಹೇಳ್ತೇನೆ, ಇವ ಇಷ್ಟು ಬೈದಲಲ್ಲ ನನಗೆ, ಇವ ಇಷ್ಟು ಬೈದ ಈ ಬೈಗುಳದ ರಚನೆ, ನಿರ್ದೇಶನ, ನಿರ್ವಹಣೆ, ನಿರೂಪಣೆ ಎಲ್ಲ ನಿನ್ನದ್ದು ಅಂತ ನನಗೆ ಗೊತ್ತು. ಅಯ್ಯೋ, ಅವಳಿಗೆ ನನ್ನನ್ನು ಬೈಲಿಕ್ಕಾಗುದಿಲ್ಲ, ಹಾಗಾಗಿ ಬರುವಾಗ ಮಗನನ್ನು ಕರ್ಕೊಂಡು ಬಂದು ಮಾವನಿಗೆ ಬೈ ಮಗ ಅಂತ ಹೇಳು. ನಿನ್ನ ಆಶೀರ್ವಾದ ಅಂತ ಹೇಳು. ಎಂತದ್ದು? ಅವನ ಆಶೀರ್ವಾದ ಅಂತ ಹೇಳು. ಸುಮ್ಮಗಿರ್ತೀನಿ ನೀನು. ಅಲ್ಲಿಗೆ ಮಾತು ಮುಚ್ಚಿ. ಇಲ್ಲದಿದ್ರೆ ಅವನಿಗೆ ಹುಟ್ಟಿ 3 ಶುಕ್ರವಾರ ಕಳೆಯಿಲ್ಲ. ಅವನ ತುಟಿಯಲ್ಲಿ ನೋಡು, ನೀನು ಕೊಟ್ಟ ಹಾಲು ಇನ್ನೂ ಜಿನುಗುತ್ತಾ ಉಂಟು. ಅವ ನನ್ನನ್ನು ಬಾ ಮಾವ, ಇಲ್ಲಿ ಬಾ, ಮುಂದೆ ಬಾ. ಅದು ಹಾಗಲ್ಲ. ಯಾರೋ ಎಲ್ಲಿಯೋ ಯಾರೋ ಯಾವುದೋ ಅಳಿಯ ಯಾವನೋ ಮಾವನಿಗೆ ಬೈದದನ್ನು ಕೇಳಿದ್ನೇ ಏನ? ನಾನೆಲ್ಲ ಇಷ್ಟು ಹೇಳಿಕೊಡ್ಲಿ. ನಾನು ನನ್ನ ಮಾವನನ್ನು ಕೊಂದದ್ದು ಅವ ರಕ್ಕಸ ಅಂತ. ನಿನಗೆ ನನ್ನನ್ನು ಕಂಡಾಗ ರಕ್ಕಸನನ್ನು ನೋಡಿದಾಗ ಆಗ್ತದ? ಅಲ್ಲ, ತಂದೆಯನ್ನು ವಿರೋಧಿಸಿದ್ರೆ ಮಾನವನು ರಕ್ಕಸನ ಹಾಗೆ ಕಾಣಬಹುದು ಅಂತ ಹೇಳಿ. ಸುಮ್ಮಗೆ ತಪ್ಪಾಯ್ತಣ್ಣ, ನಾನು ತಪ್ಪಾಯ್ತು ಅಂತ ಕೇಳ. ನೀನು ತಪ್ಪಾಯ್ತು ಅಂತ ಯಾಕೆ ಹೇಳುದು? ನನ್ನ ಮಗ ಬೇಕು ಅಂತ ಆಡಿದಲ್ಲ, ತಿಳಿಯದೆ ಆಡಿದ್ದವನು. ಅವನ ಒಳಗೆ ಬೇರೆ ಉಂಟು. ಎಲ್ಲಿ ಸಿಕ್ಕಿದ್ದವ ನಿನಗೆ? ಹೋಗುವಾಗಲೇ ಕರ್ಕೊಂಡು ಹೋಗಿದ್ದೆ. ಎಲ್ಲಿ ಸಿಕ್ಕಿದ್ದು? ಏನು 4 ಕಾಲಿದ್ದ ನಾನು ಸಿಗ್ಲಿಕ್ಕೆ? ಎಂತದ? ಅದು 2 ಕಾಲಿದ್ದು ಸಿಗಬಾರದು. ಹಾಗಲ್ಲ, ಬರುವಾಗ ಸಿಕ್ಕಿದ ಎಲ್ಲಿ ಅಂತ ಕೇಳಿದ ಅಷ್ಟೇ. ಬರುವಾಗಲೇ ಸಿಕ್ಕಿದ ಅಣ್ಣ. ಇದು ಬೈಬೇಕು ಅಂತ ನೀನು ಹೇಳಿ? ಅಲ್ಲ, ನಾನು ಹೇಳಿದ್ದಲ್ಲ. ಅವನು ಏನೋ ಒಂದು ಹೇಳಿಬಿಟ್ಟ. ಬಾಲಿಶ ಸಣ್ಣ ಹುಡುಗ ಅಂತ ನೀನು ಕ್ಷಮಿಸಿ ಬಿಡ್ಬೇಕು. ತಪ್ಪಾಯ್ತು ಕೇಳ. ತಪ್ಪಾಯ್ತು ಕೇಳುವುದಕ್ಕಿಂತ ಮೊದಲು ಒಂದು ಮಾವನಲ್ಲಿ ಮಾತನಾಡ್ಲಿಕ್ಕೆ ಉಂಟು. ಎಂತದ್ದು? ಗುಟ್ಟಾದ ಮಾತು. ಗುಟ್ಟು ಮಾತು ನೀನು ಕೇಳಲಿಕ್ಕಿಲ್ಲ. ಮಾವ ಮಾವ, ನೀವು ಅಮ್ಮನೊಂದಿಗಿರುವಾಗ ಈಗ ಸಿಕ್ಕಿ ಬದುಕಿದ್ರೆ ನೀವು, ಇಲ್ಲದೆ ಹೋದ್ರೆ ಇವತ್ತು ಕೃಷ್ಣಾರ್ಜುನ ಕಾಳಗ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಕೃಷ್ಣಾಭಿಮನ್ಯು ಹೋದಲ್ಲಿ ಯಾವ ಪ್ರಸಂಗವು ಸರಿ ಆಗುದಿಲ್ಲ ಅಂತ ಗೊತ್ತುಂಟ. ಸರಿ ಆಗುವುದಿಲ್ಲ. ಯಾಕೆ? ನಿನ್ನ ಆಶೀರ್ವಾದ ಅಲ್ಲಿರ್ತದೆ. ನಿನ್ನನ್ನು ಸರಿಪಡಿಸ್ಲಿಕ್ಕೆ ನಾನು ಬರ್ತೇನಲ್ಲ. ಯಾರು ನೀನು? ಹೌದು. ಆವಾಗ ಸರಿ ಆಗುದಿಲ್ಲ. ನನ್ನನ್ನು ಸರಿ ಮಾಡಿದವರು ಎಷ್ಟು ಮಂದಿ ದೊಡ್ಡವರು ಗೊತ್ತುಂಟ ಮಗ ನಿನಗೆ? ಎಣಿಸ್ಲಿಕ್ಕಿಲ್ಲ ಅದನ್ನು. ಅಲ್ಲ, ದೊಡ್ಡವರು ಇರ್ಲಿ ಅಪ್ಪ, ಯಾವತ್ತು ದೊಡ್ಡವರಿಂದಲೇ ಕಲಿಯಲಿಕ್ಕೆ ಸಿಗುವುದಂತ ಯಾರು ಹೇಳಿದ್ದು? ಸಣ್ಣವರಿಂದಲೂ ಕಲಿಯುವಂಥದ್ದು ಬಹಳಷ್ಟು ಇರ್ತದೆ. ನಾವು ಒಳ್ಳೇದಾಗಬೇಕು ಅಂತಾದ್ರೆ ಮೊದಲು ದೊಡ್ಡವರಿಗೆ ಬೈಯುವುದಲ್ಲ, ಅವರ ಕಾಲಿಡಿಕೆ ಅಭ್ಯಾಸ ಮಾಡಬೇಕು. ಏನು, ನಾನು ಇದಕ್ಕಿಂತ ಮೊದಲು ನಿನ್ನ ಕಾಲು ಹಿಡಿಲಿಲ್ವಾ? ಈಗ ಎಂತದ್ದು? ಈಗ ಮಾತಾಡಿ ಹೋಗು. ಈಗ ಯಾಕೆ ನಾನು ಒದಿಲಿಕ್ಕೆ ಬಂದದ್ದು? ಯಾರು ನೀನ? ಅಪ್ಪನನ್ನು. ಅಲ್ಲ, ಒದಿಲಿಕ್ಕೆ ಕಾಲು ಮೇಲೆ ಬಂದಿತ್ತ ಮಗ. ಹೇಳಿದ್ದು ಕಾಲನ್ನು ಹಿಡಿಲಿಕ್ಕೆ ಬಂದವನಿಗೆ ಒದಿಲಿಕ್ಕೆ ಗೊತ್ತಿಲ್ವಾ ಎನ್ನುವ ತಾತ್ಪರ್ಯ ಅಷ್ಟೇ. ಹಾಗಾಗಿ ನಾನು ಈಗ ಒಂದು ಅಪ್ಪನನ್ನು ವಿರೋಧಿಸುವಾಗ ಮಗನಾದವನು ಸುಮ್ಮನಿದ್ರೆ ಯಾರಾದ್ರೂ ಮಗ ಅಂತ ಹೇಳಿ ಏನು ಮಾಡ್ತಿ? ಏನು ಮಾಡ್ತಿ? ಅಲ್ಲ, ಅದೇ ಇನ್ನೇನು ಮಾಡ್ಲಿಕ್ಕೆ ಆಗುದಿಲ್ಲ. ಏನು ಮಾಡುದು? ಅಮ್ಮ ಅಲ್ಲೇ ಇದ್ದಾರೆ. ಆದ್ರೆ ಈಗ ನೀವು ಬದುಕಿದ್ರಿ ನನ್ನ ಅಮ್ಮ ಇದ್ದ ಕಾರಣ. ಹಾಗಾಗಿ ಇನ್ನೊಂದು ದಿನ ಸಿಗದೆ ಎಲ್ಲಿ ಹೋಗ್ತೀರಿ? ನಿಮ್ಮ ದಾರಿ ಗೊತ್ತಿಲ್ವಾ? ಅದೇ ಅಲ್ವಾ ಹೆದ್ದಾರಿ. ಅಲ್ಲಿಂದಲೇ ಬರ್ತೀರಿ. ದೊಡ್ಡ ಮರ ನೋಡಿದ್ದೀರಾ ಅಲ್ಲಿ? ಎಲ್ಲಿ? ಅಲ್ಲಿ. ನೀ ನೋಡಿದ್ಯಾ? ನಾನು ನೋಡಿದ್ದೇನೆ. ಆದ್ರೆ ನಿಮಗೆ ಗೊತ್ತಿರಬೇಕಲ್ವಾ? ಯಾಕಂದ್ರೆ ನೀವು ಅಲ್ಲಿಂದಲೇ ಬರಬೇಕು. ಅದನ್ನು ನಾನು ಪೂರ್ವದಲ್ಲಿ ಆಡಿದ್ದು. ನೀವು ಅಲ್ಲಿ ಬರುವಾಗ ಮರ ನೋಡಿ ಎಲ್ಲ ಬಂದಿದ್ದೆ. ಮರ ನೋಡಿ ಬಂದಿದ್ದೆ. ಮರ ನೋಡಿ ಬಂದಿದ್ದೇನೆ. ಹೀಗೆ ದೊಡ್ಡವರಿಗೆ ಮಾತಾಡುವ ಮೊದಲು ಮರ ನೋಡಿಯೇ ಬರಬೇಕು. ಹಾಗಲ್ಲ, ದೊಡ್ಡವರಿಗೆ ಮಾತನಾಡುವಾಗ ನಮ್ಮ ಕೆಲಸ ಆಗದಿದ್ರೆ ಇನ್ನೊಂದು ಉಪಾಯ ಬೇಡವಾ? ಆಗದಿದ್ರೆ ಮತ್ತೆ ಮರವೇ ಗತಿ. ಹಾಗಲ್ಲ, ಮರದಲ್ಲಿ ಒಂದು ಕೆಲಸ ಉಂಟು. ನೀ ಹೇಳಿದಲ್ಲ,
ಮರಕ್ಕೆ ಹೋಗಿ ಹಾ. ಮರವನ್ನು ಹಗ್ಗ ತಗೊಳ್ತೀಯ? ಹಗ್ಗ ತಗೊಳ್ಳುದಲ್ಲ, ಮರವನ್ನು ಹತ್ತಿ ಕುಳಿತಿರ್ತೇನೆ. ಯಾರು ನೀನಾ? ಹೌದು. ಮಂಗನ ಮರಿಯ ನೀನು? ಮಂಗನ ಮರಿಯಲ್ಲ. ಹಾ. ನೀನು ಬರುವಾಗ ಹಾ. ನಾನು ದೊಡ್ಡದಾದ ಬಂಡೆಕಲ್ಲನ್ನು ನಿನ್ನ ತಲೆಗೆ ಎತ್ತಿ ಹಾಕ್ತೇನೆ. ಅಲ್ಲಲ್ಲ, ಮರ ಹತ್ತುವುದು ದೊಡ್ಡ ವಿಷಯ ಅಲ್ಲ. ಮರ ಹತ್ತಿದ ಮೇಲೆ ಕಲ್ಲು ಯಾರು? ನಿನ್ನ ಅಪ್ಪ ಕೊಂಡೋಗಿಡ್ತಾನೆ. ಅವನಿಗೆ ಮಲಗಿದವನಿಗೆ ಹೇಳಬೇಕು ಅಂತಾದ್ರೆ ಅವಳು ಎಬ್ಬಿಸಬೇಕು, ಕಲ್ಲು ಹೊತ್ತುಕೊಂಡು ಹೋಗುದು. ಕಲ್ಲು ಬೇಡ. ಎಂತದದು? ಕಲ್ಲು ಬೇಡ. ಬೆಣ್ಣವಳಕ್ಕೆ ತಿಂದ ಕಲ್ಲು ಬೇಡ. ಮರ ಹತ್ತುವಾಗ ಒಂದು ಕೊಡಲಿಯನ್ನಾದ್ರೂ ಹಿಡಿದುಕೊಂಡು ಹೋಗ್ಲಿಕ್ಕೆ ಆಗ್ತದಲ್ಲ, ಹಾ. ದೊಡ್ಡ ಗೆಲ್ಲನ್ನಾದ್ರೂ ಕಡಿದು ನಿನ್ನ ತಲೆಗೆ ಹಾಕ್ತೇನೆ. ಅದಾದ್ರೂ ಆಡಿ ಮಾಡು ಮಾಡು. ಆಗತ್ತದೆ. ಬರಬೇಕು ಮರ. ಏನು ಹೇಳಿಲ್ಲಮ್ಮ, ಏನು ಹೇಳಿಲ್ಲಮ್ಮ, ಏನು ಹೇಳಿಲ್ಲ. ದೊಡ್ಡ ದಾರಿ, ಮರ, ದೊಡ್ಡ ಕಲ್ಲು. ಆಯ್ತಾ? ಸಮಾಧಾನ ಆಯ್ತಾ? ಆಯ್ತಣ್ಣ, ಪ್ರತ್ಯಕ್ಷವಾಗಿ ಆಗದಿದ್ರು ಪರೋಕ್ಷವಾಗಿ ಒಂದು ನನಗೆ ಅಭಿನಂದನಾ ಸಮರ್ಪಣೆ ಮಾಡಿದ್ದೆ. ನಾನು ಹಾಗೊಂದು ಮಾಡಿಸ್ಲಿಕ್ಕೆ ಉಂಟಾ? ಹೆದರಬೇಡ. ಯಾವ ಅಮೃತಂ ಬಾಲಭಾಷಿತಂ ಅಂತ ಹೇಳುವುದು ಹಾಗೆ ಸ್ವೀಕಾರ ಮಾಡಬೇಕು. ಒಳ್ಳೆಯದು, ಬೇಕದು. ಬೆಳೆವ ಸಿರಿ ಮೊಳಕೆಯಲ್ಲಿ. ಹ್ಮ್. ಅವನ ಪ್ರಾಯದಲ್ಲಿ ನಾನು ಹಾಗೆ ಅಲ್ವಾ? ಕೃಷ್ಣ ಲೀಲೆ ನಿನ್ಗೆ ಗೊತ್ತಿದೆ. ಆದ್ರೆ ಪ್ರಕರಣಕ್ಕೊಂದು ಸುಖಾಂತ್ಯ. ಯೋಚಿಸಬೇಡ. ನನ್ನ ಓಲೆ ಭಾಗ್ಯ. ಇಲ್ಲಿಯವರೆಗೆ ನಿನ್ನ ಮಾನಸ ಭೂಮಿಯ ಸೌಧದಲ್ಲಿ ಯಾರನ್ನು ನಿನ್ನ ದೇವ ಅಂತ ಪ್ರತಿಷ್ಠಾಪಿಸಿದ್ಯೋ ಅದುವೇ ದೇವರನ್ನು ಪ್ರಾರ್ಥಿಸ್ತಾ ಇರು. ನಿನ್ನ ಮಾಂಗಲ್ಯ ಭಾಗ್ಯ ನಿಜವಾಗಿ ಉಳಿದು. ಹರಿ ಮರಿ ತಂಗಿಯ ದುಡಿಯು ಜೈಯಲು ಸಂಗನ ಸಾಲದಿರುತ್ತ ದಾರುಗಗಿಂದ ವಿನೋದದಿ ಆರೋಪಿಸಿದ ರೂಪಕ ನನ್ನ ನಿರ್ದೇಶನದ ಹಾಗೆ ನಡೆಯುತ್ತಿದೆ. ಈ ಪ್ರಕರಣದಲ್ಲಿ ಇನ್ನೂ ಕೆಲವರಿಗೆ ಬುದ್ಧಿ ಬರಬೇಕು. ನಮ್ಮ ದ್ವಾರಾವತಿಯಲ್ಲಿ ಕೆಲವರಿದ್ದಾರೆ, ನಾನು 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 ನಾನಿಲ್ಲದಿದ್ರೆ ಯಾವುದೂ ಇಲ್ಲ ಅಂತ. ಅವರಿಗೂ ಒಂದು ಸರಿಯಾದ ಗತಿ ಸ್ಥಿತಿ ಒದಗಬೇಕು ಅಂತಾದ್ರೆ ಅದರಲ್ಲಿ ಪ್ರಮುಖ ಸ್ಥಾನದಲ್ಲಿ ಇರುವ ಅವರನ್ನೇ ಕರೆಯುವ. ದಾರುಕ, ಇಲ್ಲ, ಇಷ್ಟಕ್ಕೆ ಸಾಕು. ಈಗ ಯಾಕೆ ಕರೆಸಿದೆ? ಎಲ್ಲಿಗೆ ಅಂತ ಯಾರಿಗೂ ಗೊತ್ತು. ಬಾರಯ್ಯ ಬಾರಯ್ಯ, ಕೊನೆಗೆ ಹೋಗಯ್ಯ. ಎಲ್ಲಿಗೆ ಅಂತ ಕೇಳಲಿಕ್ಕಿಲ್ವ? ಎಲ್ಲಿಗೆ ಅಂತ ಕೇಳಿದ್ರೆ ಅಪಶಕುನಾಗುವುದಿಲ್ವಾ? ಹಾಗೆ ಹಾಗಿದ್ರೆ ಹೋಗುವುದು ಎಲ್ಲಿಗೆ ಅಂತ ಬೇಡವಾ? ಮನೆಗೆ. ಯಾರ ಮನೆಗೆ? ನನ್ನ ಮನೆಗೆ. ಯಾಕೆ? ಯಾರಿಗೊತ್ತು? ಅದಕ್ಕಲ್ಲ, ಮತ್ತೆ ನಿನ್ನ ಮನೆಗೆ ಹೋಗುವುದಕ್ಕೆ ನಿನ್ನನ್ನು ಕರೆದದ್ದಲ್ಲ. ಕಾಮ್ಯಕಾವನಕ್ಕೆ ಹೋಗಯ್ಯ. ಎಲ್ಲ
ಎಲ್ಲ ಸಂಸಾರವನ್ನೆಲ್ಲ ಬಿಟ್ಟು ಕೊನೆಗೆ ಅಲ್ಲಿಗೆ ಕಾಮ್ಯ ಕಾವನಕ್ಕೆ ಹೋಗುದಾ? ಯಾಕೆ? ಅದೇ ಯಾವುದು ಬೇಡ ಅಂತ ಹೇಳಿ ಅದಕ್ಕಲ್ಲ ಮತ್ತೆ ಕಾಮ್ಯ ಕಾವನಕ್ಕೆ ತಪಸ್ಸು ಮಾಡುವುದಕ್ಕ? ಕಾಮ್ಯ ಕವನದಲ್ಲಿ ಈಗ ಇರುವುದು ಯಾರು ಪುಣ್ಯಾತ್ಮ? ಕಾಮ್ಯ ಕಾವನದಲ್ಲಿ ಕಾಡು ಮೃಗಗಳು ಅಷ್ಟೇ ಇರುವುದಾ? ಅಲ್ಲ ಮತ್ತೆ ಪಾಂಡವರು ಇರುವ ಅವರಿದ್ದಾರೆ. ಹೌದೌದು. ಅವರ ಬಳಿಗೆ ನೀನು ಹೋಗಬೇಕು. ಆರೋಗ್ಯ ಸರಿ ಇಲ್ವಾ? ಎಂತ ನೀನು ಯಾವ ಲೋಕದಲ್ಲಿದ್ದಿ ಪುಣ್ಯಾತ್ಮ? ಯಾವ ಲೋಕ? ನಿನಗೆ ಪ್ರಸಂಗವೇ ಗೊತ್ತಿಲ್ವಾ? ಇದು ಯಾವ ಪ್ರಸಂಗ? 7 ದಿವಸಗಳ ಮೊದಲು ನಡೆದ ಕತೆ ಗೊತ್ತಿಲ್ವಾ ಪುಣ್ಯಾತ್ಮ? ಯಾವುದು ಕೃಷ್ಣಯ್ಯ? ಆ ಗಯ ಆಗಯ ಹೋಗಯ ಮರ್ಗಯ ಅದಲ್ವೋ? ಮತ್ತೆ ಆ ಗಯ ಅದೇ ಕುಬೇರ ಪುತ್ರ ಗಯ. ಹೌದು. ಬಂದದ್ದು ಕುದುರೆ, ಬೆವರು, ಜಲ. ಹೌದು. ನಾನು ಭಾಷೆ, ನಿಮಗೆಲ್ಲ ತಲೆ ಸರಿ ಇಲ್ಲ. ನಿಮಗೆ ಒಂದು ಬೆವರು ಬಿತ್ತು ಎಂದ ಮಾತ್ರಕ್ಕೆ ಅಲ್ಲಿ ಶಪಥ ಮಾಡಿದ್ದು. ನಿಮಗೆ ತಲೆ ಓಡಿಸ್ಲಿಕ್ಕೆ ಆಗುದಿಲ್ವಾ? ಏನೋ ಬೆವರು ಬಿತ್ತು, ಅದು ಅಶುದ್ಧವಾಯ್ತು. ಆ ಜಲವನ್ನು ನೀರಿಗೆ ಬಿಡುದು ಮತ್ತೊಂದು ಜಲವನ್ನು ತಗೊಳ್ಳಿಕ್ಕೆ ಆಗುದಿಲ್ವ ಪುಣ್ಯಾತ್ಮ? ನಾನು ದಾರುಕಲ್ಲ, ನಾನು ದಾರುಕಲ್ಲ. ಆದ್ರೆ ದಾರುಕಾದ್ರೆ ಹಾಗೆ ಮಾಡ್ತಿದ್ನ? ನೀನು ಮಾಡ್ತೀನಿ. ನೀನು ಯಾಕೆ ಮಾಡಿ? ಏನು ಬೇಕಾದ್ರೂ ಮಾಡಿ. ಅಲ್ಲ, ಏನು ಮಾಡ್ಲಿಕ್ಕೆ ಇರುವವ ನಾನಲ್ಲ, ಅದು ಬೇರೆ ಇದ್ದಾರೆ ಬೇಕಾದ್ದೇ ಮಾಡುವವ. ನೀನು ಯಾಕೆ ಮಾಡ್ಲಿಲ್ಲ? ನಾ ಮಾಡ್ಲಿಲ್ಲ. ಯಾಕೆ? ನಾನು ಕೃಷ್ಣ, ಹಾಗಾಗಿ ಪ್ರತಿಜ್ಞೆ ಮಾಡಿ. ಹಾಗಾಗಿ ಕಾಮ್ಯ ಕಾವನದಲ್ಲಿದ್ದಾರೆ. ನೀನು ಪಾಂಡವರಲ್ಲಿಗೆ ಹೋಗಿ ಕಂಡು, ಇನ್ನು ಅದೊಂದು ಹೆಸರು ಬರಲಿಕ್ಕೆ ಉಂಟು ನನಗೆ, ಕಂಡು ಅಂತ. ದೊಡ್ಡ ಕಂಡು ಅವ ಅಂತ ಅಲ್ಲೂ ಕಾಮ್ಯ ದಾರುಕ ಕಂಡು. ದಾರುಕ ಕಂಡು ಈಗ ಎಷ್ಟು ಜನದಾಗಿದೆ ಹಾಗೆ? ಅದಲ್ಲ, ಪಾಂಡವರ ಬಳಿಗೆ ಹೋಗಿ ದಾರುಕ ಕಂಡು ಪುನಃ ಬರುವುದಲ್ಲಿಗೆ ಕಂಡು ಎಂತದ್ದು ಪುಣ್ಯಾತ್ಮ? ಕಂಡು ಪಾಂಡವರನ್ನು ಕಂಡು, ಆ ಪಾಂಡವರನ್ನು ಕಂಡು ಪುನಃ ಕೈ ತೋರಿಸುವುದಕ್ಕೆ ಕಂಡು, ನನಗೆ ತೋರಿಸುವುದು ಕಂಡು. ಯಾರು ಕಂಡು? ಯಾರು? ನೀನು ನನಗೆ ತೋರಿಸ್ತಾ ಇದ್ದಿ. ಈಗ ಅಲ್ಲಿ ಹೋಗುವುದು ಯಾರು? ನಾನೇ. ಹಾಗಿದ್ರೆ ಕಂಡು ಯಾರು? ನಿಮ್ಮಲ್ಲೆಲ್ಲ ಮಾತಾಡಬೇಕಿದ್ರೆ ಬಹಳ ಕಷ್ಟ ಉಂಟು. ಈಗ ಪಾಂಡವರ ಬಳಿಗೆ ಹೋಗುವುದು ಯಾರು? ಹೋಗುದು ಈಗ ನೀನು ಕಳಿಸಿ ಕೊಟ್ರೆ ಹೋಗುದು ನಾನೇ. ನೀನು? ಹೌದು. ಹಾಗಿದ್ರೆ ಕಂಡು ಯಾರು? ಈಗ ನೀನು ಹೋದ್ರೆ ನೀನು ಕಂಡು. ಈಗ ನಾನು ಹೋಗುದಾ? ಅಲ್ಲ, ಹೋಗುದು ನಾನೇ. ಹಾಗಿದ್ರೆ ಕಂಡು ಯಾರು? ನೀನು. ನಾನು ಹೋದ್ರೆ ನಾನು ಕಂಡು, ನೀನು ಹೋದ್ರೆ ನೀನು ನಾ ಹೋಗ್ಲಿಕ್ಕಿಲ್ಲ, ನೀನೇ ಹೋಗುದು. ಹಾಗಾಗಿ ನೀನೇ ಕಂಡು. ಪ್ರಸಂಗ ಮುಗಿಬೇಕು. ಹೌದು, ನಾನೇ ಕಂಡು. ಪಾಂಡವರನ್ನು ಕಂಡು ಬಾರಯ್ಯ. ಆರೋಗ್ಯ ಕೆಟ್ಟಿದೆ, ಜೊತೆಗೆ ವೈದ್ಯರನ್ನು ಕರ್ಕೊಂಡು ಹೋಗ್ಬೇಕಾ? ಮತ್ತೆ ಕಂಡು ಅವರನ್ನು ಗಯ ಅಲ್ಲಿಗೆ ಹೋದದ್ದು. ಹೌದು. ಅರ್ಜುನನ ಮೊರೆ ಹೋದದ್ದು, ಅವ ರಕ್ಷಣೆ ಕೊಟ್ಟದ್ದು. ನಿಜವಾಗಿಯೂ ನನ್ನ ತಂಗಿಯಾದ ಸುಭದ್ರೆಯನ್ನು ನಾನು ಕಳುಹಿಸಿಕೊಟ್ಟೆ. ಹೌದು. ಅದು ಸಂಧಾನ ಆಗ್ಲಿಲ್ಲ. ಈಗ ನನಗೆ ನಿಜವಾಗಿಯೂ ಆಗಬೇಕಾದದ್ದೇನು? ಏನು? ಕೃಷ್ಣ ಅರ್ಜುನ ಕಾಳಗ. ಈಗ ಕಾಳಗಾಗಬೇಕು. ಇದು ಮೊದಲೇ ಮಾಡಬಹುದಿತ್ತಲ್ಲ. ಮತ್ತೆ ಇವರನ್ನೆಲ್ಲ ಕಳುಹಿಸಿಕೊಟ್ಟು ಎಷ್ಟು ಸಮಯ ಹೋಗಿ. ಆದ್ರೆ ಲೋಕದಲ್ಲಿ ಒಂದು ಧರ್ಮ ಉಂಟಲ್ಲ. ನಿಮಗೆ ಸಮಯ ಪ್ರಜ್ಞೆ ಇಲ್ಲ. ನಿಮಗೆ ಅಲ್ಲ, ಇನ್ನು ಕಥೆ ಉಂಟು, ಅದೆಲ್ಲ ಗೊತ್ತಿಲ್ಲ. ಅದಕ್ಕೆ ನಿನ್ನನ್ನು ಕರೆದದ್ದು. ಈಗ ಬೇಗ ಮುಗಿಸ್ಲಿಕ್ಕೆ ಆಗುವಾಗ ನಾವಾಗಬೇಕು. ಅದಕ್ಕೆ ನಿನ್ನನ್ನು ಬೇಗ ಮುಗಿಸ್ಲಿಕ್ಕೆ ನಿನ್ನನ್ನು ಕರೆದದ್ದು. ಏನು? ಈಗ ಒಟ್ಟಿಗೆ ಹೋಗಿ ಕಾಳಗ ಮಾಡ್ಲಿಕ್ಕೆ ಆಗ್ತದ? ಸಾಮ, ದಾನ, ಭೇದ, ದಂಡ, ಚತುರೋಪಾಯಗಳು ಉಂಟಲ್ವ? ಕೃಷ್ಣ ಸುಮ್ಮನೆ ಮಕ್ಕಳಾಟಿಗೆ ಮಾಡಿದ ಅಂತ ಆಗಬಾರ್ದು. ಹಾಗಾಗಿ ನೀನು ಹೋಗಿ ಕಂಡು, ಅದಿರ್ಲಿ, ಕಂಡು ಮುಂದೆ ಹೋಗುದಿಲ್ಲ. ಸಾಮ, ದಾನ, ಭೇದ ಇದು 3 ಇರ್ಲಿ. ನಮಗೆ ಆಗಬೇಕಾದದ್ದು ದಂಡವೇ. ದಂಡ ಪ್ರಯೋಗ. ಅದಕ್ಕೆ ನೀನು ಹೋದಿ ನನ್ನ ವಿಷಯವನ್ನು ಹೇಳಬೇಕು. 1ಕ್ಕೆ 2 ಸೇರಿಸಿ ಅಲ್ವಾ? ನನಗೆ ಮತ್ತೆ ಅವ ಏನೆಲ್ಲ ಮಾತಾಡಿದ್ರೆ ನನಗೆ ಏನೆಲ್ಲ ಮಾತಾಡಿಯನು. ಅದಕ್ಕೆ ಏನೇನು ಮಾತಾಡುವ ನಿನ್ನನ್ನು ಕಳುಹಿಸಿಕೊಟ್ಟದ್ದು ನಾನು. ಅದಕ್ಕೆ ಏನೇನು ಮಾತಾಡುವ ನನ್ನನ್ನು. ಅಂದ್ರೆ ನೀನು ಹೋದ ಮೇಲೆ ನೀನು ಹೋದ ಹಾಗೆ ಬರುವುದಿಲ್ಲ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತುಂಟು. ಹೌದು. ಏನಾದ್ರೂ ಒಂದು ಮಾಡಿಕೊಂಡು ಬರ್ತೀನಿ. ಬರಲೇಬೇಕಲ್ಲ. ಹೋಗುದು ಕಾಣುವವರ ಕಣ್ಣಿಗೆ ನಿಜವಾಗಿಯೂ ಸಂಧಾನ ಆಗಬೇಕು. ನಾನು ನಿನ್ನಲ್ಲಿ ಮಾತಾಡುತ್ತೇನೆ. ಎಲ್ಲ ಮುಗಿದ ಮೇಲೆ ಈಗ ಗೊತ್ತಾಗುದು ನಾನು ನಿನ್ನಲ್ಲಿ ಮಾತಾಡುವುದಿಲ್ಲ ಅಂತ. ಇದರಲ್ಲಿ ಎಲ್ಲ ಬರ್ದಿದೆ. ಹೌದಾ? ಲೇಖನ ಅದು ಅವ ಓದ್ಲಿಕ್ಕೆ. ನಾನು ಓದ್ಲಿಲ್ಲ. ಕಟ್ಟಿದ್ದು ಸರಿ ಆಗ್ಲಿಲ್ಲ. ಸರಿ ಕಟ್ಟುದಕ್ಕೆ ಎಲ್ಲ ಬರ್ದಿದೆಯಲ್ಲ. ಈ ಲೇಖನವನ್ನು ಅರ್ಜುನನಿಗೆ ಕೊಡ್ಬೇಕು ಮಾತ್ರ ಅಲ್ಲ, ಉತ್ತರವನ್ನು ಹಿಡಿದುಕೊಂಡು ಬರಬೇಕು. ಆಗ್ಲಿ ಮಾತ್ರ ಅಲ್ಲ, ಅವ ಕೆರಳುವ ಹಾಗೆ ಆಗಬೇಕು. ಕೃಷ್ಣ ಅರ್ಜುನ ಕಾಳಗ ಆಗಬೇಕು. ಅಷ್ಟು ಮಾಡಿ ಬಾ. ಈಗ ನಾವು 1 ಮಾತಾಡಿದ್ರೆ ನಾನು 9 ಮಾತಾಡಿದ್ರು. 90 ಮಾತಾಡು. 90 ಅವ 90 ಮಾತಾಡಿ, ನಾನು 999 ಮಾತಾಡಿ. 180 ಮಾತಾಡು. ಬೇಕಾದ್ರೆ 160 ಮಾತಾಡು. ಇನ್ನೂ ಹೆಚ್ಚು ಬೇಕಾದ್ರೂ ಮಾತಾಡು. 160 ಆದ ಮೇಲೆ 180. ಗೊತ್ತಾಯ್ತಲ್ಲ. ನೀನು ಹೋದ ಹಾಗೆ ಬರಬಾರ್ದು ಮಾತ್ರ.
ಹೋದ ಹಾಗೆ ಬರಬಾರ್ದು. ಈಗ ನಿಮಗೆ ಈಗಲಾದ್ರೂ ಈ ದಾರುಕನ ನೆನಪಾಯ್ತಲ್ಲ, ಯಾವುದಕ್ಕಾದ್ರೂ ದಾರುಕ ಬೇಕು ಅಂತ, ದಾರುಕನ ಯೋಗ್ಯತೆ ಏನು, ಅವರ ಅಂತಸ್ತು ಏನು, ಅವರು ಎಲ್ಲ ನಿಮಗೆ ಈಗ ಗೊತ್ತಾಗುದು. ಹಣೆ ಬರಹ ಏನು, ಹಣೆಯ ಬರಹ. ಹೌದೌದು, ಹಣೆಯ ಬರಹ. ಈಗ ಬೇಗ ಹೊತ್ತಾಯ್ತು ಪುಣ್ಯಾತ್ಮ, ಬೇಗ ಹೋಗಿ. ನಿಮ್ಮದೆಲ್ಲ ಮುಗ್ದ ಮೇಲೆ ಹೊತ್ತಾಯ್ತು, ಬೇಗ ಹೋಗಿ ಬಾ. ಬೇಗ ಹೋಗಿ ಕಂಡು ಆಯ್ತು. ಬೇಗ ನೀನು ಕಂಡು ಪುನಃ ಪುನಃ ಹೇಳ್ಬೇಡ, ಹೇಳ್ದಾಗೆ ಮಾಡಿ ಬಾ. ಹಾಗೆ ಈಗ ನೋಡಿ ಅಂತೆ ಈ ಬಾರಿ ರಾಯಭಾರಿ ನಮ್ಮಂತವರಿಗೆಲ್ಲ ಗೌರವ ಸಿಕ್ಕುದು ಈಗ ನೋಡಿ. ಈಗ ನಮಗೆ ಗೌರವ ಉಂಟಾ ಇಲ್ವ ಅಂತ ನನಗೆ ಸಂಶಯ ಇತ್ತು ಸ್ವಾಮಿ. ಮೊನ್ನೆ ನಾನು ಗಾಡಿ ಹೊಡೆಯುವಲ್ಲ, ಕೃಷ್ಣ ಮೇಲೆ ರಥಿಕನಾಗಿರುವುದು, ನಾನು ಗಾಡಿಯಲ್ಲಿ ರಥ ಓಡಿಸ್ತಾ ಇರುವುದು, ಬೀದಿಯಲ್ಲಿ ಹೋಗುವಾಗ ಎಲ್ಲ ನಮಸ್ಕಾರ ಕೊಡುದು, ನಮಸ್ಕಾರ 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 ಅಂತ. ಅಬ್ಬಾ ನನಗೆ ಬಹಳ ಸಂತೋಷ ಆಯ್ತು. ನನಗೊಂದು ಅಭಿಮಾನಿ ಒಳಗೆ ಇದ್ದಾರಂತಲ್ಲ ಅಂತ ಎಲ್ಲರಿಗೆ ನಾನು ನಮಸ್ಕಾರ 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 ಅಂತ ಹೇಳುದು. ಆಗ ನಮಸ್ಕಾರ ಕೊಟ್ಟವರು ತಿರುಗಿ ನೋಡುವ ಇವನಿಗೆ ಕೊಡುದು, ಇವ ನಮಸ್ಕಾರ ಕೊಡ್ತಾ ಇದ್ದಾನೆ. ಈಗ ನನಗೆ ಯಾರಾದ್ರೂ ನಮಸ್ಕಾರ ಕೊಟ್ರೆ ಪುನಃ ತಿರುಗಿಸಿ ನಮಸ್ಕಾರ ಕೊಡುದಿಲ್ಲ, ಮೊದಲು ತಿರುಗಿ ನೋಡುದು ಅವನಿಗೋ ನನಗೋ ಅಂತ. ಅವ ಕೊಡುದಿಲ್ಲ ಅಂತ ಆದ್ರೆ ನಾನು ತಗೊಂಡು ನಮಸ್ಕಾರ ಅಂತ ಹೇಳುದು. ಆಗ್ಲಿ, ಇನ್ನು ಮಾತಾಡಿ ಸಮಯ ಹಾಳು ಮಾಡುವುದಲ್ಲ, ನೇರವಾಗಿ ತೆರಳಬೇಕಾದ್ದು ಕಾಮ್ಯ ಕಾವನಕ್ಕೆ. ನಿನಗೆ ಮುಖದಲ್ಲಿ ಕಣ್ಣಿಲ್ವಾ? ನಿನಗೆ ಅಲ್ಲಿ ಕಣ್ಣಿರೋದು, ಕಣ್ಣಿಲ್ಲಿರುವುದು ಕಾಣುದಿಲ್ಲ. ಹಾಗಾದ್ರೆ ನನಗೆ ಎಲ್ಲಿರುವುದು ನಿನಗೆ ಕಾಣುವುದಿಲ್ವಾ? ಕಾಣ್ಲಿಕ್ಕೆ ಆಕೃತಿ ಕಾಣಿಸ್ತದೆ, ಅದರಲ್ಲಿ ದೃಷ್ಟಿ ಇಲ್ವಾ ಕೇಳಿ. ದೃಷ್ಟಿ ಇದ್ದ ಕಾರಣವಲ್ವಾ ನಿನ್ನ ಮುಖ ನೋಡಿ ನಾನು ಬಂದು ಬಂದು ತಾಗುದಂತ. ತಾಗುದು ನಾನಲ್ಲ, ನೀನು. ನೀನ ಇದು ನೋಡಿ ಇವರದಲ್ಲಿ ಕಣೆ ಯಾರು ಅಂತ ಹೇಳಿ ಇದೆಲ್ಲ ನೀನ್ ಅಷ್ಟು ತಾತ್ಸಾರ ಅಂತ. ನಮ್ಮಂತ ಒಂದು ದೊಡ್ಡ ಜೀವ ಬರುವಾಗ ಉಂಟಲ್ಲ, ದಾರಿ ಬಿಟ್ಟು ಬದಿಯಲ್ಲಿ ನಿಲ್ಲಬೇಕು. ದೊಡ್ಡ ಜೀವ ಹೋಗುವುದು ನಿನ್ನಂತವ. ಊರ ಕ್ರಮ ಗೊತ್ತಿಲ್ವಾ? ಘನವಾಹನ ಬರುವಾಗ ಲಘುವಾಹನ ಬದಿಗೆ ನಿಲ್ಲಬೇಕು. ಅದು ಅಡಿಗೆ ಬಿದ್ದು ಪುಡಿ ಪುಡಿ ಆಗ್ತದೆ. ದೊಡ್ಡ ರಥದ ಅಡಿಗೆ ಸಣ್ಣದು ಬಿದ್ದು ಹೋಗುತ್ತದೆ. ಹೌದು, ಇದು 400 ದೊಡ್ಡ ರಥ ಹಾಗೆ ಹೇಳಿದ್ದು. ಏನು ನಿನ್ನ ಸವಾರಿ ಈ ಕಡೆಗೆ ಊರು ಬಿಟ್ಟ? ಇದು ಅಲ್ಲಿ ಮೆರವಣಿಗೆ ಉಂಟು, ಹಾಗೆ ಸವಾರಿ ಬಂದದ್ದು ಈ ಕಡೆ. ನಾನು ಬಂದದ್ದು ಯಾರು ಗೊತ್ತಾಯ್ತಲ್ಲ? ನಾನು ದ್ವಾರಕೀಶ್. ದ್ವಾರಕೀಶ್ ಅಮ್ಮ ಹೋಗಿ ದ್ವಾರಕೀಶ ಹೋಗಿ ಗೊತ್ತಾಯ್ತಾ? ಸಮಯ ಆಯ್ತಾ? ದ್ವಾರಕೀಶ್. ದ್ವಾರಕೇಶ ಯಾರು? ನಾನು. ಅದು ಬಲಭದ್ರ ದೇವರಲ್ವಾ? ಅದು ಎಲ್ಲರೂ ಹೇಳುದು. ಈ ದ್ವಾರಕೆಗೆ ಹೆಸರು ಬಂದದ್ದು ಹೇಗೆ ಗೊತ್ತುಂಟ? ಈ ದಾರುಕ ಆ ಸ್ಥಳದಲ್ಲಿ ಇದ್ದ ಕಾರಣ ದಾರುಕ ಇದ್ದುದರಿಂದ ದ್ವಾರಕೆ. ಆಗಲಿ ಒಳ್ಳೆ ಒಂದು ನಿಷ್ಪತ್ತಿ. ದ್ವಾರಕೆ ಎನ್ನುವ ಹೆಸರು ಬರ್ಲಿಕ್ಕೆ ಕಾರಣ ಆದದ್ದು ನನ್ನಿಂದಲಾಗಿ. ಹೌದು. ಈ ದಾರು ಶಿಲ್ಪ ಅಂದ್ರೆ ನೀನು ಮಾಡುವ ಶಿಲ್ಪವ? ದಾರು ಶಿಲ್ಪ ಅದಕ್ಕೆ ಕಾಸು ಏರಿಸಬೇಕು. ದಾರುಕ ಶಿಲ್ಪ ಅಂತ ಇರ್ತಿದ್ರೆ ನಾನೇ ಮಾಡುವುದು. ದಾರು ಶಿಲ್ಪ ಬೇರೆ. ನಿನ್ನನ್ನು ಮಾಡ್ಲಿಕ್ಕೆ ಬೇರೆ ಯಾರಾದ್ರೊಬ್ಬ ಶಿಲ್ಪಿ ಬೇಕು. ದಾರುಕ ಶಿಲ್ಪ ಬಂದದ್ದೇನು? ಏನು ದ್ವಾರಕೆ ಬಿಟ್ಟದ್ದು? ದ್ವಾರಕೆ ಬಿಟ್ಟದ್ದಲ್ಲ, ಕಳಿಸಿ ಕೊಟ್ಟದ್ದು ನಿನ್ನನ್ನು. ಹೌದು. ನಾನು ಆಲೋಚನೆ ಮಾಡಿದೆ, ಮತ್ತೆ ಹೀಗೆ ಮಾತಾಡಿದ ನಿನ್ನನ್ನು ಬಹಳ ದಿವಸ ಇಟ್ಟುಕೊಳ್ಳಿಲ್ಲ, ಕಳಿಸಲೇಬೇಕು. ಏನು ನಾನು ಅಲ್ಲಿ ಅಸಂಬದ್ಧ ಮಾಡಿ ನನ್ನನ್ನು ಆ ಊರಿಂದ ಓಡಿಸಿದ್ದು ಗ್ರಹಿಸಿದ್ದ. ನಾನು ದ್ವಾರಕೆಯಲ್ಲಿ ಅಸಂಬದ್ಧ ಮಾಡುವುದಿಲ್ಲ ಅಂತ ಪ್ರತಿಜ್ಞೆ ಉಂಟು ನಿನ್ನದು? ಅಲ್ಲ, ನಾವೆಲ್ಲ ಹಾಗೆಲ್ಲ ಅದರಲ್ಲಿ ಮಾತ್ರ ಅಸಂಬದ್ಧ ಮಾಡುದು ಇಲ್ಲ, ಹಾಗೆಲ್ಲ ಮಾಡುವವರೇ ಅಲ್ಲ. ಕಳಿಸಿ ಕೊಟ್ಟದ್ದು ಕಾರ್ಯನಿಮಿತ್ತವಾಗಿ ನಿನ್ನನ್ನು. ಹೌದೌದು. ಏನು ಕಾರ್ಯಪ್ಪ ಅದು? ಶ್ರೀಕೃಷ್ಣ ಪರಮಾತ್ಮ ಗೊತ್ತಿದೆಯಲ್ಲ. ಎಂಥದ್ದು ಮಾತಾಡಿದೆ? ಶ್ರೀಕೃಷ್ಣ ಪರಮಾತ್ಮ ಗೊತ್ತಿದೆಯಾ ಅಂತ ಕೇಳಲಿಕ್ಕೆ ಉಂಟು. ಆ ಪರಮಾತ್ಮ ಶ್ರೀಕೃಷ್ಣ ನನ್ನ ಕೈಯಲ್ಲಿ ಒಂದು ಓಲೆಯನ್ನು ಕೊಟ್ಟಿದ್ದಾನೆ. ಹೌದಾ? ಅದು ನಿನಗೆ ಕೊಡುವುದಕ್ಕೆ. ನನಗೆ? ಹೌದೌದು. ನನಗೆ ಹೌದಲ್ಲ? ಹೌದು, ನಿನಗೆ ಕೊಡುವುದಕ್ಕೆ. ಅದನ್ನು ಕೊಡುವುದಕ್ಕೆ ನಾನು ಬಂದದ್ದು. ಕೊಡು ಕೊಡು. ಆಯ್ತದ್ದು ಕೊಡು. ನಾನು ಕೊಡುವುದಕ್ಕೆ ಬಂದದ್ದು. ಅದಕ್ಕೆ ನಾನು ಕೇಳಿದ್ದು ಕೊಡು. ಕೊಡುವುದ ನೀನು ಕೇಳುದು ಯಾಕೆ? ಮತ್ತೆ ಕೊಡ್ಲಿಕ್ಕೆ ಕುಳಿತದ್ದು. ನೀನು ತಗೊಳ್ಳಿಕ್ಕೆ ಕುಳಿತ ನಾನು ಕೊಡುವುದಕ್ಕೆ ಬಂದವ.
ಯಾರಿಗೆ ಕೊಡ್ಲಿಕ್ಕೆ ಕೊಟ್ಟದ್ದು? ನಿನಗೆ. ನೀನು ಕೊಡಬೇಡುವ ನನಗೆ? ಕೊಡ್ಬೇಕು. ನಾನು ಇದ್ದಲ್ಲ. ಹೌದು ಇದ್ದೆ. ಮತ್ತೆ ಕೊಡು. ಕೊಡುವುದಿಲ್ಲ. ಯಾವುದೆಲ್ಲ ಅಧಿಕ ಪ್ರಸಂಗಿಗಳು ನನಗೆ ಎದುರು ಸಿಗ್ತಾರೆ ಅಂತ ನಾನು ಕೊಡುವುದಕ್ಕೆ ಬಂದವ. ಇದು ಕೊಡು. ಇವರಿಗೆಲ್ಲ ಕೇಳಿಯೇ ಪಡ್ಕೊಳ್ಳುವ ಅಭ್ಯಾಸವಂತ. ಮತ್ತೆ ನಿನ್ನಾಗೆ ಕೇಳದೆ ತಕೊಳ್ಳುವರು ಅಂತ ಆಲೋಚನೆ ಮಾಡಿ. ನೀನೆಲ್ಲ ಕೇಳದೆ ಕೈ ಹಾಕಿ ತಕೊಳ್ಳುದು ಅದೇ ಅಭ್ಯಾಸ ಆಗಿದೆ. ಎಂತ ಅಂತ ವರ್ಗಕ್ಕೆ ಸೇರಿದವನ? ಮತ್ತಂತದ್ದ? ನಾನು ಪತ್ರ ಓಲೆ ಕೊಡುವುದಕ್ಕೆ ಬಂದದ್ದು. ಕೊಡುವುದಿಲ್ಲ. ಇದು ಕೃಷ್ಣನ ಹತ್ರ ಹಾಗೆ ಹೇಳಿದ್ದೆ. ಇಲ್ಲ, ಅವನಲ್ಲಿ ಒಪ್ಪಿಯೇ ನಾನು ಬಂದದ್ದು ಕೊಡುವುದಕ್ಕೆ ಹೋಗ್ತೇನೆ ಅಂತ. ಹಾಗೆ ಕೊಡುವುದಕ್ಕೆ ಬಂದಿದ್ದೇನೆ. ಹಾಗೆ ನಾನು ಇಲ್ಲಿ ನಿಂತಿದ್ದೇನೆ, ನೀನು ಇಲ್ಲಿ ಇದ್ದಿ. ಕೊಡುದಿಲ್ಲ. ಅಲ್ಲ, ಕೊಡ್ತೇನೆ. ಕೊಡುದಿಲ್ಲ. ತಲೆ ಅಡಿಗಿಟ್ಟು ನನಗೆ ಎಂತ ತಲೆ ಅಡಿಗೆ? ನೀನು ಕೇಳಿ ಪಡ್ಕೊಳ್ಬೇಡ, ನಾನು ಕೊಡ್ತೇನೆ. ಇದು ಶ್ರೀ ಹರಿ ಕಳುಹಿದ ಪತ್ರ. ಇದನ್ನು ಓದಿ ಉತ್ತರ ಅತಿ ಶೀಘ್ರದಲ್ಲಿ ಜರೂರು. ಹರಿ ಕಳುಹಿದ ಪತ್ರ. ಹರಿ ಕಳುಹಿದ ಪತ್ರಿಕೆಯ ಶಿರದಲ್ಲಿ ದರಿದೊದಲಿ ಗಲಿಬಾರ್ದು. ಶಿರದಲ್ಲಿ ದರಿದೊದಲಿ ಗಲಿಬಾರ್ದು. ಭಕ್ತಿಯೊಳು ಹರಿಪದ ಯುಗವು ನೆನೆಯುತ್ತ ಭಕ್ತಿಯೊಳು ಹರಿಪದ ಯುಗವು ನೆನೆಯುತ್ತ ಬರೆದೊಕ್ಕಣೆ ಓದಿದನು. ಬರೆದೊಕ್ಕಣೆಯ ಓದಿದನ ಸಭೆಯೊಳು ಮುದದಿ ಹರಿ ಕಳುಗಿದ ಪತ್ರಿಕೆಯವು ಶಿರದೋ ಧರಿಸಿ ಪ್ರಸಾದವಾಗಿ ಬಂದದ್ದು ಅನ್ನುವ ಭಾವದಿಂದಲೇ ನೆತ್ತಿಯ ಮೇಲೆ ಧರಿಸಿದ ದೌಮ್ಯಾದಿಗಳು ಸೇರಿದಂತಹ ಸಭೆಯಲ್ಲಿ ಪತ್ರದೊಕ್ಕಣೆಯೇನು ಅನ್ನುವುದನ್ನು ವಾಚಿಸ್ತೇನೆ. ನೇಮದಿಯು ಮದವಿಡಿದು ಚಿತ್ತವಿದು ಬಂದ ಸುಪ್ರೇಮದಿಂದ ಸಕಲ ಜಗವ ನಿರ್ಮಿತಿ ಕಾವ ಆ ಮಗ ಪುರುಷ ಪರಮಾತ್ಮ ಸ್ವರೂಪವಿಂದ ಪರೋಕ್ಷದಿಂದರಿವುದು ಪತ ನಮಗೆ ಸದಾಕಾಲ ನೇಮಿಸುವುದಕ್ಕೆ ಇದ್ದವ ಸ್ವಾಮಿ. ಸುಪ್ರೇಮದಿಂದ ಸಕಲ ಜಗವ ನಿರ್ಮಿಸಿ ಸಲಹುವ ಮಹಾಪುರುಷ ಪರಮಾತ್ಮ ಸ್ವರೂಪನಿಂದ ಅಪರೋಕ್ಷದಿಂದರಿಯುವುದು. ಇದನ್ನು ಅಪರೋಕ್ಷದಲ್ಲಿ ತಿಳಿಯಲಿಕ್ಕೇನು, ಪ್ರತ್ಯಕ್ಷವಾಗಿ ಒಪ್ಪಿದ್ದೇವಲ್ಲ ನಾವು. ವಿಷಯ ಅಂತದ್ದು ನೋಡುವ. ಸಾರಿ ಬೇಡಿದೆ ನಿನಗೆ ತನ್ನೊಡನೆ ಪೌರುಷವದೋರುವುದು ತರವಲ್ಲ. ಗಯನ ಬಿಟ್ಟೆಮ್ಮ ದಾರುಗನ ಒದಗಿತ್ತು. ಗಯನ ಬಿಟ್ಟೆಮ್ಮ ದಾರುಗನ ಒದಗಿತ್ತು. ಕಳುಹಿದರೆ ನಿಮಗೆಲ್ಲ ಗೋರಿ ಸುಕ್ಷೇಮವಗುದು. ಸುಕ್ಷೇಮವಗು ಸಾರಿ ಬೇಡಿದೆ ನಿನಗೆ ಎಮ್ಮೊಡನೆ ಪೌರುಷವ ತೋರುವುದು ತರವಲ್ಲ. ಗಯನ ಬಿಟ್ಟಿಂದೆಮ್ಮ ದಾರುಕನ ವಶಕ್ಕಿತ್ತು ಕಳುಹಿದಡೆ ಸುಕ್ಷೇಮಕರವಾಗಿರ್ಬೋದು. ಹೌದು, ಸುಭದ್ರೆಯ ಮೂಲಕ ಹೇಳಿ ಕಳಿಸಿ ಆಗಿದೆ. ಈಗ ಮತ್ತೊಮ್ಮೆ ದಾರುಕನ ಮೂಲಕವಾಗಿ ಹೇಳಿಸಿ ಕಳಿಸಿದ್ದಾನೆ. ಮೇಲೆ ಮೇಲೆ ಸಾರುತ್ತಾ ಇದ್ದಾನೆ. ಓಹೋ, ಬಿಟ್ಟು ಕೊಡದೇ ಇದ್ರೇನಂತೆ. ಇಂಥದ್ದು ಬರೆದ ಹರಿ ಬರೆದ ಪತ್ರಿಕೆಯ ಭಾವ ಬರಿತ ಪಾತನು
ಕೊಲ್ಲುವ ಕೊಲೆಯನ್ನು ಕಾಣಿಸುವೆ. ಇದನ್ನು ಸುಭದ್ರೆಯ ಮೂಲಕವೂ ಹೇಳಿ ಕಳಿಸಿ ಆಗಿದೆ ಅಲ್ಲ. ಮತ್ತೊಮ್ಮೆ ಈ ಲೇಖನದ ಅವಶ್ಯಕತೆ ಏನು? ಕೇವಲ ಚರ್ವಿತ ಚರ್ವಣವನ್ನು ಎಸಗುವವನಲ್ಲ ಕೃಷ್ಣಸ್ವಾಮಿ. ಹಾಗಿದ್ರೆ ಈ ಲೇಖನದಲ್ಲಿ ಬೇರೆಂಥದೋ ಒಂದು ಉದ್ದೇಶ ಇದೆ. ಮೇಲಿಂದ ಮೇಲೆ ಕಾಣಿಸುವ ಅರ್ಥ ಮಾತ್ರ ಅಲ್ಲ, ಎಂಥದೋ ಒಂದು ಭಾವಾರ್ಥ ಬೇರೆ ಇರಬೇಕು. ಸಾರಿ ಹೇಳಿದೆ ನಿನಗೆ ಎಮ್ಮೊಡನೆ ಪೌರುಷವ ತೋರುವುದು, ಹೇಗೆ ಬೇಕಾದ್ರೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಸಾರಿ ಹೇಳಿದೆ ನಿಮಗೆ ಎಮ್ಮೊಡನೆ ಪೌರುಷವ ತೋರುವುದು, ತರವಲ್ಲ ಗಯನೆ ಬಿಟ್ಟಿಂದೆಮ್ಮ ದಾರುಕನ ವಶವಿತ್ತು ಕಳುಹಿದಳು, ಸುಕ್ಷೇಮಕರವಾಗಿರ್ಪುದು ಮೂರು ಲೋಕದ ಗಂಡನೆಂಬ ಅಹಂಕಾರಮಂ ತೋರಿದರೆ ಏನು ಸಿಗ್ತದೆ ಪ್ರಯೋಜನ ಕೇಳಿದರೆ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ಕಾಣಿಸುವ. ಅಂದರೆ ವಿರಾಟ್ ಸ್ವರೂಪದ ದರ್ಶನವನ್ನು ಹೊಂದುವಂತಹ ಅವಕಾಶ ನಿನಗಾಗುತ್ತದೆ. ದಾರುಕನ ವಶಕ್ಕಿತ್ತು. ಗೊತ್ತಾಯ್ತು. ಇವನನ್ನೇ ಹುಡುಕಿ ಕಳುಹಿಸಿದ್ಯಾಕೆ? ನೀಲಿಯಲ್ಲಿ ಅಷ್ಟು ಜನ ಇಲ್ವೋ ಈ ಕೆಲಸ ಮಾಡುವವರು? ಇದು ಹುಡುಕಿ ಇವನನ್ನೇ ಕಳುಹಿಸಿದ್ಯಾಕೆಂದ್ರೆ ಗೊತ್ತಾಯಿತು. ಇವನಿಗೆ ಎಲ್ಲಿ ಹೋಗಿ ಎಲ್ಲ ತಲೆಗೆ ಏರಿ ಹೋಗಿದೆ ಇವನಿಗೆ. ಅದನ್ನೆಲ್ಲ ಗೊತ್ತಾಯ್ತು. ನೀವೆಲ್ಲ ಅದಕ್ಕೆ ಕಾಯೋದು. ಸಾವು ಸ್ವಲ್ಪ ಸುಧಾರಿಸಿಕೋ ಅಂತ. ಸಾವಾರಿಸು. ಸಾವು ಸ್ವಲ್ಪ ಉಸಿರು ಸರಿ ಮೇಲೆ ಕಡೆಗೆ ಹೋದ ಮೇಲೆ ಮಾತಾಡ್ಲಿಕ್ಕೆ ಪ್ರಾರಂಭ. ಸರಿ ಆಯ್ತು. ಈಗ ಅಜೀರ್ಣ ಅದಾಗ್ಲಿಲ್ಲ. ಯಾವುದಾಗ್ಲಿಲ್ಲ? ನೀನು ಹೇಳಿದ್ದು ಸರಿಯಾಗ್ಲಿಲ್ಲ ಅಂತ ಅಲ್ಲ. ನಿನ್ನ ಅಜೀರ್ಣ ನೀನು ಹೇಳಿದ್ದು ಸರಿಯಾಗ್ಲಿಲ್ಲ. ನಿನ್ನ ಹೆಸರು ಪುಣ್ಯಾತ್ಮ ಅರ್ಜುನ. ನನಗ ಗೊತ್ತುಂಟು ನೀನು ಅರ್ಜುನ ಅಂತ. ಗೊತ್ತುಂಟು. ಹೇಳಲಿಕ್ಕೆ ಸಂಕಟ. ಹೇಳಲಿಕ್ಕೆ ನಿನಗ ಗೊತ್ತುಂಟ ಇಲ್ವ ಅಂತ ತಿಳಿಯುವುದಕ್ಕೆ ಬೇಕಾಗಿ ತಪ್ಪು ಹೇಳಿತ್ತು. ನಿನಗೆ ನಂದಗೋಕುಲದಲ್ಲಿ ನಾಲಗೆಗೆ ದನ ಮೆಟ್ಟಿದ. ದನ ಮೆಟ್ಟು ನಾನು ದನ ಮೇಯಿಸಲಿಕ್ಕೆ ಹೋಗ್ತಾನೆ ನಾನು. ಮತ್ತೆ ನಿನಗೆ ಸರಿ ನಾಲಗ ಮುಗಿಚಲಿಕ್ಕೆ. ಅರ್ಜುನ ಪರ್ತ ಪರ್ತ ಯಾರು ಹೇಳಿದ ನಿನಗೆ? ನೀನು ಕಳಿ ಬರ್ತ. ಸತ್ಯ ಹೇಳು, ನೀನು ಹೌದಲ್ವ ಕಳಿ ಬರ್ತ? ಪುಣ್ಯಾತ್ಮ, ನೀನು ಬೇಕಾದ್ದನ್ನು ಬೇಕಾದಲ್ಲಿ ಎಳೆಯುವುದಿಲ್ಲ, ಅದೇ ಕಷ್ಟ ಆಗುದು. ಕಲಿಪಾರ್ಥ. ನನಗೆ ಗೊತ್ತುಂಟು ನೀನು ಕಲಿಪಾರ್ಥ ಅಂತ. ಮತ್ತೆ ನಿನಗೆ ಗೊತ್ತುಂಟ ಇಲ್ವ ತಿಳಿಯುವುದಕ್ಕೆ ಬೇಕಾಗಿ ತಪ್ಪು ಹೇಳಿತು ನಾನು. ತನ್ನನ್ನು ತಾನು ತಿಳಿದಿದ್ದಾನೋ ಇಲ್ವೋ? ಹೌದು, ಕಲಿಪಾರ್ಥ. ಗಿರ್ಗಿಟ್ ಗಿರ್ಗಿಸ್ ಅದು ನಿನ್ನಂತವನಿಗೆ ಬರಬೇಕಾದ ಹೆಸರು. ಯಾವುದು? ಈಗ ಏನಾದ್ರೂ ಅಸಂಬದ್ಧ ಮಾಡುವವರಿಗೆ ಹೇಳುದು ಗಿರ್ಗಿಟಿ. ಗಿರ್ಮಿಟಿ ನಿನಗೆ ಒಂದು ಹೆಸರು ಗಿರ್ಗಿಟಿ. ಕಿರೀಟಿ ಗೊತ್ತುಂಟ ನೀನು ಕಿರೀಟಿ ಅಂತ? ನಿನಗೆ ಗೊತ್ತುಂಟ ಇಲ್ವಂತ ತಿಳಿಯುವುದಕ್ಕೆ ಬೇಕಾಗಿ ತಪ್ಪು ಹೇಳಿತ್ತು. ಕಿರೀಟಿ ದಾನ ಇಂಚಯ. ಯಾರ ಹತ್ರ ಕೇಳುದು ನಾನು? ದಾನ ಇಂಚಯ ಯಾರ ಹತ್ರ ಕೇಳುದು? ಯಾರಲ್ಲಿ ಕೇಳುದಲ್ಲ, ನಿನಗೆ ಇದ್ದದ್ದನ್ನೇ ನಾನು ಹೇಳುವುದು. ಹಾಗುಂಟ ನನಗೆ? ನಿನಗೊಂದು ಹೆಸರು ಇಲ್ವಲ್ಲ? ದಾನ ಇಂಚಯ. ಧನಂಜಯ. ಧನಂಜಯ ನನಗೆ ಗೊತ್ತುಂಟು, ನಿನಗೆ ಗೊತ್ತುಂಟು ಇಲ್ಲ?
ಬೇಕಾದಷ್ಟು ಉಂಟಲ್ಲ. ಹೋದಲ್ಲೆಲ್ಲ ಸಂಗ್ರಹ ಮಾಡಿದ ಹಾಗೆ ನಂತ್ಯಯ ನೀನೆಲ್ಲ ಶೀತವಾಹನ. ಶೀತವಾಹನ ಅದು ವಾಹನಕ್ಕೆ ಶೀತ ಆಗುದೇ. ನಿನ್ನ ಹೆಸರು ಶ್ವೇತವಾಹನ. ಶ್ವೇತವಾಹನ ನನಗೆ ಗೊತ್ತುಂಟು, ನೀನು ತಿದ್ದುದಕ್ಕೆ ಬರಬೇಡ. BMS ಬಸ್, ಬೀಭತ್ಸ್, BMS ಬಸ್, ಬೀಭತ್ಸ್. ಗಾಂಧೀಜಿ ಇವನಿಗೆ ಯಾವುದೆಲ್ಲ ನೆನಪಾಗ್ತದ? ಮಹಾತ್ಮ ಎಂತದ್ದೆಲ್ಲ ನೆನಪಾಗ್ತದೆ. ಗಾಂಧೀಜಿ ಏನು ಮಹಾತ್ಮ? ಗಾಂಧೀವಿ. ಗಾಂಧಿ ನನಗ ಗೊತ್ತುಂಟು, ನಿನಗ ಗೊತ್ತುಂಟ ಇಲ್ವಂತ ತಿದ್ದುದಕ್ಕೆ ನಾನು ಹೇಳಿದ ಹಾಗೆ ನೀನು ಹೇಳುದು ನನಗೆ ಗೊತ್ತಿಲ್ಲ. ಮತ್ತೆ ಕೂತ್ಕೊಳ್ತೇನೆ. ಪರಡೂಣೆ 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 ಫಲಗುಣ ಪರಡೂಣ ನನಗೆ ಗೊತ್ತುಂಟು. ಯಾವುದು ಬೇಡ. ಕುಂಟಿ ಮಗ ನೀನು ಅದೊಂದು ಒಪ್ಪಿಕೊಳ್ಳಬೇಕು. ನೀನು ಕುಂಟಿ ಮಗ ಹೌದು, ನನಗೆ ಗೊತ್ತುಂಟು. ಅದೀಗ ನೋಡಿದ್ರೆ ಗೊತ್ತಾಗ್ತದೆ ಯಾರು ಅಲ್ಲ. ಅಲ್ಲ ನಿನ್ನ ಅಮ್ಮ ಕುಂಟಿ. ಹೌದಾ? ನೋಡಿದ್ರೆ ಗೊತ್ತಾಗ್ತದೆ. ಹೌದು, ಕುಂಟಿ ಮಗ. ನಾನೇ ಕುಂಟಿ ಮಗ. ಕುಂಟಿ ಮಗ. ಅಲ್ಲ ಪುಣ್ಯಾತ್ಮ, ಊರವರು ಸೇರಿ ನಿನಗೆ ಬಿದಿರು ಕೊಟ್ಟಿದ್ದಾರಲ್ಲ, ನಿನಗೆ ಹೆಸರು ಬಿರುದು ಕೊಟ್ಟಿದ್ದಾರಲ್ಲ ಪುಣ್ಯಾತ್ಮ. ನೀನು ಒಬ್ಬನೇ ಇಷ್ಟೆಲ್ಲ ಹೆಸರು ಇಟ್ಟುಕೊಂಡ್ರೆ ಊರಿನವರಿಗೆ ಎಲ್ಲಿ ಉಂಟು ಪುಣ್ಯಾತ್ಮ ಹೆಸರು? ಕೊಡುವವರಿಗೆ ಬುದ್ಧಿ ಇಲ್ಲ ಹೇಳುದು ನೀನು. ಹೇಗೂ ಕೊಡುವರು? ನಿನಗೊಂದು ಕೊಡಬಹುದಿತ್ತಲ್ಲ ಬಿದ್ದರು ಅವರಿಗೆ. ನನಗೆ ಅವಶ್ಯಕತೆ ಇಲ್ಲ. ಹೇಳಿದ್ ನಾನು, ನನಗೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಅರ್ಥ ಏನು? ಒಂದು ಯೋಗ್ಯತೆ ನನಗುಂಟು ಅಂತ ಅರ್ಥ. ಓಹ್, ಹಾಗೆ ನಮಗೆ ಯೋಗ್ಯತೆ ಇಲ್ಲ ಅಂತ ಅರ್ಥ. ನನಗೇನಾದ್ರೂ ಒಂದು ಈ ಸಲ ಬಿರುದು ಕೊಡಿ, ನನಗೊಂದು ಬಿರುದು ಕೊಡಿ ಅಂತ ಕೇಳ್ತೆ ಕೊಡುವಂಥದ್ದು. ದೇವರಾಣೆ ಅಂತದ್ದು ನಮಗೆ ಬೇಡವೇ ಬೇಡ. ನೀನಲ್ಲ, ನಾನು ಹಾಗೆ ಕೇಳಿ. ನಾನು ಕೂಡ ಹಾಗೆ ಅಲ್ಲ ಅಂತ. ಮತ್ತೆ ನನಗೆ ಬಂದದ್ದು ಅರ್ಹತೆ ಇಲ್ಲ. ಮತ್ತೊಂದಾಗ ನನಗೆ ಕಿವಿಗೆ ವಿಷಯ ಬಿತ್ತು. ಎಲ್ಲೆಲ್ಲೋ ತಿರುಗಾಟ ಮಾಡಿ ತಲೆಗೆ ಅಡರಿ ಹೋಗಿದೆ ಅಂತ. ಅದೆಂತದ್ದು ಹೇಳಿದ್ದು? ಎಲ್ಲೋ ತಿರುಗಾಟ ಮಾಡಿ ತಲೆಗೆ ಅಡರಿ ಹೋಗಿದೆ ಅಹಂಕಾರದ ಅಂತ ಹೇಳಿದ್ದು. ನಾನು ಎಲ್ಲೆಲ್ಲಿ ತಿರುಗಾಟ ಮಾಡ್ಲಿಕ್ಕೆ ಬಂದು ತಿರುಗಾಟ ಮಾಡೋದೇ ಕೆಲಸ ಅಲ್ಲ. ತಿರುಗಾಟ ನಾನು ಎಲ್ಲೆಲ್ಲಿ ಕೃಷ್ಣ ಹೋಗೋದು ಈಗ ನಿನಗೆ ದಶನಾಮವನ್ನು ಊರವರು ಕೊಟ್ಟಿದ್ದಾರಲ್ಲ, 10 ಹೆಸರಲ್ಲ, ಇನ್ನು 3 ಕೊಡುವುದಕ್ಕೆ ಉಳಿದಿದೆ. ಆಗ ಕ್ಷಣಕಾಲ ಮೊದಲು ನೀನೇ ಕೇಳಿದ್ದೆ, ಎಲ್ಲ ನಿನಗೆಯ ಪುಣ್ಯಾತ್ಮ ಅಲ್ಲ. ನಿನ್ನಾಗಿದ್ದವರು ಕೊನೆಗೆ ತಂದು ಕೊಡುದು ನನಗೆ. ಈಗ 3 ನೀನು ಕೊಡ್ಲಿಕ್ಕೆ. ಅದು ಅವರು ಕೊಟ್ಟದ್ದನ್ನಲ್ಲ, ನಾನು ಪ್ರತ್ಯೇಕವಾದಂತ ವಿಶೇಷವಾದಂತ ಒಂದು ಸ್ಥಾನಮಾನ ಉಳ್ಳಂತ ಗೌರವವನ್ನು ನಿನಗೆ ಕೊಡುವುದಕ್ಕೆ ನಾನು ಸಿದ್ಧನಾಗಿದ್ದೇನೆ. ಆದ್ರೆ ಕೊಡುವವರಿದ್ದಾರೆ ಅಂತ ನಾನು ತೆಕ್ಕೊಳ್ಳುವುದಿಲ್ಲ. ಇಲ್ಲಿ ನಾನು ತೆಕೊಳ್ಳುವಲ್ಲಿ ನನ್ನ ಅರ್ಹತೆ ಏನು ಅಂತ ನಾನು ಮೊದಲು ಆಲೋಚನೆ ಮಾಡ್ತೇನೆ. ಈಗ ಇದನ್ನು ತೆಗೆದುಕೊಳ್ಳಲೇಬೇಕು. ಇಷ್ಟೆಲ್ಲ ಅರ್ಹತೆ ನೋಡಿ ಇದ್ರೆ ತಗೊಳ್ತೇನೆ. ನಿನಗೆ ಅಷ್ಟು ತಗೊಳ್ಳಿಕ್ಕೆ ಆಗಿದೆ. ಇಷ್ಟು ಒಂದು 3 ತಗೊಳ್ಳಿಕ್ಕೆ ನಿನಗೆ ಹೆಚ್ಚ. ಅದೆಲ್ಲ ಅರ್ಹತೆ ಇದ್ದದ್ರಿಂದ ಸ್ವೀಕರಿಸಿದ್ದೆ. ಹೌದಾ? ನೋಡು ಹಾಗಾದ್ರೆ 3 ಕೊಡ್ತೇನೆ. ಹಣವರ ಕೆಟ್ಟವನೇ, ಮಾನ ಕೆಟ್ಟವನೇ, ಮರ್ಯಾದೆ ಕೆಟ್ಟವನು. ಹೊಡಿಲಿಕ್ಕಿಲ್ಲ. ನಿನಗೆ ಹೊಡೆಯುವಾಗಿದ್ದು ಒಂದು ಕೆಟ್ಟ ಕೆಲಸ ಮಾಡುವುದೇ ಇಲ್ಲ ನಾನು. ಇದು ಈಗ ಕೊಡಬೇಕು ಅನ್ನೋ ಉತ್ಸಾಹ ಇರಬೇಕಾದದ್ದು ಹೌದು. ಕೊಟ್ಟುವುದರಲ್ಲಿ ಸಂತೋಷ ಪಡಬೇಕಾದದ್ದು ಹೌದು. ಆದ್ರೆ ನಿನಗೆ ಏನೇನು ಇಟ್ಟುಕೊಳ್ಳದೆ ಕೊಡುವ ಕ್ರಮ ಉಂಟು. ಇದೆಲ್ಲ ನಿನ್ನ ವೈಯಕ್ತಿಕ ವೆಚ್ಚಕ್ಕೆ ಇರುವುದು. ಈಗ ನೀನು 3 ಹೇಳಿದೆ. ಹಣವರ ಕೆಟ್ಟವ, ಮಾನ ಕೆಟ್ಟವ, ಮರ್ಯಾದೆ ಕೆಟ್ಟವ. ಅದು 3 ನಿನಗೆ ಸಂಬಂಧ. ಅದನ್ನು ನೀನು ತೆಗೆದುಕೊಡ್ಲಿಕ್ಕೆ ಉಂಟ. ನಾವು ಇದರ ಬಗ್ಗೆ ಈ ಮಾತುಗಾರರ ಮುಂದೆ ಮಾತಾಡ್ಬೇಕಿದ್ರೆ ಸ್ವಲ್ಪ ಆಲೋಚನೆ ಆಗ್ಬೇಕಿತ್ತು. ಅದು ನೀನೇ ಸ್ವಂತ ಉಪಯೋಗ ಹಾಕಿದ್ದನ್ನು ನೀನು ಇನ್ನೊಬ್ಬರಿಗೆ ಕೊಟ್ಟರೆ ಅಲ್ಲ. ಮೊನ್ನೆ ಒಂದು ಎಂತದ್ದು ನಾನು ಕೇಳಿದ ಕೆಲವೆಲ್ಲ ವಿಶ್ವವಾಗ್ಮಿ ಅಂತಲ್ಲ, ವಿಶ್ವವಾಗ್ಮಿ ಅಂತ ಒಂದು ಮಾತಾಡುವ, ವಿಶ್ವದಲ್ಲಿ ಮಾತಾಡುವಂತ ಚತುರತೆ ಉಳ್ಳವಂತ ಕೊಟ್ಟಿದ್ದಾರಲ್ಲ. ವಾಗ್ಮಿ ಇದ್ರೆ ಮಾತುಗಾರ ಅಂತ ಅರ್ಥ. ಹೌದು, ಪ್ರಪಂಚ ಅಂತ ಅರ್ಥ. ಈ ಪ್ರಪಂಚದಲ್ಲಿ ಮಾತನಾಡುವ ಅಂತ ಅರ್ಥ. ಅದು ಸಿಕ್ಕಿದೆ. ಹಾಗೆ ನಾನು ಕೊಟ್ಟಂತ ಶಬ್ದ ಉಂಟಲ್ಲ, ಅದನ್ನು ಆಲೋಚನೆ ಮಾಡಿ ವಿಮರ್ಶಿಸಿ ಆ ಬಳಿಕ ನಿಮ್ಮ ಜೋಳಿಗೆಯಲ್ಲಿ ತುಂಬಿಸಿಬಿಡಿ. ಸರಿ, ನೋಡ ಕೇಳು, ಯಾವ ಕಾರಣದಿಂದ ಹೇಳಿದಿ? ಹಣೆಮರ ಕೆಟ್ಟವ. ಯಾಕೆ ಹೇಳಿದೆ? ವಿವರಣೆ ಕೊಡ್ತೇನೆ, ಮತ್ತೆ ತಗೊಳ್ಬೇಕು. ಅಲ್ಲ, ನೀನು ಮೊದಲು ಕಾರಣ ಕೊಡು. ಹಾಗೆ ಹೇಳಿದ್ರೆ ಮತ್ತೆ ನಾನು ಕೊಟ್ಟದಕ್ಕೆ ಬೆಲೆ ಇಲ್ಲ ಅಂತ ಆಗ್ತದಲ್ಲ. ಆಯ್ತು, ಹಣೆ ಬರ ಕೆಟ್ಟವನೇ ಹೇಳು. ನಾನು ನೀನು ಹೇಳುವ ಶೈಲಿ ಹಣೆ ಬರ ಕೆಟ್ಟವನೇ ಅಂದ್ರೆ ನಾನು ಅಂತ ಅರ್ಥ. ಆಯ್ತು, ಒಂದು ಹಂತಕ್ಕೆ ಒಪ್ಪಿಕೊಂಡೆ. ಆಯ್ತು, ಹಣೆ ಬರ ಕೆಟ್ಟವನೇ. ಯಾಕೆ ಹೇಳಿದೆ? ನೀವು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರು. ಹೌದು. ಅರಸ ಮಕ್ಕಳು ನೀವು. ನಿಮ್ಮಂತವರು ಅರಸ ಮಕ್ಕಳು ಹುಟ್ಟಬೇಕಾದಲ್ಲಿ
ಅರಮನೆಯಲ್ಲಿ ವಿಜೃಂಭಣೆ ವೈಭವದಿಂದ ನೀವು ಹುಟ್ಟಿದ್ದೆಲ್ಲಿ ಕಾಡಿನಲ್ಲಿ. ನಿಮ್ಮ ಹಣೆ ಬರ ಸರಿ ಇರ್ತಿದ್ರೆ ನೀವು ಕಾಡಿನಲ್ಲೇ ಹುಟ್ಟುತ್ತಿದ್ರ. ಅದಕ್ಕಾಗಿ ಹೇಳಿದ್ದು ಹಣೆ ಬರ ಕೆಟ್ಟವ. ವಿಷಯ ಸರಿ, ಇದು ಹೇಳುವ ಭಾಷೆಯಲ್ಲಿ ವ್ಯತ್ಯಾಸ ಆದ. ಈಗ ಹೌದಾದ ವಿಷಯವನ್ನಾದ್ರೂ ಹೇಳಬೇಕಾದ ಭಾವದಲ್ಲಿ ಹೇಳಿದರೆ ಸ್ವೀಕರಿಸಲಿಕ್ಕೆ ಬರ್ತದೆ. ಈಗ ನಾವು ಲಂಬೋದರ ಅಂತ ಹೇಳ್ತೇವೆ. ಲಂಬೋದರ ಅಂತ ಅರ್ಥ ಎಂತದ್ದು? ಉದ್ದ ಹೊಟ್ಟೆಯ ಲಂಬೋದರ ಅಲ್ವಾ? ಘಟಕರ್ಣ ಹೇಳ್ತೇವೆ. ಆನೆ ನಿಜವಾಗಿ ಸ್ವರ ಏರಿಸಿ ಹೇಳಿದ್ರೆ ಬೈಗುಳವೇ ಅಲ್ಲ. ಲಂಬೋದರಾಯ ನಮಃ, ಗಜಕರ್ಣಿಕಾಯ ನಮಃ ಹಾಗೆ ಹೇಳಿದ್ರೆ ಅದು ದೇವರ ಸ್ತುತಿ. ಹೇಳುವ ಶೈಲಿಯಲ್ಲಿ ಇರುವುದು. ನೀನೀಗಾದ್ರು ಹಣೆ ಬರ ಕೆಟ್ಟವನೇ ಹೇಳಿದ್ರೆ ಬೈಗುಳ ಆಗ್ತದೆ. ಬೇಡ. ಅಯ್ಯ ಹಣೆ ಬರಹ ಕೆಟ್ಟವನೇ, ಓ ಹಣೆ ಬರ ಕೆಟ್ಟವನೇ, ಓ ಮಾನ ಕೆಟ್ಟವನೇ. ಯಾಕೆ ಸಿಟ್ಟು ಬಂದದ್ದು? ಬೇರೆ ಯಾವ ವಿಷಯ ಬೇಕಾದ್ರೂ ಮಾನದ ಸುದ್ದಿ ತೆಗೆದ್ರೆ ಜಾಗ. ಮಾನ ನಿಮಗೆ ಇಲ್ಲ ಅಂತ ಇರುವುದು ಅದು ಮಾತ್ರ. ಯಾವುದು ಮಾನವ? ಯಾಕೆ ಇಲ್ಲ ಅಂತ ನಾನು ತೋರಿಸಿಕೊಂಡು ಹೇಳುದು. ಮಾನಗೆ ಬಹಳ ಬೇಸರ. ನಿಮಗೆ ಬೇಸರ, ನನಗೆ ಬೇಸರ ಆಗ್ತದೆ. ಹೌದಾ? ಅದು ಅಲ್ಲದೆ ಇದ್ದದನ್ನು ಹೇಳಲಿಕ್ಕೆ ಬೇಸರ ಅಲ್ಲ, ನಡೆದಂತ ಘಟನೆಯನ್ನು ಹೇಳುವುದಕ್ಕೆ. ಹೌದಾ? ಹೌದಾ? ಎಲ್ಲೂ ನಮ್ಮ ಮಾನ ಹೋಗುವ ಪ್ರಸಂಗ ತುಂಬಿದಂತಹ ಸಭೆಯಲ್ಲಿ ಕೌರವೇಶ್ವರನ ಸಭೆ. ಹೌದು. ನಿಮ್ಮ ಇವರಮ್ಮ ಮಡದಿಯಾದಂತಹ ಪಾಂಚೋಳೆ ಅಥವಾ ಪಾಂಚಾಲಿ, ದ್ರೌಪದಿ, ದುಶ್ಯಾಸನ ಸೆರಗಿಯ ಕೈ ಹಾಕಿ ಎಳೆಕೊಂಡು ಸಭೆಗೆ ಬಂದು ಸೀರೆಯನ್ನು ಸೆಳೆಯುವಾಗ ತಲೆ ತಗ್ಗಿಸಿ ಮಾನ ಕೆಟ್ಟವರಾಗೆ ಒಮ್ಮೆ ಮೇಲೆ ನೋಡಿ ಅಲ್ಲಿಗೆ ತಲೆ ತಗ್ಗಿಸಿತು. ನಿಮಗೆ ಮಾನ ಉಂಟು ಅಂತಾದ್ರೆ ಒಂದು ಹೆಂಡತಿಯ ಸೀರೆಯ ಸೆರಗನ್ನು ಸರಿಪಡಿಸುವುದಕ್ಕಾಗಲಿಲ್ಲ ನಿಮಗೆ. ಓ ಮಾನ ಕೆಟ್ಟವನೇ. ಅವಿವೇಕಿ, ನಿನಗೆ ಮಾನ ಅನ್ನೋದ್ರ ಅರ್ಥ ಆದ್ರೂ ಗೊತ್ತು. ಏನಾಯ್ತು ಈಗ? ಮಾನ ಅಂದ್ರೆ ಎಂತ? ಮಾನ ಅಂದ್ರೆ ಅಳತೆ ಅಂತ. ಅಳತೆ ಮಾನ ಅನ್ನುವುದು ಅಳತೆ ಅಂದ್ರೆ ಪರಿಧಿ. ಯಾವನು ಪರಿಧಿಯೊಳಗೆ ಇರ್ತಾನೆ ಅವನು ಮಾನವಂತ. ಯಾವನು ಪರಿಧಿಯಿಂದ ಹೊರಗೆ ಹೋಗ್ತಾನೆಯೋ ಅವನು ಮಾನಗೆಟ್ಟವ. ನಾವು ಮಾನಗೆಟ್ಟವರಲ್ಲದೆ ಇರುವುದರಿಂದ ತಲೆ ತಗ್ಗಿಸಿ ಕುಳಿತುಕೊಳ್ಳಬೇಕಾಗಿ ಬಂದದ್ದು. ಗೊತ್ತುಂಟ ದಿನ ಹೆಂಡತಿಯ ಸೆರಗು ಜಾರಿದ್ರು ತೊಂದರೆ ಇಲ್ಲ, ನಮ್ಮ ಸಾಗುವುದಿಲ್ಲ ಅಂದ್ರೆ ವಿಶ್ವಾಸ ಉಂಟು. ಯಾಕೆ ವಿಶ್ವಾಸ? ಯಾಕೆ? ಧರ್ಮ ಮಾರ್ಗಾವಲಂಬಿಗಳು, ಸತ್ಯ ನಿಬದ್ಧರು, ಸೋತಿದ್ದೇವೆ, ದಾಸರಾಗಿದ್ದೇವೆ. ಏನು ಮಾಡಿದ್ರು ಆಕ್ಷೇಪಿಸುವುದಕ್ಕೆ ನಮಗೆ ಸ್ವಾತಂತ್ರ್ಯವಿಲ್ಲ. ನಾವು ಆಕ್ಷೇಪಿಸಿದರೆ ನಮ್ಮ ದಾಸ್ಯವನ್ನು ನಾವು ಅತಿಕ್ರಮಿಸಿದ ಹಾಗಾಗ್ತದೆ. ನಾವು ಮಾನ ಬಿಟ್ಟವರಾಗುತ್ತೇವೆ. ಮಾನ ಬಿಟ್ಟವರಾಗಕೂಡದು ಅನ್ನುವುದಕ್ಕಾಗಿ ಕಣ್ಣು ಮುಚ್ಚಿ ನೆಲಕ್ಕೆ ತಲೆ ಇಳಿಸಿ ನಾವು ಸುಮ್ಮಗೆ ಕುಳಿತುಕೊಳ್ಳಬೇಕಾದ ಸ್ಥಿತಿ ಬಂದದ್ದು. ಪ್ರಯೋಜನ ಏನಾಯ್ತು? ನಾವು ಧರ್ಮಚರಿತರೇ ಆಗಿರುವುದರಿಂದ ದೈವಾನುಗ್ರಹ ಆಯಿತೋ, ಸೀರೆಗಕ್ಷಯವಾಯಿತು. ಬಿಡೋಣ ವಿಷಯ. ಮತ್ತೆ ನಾನೆಲ್ಲಿಯಾದ್ರೂ ಎದ್ದು ನೀನು ಹೇಳಿದಾಗ ಏನಾದ್ರೂ ಮಾಡ್ತಿದ್ರೆ ಮಾನವೇ ಹೋಗ್ತಿತ್ತು. ಎಲ್ಲರದ್ದು ಬೇಡ ಅಂತ ಎರಡು ವಿಷಯ ಬಿಡುವ. ಮರ್ಯಾದೆ ಕೆಟ್ಟವನೇ. ಮರ್ಯಾದೆ ಕೆಟ್ಟವನೇ ಎಂತದ್ದು? ಎಂತದ್ದು ಮರ್ಯಾದೆ ಕೆಟ್ಟವ? ನಿಮಗೆ ಒಂದು ವೇಷ ಮಾಡುವ ಚಟವೇ? ಈಗ ಚಟದಲ್ಲಿ ಮಾಡಿದಾಗ ಖಂಡಿತ ನಿನಗೆ ಯಾವುದು ಯಾವುದು ಸುಭದ್ರೆಯನ್ನು ಮದುವೆ ಆಗುವುದಕ್ಕೆ ಬೇಕಾಗಿ ಸನ್ಯಾಸಿ ವೇಷವನ್ನು ಮಾಡಿಕೊಂಡು ಹೂತೋಟಕ್ಕೆ ಬಂದು ಅಲ್ಲಿ ಮದುವೆ. ನಿಮಗೆ ನಿಮ್ಮ ತರದ್ದು ಶಾಸ್ತ್ರ ಮತ್ತು ಒಳ್ಳೆ ಗುರು ಹಿರಿಯರಿದ್ದ ಮದುವೆ ಆಗಬೇಕು. ನಿಜವಾಗಿ ಸುಭದ್ರೆಯನ್ನು ಮದುವೆ ಆಗಲಿಕ್ಕೆ ಸನ್ಯಾಸಿ ವೇಷ ಮಾಡಿದ್ದ. ಮತ್ತೆ ಸನ್ಯಾಸಿ ವೇಷದಲ್ಲಿದ್ರೂ ಸುಭದ್ರೆ ನನ್ನನ್ನು ಮದುವೆ ಆದದ್ದು, ಅದು ವಿಶೇಷ ಇರುವುದು. ಮತ್ತೆ ಚಂದದವನನ್ನು ನೋಡಿ ಮದುವೆ ಆಗುದಿರ್ತಾರೆ ಪ್ರಪಂಚದಲ್ಲಿ. ಸನ್ಯಾಸಿ ಆದ್ರೂ ನನಗೆ ಅವನೇ ಆಗಬೇಕು ಅನ್ನೋ ಹಾಗಿರ್ಬೇಕು ಅಂತಾರೆ. ಅದಕ್ಕೆ ಅನುರಾಗ ಅಂತ ಭವಿಷ್ಯ ಏನೋ ಸುಭದ್ರೆ ತಲೆಗೆ ನೀನು ಬೂದಿ ಹಾಕಿರ್ಬೇಕು. ಇಲ್ಲದಿದ್ರೆ ಮನಸ್ಸು ಸಾಧ್ಯ. ಈ ಗಡ್ಡ ಬಿಟ್ಟವರನ್ನೆಲ್ಲ ಮದುವೆ ಆಗಬೇಕು. ಊರಿನಲ್ಲಿರುವವರೆಲ್ಲ ನಿನ್ನ ಆಗೈತೆ. ನಿನ್ನ ಬೇಡ ಹೋಗಲಿ, ಮದುವೆ ಆಯ್ತು. ನಿಮ್ಮ ಮಾನ ಮರ್ಯಾದೆ ಉಳಿಸಿದವನು ನಾನು ಗೊತ್ತು, ಅದು ನೆನಪಿದೆ ನಿಮಗೆ. ಎಲ್ಲರೂ ನಿಮಗೆ ನಮ್ಮ ಮದುವೆ ಪೌರೋಹಿತ್ಯ ಪೌರೋಹಿತ್ಯ ಅಲ್ಲ. ನಿಮಗೆ ಹೊಡೆಯುವುದು ಬೇಡ, ನಿಮಗೆ ಶಿಕ್ಷಿಸುವುದು ಬೇಡ ಅಂತ ರಥದಲ್ಲಿ ಕುಳ್ಳಿರಿಸಿ ಗಾಡಿ ಹೊಡ್ಕೊಂಡು ಅಲ್ಲಿ ದೂರ ಮುಟ್ಟಿಸಿದವನು ಯಾರು? ಹೌದಾ? ಆ ಸಮಯದಲ್ಲಿ ಕೃಷ್ಣನಿಗೆ ನೆನಪಾದದ್ದೇ ನಿನ್ನನ್ನು. ಯಾಕೆ ಅಂದ್ರೆ ಯಾರ ಕಣ್ಣಿಗೂ ಕಾಣದಾಗ ಒಂದು ಮೋಸ ವಂಚನೆಯಿಂದ ಹೋಗಬೇಕು ಅಂತಾದ್ರೆ ನೀನೇ ಆಗಬೇಕಷ್ಟೆ, ಇನ್ನೊಬ್ಬರಿಂದ ಆಗ್ಲಿಕ್ಕಿಲ್ಲ. ಆದ್ದರಿಂದ ನನ್ನ ಜೀವಮಾನದಲ್ಲಿ ಮೋಸ ವಂಚನೆ ಮಾಡುವುದು ಅಂತ ತಿಳ್ಕೊಂಡಿದ್ದೀನಿ. ನೀನು ಪರಿಣತ ಅಷ್ಟು ವೇಗವಾಗಿ ಮರ್ಯಾದೆ ಉಳಿಸಿಕೊಳ್ಳುವುದಕ್ಕೆ ಬೇಕಾಗಿ ರಥ ಓಡಿಸಿದ್ರೆ ಏನಾಯ್ತು ಅಂತ ಒಂದು ನಿನಗೆ ಒಂದು ಸರ್ಪ ಸಂಸ್ಕಾರ ಇಲ್ವ ಪುಣ್ಯಾತ್ಮ? ಸರ್ಪ ಸಂಸ್ಕಾರ ಸ್ವಲ್ಪ ಸಂಸ್ಕಾರ ಅದೇ ಸ್ವಲ್ಪ ಸಂಸ್ಕಾರ ಇಲ್ವೋ? ಇಷ್ಟೆಲ್ಲ ನಾನು ಕೆಲಸ ಮಾಡಿದ್ದೇನೆ. ಬಂದ ಕೂಡಲೇ ಬಂದಿರೇ ದಾರುಕನವರೇ ಕಣ್ಣು ಕಾಣಿಸುವುದಿಲ್ಲ ನನಗೆ. ಅದು ಒಂದು ಸಂಸ್ಕಾರ ಉಂಟಲ್ಲ, ಬನ್ನಿ ಕುಳಿತುಕೊಳ್ಳಿ ಎಂಬುದಾಗಿ ನನ್ನ ಮುಖಕ್ಕೆ ಒಂದು ಮಣೆ ಬಿಸಾಡಬಹುದಿತ್ತಲ್ಲ.
ಈ ಮುಸುಡಿಗ ಮಂಡೆ ನನಗೆ ಕುಳಿತುಕೊಳ್ಳಿಕ್ಕೆ ಮನೆ ಈಗ ನಾನು ನಿನಗೆಲ್ಲಿಗೆ ಹೋಗುದು. ಆದ್ರೆ ಒಂದು ಬಂಡೆನಾದ್ರೂ ತೋರಿಸಬಹುದಿತ್ತಲ್ಲ, ಅಲ್ಲಿ ಮರದ ಬೇರಿತ್ತಲ್ಲ. ಎಲ್ಲ ನಾವೇ ಹುಡುಕಿಕೊಂಡು ಮಾಡ್ಬೇಕು ಅಂತ ಕೂತ್ಕೊಂಡ್ರೆ ತಪ್ಪೇನೀಗ, ನೀನು ನಮಗೆ ಬೇರೆ. ಹಾಗೆ ಎಷ್ಟು ಮಾತಾಡಿದ್ರು. ಈಗ ಆವತ್ತು ಮಾಡಿದ ಉಪಕಾರಕ್ಕೆ ಪ್ರತಿಯಾಗಿ ಅಲ್ಲ ಹೇಳಬಾರ್ದು ನಾವು ಅದನ್ನು, ಹೌದೇನೋ? ಮತ್ತೆ ನಿನ್ನ ಹತ್ರ ಒಂದು ದಿವಸ ನಾನೇ ಕೇಳಿದ್, ನೆನಪುಂಟು ನಿನಗೆ? ಯಾವುದು? ಹೌದಾ ದಾರುಕ, ಮನೆ ಹೆಂಡತಿ ಮಕ್ಕಳೆಲ್ಲ ನೆನಪೇ ಇಲ್ವೋ ನಿನಗೆ ಅಂತ. ಆವತ್ತು ರಥ ಹೊಡ್ಕೊಂಡು ಬಂದು ಇಂದ್ರಪ್ರಸ್ಥದಲ್ಲಿ ಎಷ್ಟು ದಿವಸ ನಿಂತಿದ್ದೇನೆ. 3 ಹೊತ್ತು ನೀನು ಮಾಡಿದ ಮಹಾಲಿಂಗೇಶ್ವರ ದೇವರ ಬಲಿವಾಡು ಸಣ್ಣದ ಕೆಟ್ಟವನೇ. ಉಂಟಿದ್ದು ಎಷ್ಟು ಉಂಟಿದ್ದು ಹೊಡೆದದ್ದು ಒಂದು ಸಲ ರಥ. ನೀನು ನಿನ್ನ ಜೀವಮಾನಕ್ಕೆ 3 ಜನ್ಮಕ್ಕೆ ಸಾಕಾಗುವಷ್ಟು ಉಂಡಿದ್ದೇನೆ. ಯಾರ್ಯಾರ ಹೊಟ್ಟೆಗೆ ಉಂಟದಲ್ಲ, ನನ್ನ ಹೊಟ್ಟೆಗೆ ಉಂಟದ್ದು. ಉಂಡ ಮೇಲೆ ಎಲೆಯನ್ನು ತೆಕ್ಕದು ನಾನೇ, ಮತ್ತೆ ಯಾರು ಬರ್ಲಿಲ್ಲ. ಮತ್ತೆ ನಿನ್ನ ಸೋದರ ಮಾವ ಬರ್ತಾನೆ ಇಲ್ಲಿ ನಿನ್ನ ಮಾತಾಡುದು ಇಷ್ಟೇ. ನಾನು ಏನು ಮಾತಾಡಿದ್ರೆ ಅದಕ್ಕೆ ವಿರುದ್ಧವಾಗಿ ಮಾತಾಡುದು. ಇನ್ನು ನಿನ್ನಲ್ಲಿ ನಾನು ಮಾತಾಡುವುದೇ ಇಲ್ಲ. ಸುಮ್ಮನೆ ಕೂತದ್ದು ನಾನು ಮಾತಾಡಬೇಕಾದವರು ಇದ್ದಾರೆ. ಅಲ್ಲಿ ಧರ್ಮಕ್ಕೆ ಕೂತು ಆ ದೇವರ ಪೂಜೆ ಮಾಡುವ ದಿನ ಅಣ್ಣ ಇದ್ದಾನಲ್ಲ ಧರ್ಮರಾಯ, ಇಂಥದ್ದೊಂದು ಇದ್ದಿತ್ತು ಅಂತ ನಿನ್ನ ಕಲ್ಪನೆ ಇಲ್ಲೇ ಇರಲಿಲ್ಲ. ನಾನು ಯೋಚಿಸದೆ ಒಂದು ಅವಕಾಶ ಇದು ರಿಕ್ಷಾ ನಿರೀಕ್ಷಾ ಅದರಲ್ಲಿ ನಿನ್ನನ್ನು ಕಷ್ಟ ಆದಿತ್ತು ಅಂತ. ಅದೇ ಅನಿರೀಕ್ಷಿತ ಅಂದ್ರೂ ನಿನಗೆ ಕಷ್ಟವೇ ಆದೀತು. ನನ್ನ ಜೀವಮಾನದಲ್ಲಿ ಇಲ್ಲಿ ಈ ಸಂದರ್ಭದಲ್ಲಿ ಇಂಥದ್ದು ಉಂಟುದ ಗೊತ್ತಿರಲಿಲ್ಲ. ಇದು ಪ್ರಥಮ. ಮಾತಾಡುವುದಿಲ್ಲ, ಹಾಗೆ ಬುದ್ಧಿ ಸರಿಯಾಗಬೇಕು. ಮಾತಾಡಿದ್ರೆ ಅಲ್ಲಿ ಪೂಜೆ ನಿಂತು ಹೋಗ್ತದೆ. ಪೂಜೆ ನಿಲ್ಲಬಾರ್ದು. ಅರ್ಥದಲ್ಲಿ ಪೂಜೆಯಲ್ಲಿರುವ ಧರ್ಮರಾಯನ ಸೆರಗಿಗೆ ಕೈ ಹಾಕಿ ಧರ್ಮದ ಸಾಕಾರ ಮೂರ್ತಿ ಎನಿಸಿಕೊಂಡಂತಹ ಧರ್ಮರಾಯನ ಸೆರಗಿಗೆ ಕೈ ಹಾಕಿ ಎಳೆದುಕೊಂಡು ಬರುವುದಕ್ಕೆ ಮುಂದಾದೆಯ. ತಣ್ಣೀರನ್ನಾದರೂ ತಣಿಸಿಕೊಡುವಂತಹ ಸ್ವಭಾವದವ ನಮ್ಮ ಅಣ್ಣ. ನನಗೆ ತಣ್ಣೀರು ತಣಿಸಿ ಕುಡಿದ್ರೆ ಶೀತ ಆಗ್ತದೆ. ಅವನ ಮೇಲೆ ಕೈ ಮಾಡುವುದಕ್ಕೆ ಹೊಟ್ಟಂತಹ ನಿನ್ನ ಜೀವ ಉಳಿಯಬಾರದು. ಕೊಂದು ಅಣ್ಣ ಏನು ದೂತವದೆ ನಮ್ಮಂತವರಿಗೆ ಭೂಷಣ ಅಲ್ಲ. ಮತ್ತೆ
ಬಿಟ್ಟು ಬಿಡು. ಯಾಕೆ ಬಿಟ್ಟು ಬಿಡು? ಪುಣ್ಯಾತ್ಮ ಒಳ್ಳೆ ಅವಿವೇಕಿಯಿಂದ ಎಂತದೋ ಒಂದು ಅನರ್ಥವನ್ನು ಅವ ಮಾಡಿದ್ರು, ನಾವು ಅವನ ಮಟ್ಟಕ್ಕೆ ಇಳಿಲಿಕ್ಕೆ ಆಗುದಿಲ್ವಲ್ಲ. ಹೌದು, ದೂತನಾಗಿಲ್ಲಿಗೆ ಕಳುಹಿಸಲ್ಪಟ್ಟ ಅವನನ್ನು ನಾವು ಘಾತಿಸಿದ್ರೆ ಅದು ನಮಗೆ ಅಪವಾದ ಕಾರಣವಾಗಿ ಪರಿಣಮಿಸ್ತದೆ. ಹಾಗಾಗಿ ದುಡುಕುಬಾರದು. ಸರಿಯಾದ ಸಮಯದಲ್ಲಿ ನನ್ನನ್ನು ಎಚ್ಚರಿಸಿದೆ. ಇಲ್ಲಿವಾ ಯಾರು ನಿನ್ನನ್ನು ಕಳಿಸಿಕೊಟ್ಟದ್ದು? ಕೃಷ್ಣ ಪರಮಾತ್ಮ. ಯಾರು? ಕೃಷ್ಣ ಪರಮಾತ್ಮ. ಕೃಷ್ಣ ಅಲ್ಲ. ಸರಿ ಬಗಳು. ಇದು ಯಾವ ಜಾತಿ? ಜಾತಿ ಇವರು ಹೇಳಿದಲ್ಲ ಬೊಗಳ್ಲಿಕ್ಕೆ. ನಿನಗೂ ಪ್ರಾರಂಭ ಆಯ್ತಾ ಅದು? ಅವರು ಹೇಳಿದ್ದು ನಾನು ಹೇಳಿದಾಗೆ ಮಾಡ್ಬೇಕಾ ಬೇಡವಾ? ನಾನು ಹೇಳಿದಾಗೆ ಕೇಳ್ಬೇಕು. ಆಯ್ತು ಹೇಳಿ. ಯಾರು ಕಳಿಸಿಕೊಟ್ಟದ್ದು? ಕೃಷ್ಣ ಪರಮಾತ್ಮ. ಕೃಷ್ಣ ಅಲ್ಲ. ಅಲ್ಲ ಅಂತ ಹೇಳಲಿಕ್ಕೆ ನೀವು ನನಗೆ ಕೃಷ್ಣ ಅಲ್ಲ ಅಂತ ಕಳಿಸಿಕೊಟ್ಟ. ನೀನು ಅರ್ಜುನ್ ಹತ್ರ ಮಾತಾಡ್ತಿರುವುದಲ್ಲ, ನಿನ್ನ ಹತ್ರ ಮಾತಾಡ್ತಿರುವುದು ಭೀಮಣ್ಣ. ನಾನು ಯಾರಲ್ಲಿ ಮಾತಾಡಿದ್ದು ನೋಡು, ಒಂದು ಕಡೆಯ ಮೀಸ ಜಾರುತ್ತಾ ಉಂಟು, ಎರಡೂ ಹೋದಿತು. ಬೇಡ ಪುಣ್ಯಾತ್ಮ, ಮುಗಿಯುವವರೆಗೆ ಆದ್ರೂ ಸರಿ ಇರಲಿ. ಅದು ನನಗೆ ಗೊತ್ತುಂಟು. ಮುಂದೆ ಇನ್ನೂ ಇದೆ. ಇನ್ನೂ ಇದೆಯಾ? ಆಯ್ತು. ಆ ಕೃಷ್ಣನ ಅನ್ನ ಬಲರಾಮ ಅಲ್ಲ. ನಿಮಗೆ ಮಂಡೆ ಸರಿ ಇಲ್ಲ. ಮತ್ತೆ ಕೃಷ್ಣನ ಅಲ್ಲ ಬಲರಾಮ ಅಂತ ಹೇಳ್ತಾರೆ ಇವರು. ಸ್ವರ ಏರಿಸಲಿಕ್ಕಿಲ್ಲ. ಇದು ತಲೆಯ ಮೇಲೆ ಬಿದ್ರೆ ಯಾರ ತಲೆ ಸರಿ ಇಲ್ಲ ಅಂತ ಗೊತ್ತಾಗ್ತದೆ. ಮಾತಾಡುವುದಿಲ್ಲ. ಮಾತಾಡಬೇಡ, ಮುಂದೆ ಇದೆ ಸರಿಯಾಗಿ ಕೇಳಿಕೊ. ಆಯ್ತು. ಆ ಕೃಷ್ಣ ಬಲರಾಮರ ತಂದೆ ವಾಸುದೇವ ಅಲ್ಲ. ನಿಮಗೆ ಯಾರು ಕಥೆ ಹೇಳಿದವ? ಯಾರು? ಅವನನ್ನು ಕರ್ಕೊಂಡು ಬನ್ನಿ. ಕೃಷ್ಣದೇವರ ಬಲರಾಮ ದೇವರ ಅಪ್ಪ ವಸುದೇವ ಅಲ್ಲ ಅಂತ ಹೇಳ್ತಿರಲ್ಲ. ನೀನು ನಮಗೆ ಕತೆ ಹೇಳುವುದಕ್ಕೆ ಬರಬೇಡ, ಅದಕ್ಕಿಂತ ಹೆಚ್ಚಿನ ಕತೆ ನಾವು ತಿಳಿದಿದ್ದೇವೆ. ಬಾಯಿ ಮುಚ್ಚಿದ್ದೇನೆ. ಈಗ ನಿನಗೆ ನಿರ್ಣಯ ಅದು ಅಲ್ಲ. ಬಲರಾಮರ ಅಪ್ಪ ವಸುದೇವ ಅಂತ ನಿರ್ಣಯ ಗೊತ್ತುಂಟು ನಿನಗೆ? ನಾನು ಅಲ್ಲಿ ಇದ್ದ ಕಾರಣ ವಿಷಯ ಗೊತ್ತುಂಟು, ಹೇಳಿದ್ದಾರೆ ನನ್ನಲ್ಲಿ. ಗೊತ್ತಿರುವುದು ಹೌದಾದು? ಕೃಷ್ಣನ ಅಪ್ಪನ ವಸುದೇವ ಅಲ್ಲ, ವಸುದೇವನ ಮಗನ ಕೃಷ್ಣ. ನಿಮಗೆ ಬಿಟ್ಟದ್ದು. ತಮ್ಮ ಯಾರನ್ನಾದ್ರೂ ತಿದ್ದುಪಡಿ ಮಾಡಬಹುದು. ಈ ಸಲ ಇವನನ್ನು ತಿದ್ದುಪಡಿ ಮಾಡಿ ಇಲ್ಲಿಂದ ಕಳಿಸಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜನ್ಮದಲ್ಲಿ ಆಗುದಿಲ್ಲ. ಹೌದೇನು? ಸಾಕ್ಷಾತ್ ಪರಮೇಶ್ವರನೇ ನಮ್ಮ ಮುಂದೆ ಬಂದು ಗಯನನ್ನು ಬಿಟ್ಟುಕೊಡು ಅಂತ ಹೇಳಿದ್ರೆ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ ಪುಣ್ಯಾತ್ಮ, ಅವರು ನನ್ನಲ್ಲಿ ಕಳಿಸಿದ್ದಾರೆ ಉತ್ತರ ಪಡ್ಕೊಂಡು ಬರಬೇಕು ಅಂತ. ನೀವು ಬಿಟ್ಟು ಕೊಡುವುದಿಲ್ಲ, ಆಗುದಿಲ್ಲ ಅಂತ. ನಿನಗೆ ಬೇಕಾದದ್ದು ಉತ್ತರ. ಬಿಗಿದವನ ಕೊರಳಿಗೆ ಅದು ನಾನು ಕೊಟ್ಟದ್ದು. ಹೌದಾ? ಇದು ನನಗ. ಅದನ್ನು ಹೊತ್ತುಕೊಂಡು ಹೋಗಬೇಕಿದ್ರೆ ನೀನು 3 ಗಾಡಿ ಮಾಡಿಕೊಂಡು ಬರಬೇಕು. ಅದು ನನಗೆ ಮಾತ್ರ ಮೀಸಲು. ಸ್ವಲ್ಪ ಮೇಲೆ ನೋಡು, ಮೇಲೆ ನೋಡ, ಮೇಲೆ ನೋಡು. ಸರಿ, ಮೇಲೆ ನೋಡ. ಇಲ್ಲ, ನಮ್ಮಲ್ಲಿ ದೊಡ್ಡ ದೊಡ್ಡ ಸನ್ಮಾನ ಎಲ್ಲ ಆಗಿದೆ. ಸಾಮೂಹಿಕ ಇದು ಕಾಡು. ಕೈ ಹಿಂದೆ ಕಟ್ಟು. ಇದು ಈ ಸಲದ ಇವನೀಗ ಎಂತದು? ನಮಗೆಲ್ಲ ಸನ್ಮಾನ ಆಗುದು ಇಂಥದ್ದೇ. ಸರಿ, ಕೈ ಹಿಂದೆ ಬಗ್ಗಬೇಡುವ. ಏನು ಕೈ ಬಗ್ಗುದಿಲ್ವ ನಿನ್ನದು? ನೀವು ಬಗ್ಗಿಸಬೇಡಿ, ನಾಳೆ ನಾಳೆಗೆ ಊಟ ಮಾಡ್ಲಿಕ್ಕೆ ಬೇಕು. ತಪ್ಪಿಸಿದ್ರೆ ಜಾಗ್ರತೆ. ಎಂತ ಪುಣ್ಯಾತ್ಮ ಇದು? ನಿಮಗೆ ಕಟ್ಟಿಗೆ ಕಟ್ಟಿ ಒಳ್ಳೆ ಅಭ್ಯಾಸ ಉಂಟಂತ. ಎಂತದು ಹಾಗೆ ಕಾಯಿಸೋದು? ಇಲ್ಲಿ ನಿನಗೆ ಯಾರಾದ್ರೂ ನಾಮ ಹಾಕಿದ್ದಾರಾ? ನನಗೆ ಹೋದಲ್ಲಿ ನಾಮವೇ ಹಾಕಿದ್ದು. ಕಣ್ಣು ಮುಚ್ಚಾಯ್ತಾ? ಕಣ್ಣು ಮುಚ್ಚಿ. ಯಾರು ನಾಮ ಹಾಕಿದಂತ ಗೊತ್ತಾಗಬಾರ್ದು. ಕಣ್ಣು ಮುಚ್ಚಿ. ಇದೆಂತದ್ದು? ಇದೆಂತದ್ದು? ಸುಣ್ಣ. ನೀವು ವೀಳ್ಯ ಹಾಕ್ತೀರಾ? ಸುಣ್ಣ ಸಿಕ್ಕಿದ್ದು ಎಲೆ ಅಡಿಕೆ. ನಮ್ಮಲ್ಲಿ ವೀಳ್ಯ ಹಾಕದಿದ್ರು ಸುಣ್ಣ ಇರ್ತದೆ. ನಿಮ್ಮಂತವ್ರು ಬಂದ್ರೆ ಬೇಕಾಗ್ತದೆ. ನೀವು ಯಾವಾಗಲೂ ಸುಣ್ಣ ಕಲಸೇ ಮುಖಕ್ಕೆ ಹಾಕುದ? ಎಲ್ಲರಿಗೂ ಹೂವಿನ ಗುಚ್ಚ ಕೊಡು, ಆದ್ರೆ ನಿನ್ಗೆ ಹಾಗಲ್ಲ. ಇವನಿಗೆ ಗುಚ್ಚ ಬೇಡ, ಇವನೇ ಹುಚ್ಚ. ಮತ್ತೆ ಗುಚ್ಚ ಅಂತದ ಏನು ಹೇಳಿದ್ರು ಕೇಳಬೇಕು. ಓ, ಇದು ಕೈಯಲ್ಲಿ ಹಿಡಿಯಬಾರ್ದು, ಆಯ್ತಾ? ಆಯ್ತು. ನಮಗೊಂದು ಅಭ್ಯಾಸವೇ ಇಲ್ಲದು. ಸಾಕಲ್ಲ? ಹೋಗು. ನಿನ್ನನ್ನು ಕಳಿಸಿಕೊಟ್ಟಿದ್ದಾನಲ್ಲ ನಿನ್ನ ಅಪ್ಪ. ಅಪ್ಪಲ್ಲ ಕಳಿಸಿದ್ರು ಕೃಷ್ಣದೇವರು. ಮಾತಾಡಿ. ತಿದ್ದುಪಡಿ ಮಾಡಿದ್ರಿ, ಜಾಗ್ರತೆ. ನಾನೇ ಅಧಿಕ ಪ್ರಸಂಗ ಅಂತ ಗ್ರಹಿಸಿದ್ದು. ನನ್ನಿಂದ ದೊಡ್ಡ ಅಧಿಕ ಪ್ರಸಂಗಿಗಳಿದ್ದಾರೆ. ಹೋಗು, ಕಳಿಸಿಕೊಟ್ಟರಲ್ಲಿ ಉತ್ತರ ಇದೆಯಾ ಅಂತ ತೋರಿಸಿಕೊಡು. ಆಯ್ತು. ಬೇರೆ ಯಾವ ಉತ್ತರ ಇಲ್ಲ. ಇಲ್ಲ. ದನ ಕಾಯುವ ಜಾತಿಯಲ್ಲಿ ಹುಟ್ಟಿದ್ದಲ್ಲ ಪಾಂಡವರು, ಕ್ಷತ್ರಿಯ ಕುಲಜರಂತೆ. ಚಂದ್ರವಂಶದ ಘನತೆ ಬಿಟ್ಟು ವ್ಯವಹಾರ ಇಲ್ಲ ಅಂತ ಹೋಗಿ ಹೇಳು. ಆಯ್ತು. ನನ್ನ ತಮ್ಮ ಮಾತಾಡುವುದಕ್ಕೆ ಇರುವುದು, ನೀವು ಹೊಡೆಯುವುದಕ್ಕೆ ಇರುವುದು. ನಾವು ಮಾತ್ಲಿಕ್ಕೆ ಇಲ್ಲೇ ನಿಂತ್ರೆ ಇನ್ನು ಬೆಟ್ಟೆ ತಿನ್ನುವುದಲ್ಲದೆ ಬೇರೆ ಏನಿಲ್ಲ. ಹೋಗಿಲ್ಲ.
ಯಾಕೆನ್ನ ಈ ರಾಜ್ಯ ಕೆಳೆ ತಂದು ಹರಿಯೇ, ಯಾಕೆನ್ನ ಈ ರಾಜ್ಯ ಕೆಳೆ ತಂದೆ ಹರಿಯೇ, ಸಾಕಲ್ಲ ನನಗೆ ಯಾಕೆನ್ನ ಈ ಮನಸ್ಸಿಗೆ ಆಪ್ಯಾಯಮಾನವಾದಂತ ಆನಂದವಾಗುತ್ತಾ ಇದೆ. ಬಹಿರಂಗವಾಗಿ ಓಲಗವನ್ನು ಸೇರಿದ್ದೇನೆ, ಆದರೆ ಅಂತರಂಗದಲ್ಲಿ ಒಂದು ರೀತಿಯಾದಂತಹ ಉತ್ಸಾಹ. ಯಾವನೇ ಒಬ್ಬ ವ್ಯಕ್ತಿಯಾಗಿರಲಿ, ಮನಸ್ಸಿನಲ್ಲಿ ಉತ್ಸಾಹ ಒಂದು ಇಲ್ಲದೆ ಹೋಯ್ತು ಎಂದಾದ್ರೆ ಎಲ್ಲವೂ ಯಾಂತ್ರಿಕವಾಗಿ ನಡೆಯುತ್ತದೆ. ಪರಿಣಾಮದಲ್ಲಿ ಕಣ್ಣ ಕರೆಯಬಹುದಾದಂತಹ ಫಲವನ್ನು ನಿರೀಕ್ಷಿಸುವುದಕ್ಕೆ ಸಾಧ್ಯವೇ ಇಲ್ಲ. ವಿಶಾಲವಾದಂತಹ ಶರದಿ ಮಧ್ಯೆ ನನ್ನ ತಮ್ಮ ಹಾಗೂ ನಾನು ಜೊತೆಯಾಗಿ ದ್ವಾರಕಾಪುರದ ನಿರ್ಮಾಣ. ನಮ್ಮ ಬಂಧುಗಳಾಗಿದ್ದವರು ಒಂದು ಕಾಲದಲ್ಲಿ ಮಾವನಾದಂತ ಕಂಸ, ಅಲ್ಲ ಅಜ್ಜನಾದಂತ ಮಗಧ ಭೂಪತಿ, ಇರುವರು ಕೂಡ ದ್ವೇಷವನ್ನು ಕಟ್ಟಿಕೊಂಡಂತಹ ವೇಳೆಯಲ್ಲಿ ನೇರವಾಗಿ ಎತ್ತರವಾದಂತಹ ಪರ್ವತವನ್ನು ಏರಿ ಅಲ್ಲಿಂದ ವಿಶಾಲವಾದಂತಹ ಸಾಗರಕ್ಕೆ ಧುಮುಕಿ, ಪರ್ವತ ಅಲ್ಲ ಇದು ಸಾಗರ, ಈ ಸಾಗರದ ಮಧ್ಯೆ ಒಂದು ಪುರವನ್ನು ನಿರ್ಮಾಣ ಮಾಡಿದೆವು. ಆಲೋಚನೆ ಮಾಡಿ ಸ್ವಾಮಿ, ಭೂಮಿಯ ಮಣ್ಣಿನ ಮೇಲೆ ಮನೆ ಕಟ್ಟುವವರು ಎಷ್ಟೋ ಮಂದಿಗಳಿದ್ದಾರೆ, ಆದ್ರೆ ನೀರಿನ ಮೇಲೆ ಮನೆ ಕಟ್ಟುವಂತಹ ಸಾಮರ್ಥ್ಯ ಬಲರಾಮ ಕೃಷ್ಣನಿಗೆ ಮಾತ್ರ ಸಾಧ್ಯ. ಯದುಗಳಿಗೆ ರಾಜ್ಯೋತ್ಸವ ಇಲ್ಲದೆ ಹೋಗಲಿ ಎನ್ನುವ ಹಾಗೆ ಯಯಾತಿಯ ಶಾಪವಂತೆ. ಆದ್ರೆ ಲೋಕದಲ್ಲಿ ಯಾದವರಿಗೊಂದು ಒಳ್ಳೆಯದಾದಂತಹ ವಂದನೆ ಇದೆ. ಕ್ಷತ್ರಿಯರ ಪಂಕ್ತಿಯಲ್ಲಿ ಕುಳಿತುಕೊಳ್ಳುವಂತಹ ಅರ್ಹತೆ ಯಾದವರಿಗೆ ಈ ಮೊದಲು ಇರಲಿಲ್ಲ. ಇದನ್ನೆಲ್ಲ ಒದಗಿಸಿಕೊಡುವುದರ ಮೂಲಕವಾಗಿ ಇಂದಿನ ದಿವಸ ಪರಮ ಪಾವನವಾದಂತಹ ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ಕೇಳುತ್ತಾ ಇದೆ ಜಯಘೋಷ, ಬಲಭದ್ರನಿಗೆ ದೇವಾಗಲಿ ಶುಭವಾಗಲಿ ಎನ್ನುವ ಹಾಗೆ ಹೊಗಳಿಕೆ ಇದ್ದದ್ದೇ. ಆದ್ರೆ ನಾನು ಸಭೆಯನ್ನು ಸೇರಿದಾಕ್ಷಣ ನನ್ನ ಬಳಿಯಲ್ಲಿ ಇರಬೇಕಾಗಿ, ಯಾವತ್ತೂ ಇವೊಂದು ಇರ್ಲಿಕ್ಕಿಲ್ಲ. ಎಲ್ಲಿ ಹೋಗ್ತಾನೋ ಏನು ಮಾಡ್ತಾನೋ ಯಾರಿಗೆ ಗೊತ್ತು, ಯಾರಿಗೆ
ಹೌದೌದು. ಎಲ್ಲಿಯಾದ್ರೂ ತಿರುಗಾಡಿಕೊಂಡು ಇರ್ತಿ. ನಾನು ಕಾಯುವುದು ನಿರೀಕ್ಷೆ ನಿನ್ನದು, ಯಾವಾಗ ಬರ್ತಿ ಅಂತ. ನಾನು ಆಗ್ಲೇ ಬಂದಿದ್ದೇನೆ, ನೀನು ಮಾತಾಡುವಾಗ ಯಾಕೆ ಮಧ್ಯದಲ್ಲಿ ಬರುವುದು ಅಂತ ನಿಂತದ್ದೆ. ಹಾಗೆ ಒಳ್ಳೆಯದು. ಎಲ್ಲಿಗೆಲ್ಲ ಹೋಗಿದ್ದೆ, ಏನು ವಿಚಾರ? ಬಹಳ ಸಂತೋಷದಿಂದ ಇದ್ದಿ ನೀನು. ಎಂತದು ಸಂತೋಷ? ನನ್ನ ಮುಖ ನೋಡು. ಯಾವತ್ತಿನ ಹಾಗುಂಟ? ಅಲ್ಲ, ಯಾವತ್ತಿನ ಹಾಗಲ್ಲ. ಒಮ್ಮೆ ಅಣ್ಣನ ಮುಖ ನೋಡುವಾಗ ನಗು ಮುಖದಿಂದಲೇ ಬರುವವ ನೀನು. ಹೌದು. ಆದ್ರೆ ಏನಾಯ್ತು? ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ. ಅದೇ 7 ದಿವಸದ ಮೊದಲು ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂತಹ ಕಾಲ. ಕುಬೇರ ಪುತ್ರನಾದಂತಹ ಗಯ ಕುದುರೆಯನ್ನು ಏರಿಕೊಂಡು ಬಂದಾಗ ಅವನ ಕುದುರೆಯ ಬೆವರು ನನ್ನ ಅರ್ಘ್ಯ ಜಲಕ್ಕೆ ಬಿಟ್ಟು ಅದು ಕೆಟ್ಟು ಹೋದಾಗ 8 ದಿವಸದ ಒಳಗೆ ನಿನ್ನ ತಲೆಯನ್ನು ಕಡಿತೇನೆ, ಇಲ್ಲದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದೆ. ಅವ ಹೋಗಿ ಕಾಮ್ಯಕಾವನಕ್ಕೆ ಹೋಗಿ ಪಾರ್ಥನಲ್ಲಿ ಈಗ ರಕ್ಷಣೆಯನ್ನು ಪಡೆದಿದ್ದಾನೆ. ಸಂಧಾನಕ್ಕೆ ಸುಭದ್ರೆಯನ್ನು ಕಳುಹಿಸಿಕೊಟ್ಟೆ, ಗಯನನ್ನು ಬಿಟ್ಟು ಕೊಡಬೇಕು ಅಂತ. ಆಗುದಿಲ್ಲ ಅಂತ ಹೇಳಿದ. ದಾರುಕನನ್ನು ಕಳುಹಿಸಿಕೊಟ್ಟೆ. ಹೋದಂತಹ ದಾರುಕನಿಗೆ ಅವರು ಶಿಕ್ಷೆಯನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಒಂದು ಮಾತು ಹೇಳಿದ್ದಾರೆ. ಯಾವ ಕಾಲಕ್ಕೂ ಗಯನನ್ನು ಬಿಟ್ಟು ಕೊಡುವುದಕ್ಕಾಗುವುದಿಲ್ಲ. ನಿನ್ನನ್ನು ಯಾರು ಕಳುಹಿಸಿಕೊಟ್ಟದ್ದು? ಆ ನಿನ್ನ ಕೃಷ್ಣ ಅಲ್ಲ, ಅವನ ಅಣ್ಣ ಬಲರಾಮ ಅಲ್ಲ, ಅವರಪ್ಪ ವಸುದೇವ ಬಂದ್ರು ಗಯನನ್ನು ಬಿಟ್ಟು ಕೊಡುವುದಿಲ್ಲ ಅಂತ ಹೇಳಿ ಅವನಿಗೆ ದೇವರಿಗೆ ಇಲ್ಲಿಂದಲೇ ಕೈ ಮುಗಿಯುತ್ತೇನೆ. ಈ ಮೊದಲು ಗೊತ್ತಾಗ್ಲಿಲ್ಲ ನನಗೆ, ಈಗಲಾದ್ರೂ ಗೊತ್ತಾಯ್ತಲ್ಲ. ಬೇಡ, ಆ ಪಾಂಡವರಿಗೆ ಒಂದು ಕೃತಜ್ಞತೆ ಅನ್ನೋದು ಇಲ್ವೇ ಇಲ್ಲ. ಅವರ ಮಂದಿಗಳು ಎಷ್ಟೇ ಇರಲಿ, ಅವರ ಜೊತೆಯಲ್ಲಿ ಆ ಭೀಮಸೇನ ಮಾತ್ರವಲ್ಲ ಅರ್ಜುನ, ಅವರಿಗೆ ನಮ್ಮ ನೆರ ಉಂಟು ಅನ್ನುವುದನ್ನು ಮರೆತಿದ್ದಾರೆ. ಈ ಹೊತ್ತಿನಲ್ಲಿ ಕಾಳ ಭೈರವನೇ ಬರಲಿ ಲೆಕ್ಕಿಸಲಾರೆ ನಾನು. ನೀನು ಪ್ರತಿಜ್ಞೆ ಮಾಡಿದ್ದ ಅವನನ್ನು ಕೊಲ್ತೇನೆ, ಅವನಿಗೆ ಆಶಯ ಕೊಟ್ಟದ್ದು ಅರ್ಜುನ. ಬಿಡ, ಯಾವನೇ ಆಗಿರ್ಲಿ ಲೆಕ್ಕಿಸಲಾರೆ. ನಮ್ಮ ಸೇನೆ ಸಿದ್ಧವಾಗಬೇಕು. ನನಗೆ ಮಾತ್ರ ಬೈದದ್ದಲ್ಲ, ನಿನ್ನನ್ನು ಮುದುಕಿಯ ಗಂಡ ಅಂತ ಹೇಳಿದನಂತೆ. ನನಗೆ ತಾಳೆ ಮರದ ಸಂಬಂಧಿ ಅಂತ ಹೇಳಿದ. ಆಗ್ಲಿ ಅಪ್ಪ, ಮುದುಕಿ ಗಂಡ ಹೇಳಿದ ಅಲ್ಲ, ಹೆಂಡ ಕುಡುಕ ಹೇಳಿದ ಅನ್ನುವುದಕ್ಕೆ ನಾನು ಕಥೆಯನ್ನು ತಾಳದದ್ದಲ್ಲ. ಯಾಕೆ? ಅವರು ನಮ್ಮಿಂದ ಎಷ್ಟು ಉಪಕಾರವನ್ನು ಪಡೆದಿದ್ದಾರೆ ಅನ್ನುವುದನ್ನು ಮರೆತು ವ್ಯವಹರಿಸುತ್ತಾ ಇದ್ದಾರೆ. ಆಗ್ಲಿ ನಮ್ಮ ಯಾದವರ ಸೇನೆ ಹೊರಡಬೇಕು. ಆದ್ರೆ ಒಂದುಂಟು ತಮ್ಮ, ನಮ್ಮ ಒಬ್ಬಳಕ್ಕೆ ಕರುಳು ಬಳ್ಳಿ ಇದ್ದಾಳಲ್ಲ, ಏನು ಮಾಡೋಣ? ಹಾ ಹಾ ಅದಕ್ಕೊಂದು ಹಾಕಬೇಕು. ಯದು ಸೇನೆಯ ಪ್ರಭುತ್ವ ಏನು ಅನ್ನುವುದನ್ನು ಆ ಪಾರ್ಥನಿಗೆ ತೋರಿಸಿಕೊಡ್ಬೇಕು. ಆದ್ರೆ ನಮ್ಮ ತಂಗಿ ಸುಭದ್ರೆ ಎಲ್ಲಿಗೆ ಅಂತ ಕೇಳಿದ್ರೆ ರಾತ್ರಿಯ ಹೊತ್ತು ನಾವು ಹೊರಡಬೇಕು. ಆದರೆ ಒಂದು ಉಪಾಯ ಉಂಟು. ಊರಿನ ಹೊರವಲಯದಲ್ಲಿ ಒಂದು ಮಾರಿ ಪೂಜೆ ನಡೆಯುತ್ತಾ ಇದೆ. ಆ ಮಾರಿಯನ್ನು ಹೊಡೆದೋಡಿಸುವುದಕ್ಕೆ ಬೇಕಾಗಿ ನಾವು ಹೊರಟಿದ್ದೇವೆ. ಈಗ ಹೊರಡುವುದಲ್ಲ, ನಮ್ಮ ಹೆಣ್ಮಕ್ಕಳೆಲ್ಲ ಮೃಷ್ಟಾನ್ನ ಭೋಜನವನ್ನು ಉಂಡು ಮಲಗಿದ ಮೇಲೆ ಹೊರಡೋಣ. ಹೇಗೆ ಆದಿದ್ದೆ?
ಕಾಮ್ಯಕಾಮನವನ್ನು ಯಾದವಿ ಸೇನೆ ಮುತ್ತಿಗೆ ಹಾಕಿದೆ. ಯುದ್ಧಕ್ಕಾಗಿ ಶ್ರೀಹರಿಯ ಕರೆ ಅಂತ ಅರ್ಥವಾಯ್ತು ನನಗೆ. ಮೃಗ ಪಕ್ಷಿಗಳಿಗೆ, ಸಾಧುಗಳಾದಂತಹ ಋಷಿಮುನಿಗಳಿಗೆ ನಿವಾಸ ಯೋಗ್ಯವಾಗಿದ್ದಂತಹ ಪ್ರಶಾಂತವಾದ ವಾತಾವರಣ ಅರೆಘಳಿಗೆಯಲ್ಲಿ ಯುದ್ಧ ಭೂಮಿಯಾಗಿ ರಕ್ತ ಸಿಕ್ತವಾಗುವುದಕ್ಕಿದೆ. ಏನು ಮಾಡೋಣ? ಯುದ್ಧಕ್ಕಾಗಿ ಕರೆಗೊಟ್ಟವನು ಶ್ರೀಹರಿ, ನಾನು ಹಿಂದೆ ಉಳಿಯುವ ಹಾಗಿಲ್ಲ. ಹಾಗಾಗಿಯೇ ರಣರಂಗದ ಕಡೆಗೆ ಹೊರಟು ನಿಂತಿದ್ದೇನೆ. ಆದರೆ ದೂರ ಯಾರಲ್ಲಿ ಕಲಹ ಮಾಯಗಾರನ ಕಲಗ ನಾನೋಪಾಯದಲ್ಲಿ ಗಯನ ಜೀವವ ಕಾಯದುಳಿದರೆ ನಾನೋಪಾಯದಲ್ಲಿ ಗಯನ ಜೀವವ ಕಾಯದುಳಿದರೆ ಸೋಮಕುಲ ಕಪಕೀರ್ತಿ ಬಂತೆನು ಸೋಮಕುಲ ಕಪಕೀರ್ತಿ ಬಂತೆನು ವಾಯು ಸೋಕದ ತೆರದಿ ಗಯನನು ವಾಯು ಶೋಕದ ತೆರದಿ ಗಯನನು ಸಾಯದ ಬತ್ತನಿಗೆ ಹೋಳಿದೆ ಬೆನ್ನಿನಲ್ಲಿ ಬಂದಿದೆ ಬೆನ್ನಿನಲ್ಲಿ ಬಂದಿಸಿ ನಿಂದನ ಅವಗೆ ಅಲಿಪಾಥ ಗೋಪಾಲಕೃಷ್ಣನ ಪದದಾನಿಯಾಗ್ಯಮ್ಮ ಹಾಗೆ ಗಯನ ಪ್ರಾಣವನ್ನು ಉಳಿಸಲೇಬೇಕು ನಾನು ಈ ಕಾಲಕ್ಕೆ. ಒಂದು ವೇಳೆ ಆಡಿದ ಮಾತನ್ನು ಈಡೇರಿಸಲಿಕ್ಕಾಗಲಿಲ್ಲ ಅಂತ ಆದ್ರೆ ಸೋಮಕುಲಕ್ಕೆ ಅಪಕೀರ್ತಿಯ ವ್ಯವಹಾರವಾಗಿ ಹೋದಿತ್ತು. ನಮ್ಮದಾದ ಕೂಡದು. ಚಂದ್ರವಂಶ ವರಿಷ್ಠರೆಂಬ ಹಾಗೆ ಕೊಂಡಾಡ್ತಾ ಇದ್ದಾರೆ ಲೋಕದಲ್ಲಿ. ಆ ಕುಲಕ್ಕೆ ಕಳಂಕವನ್ನೊಡ್ಡುವಂತಹ ವ್ಯವಹಾರವನ್ನು ನಾನು ಕೈಗೊಳ್ಳ ಕೂಡದು. ನಾನು ಗಯನನ್ನು ಇಲ್ಲಿ ನಿಲ್ಲಿಸಿ ಯುದ್ಧರಂಗ ಪ್ರವೇಶ ಮಾಡಿದೆ ಅಂತಾದ್ರೆ ಅವನ ಜೀವದ ಬಗ್ಗೆ ನಮಗೆ ಭರವಸೆ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದುರಕ್ಕ ಬಂದವ ಮಾಯಗಾರ, ನಿರತ ಮಾಯೆಯು ದಾಸಿಯವನಿಗೆ. ಲೋಕ ಸೃಷ್ಟಿಯ ಕಾಲಕ್ಕೆ ಮಾಯೆ ಎಂಬುದನ್ನು ಸೃಜಿಸಿ ಲೋಕದ ಜೀವನ ಮೇಲೆ ಅವರನ್ನು ಕಳುಹಿಕೊಟ್ಟವನಿದ್ದಾನೆ ಶ್ರೀಹರಿ ವಾಸುದೇವ. ಹಾಗಾದ್ರಿಂದ ಮಾಯಕದ ಮೂಲಕವಾಗಿ ಗಯನ ಶಿರವನ್ನು ಚೆಂಡಾಡಿಯೇ ಚೆಂಡಾಡ್ತಾನೆ. ಹಾಗಾಗಿ ಇಲ್ಲಿ ಇರಿಸಿ ಹೋಗುವುದಲ್ಲ, ಗಯನೆಂಬವನು ನನ್ನ ಜೊತೆಗೆ ಇರಬೇಕು. ಹಾಗಾದ್ರೆ ಮಾತ್ರ ಅವನ ಬಗ್ಗೆ ನನಗೆ ಭರವಸೆ ಮೂಡಲಿಕ್ಕೆ ಸಾಧ್ಯ. ಹೇಗೆ ಎಲ್ಲಿ ಇರಿಸೋಣ? ಸರಿ ಸರಿ, ಸಾಯಕದ ಬತ್ತಳಿಕೆ ಇದೆ. ಬತ್ತಳಿಕೆಯ ತಳಭಾಗದಲ್ಲಿ ಗಯನನ್ನು ಕುಳ್ಳಿರಿಸಿ ಬೇಕಾದಂತೆ ಬಾಣಗಳನ್ನು ತುಂಬಿ ಅದನ್ನು ಆಯಾತದಿಂದ ಬೆನ್ನಿಗೆ ಬಿಗಿದು ಇನ್ನು ಹೆದರಿಕೆ ಇಲ್ಲ ನನಗೆ. ವಾಯು ಶೋಕದ ತೆರದಿ ವಾಯು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಭದ್ರತೆ ಒದಗೀತ. ಈಗ ಸಮಾಧಾನ ಆಯ್ತು. ಇನ್ನು ಯುದ್ಧ ಕಣಿಯಾಗಬೇಕಲ್ಲ. ಅವನ ಪಾಂಚಜನ್ಯದ ಮೊಳಗುವಿಕೆ ನನ್ನ ಗಾಂಡೀವಂ ಝೇಂಗೈದು ರಣಧಾರುಣಿಗೆ ಧುಮುಕುವೆ.
ಭಾವಯ್ಯ ಮಾತ್ರವಲ್ಲ, ಮತ್ತೆ ನಿಮ್ಮನ್ನು ಬಲರಾಮ ದೇವರೆಂಬುದಾಗಿ ಬಾಯಿ ತುಂಬ ಕೊಂಡಾಡಿದವರು ನಾವು. ಅಷ್ಟು ಗೊತ್ತಿದೆ ಅಲ್ಲ. ಆದ್ರೆ ಹತ್ತಿರದ ಸಂಬಂಧ ಆದ ಕಾರಣ ಭಾವಯ್ಯ ಅಂತ ಬಾಯಿ ತುಂಬ ಕರೀತಾ ಇದ್ದ ಹಾಗೆ ಬಂದಿರೇ ಭಾವಯ್ಯ. ಯಾವ ರೀತಿ ನೀವು ಬಂದದ್ದು? ಇಂದಿನ ಹವಾ ಅಂದ್ರೆ ಕಾಳಗವನ್ನು ಮುಂದುವರಿಸುವುದಕ್ಕಾಗಿ ಮುಖತಃ ನೀವೇ ಮುಂದೆ ನಿಂತು ಇದನ್ನು ಮಾಡ್ತಾ ಇದ್ದೀರೆಂಬುದಾಗಿ ನನಗೆ ಗೊತ್ತಾಯಿತು. ಆದ್ರೆ ಹಿಂದಿನ ಸ್ನೇಹ ಅದನ್ನೆಲ್ಲ ಮರೆತು ಇಂದು ನಮ್ಮಲ್ಲಿ ವೈರವನ್ನು ಕಟ್ಟುವುದಕ್ಕೆ ಬಂದಿದ್ದೀರಲ್ಲ, ಏನಿದು ಏನಿದು? ಆದ್ರೆ ಬರುವ ಹಾಗೆ ಬರಬೇಕು ಎನ್ನುವ ಹಾಗೆ ನೀನೇ ಹೇಳ್ತಾ ಇದ್ದಿ. ನಾವು ಬಂದದ್ದಲ್ಲ, ನೀವೆಲ್ಲ ಬರಿಸಿದ್ದು. ಹೇಗೆ ಹೊರಬೇಕಾದಂತ ಸ್ಥಿತಿ ನಿರ್ಮಾಣ ಆಯ್ತು, ಹಾಗಾಗಿಯೇ ಬಂದಿದ್ದೇವೆ ನಿನ್ನ ತಮ್ಮನ ವರ್ತನೆಯಿಂದಾಗಿ. ಹೌದೇನೋ? ಏನು ಗುರುಗಳ ಬಳಿಗೆ ಬರುವಾಗ ಯಾವ ರೀತಿ ಹೇಗೆ ಬರಬೇಕು ಅನ್ನುತ್ತಾ ಸಾಮಾನ್ಯ ಪ್ರಜ್ಞೆ ನಿನಗಿಲ್ಲ. ಕೈಯಲ್ಲಿ ಗದೆಯನ್ನು ಜಳಪಿಸುತ್ತ ರೋಷಾವೇಶ ಭರಿತನಾಗಿ ನೀನು ಬಂದಿದ್ದಿ ಎಂದಾದ್ರೆ ಈ ಬಲರಾಮ ದೇವನನ್ನು ನೀನು ಮರೆತಿದ್ದೀ ಅನ್ನೋದು ಸ್ಪಷ್ಟ. ಈಗ ಕಾಮ್ಯಾಕವನಕ್ಕೆ ಬಂದದ್ದು ಯಾರು? ನಾವು. ಬರುವಾಗ ನೀವು ಹೇಗೆ ಬಂದದ್ದು? ನಾವು ಹೇಗೆ ಬಂದದ್ದು ಆಯುಧಧಾರಿಗಳಾಗಿ. ಆಗ್ಲಿ ಅಪ್ಪ, ಆದ್ರೆ ಬರಿಸಿದ್ದು ನೀವಲ್ವಾ? ಗಯನನ್ನು ಕೊಲ್ತೇನೆ ಎನ್ನುವ ಹಾಗೆ ಪ್ರತಿಜ್ಞಾಬದ್ಧನಾದವ ನನ್ನ ತಮ್ಮ ಕೃಷ್ಣ. ಅವನಿಗೆ ಆಶಯ ಕೊಟ್ಟವ ಆ ಅರ್ಜುನ. ನಿಜ. ಹಾಗಿದ್ರೆ ಇಂತಹ ಒಂದು ಯುದ್ಧವೇ ಏರ್ಪಟ್ಟಿತು ಎಂದಾದ್ರೆ ನಿಮಗೆ ನಮ್ಮನ್ನು ಮರೆಯುವಂತ ಅವಶ್ಯಕತೆ ಇರಲಿಲ್ಲ. ಮರೆಯುವ ಕಾಲವೂ ಅಲ್ಲ. ಒಂದು ಕಾಲದಲ್ಲಿ ನಿಮ್ಮಯ್ಯನಾದಂತಹ ಪಾಂಡು ಚಕ್ರವರ್ತಿ ಸ್ವರ್ಗದಲ್ಲಿ ಸರಿಯಾದಂತಹ ಮಂದಣೆ ಸದ್ಗತಿ ಸಿಗ್ಲಿಲ್ಲ ಅನ್ನುವ ಕಾರಣಕ್ಕೆ ಬೇಕಾಗಿ ಪಾಂಡವರು ರಾಜಸ್ವೀಯವನ್ನು ಕೈಗೊಂಡಿದ್ದಾರೆ. ಸರಿ. ಹಾಗಾಗಿ ಮೊದಲು ನನ್ನ ತಮ್ಮವನ್ನು ನನ್ನಲ್ಲಿ ಹೇಳಿದ, ನಮ್ಮವರು ಮಾಡುತ್ತಿರುವಂತಹ ಯಾಗ ಅಪ್ಪನ ಸದ್ಗತಿಗೆ ಶಾಂತಿಗೆ ಬೇಕಾಗಿ ಮಾಡ್ತಾ ಇದ್ದಾರೆ, ಹಾಗಾಗಿ ಅವರಿಗೆ ಏನಾದ್ರೂ ನೆರವು ಕೊಡೋಣ, ಇಲ್ಲಿಂದಲೇ ನಮ್ಮವರಲ್ಲಿ ಹೊರಿಸಿ 4 ಪೆಟ್ಟಿಗೆ ದ್ವಾರಕೆಯಿಂದಲೇ ಕಳಿಸಿದ್ದಲ್ವಾ? ಹಿಂದಿನ ಸ್ನೇಹವನ್ನು ಮರೆತು ಯಾಕೆ ನೀವು ಮರೆತದ್ದೆಲ್ಲ ನೀವು. ಹಾಗಾಗಿ ಹೇಳ್ತಾ ಇದ್ದೇನೆ, ಇದು ಈ ಸಮಯದಲ್ಲಿ ಶಕ್ತಿ ಉಂಟು ಎನ್ನುವ ಹಾಗೆ ಪ್ರದರ್ಶಿಸುವುದಕ್ಕೆ ಹೊರಟೆ ಎಂದಾದ್ರೆ ಬಲರಾಮನ ಬಲ ನನ್ನ ಮಾತು ಸ್ವಲ್ಪ ಬೆಳವಣಿಗೆ ಆಗಬೇಕಾಗ್ತದೆ. ಯಾಕೆ? ನೀವು ನಮ್ಮನ್ನು ಮರೆತದ್ದು, ನಾವು ನಿಮ್ಮನ್ನು ಮರೆತದ್ದಲ್ಲ. ಸ್ನೇಹ ಅನ್ನೋದು ಹೇಗಿರಬೇಕು? ಹೇಗೆ? ಹಾಲು ನೀರಿನ ಹಾಗಿರ್ಬೇಕು ಅಲ್ವಾ? ಆದ್ರೆ ಇಂದು ಅರಿತರಿತು ನೀವು ಹೀನ ಕುಲದವರಂತ ಗೊತ್ತಿದ್ದು ಕೂಡ ನಿಮ್ಮ ಮನೆಯ ಒಬ್ಬಳಾಕೆ ಹುಡುಗಿಯನ್ನು ನಾವು ನಮ್ಮ ತಮ್ಮನಿಗೆ ತಂದು ಮದುವೆ ಮಾಡಿಸಿದ್ದೇವಲ್ಲ, ಹೌದು, ಅದು ನಾವು ಸ್ವಲ್ಪ ಹಿಂದೆ ಉಳಿದದ್ದು. ಹೀನರ ಕುಲದ ಕಣ್ಣಿಕೆಯನ್ನು ತಂದು ನನ್ನ ತಮ್ಮನಿಗೆ ಮದುವೆ ಮಾಡಿಸಿದ ಕಾರಣ ನಮಗೆ ಇಂತಹ ಪರಿಸ್ಥಿತಿ ಒದಗಿದೆ ಅನ್ನುವುದನ್ನು ನಾನು ಹೇಳುವುದಕ್ಕೆ ತೊಡಗುತ್ತಾ ಇದ್ದೇನೆ. ಇನ್ನಾದ್ರೂ ಸರಿಯಾಗಿ ಯೋಚನೆ ಮಾಡಿ. ಏನು? ಪಾಂಡವರ ಬಗ್ಗೆ ಅನ್ಯಥಾ ಬೇಡದ ಮಾತನ್ನು ಆಡಿದ್ರೆ ಸುಮ್ಮನೆ ನಿನ್ನ ಪಾರ್ಥ ನನ್ನ ತಂಗಿಯನ್ನು ಮದುವೆಯಾಗಿ ಲೋಕದಲ್ಲಿ ಮುಖ ತೋರಿಸುವುದಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅಯ್ಯೋ ಪುಣ್ಯಾತ್ಮರೇ,
ಕೊಟ್ಟದ್ದು ಮರೆತು ಬಿಟ್ಟಿಯಲ್ಲ. ಏನು? ಒಂದು ಕಾಲದಲ್ಲಿ ಏಕಚಕ್ರ ನಗರದಲ್ಲಿ ನೀವು ಭಿಕ್ಷಾಟನೆ ಮಾಡ್ತಾ ಇದ್ದವರು, ತಿರುಕರ ಹಾಗೆ ತಿರುಗುತ್ತಾ ಇದ್ದವರು. ಆ ಕಾಲಕ್ಕೆ ಏನು ನಿಮಗೆ ಉಣ್ಣುವುದಕ್ಕೆ ಕೊಟ್ಟವರು ನಾವು. ಭೀಷ್ಮಾಚಾರ್ಯರಲ್ಲಿ ನನ್ನ ತಮ್ಮ ಹೇಳಿದ್ದು ಒಂದು ಪುರವನ್ನು ವಿಭಾಗಿಸಿ ಪಾಂಡವರಿಗೂ ಕೌರವರಿಗೂ ಕೊಡುವಂತ. ಇದನ್ನೆಲ್ಲ ನೀನು ಮರೆತೆಯಲ್ಲ. ಉಪಕಾರ ಸ್ಮರಣೆ ಅನ್ನುವುದು ನಿಮಗೆ ಇಲ್ಲ ಎಂದಾದ ಮೇಲೆ ನಿನಗೊಂದು ಗತಿಯನ್ನು ಕಾಣಿಸಲೇಬೇಕು. ಹಿಡಿದಿದ್ದೇನೆ ಮುಸಲಿ ಫಲಾದರನಾದಂತ ನನ್ನ ಬಲ ಏನು ತೋರಿಸ್ತೇನೆ. ಅಶರೀರವಾಣಿ ಮಾಡಿ ಯುದ್ಧ. ನನಗೆ ಉಲ್ಲಾಸ ಉಂಟು, ನಿನಗೆ ಉಂಟಾ ಇಲ್ವ ಅಂತ ನೋಡ್ಬೇಕು. ಉಲ್ಲಾಸ ಇಲ್ಲದಿದ್ರೆ ನಾನು ಬರ್ತೇನೆ. ಉಲ್ಲಾಸದಿಂದಲೇ ಬಂದದ್ದು. ಮತ್ತೆ ಯಾಕೆ ಒಮ್ಮಿಂದ ಮೇಲೆ ನಿಲ್ಲಿಸಿದೆಯಲ್ಲ? ದೇವ್ರೆ ಎಂತದ್ದು? ಈಗ ದೇವ್ರೆ ಅಲ್ವಾ? ಅಲ್ಲ, ನಿಮ್ಮನ್ನು ನಾನು ಮೊದಲಿನಿಂದಲೂ ಒಂದು ಗುರು ಅಂತ ಕರೆಯುವುದು, ಇಲ್ಲದ ದೇವರು ಅಂತ. ಮಧ್ಯದಲ್ಲಿ ಯಾಕೆ ಸ್ಥಗಿತ ಆಯಿತು? ಯಾಕೆ ಗೊತ್ತಾ? ಯಾಕೆ? ಈಗ ಇಲ್ಲಿ ನಡೆಯುವುದೇನು? ಯುದ್ಧ. ನನಗೂ ಮತ್ತು ನಿಮಗೆ ಯುದ್ಧ ನಡೆಯುವುದು. ಬಲರಾಮ ಭೀಮನ ಕಾಳಗ ಅಂತ ಯಾರಾದ್ರೂ ಹೇಳುವುದಕ್ಕುಂಟಾ? ಅಲ್ಲ, ಹೇಳಿಸುವ ನಾಳಿನಿಂದ ಅದು ಪ್ರಚಾರ ಆಗುವುದಕ್ಕೂ ಇಲ್ಲ. ಇಲ್ಲಿ ಆಗಬೇಕಾದದ್ದೇನು? ಕೃಷ್ಣಾರ್ಜುನರ ಕಾಳಗ ಅಲ್ವಾ? ಹೌದೌದು. ಅವರು ಆ ರೀತಿ ಮುಂದುವರಿಯುವಾಗ ನಾನು ಮತ್ತು ನೀನು ಯಾಕೆ ವೈರತ್ವವನ್ನು ಕಟ್ಟಿದ್ದು? 4 ಪೆಟ್ಟು ಬಾರಿಸಿದ್ದೇನೆ. ಮಲ್ಲ ಯುದ್ಧ ಚೆನ್ನಾಗಿ ಗೊತ್ತುಂಟಲ್ವ? ನನ್ನದು 4 ಬಿದ್ದಿದೆ. ಯಾವುದು? ನಿಮಗೆ ಅಲ್ಲ, ನಿನ್ನದು ಬಿದ್ದದ್ದು ನಮಗೆ ಗೊತ್ತೇ ಆಗಲಿಲ್ಲ ಅಂತ. ನನಗೆ ನಾಟ್ಲೇ ಇಲ್ಲ. ಹೌದಾ? ಶಿಷ್ಯನಾದವ ಗುರುವಿನ ಮೇಲೆ ಕೈ ಮಾಡುವುದುಂಟೆ. ಅದು ಕಾಲದಲ್ಲಿ ನಮ್ಮ ಗುರುಗಳನ್ನು ಎಷ್ಟು ನಾವು ಪೂಜಿಸುತ್ತಾ ಇದ್ದೇವೆ. ಬೇಕಂತ ಕೈ ಮಾಡಿದಲ್ಲ, ಯುದ್ಧ ಮಾಡುವಾಗ ಬಿಟ್ಟು ಹೋದು. ಹೌದಾ? ನೀನು ಹೆಸರಿಗೆ ಬೇಕಾದಷ್ಟು ಬಂದಿದ್ದಿ, ಆದ್ರೆ ಇದನ್ನೆಲ್ಲ ಮಾಡುವುದಕ್ಕೆ ಹೊರಡಬೇಡ. ಏನು ಆಗ್ಲಿ? ಒಮ್ಮಿಂದೊಮ್ಮೆಗೆ ಆವೇಶ ಭರಿತನಾಗಿ ಒಂದು 4 ಮಾತುಗಳನ್ನು ಆಡಿದ್ದೇನೆ. ನಾನು ಅಷ್ಟೇ. ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತಹ ಸ್ವಭಾವ ನಿನ್ನದ್ದಲ್ಲ. ಭಾವ ಇಲ್ಲ. ಆಯ್ತಲ್ಲ? ಅವರು ಎಂತದ್ದೇ ಮಾಡ್ಲಿ, ನಾನು ಸ್ವಲ್ಪ ತಂದದ್ದು ಹಾಗೆ ಉಳಿದಿದೆ. ಮಧ್ಯಾಹ್ನದ್ದು ಗುರುಗಳೇ, ಅದರಲ್ಲಿ ನನಗೆ ಸ್ವಲ್ಪ ಗೊತ್ತಿಲ್ಲ. ಯಾಕೆ? ಎಂತದ್ದು? ನಾಳೆ ಇನ್ನು ಅಪಪ್ರಚಾರ ಆಗ್ಲಿ, ಗುರು ಶಿಷ್ಯರು ಒಟ್ಟಿಗೆ ತಗೊಳ್ತಾರೆ. ಯಾರು ಇಲ್ಲದ ಜಾಗ ನೋಡಿ ಮೊದಲಾಗಿ ಅದು ನಮ್ಮನ್ನು ಹಿಡಿಯುವುದು, ಆಮೇಲೆ ಹೇಗೆ ನಾವು ಅದಕ್ಕೆ ಸರಿ. ಹೌದಲ್ಲ? ಹೌದು. ಅಂತದ್ದಾಗುದು ಬೇಡ. ತಂದದ್ದು ಸ್ವಲ್ಪ ಅರ್ಜುನರು ಕದಿವೆತ್ತು ಸಮರಕ್ಕೆ ನಿಂತರು. ಪುರುಷೋತ್ತಮನು ನಿಜ ಬಾಂಧವರು ಗಯಲು. ಸಮದರ್ಶಿಯಾಗಿ ನಿನ್ನ ಜೊತೆಯಲ್ಲಿ ವ್ಯವಹಾರವನ್ನು ಮಾಡುತ್ತಿದ್ದೇನೆ ಎಂಬ ಮಾತ್ರಕ್ಕೆ ಅರ್ಜುನ ಕೃಷ್ಣನಿಗೆ ಸಮ ಅಂತ ಭಾವಿಸಿದೆಯಾ? ನೀನು ನನ್ನ ಭಾವ ಎಂಬಂತಹ ಸಲುಗೆಯಿಂದ ನಿನ್ನನ್ನು ತಲೆಯ ಮೇಲೆ ಹೊತ್ತೆ. ನಾನು ಕೊಟ್ಟಂತಹ ಸಲುಗೆಯೇ ನಿನ್ನ ತಲೆಯಲ್ಲಿ ಪಿತ್ತದೋಪಾದಿಯಲ್ಲಿ ಏರಿದೆಯೋ? ಏರಿದ ಪಿತ್ತ ಇಳಿಸಿ ಏನು ಜಾಗ್ರತೆ. ಶ್ರೀಪತಿ
ಮುಂದೆ ನಾನು ಏನೂ ಎಲ್ಲ ಎಂಬಂತಹ ವಿಚಾರ ಚೆನ್ನಾಗಿ ಬಲ್ಲೆ. ನೀನು ಚಿನ್ಮಯ, ನಾನು ಮೃಣ್ಮಯ, ನೀನು ಅಚ್ಯುತ, ನಾನು ಚ್ಯುತಿ ಉಳ್ಳವನಿದ್ದೇನೆ ಪ್ರಭು. ನಿನ್ನ ಆರಾಧನೆ ಮಾಡಿದ್ದೇನೆ ಶ್ರೀಪತಿ ಎಂದೀವರೆಗೆ. ಯಾಕೆ ಯಾಕೆ? ಧನದ ಅಧಿದೇವತೆಯಾದಂತಹ ಲಕ್ಷ್ಮಿಗೆ ನೀನು ಗಂಡ. ನಿನ್ನ ಆರಾಧನೆ ಮಾಡಿದ್ರೆ ನಾನು ಧನವಂತನಾಗುತ್ತೇನೆ ಎಂಬ ಉದ್ದೇಶ ಏನಲ್ಲ. ವೀರಶ್ರೀ, ಯಶಶ್ರೀ, ಕೀರ್ತಿಶ್ರೀ, ಸಂತಾನಶ್ರೀ ಎಲ್ಲವೂ ಲಕ್ಷ್ಮಿಯೇ. ಅಷ್ಟಲಕ್ಷ್ಮಿಯರಿಗೆ ನೀನು ಗಂಡನಿದ್ದಿ. ನಿನ್ನ ಆರಾಧನೆ ಮಾಡಿ ಲೋಕಮುಖದಲ್ಲಿ ಕೀರ್ತಿವಂತರಾಗಬೇಕು, ಯಶೋವಂತರಾಗಬೇಕೆಂಬ ಉದ್ದೇಶವನ್ನು ಹೊಂದಿ ನಿನ್ನ ಪೂಜೆ ಮಾಡಿದ್ರೆ ಕೈಗೊಂಡ ಪೂಜೆಯನ್ನು ಸ್ವೀಕರಿಸಿದೆ. ನೀನು ದೇವನಾದವನು ಸ್ವೀಕರಿಸಿದ ಕೈಗಳಿಂದಲೇ ಭಕ್ತನನ್ನು ಅನುಗ್ರಹಿಸುವಂತದ್ದು ರೂಢಿ. ಆದ್ರೆ ಏನು ಮಾಡಿದೆ ಈ ಕಾಲಕ್ಕೆ? ನಮ್ಮ ಪೂಜೆ ಸ್ವೀಕಾರ ಮಾಡಿದ್ದಿ, ಕೈದು ಧರಿಸಿ ನಮ್ಮ ತಲೆ ತರಿಲಿಕ್ಕೆ ಮುಂದುವರಿದಿದ್ದಿ ಈ ಕಾಲಕ್ಕೆ. ಆಗಲಿ ದೊಡ್ಡದಲ್ಲ. ನೀನು ದೇವದೇವನೇ ಆಗಿದ್ದರು ನಿನ್ನ ಜನ್ಮಕ್ಕೆ ಕಾರಣವಾಗಿರುವಂತಹ ಒಂದು ವರ್ಗ ಉಂಟಲ್ಲ, ಗೋಪರ ಜಾತಿ ಸ್ವಭಾವ. ನೀನು ಗೋಪಕುಲವನ್ನೇ ಆಯ್ದುಕೊಂಡು ಈ ಕಾಲಕ್ಕೆ ಅವತರಣವನ್ನು ಮಾಡಿದ್ಯಾ ವಂಶದಲ್ಲಿ. ಅವರ ಸ್ವಭಾವ ಬಿಟ್ಟು ಹೋಗ್ತದ ಸ್ವಾಮಿ. ದೇವನಾಗಿದ್ದರೂ ನಿನಗೆ ಗೋವಳರ ಸ್ವಭಾವ ಒಂದು ಹೋಯ್ತಲ್ಲ. ಗೋವಳರು ಹೇಗೆ ದನವೊಂದರದ್ದಾದಂತಹ ಕೆಚ್ಚಲಿರುವಂತಹ ಹಾಲು ಅದು ಯಾರಿಗೆ? ಆ ಕರುವಿಗೆ. ಕರು ಹೊಟ್ಟೆ ತುಂಬ ಕುಡಿದ ಮೇಲೆ ಮತ್ತೆ ಹಾಲು ಕರೆದು ನಾವು ಸ್ವೀಕರಿಸಬೇಕು. ಆದ್ರೆ ಗೋಪರು ಹಾಗಲ್ಲ. ಒಮ್ಮೆ ಹಾಲಿನ ರುಚಿ ತೋರಿಸುವುದು ಕರುವಿಗೆ, ದನದ ಮುಂದೆ ಕರುವನ್ನು ಕಟ್ಟುವುದು, ಕೊಡ ಹಾಲನ್ನು ಕರೆಯುವುದು, ಅದನ್ನು ಮಾರಾಟ ಮಾಡಿ ಬದುಕುವುದು. ಏನು ಗೋಪಾಲಕರು ಮಾತ್ರ ಹಾಲು ಕುಡಿಯುವುದು, ಕ್ಷತ್ರಿಯರು ಕುಡಿಯುವುದಿಲ್ಲ ಅಂತ ಪ್ರತಿಜ್ಞೆ ಉಂಟ ನಿನಗೆ? ಕುಡಿಯಬಾರದು ಅಂತ ಇಲ್ಲ. ಕುಡಿಯುವುದಿದ್ರೆ ಕರು ಹೊಟ್ಟೆ ತುಂಬ ಕುಡಿದ ಮೇಲೆ ಉಳಿದದ್ದನ್ನು ಸ್ವೀಕರಿಸಬೇಕೆಂಬುದು ಧರ್ಮ. ಆದರೆ ಕರು ಕುಡಿಯಬೇಕಾದ ಹಾಲನ್ನೇ ಪಡೆದು ನೀವು ಮಾರಾಟ ಮಾಡಿ ಬದುಕುವಂತಹ ಗೋಪರ ಜಾತಿ ಸ್ವಭಾವ ನಮ್ಮ ತಲೆದಲ್ಲಿ. ಮಾಡು ಎಂಬ ಹಾಗೆ ಮೊದಲಾಗಿ ಹೇಳಿದಾಗ ಬಂದವ ಯಾರು? ಯಾರು ನಿನ್ನ ಹಾಗೆ? ಯಾರಲ್ಲಿ ನಿನಗೆ ಶತ್ರುತ್ವ ಅನ್ನುವಂತಹ ಪ್ರಶ್ನೆಯನ್ನು ನೀನು ಮಾಡಬೇಕಿತ್ತು. ಆದರೆ ಯಾವುದೇ ಪ್ರಶ್ನೆಯನ್ನು ಮಾಡದೆ ಪ್ರಾಣ ರಕ್ಷಣೆ ಮಾಡ್ತೇನೆ ಎಂಬ ಹಾಗೆ ಅಭಯ ವಾಕ್ಯವನ್ನು ಕೊಟ್ಟೆ. ಆಮೇಲೆ ಬಂದು ಹೇಳಿದ ಕೃಷ್ಣ ವೈರ ಎಂಬ ಹಾಗೆ ಅದನ್ನು ತಿಳಿದಾದ್ರೂ ಕೂಡ ನನ್ನ ಬಳಿಗೆ ಬರಬೇಕಿತ್ತು ನೀನು. ಕೃಷ್ಣ ಇನ್ನೇನು ಮಾಡಬೇಕು ಎಂಬ ಹಾಗೆ ನನ್ನ ಬಳಿಗೆ ಬಾರದೆ ನಾನು ವೈರಿ ಅನ್ನುವಂತ ವಿಷಯ ಗೊತ್ತಿದ್ರು ಆ ಗಯನಿಗೆ ರಕ್ಷಣೆಯನ್ನು ಕೊಟ್ಟಿದ್ದಿ. ಗಯ ಯಾರು ನಿನಗೆ? ನಿನ್ನ ಸಂಬಂಧಿಕನು, ನಿನ್ನ ಭಾವನು, ನಿನ್ನ ಮಾವನು, ನಿನ್ನ ನೆಂಟನು? ಯಾವನು ಅಲ್ಲ. ಯಾವನು ಒಬ್ಬ ಪರಕೀಯನಿಗೆ ಬೇಕಾಗಿ ನಿಜವೀಯಗನಾದಂತಹ ನನ್ನ ಕೊರಳನ್ನು ಕತ್ತರಿಸುವುದಕ್ಕೆ ಮುಂದಾಗಿದ್ದಿ. ಎಲ್ಲಿ ಹೋಗುತ್ತದೆ ಹೇಳು? ನನ್ನ ತಂಗಿಯಾದ ಸುಭದ್ರೆಯನ್ನು ಕದ್ದುಕೊಂಡು ಹೋದ ಕಳ್ಳ ನಿನ್ನ ತಲೆಗಡ್ಡೆ ನಮಗಿಲ್ಲ. ಹೇಳ್ತಾರೆ ನಿನ್ನ ಕುರಿತಾದ ಸ್ತುತಿಯ ಸ್ವಾಮಿ. ಅದನ್ನು ಕೃಷ್ಣ ಲೀಲೆ ಅಂತ ಹೇಳ್ತಾರೆ. ಹೌದಾ? ನಿನಗೆ ಅದು ಸ್ತುತಿ, ನಾವು ನಿಂದೆ ಅಂತ ಹೇಳು. ನೀನು ನಿಂದೆ ಆ ಸ್ತುತಿ ಅಂತ ಕೊಂಡಾಡು. ಆದರೆ ಕಳ್ಳತನವು ನಮಗಿಲ್ಲ. ಮತ್ತೆ ನನ್ನಲ್ಲಿ ಯಾವ ರೀತಿಯ ಕಳ್ಳತನದ ಗುಣ ತೋರಿದ್ರೆ ಅದನ್ನ ಸಂಸರ್ಗದಿಂದ. ಹೌದಾ? ಸಂಸರ್ಗತಾ ದೋಷ ಗುಣ. ಬಹಳ ಕಾಲ ನಿನ್ನ ಜೊತೆಗೆ ಇದ್ದವನ, ಕೋಟಿ ಕೋಟಿ ಹಗರಣ ಮಾಡಿದವನ ಜೊತೆಗಿದ್ರೆ ಇವು ಒಂದು 2-3 ಕೋಟಿದಾದ್ರೂ ಮಾಡ್ತಾನೆ ಹಗರಣ ಜೊತೆಗಿದ್ದವ. ಹಾಗಾಗಿ
ನಿನ್ನ ಜೊತೆಗೆ ಕಾಲ ಕಳೆದೆ, ನೀನು ರುಕ್ಮಿಣಿ ಅಪಹಾರ ಮಾಡಿದೆ, ಇನ್ನು ಕೆಲವರನ್ನೆಲ್ಲ ಅಪಹರಿಸಿದೆ, ನಮಗೊಂದು ರೀತಿಯ ಮಾರ್ಗದರ್ಶನ ಆಯ್ತಲ್ಲ. ಹಾಗಾಗಿ ಮತ್ತೆ ಸುಭದ್ರೆಯ ಅಪಹಾರದಲ್ಲಿ ನಿನ್ನ ನಿರ್ದೇಶನವಿತ್ತು ಎಂಬುದನ್ನು ಮರೆಯಬೇಡ. ನಿನಗೆ ಸುಭದ್ರೆಯಲ್ಲಿ ಪ್ರೀತಿಯಿತ್ತು, ಅದನ್ನು ಮರೆಯಬೇಡ. ನಿನಗೆ ಬೇಕಾಗಿ ನನ್ನ ಅಣ್ಣನ ವಿರುದ್ಧವಾಗಿ ನಿಂತವನ ಪ್ರೀತಿ ತೋರಿದ ಕಾರಣದಲ್ಲಿ ಕಾಲದಲ್ಲಿ ನೀನು ನಿರ್ದೇಶನ ಕೊಟ್ಟಿಯಲ್ಲ ಅಪಹಾರ ಮಾಡುವಂತ. ನಿನಗೆ ಬೇಕಾಗಿ ಅಣ್ಣನ ವಿರುದ್ಧವನ್ನು ವ್ಯಕ್ತಪಡಿಸಿದ ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಳ್ಳದ ಯಾವನೋ ಒಬ್ಬನಿಗೆ ರಕ್ಷಣೆಯನ್ನು ಕೊಟ್ಟಿದೆಯಲ್ಲ. ಯಾವನೋ ಅಲ್ಲ, ಅರ್ಥನಾಗಿ ಬಂದವನು ನನ್ನವನು, ನನ್ನ ಬಂಧು ಎಂಬ ತೀರ್ಮಾನ. ಆದ್ರೆ ನಾನು ನಿನಗೆ ಬಂಧು ಅನ್ನುವಂತ ವಿಷಯ ಗೊತ್ತಾಗಲಿಲ್ವ ನಿನಗೆ? ನೀನು ಬಂಧುವೇ ಆಗಿದ್ದು ನಿನ್ನ ಪದದಾಣೆಯಾಗಿದ್ದು ಹೇಳಿದೆ ನಾನು. ಗೋಪಾಲಕೃಷ್ಣ ಸ್ವಾಮಿಯ ಪಾದದಾಣೆಯಾಗಿ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ದೇನೆ ನಾನು. ನಿನ್ನನ್ನು ಚಿತ್ತಕ್ಕೆ ವೇದ್ಯವಾಗುವುದಿಲ್ವೇ? ಕ್ಷತ್ರಿಯನಾದವನು ಆರ್ತನಾಗಿ ಯಾರೇ ಬರಲಿ, ತಾನು ಎಷ್ಟೇ ಕಷ್ಟದಲ್ಲಿದ್ರು ಕಷ್ಟ ತೋಡಿಕೊಳ್ಳಕ್ಕೆ ಒಬ್ಬ ಬಂದಂತಹ ಸಂದರ್ಭದಲ್ಲಿ ತನ್ನ ಕಷ್ಟವನ್ನು ಬದಿಗಿರಿಸಿ ಅವನನ್ನು ರಕ್ಷಣೆ ಮಾಡಬೇಕಾದ ಧರ್ಮ. ಮೊದಲು ಶಬ್ದವು ಭವೇದಿತಿ. ಅರ್ಜುನ ಬಿಲ್ಲು ಧರಿಸುವ ಕಾಲಕ್ಕೆ ಮಾಡಿದ ಬಂದವನ ಮಾತಿನಲ್ಲೇ ಅವನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತದೆ. ಬಂದವ ಮೊದಲಾಗಿ ಪ್ರಾಣ ರಕ್ಷಣೆ ಕೊಡು ಎಂಬ ಹಾಗೆ ಹೇಳಿದಾಗ ಅವನಲ್ಲಿ ಕುಟಿಲತನ ಉಂಟು ಅನ್ನೋದನ್ನು ನೀನು ಯಾಕೆ ಆಲೋಚನೆ ಮಾಡಲಿಲ್ಲ? ಯಾಕೆ ಬಂದವನಿಗೆ ಮೊದಲು ಕೃಷ್ಣನನ್ನ ವೈರಿಯಿಂದ ಅವ ಹೇಳಿಲ್ಲ? ನಿನ್ನನ್ನು ವಂಚಿಸುವುದಕ್ಕೆ ಬೇಕಾಗಿಯೇ ನನಗೆ ಪ್ರಾಣ ರಕ್ಷಣೆ ಮಾಡು ಎಂಬ ಹಾಗೆ ವಾಗ್ದಾನ ಕೇಳಿದ. ಪ್ರಾಣ ಭೀತಿಯನ್ನು ಹೊಂದಿದವನು ಯಾವ ಕಾರಣ ಏನು ಎಂಬುದನ್ನು ಹೇಳೋದಕ್ಕಿಂತ ಮೊದಲಾಗಿಯೇ ಪ್ರಾಣ ಭೀತಿಯಿಂದ ಪ್ರಾಣ ರಕ್ಷಣೆ ಮಾಡುವಂತ ಬೇಡುದು, ಆಮೇಲೆ ಕಾರಣ ಹೇಳುವಂತದ್ದು. ಆಮೇಲೆ ಗೊತ್ತಾಯ್ತಲ್ಲ ನನ್ನ ವೈರಿಯಿಂದ ನನ್ನ ಬಳಿಗೆ ಬರಬೇಕಿತ್ತಲ್ಲ. ಇದಕ್ಕಿಂತ ಮೊದಲು ನಿನಗೆ ಬಂದ ಜಿಜ್ಞಾಸೆಯೋ ಸಮಸ್ಯೆಯನ್ನು ಹೇಳಿಕೊಳ್ಳುವುದಕ್ಕೆ ನನ್ನ ಬಳಿಗೆ ಕೊಟ್ಟಾಗಿದೆಯಲ್ಲ. ಹಣ್ಣು ಕಾಯಿ ನಿನ್ನ ಪಾದದಲ್ಲಿ ಇಟ್ಟಿದ್ದೇನೆ, ಹಣ್ಣು ಕಾಯಿ ಮಾಡ್ತೀಯೋ ಏನು ಅಂತ ನನ್ನಲ್ಲಿ ಹೇಳ್ಬೋದಿತ್ತಲ್ಲ. ದೇವದೇವನಾದಂತಹ ನಿನ್ನ ಚಿತ್ತಕ್ಕೆ ನನ್ನ ಚಿತ್ತ ವೇದ್ಯವಾಗುವುದಿಲ್ವೇ? ನಾವು ಐವರು ಒಂದಾಗಿ ವಿರೋಧಿಸೋಣ ಅಂತ ಹೇಳಿದವ ಅಣ್ಣ ಧರ್ಮಜ, ಧರ್ಮದ ಸೂಕ್ಷ್ಮವನ್ನು ಬಲ್ಲವ. ಅದನ್ನೇ ಹೇಳಿ ಮಾತನ್ನು ಅಲ್ಲಗಳಿಗೆ ನನ್ನ ಸಲುಗೆ ನಿಮಗೆ ಐವರಿಗೂ ಪಿತ್ತದೋಪಾದಿಯಲ್ಲಿ ಏರಿದೆ ಅಂತ ಹೇಳಿದ್ದ ಅದನ್ನೇ ನಾನು. ಪಿತ್ತ ಇಳಿಸ್ತೀಯಾ? ಇಳಿಸ್ತೇನೆ, ನಾನು ಇಳಿಸ್ಲಿಕ್ಕೆ ಸಿದ್ಧನಿದ್ದೇನೆ. ನೋಡುವ ನೋಡುವ ಬಾ. ಮುಂದೆ ಭಾರತ ಹವ ಮಲ್ಲನಗುದೆಂದು ನಿಶ್ಚಯಿಸಿ, ಭಾರತ ಹವ ಮಲ್ಲ ಅಹುದೆಂದು ನಿಶ್ಚಯಿಸಿ, ಭೂರಿ ಸಂತೋಷದಿವು ಮುರಕರೌ ಅಸ್ತಮಯ ಸಮಯವಾಗಲಂದು, ಅಸ್ತಮಯ ಸಮಯಮಯ ಆಗಲಂದು. ಘೋರ ದೃಶ್ಯಕರಣ ಕೌಶಲದ ಶಕ್ತಿಯು, ಘೋರ ದೃಶ್ಯಕರಣ ಕೌಶಲದ ಶಕ್ತಿಯು, ಸಾರತರದಿಯು ಅಚ್ಯುತವ್ಯು ಯಾರರಿಯದಂದದಲ್ಲಿ, ಅಚ್ಯುತವು ಯಾರರಿಯದಂದದ್ಯು. ಕುಬೇರಾತ್ಮಜನ ಶಿರವ ಕತ್ತರಿಸಿ, ಕುಬೇರಾತ್ಮಜನ ಶಿರವ ಕತ್ತರಿಸಿ, ಮಾಯಾವಿ ಕುಳ್ಳಿರಲು ನಡೆದ ಮಹಾಸಂಗ್ರಾಮದಲ್ಲಿ ಯುವ ವೀರ ಪಾರ್ಥ ಅನ್ನುವುದನ್ನು ಪ್ರಾಂಜಲ ಮನಸ್ಕನಾಗಿ ನಾನು ಒಪ್ಪಿಕೊಂಡಿದ್ದೇನೆ. ಮುಂದೆ ನಡೆಯುವಂತಹ ಮಹಾಭಾರತ ಯುದ್ಧದಲ್ಲಿ ಯುವ ಮಹಾಮಲ್ಲ ಮಹಾವೀರ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಒಬ್ಬ ಆರ್ತನಾಗಿ
ಕೊಟ್ಟಾಗ ವಿರೋಧಿಸುವುದಕ್ಕೆ ಹತ್ತಿರದ ಬಂಧುವೇ ಬಂದರೂ ಕೂಡ ಲೆಕ್ಕಿಸದೆ ನನ್ನಲ್ಲಿ ಸಮದಂಡಿಯಾಗಿ ಹೋರಾಟಕ್ಕೆ ಸಿದ್ಧನಾದಾಗ ಮುಂದೆ ಇವನ ಮುಂದೆ ಯಾವ ಬಂಧುವೇ ಗುರುಗಳೇ ಅಥವಾ ಹಿರಿಯರೇ ಬಂದರೂ ಕೂಡ ಅವರಲ್ಲಿ ಅಳುಕದೆ ಯುದ್ಧ ಮಾಡುವಂತಹ ಸಾಮರ್ಥ್ಯ ಇವನಿಗೆ ಉಂಟು ಅನ್ನುವುದನ್ನು ನಾನು ಒಪ್ಪಿಕೊಂಡಿದ್ದೇನೆ. ಸರಿ 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 ಹಾಗೆಂದು ನನ್ನ ಪ್ರತಿಜ್ಞೆ ಯಾವ ಕಾಲಕ್ಕೂ ಬಂಜೆಯಾಗಬಾರದಲ್ಲ. ಸೂರ್ಯ ಅಸ್ತಂಗತನಾಗುವಂತಹ ಸಮಯ 8ನೆಯ ದಿವಸದ ಒಳಗಾಗಿ ಗಯನ ತಲೆಯನ್ನು ಕತ್ತರಿಸ್ತೇನೆ ಎಂಬ ಹಾಗೆ ನಾನು ಹೇಳಿದ್ದೇನೆ. ಇನ್ನೂ ಸ್ವಲ್ಪ ಪರೀಕ್ಷೆ ಮಾಡಬೇಕು. ಆರ್ತನಿಗೆ ರಕ್ಷಣೆ ಕೊಡ್ತಾನೆ ಅಂತ ಗೊತ್ತಾಯಿತು. ಒಂದೊಮ್ಮೆಗೆ ಆರ್ತನಾಗಿ ರಕ್ಷಣೆ ಕೊಟ್ಟಂತಹ ಆ ವ್ಯಕ್ತಿ ಇವನಿಗೆ ರಕ್ಷಣೆ ಮಾಡುವುದಕ್ಕೆ ಸಾಧ್ಯವಿಲ್ಲದೆ ಅವ ಹತನಾದ್ರೆ ಆವಾಗ ಇವನದಾದಂತಹ ಸ್ಥಿತಿ ಏನು ಅನ್ನುವುದನ್ನು ತಿಳಿಯಬೇಕು. ಮಾತ್ರ ಅಲ್ಲ, ನನ್ನ ಭಾಷೆಯೂ ಪೂರ್ತಿಯಾಗಬೇಕು ಅಂತಾದ್ರೆ ಗಯ ಎಲ್ಲಿದ್ದಾನೆ ಅಂತ ನೋಡಬೇಕು. ಅದಕ್ಕಾಗಿ ಘೋರ ದೃಶ್ಯಾಕರಣದಲ್ಲಿ ನೋಡಿದಾಗ ಓಹೋ, ವಾಯು ಶೋಕದ ತೆರದಲ್ಲಿ ಬತ್ತಳಿಕೆಯಲ್ಲಿ ಮುಚ್ಚಿಟ್ಟಿದ್ದಾರೆ. ವಾಯು ಶೋಕದೆ ಇದ್ರೆ ಯಾರಾದ್ರೂ ಬದುಕುವುದಕ್ಕೆ ಸಾಧ್ಯ ಉಂಟ? ಏನು ಹೇಳಬೇಕು ಇವನಲ್ಲಿ? ಮಾಯಗಾರ ನಾನು, ಯಾರಿಗೂ ತಿಳಿಯದ ಹಾಗೆ ಸುದರ್ಶನನಿಗೆ ಆಜ್ಞೆಯನ್ನು ಮಾಡಿದ್ದೇನೆ. ಕುಬೇರನ ಆತ್ಮಜನ ತಲೆಯನ್ನು ಕತ್ತರಿಸಿ ಸುಮ್ಮನೆ ಕೂತ್ಕೊಂಡು ರಭಸವೇ ನಿಂತು ಹೋಯಿತಲ್ಲ, ಕೈದು ಒಂದು ಕೆಳಗಿರಿಸಿ ರಥದಲ್ಲಿ ಕುಳಿತಿದ್ದಾನೆ ವಾಸುದೇವ. ಯಾಕೆ ಹೊತ್ತಿನ ಪರಿವೆ ಉಂಟ ಇಲ್ಲ ಇವನಿಗೆ? ಕಾಲಮಿತಿಯಲ್ಲಿ ಮುಗಿಸ್ತೇನೆ ಅಂತ ಇವನೇ ಹೇಳಿದ್ದಾವ. 8 ದಿವಸಗಳ ಅವಧಿ ನೀಡಿದ್ದಾನೆ. ಮರೆತು ಹೋಯ್ತಾ ಹೇಗೆ? ಹೋಯಿತು ಹೊತ್ತು ನೋಡು ಬಾವಯ್ಯ, ಬಾವಯ್ಯ ಬಾವ ಅವಧಿ ಇಲ್ಲಿಗೆ, ಆಯಿತೆಂಟನೇ ದಿವಸ ಅವಧಿ ಇಲ್ಲಿಗೆ ಸಂದು ಹೋಯಿತು ಗೊತ್ತು ನೋಡು ಬಾವಯ್ಯ. ಅದು ಮಾತ ಪಶ್ಚಿಮ ಮುದಿಗಿಳಿದನು, ಅದು ಮಾತ ಪಶ್ಚಿಮ ಮುದಿಗಿಳಿದನು, ಇಳಿದನು ಇಳಿದನು ನೀನಾಡಿದ ಭಾಜೆ ಬಂಜೆಯಾದುದು ಅಗ್ನಿಗುಳ್ಳವ ಒದಗಿದು ನೋಡ್ಬುದೇನು, ಅಗ್ನಿಗುಳ್ಳವ ಒದಗಿದು ನೋಡ್ಬುದೇನು. ತಡವಿದಗೆ ಇದು ಕಾಲ ದಿಡವದಿನ್ನು, ದಾಕ್ಷಿಣ್ಯವಿಲ್ಲದೆ ಎನ್ನ ಮೊದಗಿಬುದನೆ ಲೋಕೋದಿದನು. ಹೋಯಿತು ಗೊತ್ತು ನೋಡು ಬಾವಯ್ಯ, ಆಯಿತೆಂಟನೇ ದಿವಸದ ಅವಧಿ ಇಲ್ಲಿಗೆ ತಂದು ಹೋಯಿತು ಬಾವ. ಬಾವಯ್ಯ ಬಾವಯ್ಯ ಏನಯ್ಯ ಇದು? ಆಡಿದಂತಹ ಮಾತನ್ನು ಪರಿಹರಿಸುವುದಕ್ಕೆ ಯಾವ ರೂಪದಲ್ಲಿ ಆದ್ರೂ ನೀನು ಮುಂದುವರಿ.
ನಿನ್ನ ಚರಿತ್ರೆಗೆ ಅರ್ಥವಾಗುತ್ತದೆ. ಅದು ಮಾಡಿಕೊಂಡಿರುವೆಲ್ಲ ನಿನ್ನ ಆಯುಷ್ಯಕ್ಕೊಂದು ಕೊರತೆ ಕುಂದನ್ನು 8 ದಿವಸಗಳ ಅವಧಿ. ಅದರ ಒಳಗೆ ಗಯನ ಗಂಟಲನ್ನು ತೆರೆಯದೇ ಇದ್ರೆ ನಾನು ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಭಾಷಾಬದ್ಧನಾದನು ನೀನು. ಹೌದೌದು. ನೀನು ಆಡಿ ಇವತ್ತಿನ ದಿವಸಕ್ಕೆ 8ನೇ ದಿವಸ, ಹೌದಾ? ಇವತ್ತಿನ ದಿವಸದಲ್ಲಿ ನೀನು ನೀಡಿದಂತಹ ಶಪಥವನ್ನು ಪೂರೈಸದೇ ಇದ್ರೆ ನೀನೇ ಹೇಳಿದ ಹಾಗೆ ಅಗ್ನಿ ಪ್ರವೇಶ ಮಾಡಬೇಕು. ಹೌದು, ಒಳ್ಳೇದಪ್ಪ. ಕಡಿಯದೆ ಹೋದ್ರೆ ಅಗ್ನಿ ಪ್ರವೇಶ ಮಾಡಬೇಕು. ಕೃಷ್ಣನನ್ನು ಸುಡುವಂತ ಒಂದು ಅಗ್ನಿ ಯಾವುದು ನೋಡ್ಬೇಕು ನನಗೆ. ಯಾಕೆ ಸ್ವಾಮಿ ಹೀಗೆ ಮೇಲೆ ನೋಡ್ತಾ ಇದ್ದಿ, ಕೆಳಗೆ ನೋಡ್ತಾ ಇದ್ದಿ? ಯುದ್ಧಕ್ಕೆ ಸಿದ್ಧನಾದೆ, ಕೈದೂರವಿರಿಸಿ ಕಾಳಗ ಮಾಡಿದೆ. ಇದ್ದಕ್ಕಿದ್ದ ಹಾಗೆ ಕೈದೂರನ್ನು ಕೆಳಗಿರಿಸಿ ರಥದಲ್ಲಿ ಸುಮ್ಮನೆ ಕುಳಿತಿದ್ದಲ್ಲ, ಭಾಷಾಪೂರ್ಣಕ್ಕೆ ಯಾಕೆ ಮನ ಮಾಡ್ತಾ ಇಲ್ಲ? ಅದು ಸೂರ್ಯ ಉದಯಿಸಿ ಗಗನದಾದಂತಹ ಸಂಚಾರವನ್ನು ಪೂರೈಸಿ ಪಶ್ಚಿಮಾಂಬದಲ್ಲಿ ಮುಳುಗುವುದಕ್ಕೆ ಸಿದ್ಧನಾಗಿದ್ದಾನೆ. ಪದುಮಾಕ್ಷ ಈ ಕಾಲಕ್ಕೆ ಪಶ್ಚಿಮಾಂಬದಲ್ಲಿ ಮುಳುಗುತ್ತಾ ಇದ್ದಾನೆ. ಅವ ಮುಳುಗಿದ ಅಂತಾದ್ರೆ ಮತ್ತೆ ಕತ್ತಲೆ ಮುಸುಗುತ್ತದೆ. ಕತ್ತಲೆ ಮುಸುಗಿದ್ರೆ ಹೇಗೆ ನಿನ್ನ ಚರಿತ್ರೆಗೂ ಕತ್ತಲೆ ಮುಸುಗುತ್ತದೆ. ಕೃಷ್ಣ ಚರಿತ್ರೆ ಎಂಬುದು ಬೆಳಕಾಗಿರುವಂತದ್ದು ಲೋಕಕ್ಕೆ. ಆ ಚರಿತ್ರೆಗೆ ಕತ್ತಲೆ ಮುಸುಗ ಕೂಡದು. ನೀನು ಮಾಡಿದ ಭಾಷೆಯನ್ನು ಈಡೇರಿಸಲಿಲ್ಲ ಅಂತಾದ್ರೆ ನಿನ್ನ ಚರಿತ್ರೆಗೆ ಕತ್ತಲೆ ಮುಸುಗುತ್ತದೆ. ಈಡೇರಿಸದಿದ್ರೆ ಹೌದು. ಹಾಗಾದ್ರಿಂದ ಹೇಳು, ಯುದ್ಧ ಕಡಿಯಾಗು. ಅಸಾಧ್ಯವಾಯ್ತು ಅಂತಾದ್ರೆ ಅಗ್ನಿಕುಂಡ ನಿರ್ಮಾಣ ಮಾಡು. ನೀನೊಂದು ಅಗ್ನಿಯನ್ನು ಹೋಗುವ ಚಂದ ನನಗೆ ನೋಡ್ಬೇಕು. ಹಾಗಾದ್ರಿಂದ ಹೇಳ್ತೇನೆ, ದೇವನ ಭಾಷೆ ಬಂಜೆಯಾಗಬಾರದು. ಅದಕ್ಕಾಗಿ ಹೇಳು, ನನ್ನಲ್ಲಿ ಕಾದಾಟಕ್ಕೆ ಅಣಿಯ. ಅಯ್ಯೋ ಬ್ರತ ಕೇಳದರೆ ಕದಿಯ ಕಲಿಯುಗ ಬಂದೆಯ ಜಾತಿಗಳಂತೆ ಗೋರುವೆಯಾಗಿ ಸಂತೆನ್ನ ಬಾಜೆಗಳು ಬತ್ತಳಿಕೆಯೊಳಂತೆ ಕೂಲನ ಶವವ ಬೆನ್ನೋಳು ಹೋರಾಟದ ಚಿಂತೆಯ ದಿನಗಳು ಮೋದೆ ಬಂದೆಂದು ಪ್ರಾಂತ ಕೇಳಾದರೆ ಕಾಜಿಯೊಳಿ ಕಲಿಯುಗಾಯ ಮದ್ದೆಯ ಜಾತಿಗಳಂತೆ ಹೋರುವೆಯಾಗೆ ಪ್ರಾಂತ. ಪಾರ್ಥ, ಶ್ರೀಹರಿ ವಾಸುದೇವ. ಅಲ್ಲ, ನಿನ್ನನ್ನು ಭ್ರಾಂತ ಅಂತ ಹೇಳಿದೆ. ಯಾಕೋ ನನಗೆ ಭ್ರಾಂತಿಯನ್ನು ಬರಲಿಲ್ಲ. ಈಗ ಇಲ್ಲದೆ ಹೋದ್ರೆ ಕೃಷ್ಣನ ಭಾಷೆ ಬಂಜೆಯ ಆಯ್ತು ಅಂತ ನೀನು ಹೇಳ್ತಿ. ಇದುವರೆಗೆ ಆಗ್ಲಿಲ್ಲ, ಇವತ್ತಾಯ್ತಲ್ಲ. ಯಾವ ಕಾಲಕ್ಕೂ ಆಗುವುದಕ್ಕೆ ಸಾಧ್ಯವೂ ಇಲ್ಲ. ಯಾಕೆ? ಅರ್ಜುನ, ಒಮ್ಮೆ ನಿನ್ನಲ್ಲಿ ನಾನು ಹೇಳಿದ್ದೇನೆ, ಎಲ್ಲಿಗೆ ಕಲಿ ಪ್ರವೇಶ ಮಾಡಿದ್ರು ಪವಿತ್ರವಾದ ಕಾಶಿ ಕ್ಷೇತ್ರಕ್ಕೆ ಕಲಿ ಪ್ರವೇಶ ಮಾಡುವುದಿಲ್ಲ. ಅದು ದೇವಭೂಮಿ ಅಲ್ವಾ? ಈಗ ಹೇಳ್ತೇನೆ, ಒಂದೊಮ್ಮೆಗೆ ಪವಿತ್ರವಾದ ಕ್ಷೇತ್ರ ಕಾಶಿ ಕ್ಷೇತ್ರಕ್ಕೂ ಕಲಿ ಪ್ರವೇಶವಾದರೂ ಆದರೂ ಕೃಷ್ಣನ ಭಾಷೆ ಯಾವ ಕಾಲಕ್ಕೂ ಬಂಜೆಯಾಗುವುದಿಲ್ಲ ಅಂತ ನಾನು ಹೇಳ್ತೇನೆ. ಇವತ್ತಾಯ್ತಲ್ಲ ಸ್ವಾಮಿ. ಅಯ್ಯ, ಇನ್ನು ಹೆಚ್ಚು ಅವಧಿ ಇಲ್ಲ. ಅವರನ್ನು ರಕ್ಷಣೆ ಮಾಡಬೇಕನ್ನುವಂತ ಉದ್ದೇಶದಿಂದ ಎಲ್ಲಿಯೋ ನೀನು ಬಚ್ಚಿಟ್ಟಿದ್ದೀಯಲ್ಲ, ನಾನು ಅದನ್ನೆಲ್ಲ ಆಲೋಚನೆ ಮಾಡುವುದು. ಇಲ್ಲಿಯವರೆಗೆ ಎಲ್ಲರಲ್ಲಿಯೂ ನಾನು ಹೇಳುತ್ತಿದ್ದದ್ದು ಹೇಗೆ? ನನ್ನ ಭಾವ 3 ಲೋಕದ ಗಂಡ, ಧನುರ್ಧರ ಧನಂಜಯ, ದಶನಾಮವನ್ನು ಹೊಂದಿದವ ಎಂಬ ಹಾಗೆ ನಾನು ಸಂತೋಷಭರಿತನಾಗಿ ಹೇಳುತ್ತಾ ಇದ್ದಂತ ನಾನು ನಾಳೆಯಿಂದ ಹೇಳಬೇಕಲ್ಲ, ನನ್ನ ಭಾವ ಹೆಣ ಹೊರುವವ, ನನ್ನ ಭಾವ ಹೆಣ ಹೊರುವವ ಅಂತ. ಹಾಗಾಗಿ ಹೇಳ್ತೇನೆ, ಎಲ್ಲಿ ನೀನು ಬಚ್ಚಿಟ್ಟಿದ್ದೀಯೋ ಬಚ್ಚಿಟ್ಟಂತಹ ಗಯನ ಪರಿಸ್ಥಿತಿ ಏನಾಗಿದೆ ಅನ್ನುವುದನ್ನು ಅದನ್ನು ಬಿಚ್ಚಿ ನೋಡು, ಮತ್ತೆ ಮಾತಾಡು. ಒಗಟೆ ಮಾತನಾಡ್ತಾ ಇದ್ದಾನಲ್ಲ. ಗಯನ ವಿಚಾರವನ್ನು ತಿಳಿದ್ರೆ ಬತ್ತಳಿಕೆಯ ತಳಭಾಗಕ್ಕೆ ಒಮ್ಮೆ ಕೈ ಹಾಕಿ ನೋಡ್ತೇನೆ. ಕಂಡಿರೆ ಹರಗಿರಿದೇವರು, ಕಂಡಿರೆ ಹರಗಿರಿದೆ ಜದೇರು, ಕಂಡಿರೆ ಸುರ ನಿರಂಜರು, ಕಂಡಿರೆ ದಿಗುಬರ ಗಂಧರ್ವ ಕಿನ್ನರರು, ಕಂಡಿರೆ ಕರಿವಲದ ಮಾಡಿದ ಭಂಡ ಭಂಡಯವನೆಂಡು ಕಾರುಗಗೊಂಡು ಕಿಡಿಗೆ ತರುತ್ತ ನುಡಿದ ಹರಿದ ಶ್ರೀಕರಿಯ ಕಂಡಿರೆ ಸುರನರ ವಿರಿಂಜರು, ಕಂಡಿರೆ ಗರುಡ ಗಂಧರ್ವ ಕಿನ್ನರ ಕೆಂಪುರುಷರು, ಕಂಡಿರೆ ಕರಿವರದ ಮಾಡಿದಂತಹ ಭಂಡ ಕೃತ್ಯವನ್ನು, ಇವನ ಸಗಿದಂತಹ ಭಂಡ ಕೃತ್ಯಕ್ಕೆ ಸರಿಯಾದಂತಹ ಪ್ರತೀಕಾರವನ್ನು ಕೃಷ್ಣ ಕೃಷ್ಣ ಇಲ್ಲವ ಕಳ್ಳ ಕೃಷ್ಣ ಕಳವನಿಂದ
ನಂಬಿರಲು ದೇವನೀನೇ ಗತಿಯನು ತನಾವಿವರೆಗೆ ನಂಬಿರಲು ನಮಗಿಲ್ಲಿ ವಿಧಿಯು ಪ್ರಾಪ್ತಿಸಿದೆ ಸತ್ಯಕ್ಕೆ ನಮಗಿಲ್ಲಿ ಗತಿಯು ಪ್ರಾಪ್ತಿಸಿದೆ ಸತ್ಯಕ್ಕೆ ಇದು ಬದಲೆಯದಾಯ್ತೇ ದೇವನೀನೇ ಮುನಿದ ಮೇಲೆ ಮಗ ದೇವನೀನೇ ಮುನಿದ ಮೆಲಗಾವಯ ಹೊಂದಿಲ್ಲ ಪರ ಜೀವದಳು ಜೀವೈಕ್ಯ ಪಡೆದ ಬೆಳೆದು ಮನನೊಂದ ಪಾರ್ಥ ದೇವನೀನೇ ಗತಿಯನುತನ ಈವರೆಗೆ ನಂಬಿದೆನು ಕೃಷ್ಣ ಹರಿ ಮಾಧವ ಹರಿ ಕೃಷ್ಣ ವಾಸುದೇವ ಮೂರ್ತಿ ಪ್ರಭು ಪಾಂಡವರನ್ನಗಲಿ ಹೊರಟು ಹೋದೆಯಾ ಸ್ವಾಮಿ ನೀನೇ ಉದ್ಧರಿಸಿದವನು ಕಾವದೇವನು ರಕ್ಷಿಸಿದವನು ಪಾಂಡವರನ್ನು ಲೋಕಮುಖದಲ್ಲಿ ತೋರಗುಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಪುಣ್ಯಾತ್ಮ ತಂದೆ ಓ ಪುಣ್ಯ ಪುರುಷ ನೀನೊಬ್ಬನಿಲ್ಲದೆ ಇರುತ್ತಿದ್ದರೆ ಪಾಂಡವರು ಯಾವಾಗಲೂ ಪರಲೋಕ ಯಾತ್ರೆಯನ್ನು ಕೈಗೊಳ್ಳಬೇಕಿತ್ತು ಆದರೆ ಈ ಕಾಲಕ್ಕೆ ನೀನೇ ಅನುಗ್ರಹದಾತ ಎಂಬಂತಹ ಕಾರಣದಿಂದ ನಿನ್ನದಾದಂತಹ ಕೃಪಾ ಛತ್ರದಲ್ಲಿ ಕಾಲವನ್ನು ಕಳೆದವರು ಈ ಪಾಂಡವರು ಪ್ರಭು ಕುಲಾಲನ ಭವನದಲ್ಲಿ ಕಡು ಬಡವರಂತೆ ಜೀವನ ಸಾಗಿಸುತ್ತಿದ್ದಂತಹ ಸಂದರ್ಭ ಅನುಗ್ರಹಕಾರಕರಾಗಿ ನೀನು ಆಗಮಿಸಿದ ಸಂದರ್ಭದಲ್ಲಿ ನಮ್ಮ ಅಮ್ಮ ಐವರನ್ನು ನಿನ್ನ ಪಾದದ ಮೇಲೆ ಹೊರಡಿಸಿ ಈ ಮಕ್ಕಳ ರಕ್ಷಣೆ ನಿನಗೆ ಪ್ರಭು ಅಂತ ಹೇಳಿದ ಕಾಲಕ್ಕೆ ಕರುಣೆಯೇ ವಸರಿ ನಮ್ಮನ್ನು ಉತ್ತರಿಸಿದನು ಮಮ ಪ್ರಾಣಾಹಿ ಪಾಂಡವಾಹ ನನ್ನ ಪಂಚ ಪ್ರಾಣಗಳ ಹಾಗೆ ರಕ್ಷಿದ್ದೇನೆಂಬ ಹಾಗೆ ಭರವಸೆ ನೀಡಿದ ನೀನು ಈ ಕಾಲಕ್ಕೆ ಹೊರಟು ಹೋದರೆ ನನ್ನ ಪ್ರಾಣ ಎಲ್ಲಿ ನಮ್ಮ ಇವರ ಪ್ರಾಣವೇ ಹೊರಟು ಹೋದ ಸ್ಥಿತಿಯಲ್ಲಿ ಧರೆಗೆ ಉಳಿಯಲ್ಲ ತಂದೆ ವಿರೋಧಿಸುವುದಕ್ಕಾಗಿ ಪಾರ್ವತೀ ದೇವಿ ಕೊಟ್ಟಂತಹ ಬಡವ ವೈಷ್ಣವ ಶರವನ್ನು ಪ್ರಯೋಗಿಸಿದೆ ಅಂತಾದ್ರೆ ಅದಕ್ಕೆ ಏನೇ ಒಡ್ಡಿ ಧರೆಗೆ ಉಳಿದೆಯ ತಂದೆ ನೀನೇ ಹೊರಟು ಹೋದ ಮೇಲೆ ಈ ಪಾರ್ಥನಿಗೆ ಲೋಕದಲ್ಲಿ ಏನು ಅಸ್ತಿತ್ವ ಹೇಳು ದೇಹ ಇಲ್ಲ ಅಂತಾದ ಮೇಲೆ ನೆರಳಿಗೆ ಏನಿದ ಅಸ್ತಿತ್ವ ತಂದೆ ನೀನು ಅನಂತನಾದಂತಹ ನಿನ್ನಲ್ಲಿ ನಾನು ಲೀನನಾಗುತ್ತೇನೆ ನಾನು ಅಳಿಯುತ್ತೇನೆ ನನಗೂ ಭೂ ವಲಯದ ಜೀವನ ಬೇಡ ಕೃಷ್ಣನಿಲ್ಲದಂತಹ ಬದುಕು ಈ ಅರ್ಜುನನಿಗೆ ಬೇಡ ತಂದೆ ಇದು ಅಗ್ನಿಕುಂಡವನ್ನು ನಿರ್ಮಿಸಿ ಪ್ರದಕ್ಷಿಣೆ ಬಂದು ಇದೋ ಕೃಷ್ಣಾರ್ಪಣ ಬುದ್ಧಿಯಿಂದ ಅದನ್ನು ಹೊಕ್ಕು ನನ್ನ ಪ್ರಾಣ ನೆಗುತ್ತೇನೆ ಹರಿ ಅಚ್ಯುತ ವಾಸುದೇವ ನಡೆದ ಜಯ ತಿಳಿವಂತ ತರುವುದೇ ಬಗ್ಗೆ ತಿಳಿದ ಎಳೆಯಾಗಿದ ಸಿಟ್ಟಿನಿಂದ ಆಗಲು ನನ್ನನ್ನು ಮೂರ್ಛಾವಸ್ಥೆಗೆ ಬೀಳಿಸಿದೆಯಾ ಮತ್ತೊಮ್ಮೆ ಎದ್ದಿದ್ದೇನೆ ನಿನ್ನ ತಲೆ ಕಡಿತೇನೆ ಸುಡುವೆ 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 ಸುಡುವೆ
ನೋಡಿದರೆ ಅಲ್ಲಿಗೆ ಗಗನವಾಕ್ಯವೇ, ಯಾವ ಗಗನವಾಕ್ಯವನ್ನು ಲೆಕ್ಕಿಸಲಾರೆ ಈ ಬ್ರಹ್ಮಾಂಡವನ್ನ ಮುಟ್ಟಿದರೆ ಶಿವನಾಣೆ ಇವುದು ಕೇಳಿ ಏನಿದೇನು ಭಾವ ಚೋದ್ಯವಿದೇನು ಮನದ ಭಾವ ಚೋದ್ಯವಿದೇನು ಮನದ ಭಾವ ನೀನಾರರ್ಜುನ ನಾನೆಂಬುದ ಏನಿದೇನು ಭಾವ ಚೋದ್ಯವಿದೇನು ಮನದ ಭಾವ 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 ಅವನ ತಲೆ ಕಡಿತೇನೆ. ಇಲ್ಲ ಸುಡುವೆನೆ ಬ್ರಹ್ಮಾಂಡ ಬಾಂಧವ. ಈಗ ತಲೆ ಕಡ್ದದನ್ನು ಅಡಿಗಡಿಗೆ ನಿರ್ಮಿಸುವೆ. ಅದು ಎಲ್ಲವೂ ನಿರ್ಮಾಣ ಮಾಡುವುದಾದ್ರೆ ಸುಟ್ಟದ್ದು ಯಾಕೆ ಅಂತ ಪ್ರಶ್ನೆ ಬರುವುದಿಲ್ಲ. ಸುಟ್ಟದ್ದು ಮತ್ತೊಮ್ಮೆ ಸೃಷ್ಟಿ ಮಾಡ್ಲಿಕ್ಕೆ. ಈಗ ಮತ್ತೊಮ್ಮೆ ಸೃಷ್ಟಿ ಮಾಡುವುದಾದ್ರೆ ಮೊದಲು ಸುಟ್ಟದ್ದು ಸುಮ್ಮನೆ ವ್ಯರ್ಥ. ಎರಡು ಕೂಡ್ತದೆ ನನಗೆ ಅಂತ ತೋರಿಸಲಿಕ್ಕೆ. ಎಲ್ಲವನ್ನು ಕೂಡ್ತದೆ ಅಂತ ಲೋಕದಲ್ಲಿ ಮಾಡ್ಲಿಕ್ಕಿಲ್ಲ. ಅದನ್ನು ಮಾಡಿದ್ರೆ ಅದನ್ನು ನಮ್ಮನ್ನು ಮೂರ್ಖರು ಅಂತ ಲೋಕ ಹೇಳಿ. ಏನು ನನ್ನನ್ನು ಮೂರ್ಖ ಅಂತ ಹೇಳಿಕ್ಕೆ ಮತ್ತೆ ಭಾವ ಅಂತ ಯಾಕೆ ಹೇಳಿದ್ದು? ಭಾವ ಮೂರ್ಖ ಆದ್ರೆ ಮತ್ತೆ ಅವ ಭಾವನ ಭಾವ ಮೂರ್ಖ ಹೇಳಿದ್ದಲ್ಲ. ಭಾವನಿಗೆ ಮೃಣ್ಮಯ ಶರೀರ ಬಂದಾಗ ನಾನು ಮಾಡಿದ ಭಾಷೆ ಹೌದು. ಅಳಲಿಗನ ಬೆದರದಿರು ನಿನ್ನಯ ತಲೆಯ ಕೊಂಬಮನ ತಲೆಯ ನೀಗುವೆ. ಅಸಾಧ್ಯವಾದರೆ ನನ್ನ ತಲೆಯನ್ನು ನೀಗಿ ಅದನ್ನ ಪ್ರಾಣ ಉಳಿಸ್ತೇನೆ ಅಂತ. ಅದಾಗ್ಲಿಲ್ಲ ಅಂತ ಆದ್ಮೇಲೆ ನನ್ನ ತಲೆ ಹೋಗುವುದಿದ್ರೆ ಹೋಗಲಿ, ಅದು ಅಲ್ಲ ಅಂತಾದ್ರೆ ಈ ಲೊಟ್ಟೆಗಾರನಿದ್ದಾನಲ್ಲ ಗುಟ್ಟು ಹೇಳದವ ಇವನ ರೆಟ್ಟೆ ಮುರಿತಾನ. ಈಗ ನಿನಗಾಗಬೇಕಾದ್ದು ನಾನು ಗಾಯನನ್ನು ರಕ್ಷಿಸ್ತೇನೆ ಅಂತ ಹೇಳಿದಲ್ವ. ಗಾಯನನ್ನು ಬದುಕಿಸದಿರೆ ಅಲ್ವಾ ನೀನು ಕೊಲ್ಲದಿ ಗಯನ ತಲೆಯನ್ನು ಕಡಿತೇನೆ. ಹೌದಾ? ಇಬ್ಬರದ್ದು ಸರಿಯಾಗಬೇಕಾದ್ರೆ ಮಾಡಬೇಕಾದ್ದೇನು ಗೊತ್ತಾ? ಅಳಿದ ಗಯನ ಅಳಿದ ಗಯನ ನಿಂದು ಎಲ್ಬಿದಿದ ನಿಂದು ಅಳಿದ ಗಯನ ನಿಂದು ಎಪ್ಪಿದ ನಿಂದು ನಳಿನದ ಅಳಿದ ಗಯನ ನಿಲ್ದು ಎಪ್ಪಿದ ಲೋಕದ ಭಾವದಲ್ಲಿ ನಿಮ್ಮನ್ನು ತಿಳ್ಕೊಂಡ ಬಗೆ ಹೇಗೆ ಅನ್ನುವುದನ್ನು ನೀವು ಅರಿತುಕೊಳ್ಳಬೇಕಾದ ಸನ್ನಿವೇಶವೇ ಉಂಟು. ಮಾತ್ರವೇ ಅಲ್ಲ, ಪ್ರಸಂಗಾವಧಾನಿಕೆಯಲ್ಲಿ ನೀ ತೊಡಗಿಕೊಂಡ ಪ್ರಕ್ರಿಯೆ ಏನು ಅದೂ ನಿನಗೆ ಅರಿವಿರಬೇಕು. ಕೆಲವು ಸಲ ಕೋಪದ ಕೈಗೆ ಬುದ್ಧಿಯನ್ನು ಕೊಡ್ತೇವೆ, ಆದ್ರೆ ಬುದ್ಧಿಯನ್ನು ಜಾಗೃತಗೊಳಿಸಿದಾಗ ಪೂರ್ವಾಪರಗಳ ಚಿಂತನೆ ಬಂದು ಬಿಡ್ತದೆ. ಎಲ್ಲಿಯಾದ್ರೂ ನೀನು ಅರ್ಜುನ ಮಾಡಿದ ಶಪಥವನ್ನು ಉಳಿಸುವಲ್ಲಿ ನೀನು ವಿಫಲನಾದೆ ಅಂತಾದ್ರೆ ಪರಿಣಾಮ ಏನಾಗ್ತದೆ? ಅವ ಸೋಲುವುದರೊಂದಿಗೆ ನೀನೇ ಆ ಸೋಲನ್ನು ಹೊರಬೇಕಾಗ್ತದೆ. ಹೌದೇ ಹೌದು. ಮಾತ್ರವೇ ಅಲ್ಲ, ಯಾವಾಗ ಪತನ ಹೊಂದುವ ಕಾಲದಲ್ಲಿರುವ ಪಾಂಡವರನ್ನು ಆಧರಿಸಿ ಹಿಡಿಯುವ ಕೈಗಳು ನಿನ್ನದು ಅಂತ ಅಡಿದೀವಿ, ಅದೇ ಈ ಕಾಲಕ್ಕೆ ಪತನ ಆಗುವುದಕ್ಕೆ ನಿನ್ನ ಕರಗಳೇ ಕಾರಣವಾಗುತ್ತದೆ ಅಂತಾರೆ. ನೀ ಹಿಡಿತೇನೆ ಅಂತ ಹೇಳಿದ್ದಕ್ಕೆ ಅರ್ಥ ಏನು ಬರ್ತದೆ? ಹಾಗಾದ್ರೆ ಈಗ ವಿವೇಚನೆಯಿಂದ ನೀ ತೊಡಗಿಸುವುದೇ ಹೌದಾದ್ರೆ ಅವನಾಡಿದ ಭಾಷೆ ಇರಬೇಕು. ಅವ ಸಾಯದೇ ಇರಬಾರ್ದು ಅಂತ ಮಾತಾಡಿದ್ದಲ್ಲ.
ಗಯನ ನಿನ್ನನು ನಾ ಬದುಕಿಸದಿರೆ ಅಂದ್ರೆ ಏನು? ಶತ್ರು ಬದುಕಿಸುತ್ತೇನೆ ಅನ್ನುವಂತ ಒಂದು ಪ್ರತಿಜ್ಞೆ. ನೀನು ಕೊಲ್ಲದಿರೆ ಅನ್ನುವಂತಹ ಪ್ರತಿಜ್ಞೆ ಮಾಡಿದ್ದಿ. ನಾನು ಕೊಲ್ತೇನೆ. ಹಾಗಾದ್ರೆ ನೀ ಕೊಂದಾಗಿದೆ. ಈಗ ನಿನ್ನ ಶಪಥ ಪೂರ್ಣ ಆಗಿದೆ. ಹಾಗಂತ ಬದುಕಿಸದಿರೆ ಅಂತ ಅವ ಆಡುವಾಗ ನಿನ್ನನ್ನೇ ಕುರಿತಾಗಿ ಆಣೆ ಪ್ರಮಾಣವನ್ನು ಕೈಗೊಂಡವನು ದೇವಕಿ ಸುತನಾನೆ ಅಂತ ಹೇಳಿದ. ಹೌದಾ? ಅವ ಏನೇ ಮಾಡುವುದಿದ್ರು ನಂಬುವುದು ನಿನ್ನನ್ನು ಅಂತಾದ್ರೆ ಅಳಿದ ಗಯನ ನೀ ಬದುಕಿಸು. ನಿನ್ನ ಭಾವನ ಭಾಷೆ ಬಂಜೆ ಆಗುವುದಿಲ್ಲ. ನಾನು ಅವನ ತಲೆ ಕಡಿತೇನೆ ಅಂತ ಹೇಳಿದ್ದೆ. ಹೌದು. ಮತ್ತೊಮ್ಮೆ ಬದುಕಿಸುವುದಿಲ್ಲ ಅಂತ ಹೇಳಿ. ಹೌದಾ? ಹಾಗಿದ್ರೆ ಅವನ ಭಾಷೆ ಅಂತ ಹೇಳಿದ್ರೆ ನನ್ನ ಭಾಷೆ. ನಿನ್ನ ಭಾಷೆ. ಈಗ ನಾನು ಏನು ಮಾಡಬೇಕು? ನೀನು ಅವನನ್ನು ಬದುಕಿಸಿ. ಹೌದಾ? ನೋಡು ಈಗ ನೀನು ದೊಡ್ಡ ಧನವಂತನ ಮಗ, ಕುಬೇರನ ಮಗ. ಈ ಒಂದು ಭಕ್ತ ದೇವರ ಮಧ್ಯೆ ಒಂದು ಸಂಘರ್ಷ ಏರ್ಪಡಿಸಿ ಚಂದ್ರನಿಗೆಲ್ಲ ಇಟ್ಟು ಹೊತ್ತು ನೀನು ಎಷ್ಟು ನಿನಗೆ ಕೈ ಮುಗಿತೇನೆ. ಅಲ್ಲ, ಇನ್ನು ಮಧ್ಯೆ ನಮ್ಮ ಮಧ್ಯೆ ಒಂದು ಭೇದ ಹುಟ್ಟು ಹಾಗೆ ಮಾಡಿ ಬಿಡ್ಬೇಡ. ನೋಡಿದ್ಯಾ? ಅವ ಒಂದು ಧನ್ಯವಾದ ಕೂಡ ಹೇಳಲಿಲ್ಲ. ಅವ ಹೋದ. ನೋಡಿದ್ಯಾ? ಹೆದರಿದ ಅಂತ ಕಾರ್ಯಕ್ರಮದಲ್ಲಿ ಅವ ಸೇರಿಕೊಂಡಿದ್ದಾನೆ. ಆದ್ರೆ ಕೊನೆಗೆ ಧನ್ಯವಾದ ಹೇಳಲಿಕ್ಕೆ ಅವನಿಗೆ ಮರ್ತು ಹೋಯ್ತು. ಅದಕ್ಕೆ ಹೇಳಿದ ಉಪಕಾರ ಮಾಡಬಾರ್ದು. ಆದ್ರೆ ಉಂಟು, ನೀನು ಚಂದಾಗಬೇಕು ಅಂತ ಹೊರಟದ್ದು, ಆದ್ರೆ ನಮ್ಮನ್ನು ಬಳಸಿಕೊಂಡಿಯಲ್ಲ ಅಂತ ನಾ ಆಲೋಚನೆ ಮಾಡು. ಅಲ್ಲದೆ ಒಂದು ಸಂತೋಷ ಆಯ್ತು. ಕೊನೆಯಲ್ಲಿ ಹೇಳಿದ ಕೋಟಿ ರುದ್ರರ ಕೊಲ್ಲುವ ಕೊಲೆಯನ್ನು ತೋರಿಸುವೆ. ಹೌದು. ಯಾರಿಗಾದ್ರೂ ನೋಡುವ ಭಾಗ್ಯ ಉಂಟ ಲಯಕಾಲದ ಪರಮಶಿವನನ್ನು? ಅದರ ಲಯಕಾಲದ ಶಿವನಲ್ಲ, ನಾನು ಲಯ ಆಗುತ್ತೇನೆ ಅಂತಂದಾಗ ಓಡಿ ಬಂದ ಉಳಿಸುವುದಕ್ಕೆ ಬಂದವ. ಹೌದು. ಚಿನ್ಮಯ ಹಾಗೂ ಗಿರೀಶ. ಹೌದು. ಉಭಯರಿಗೂ ಇದು ಬಡಮಟ್ಟಿದ್ದೇನೆ. ನನ್ನ ಅಪರಾಧ ಮನ್ನಿಸಬೇಕು. ಇವ ನನಗೆ ಹೇಗೆ ಗೊತ್ತಾ? ಸುಬ್ರಾಯನ ಹಾಗೆ ನನ್ನ ಮಗ ಸುಬ್ರಹ್ಮಣ್ಯ ಅವನ ಹಾಗೆ ಅವ ದುಡಿದ್ರೆ ಹಾಗೆ. ಹಾಗಾಗಿ ಅದರ ಬಗೆಗೆ ಈಗ ನಾನು ಪ್ರಸಾದ ಯಾರಿಗೆ ಕೊಡಬೇಕು? ಪ್ರಸಾದ ಕೊಡ್ಬೇಕು. ಯಾಕೆ? ಪ್ರಸಾದ ಮೋಹನ ರೂಪನಾದ ನೀನು ಜೊತೆಗೆ ಸೇರಿಸಿಕೊಂಡು. ಇವನ ತಪ್ಪಿಲ್ಲ, ನೀನು ಅವನ ಬಗೆಗೆ ಮೋಹನವನ್ನೇ ತಾಳ್ಬೇಕು. ಯಾಕೆ ಗೊತ್ತಾ? ಗಯನಮ್ಮಲ್ಲಿಗೆ ಬರುವಾಗ ಅವಳ ಹೆಣ್ಣೃದಯ ಕರಗಿ ಹೋಯಿತು, ಅವನಿಗೆ ಒಂದು ದಾರಿ ತೋರುವ ಹಾಗೆ ಆಯಿತು. ಹಾಗಾಗಿ ಪ್ರಕರಣ ಇಷ್ಟ ಆಯ್ತು. ಆದ್ರೆ ಒಂದುಂಟು, ನಾವು ಗಂಡ ಹೆಂಡತಿ ನಿಮ್ಮನ್ನು ಸರಿ ಮಾಡ್ಲಿಕ್ಕೆ ಬಂದದ್ದು. ನೀವಿನ್ನು ಸರಿಯಾದ ಬಳಿಕ ನೀ ಯಾಕೆ ಮಾಡಿದ್ದು, ಅವ ಯಾಕೆ ಹೀಗಾದದ್ದು ಅನ್ನುವುದನ್ನು ತಿಳಿಸಿದ್ರೆ ನಾವು ಹೊರಡ್ತೇವೆ. ಇವನ ನಿಷ್ಠೆಗೆ ಮೆಚ್ಚಿದ್ದೇನೆ. ನಾವು ಹೊರಡ್ತೇವೆ. ಶುಭವಾಗಿ. ದುಃಖಿಸಬೇಡ, ಯೋಚಿಸಬೇಡ. ಇದೆಲ್ಲವೂ ನಾ ಮಾಡಿದಂತಹ ಒಂದು ರೂಪಕ. ಯಾಕೆ ಗೊತ್ತಾ? ನನಗೆ ಗೊತ್ತೇ ಆಗ್ಲಿಲ್ಲ ರೂಪ. ಇಲ್ಲದೆ ಹೋದ್ರೆ ದೇವಲೋಕದ ಕುದುರೆಗೆ ಬೆವರುವುದಕ್ಕುಂಟ. ನಾನು ಅವನನ್ನು ಕೊಲ್ತೇನೆ ಅನ್ನುವ ಹಾಗೆ ಭಾಷೆ ಹೇಳಲಿಕ್ಕುಂಟ. ಪ್ರಾಣಿ ಶಾಸ್ತ್ರದಲ್ಲಿ ಕುದುರೆ ಬೆವರ್ತದೆ ಅಂತ ಗೊತ್ತಿರ್ಲಿಲ್ಲ ನನಗೆ. ಹಾಗಿದ್ರೆ ಇದು ಯಾಕೆ? ಮುಂದೆ ಮಹಾಭಾರತ ಅನ್ನುವಂತಹ ಒಂದು ಯುದ್ಧವೇ ನಡೆಯುತ್ತದೆ. ದುಷ್ಟ ಕ್ಷತ್ರಿಯರನ್ನು ಒಂದೇ ಕ್ಷೇತ್ರದಲ್ಲಿ ಕಲೆ ಹಾಕಿ ಅವರನ್ನು ಕೊಲ್ಲುವ ಉದ್ದೇಶ ನನ್ನದು. ಪಾಂಡವರಾದಂತಹ ನಿಮ್ಮನ್ನು ಕೈ ಆಯುಧಗಳನ್ನು ನನಗೆ ಬಳಸಬೇಕನ್ನುವಂತಹ ಉದ್ದೇಶಕ್ಕಾಗಿ ಅದರಲ್ಲಿಯೂ ಮಧ್ಯಮನಾದಂತಹ ನಿನ್ನ ಸತ್ವ ಏನು, ಸಾಮರ್ಥ್ಯ ಏನು ಅನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ನಾ ಮಾಡಿದಂತಹ ಊಟ. ಮಧ್ಯಮನಾದ ನಾನು ಯುದ್ಧ ಮಧ್ಯದಲ್ಲಿ ನಿಲ್ತೇನೆಯೇ? ಬಂಧುಗಳು ಕೂಡ ಯುದ್ಧಕ್ಕೆ ಬಂದಾಗ ನಿನ್ನ ನಿಲುಮೆ ಏನು ಅನ್ನುವುದನ್ನು ಪರೀಕ್ಷೆ ಮಾಡುವುದಕ್ಕೆ ಬೇಕಾಗಿ ನಾ ಮಾಡಿದ ಊಟ. ಧೀರೋದ್ಧಾರ ನೀನು ಅನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಭಾರತ ಮಹಾ ಸಂಗ್ರಾಮಕ್ಕೆ ನೀನೇ ಸಮರ್ಥನಾದಂತಹ ಕೈ ಆಯುಧ ಕೃಷ್ಣನಿಗೆ ಸಂತೋಷವಾಯಿತು. ಧನ್ಯನಾದೆ ಪ್ರಭು, ಧನ್ಯನಾದೆ. ಹಾಗಾದ್ರೆ ಸತ್ವ ಪರೀಕ್ಷೆ ಆಗಲಿ. ಆದ್ರೆ ನಮ್ಮ ಅಣ್ಣ ಧರ್ಮದ ಕಣ್ಣೀರು ಸುರಿಸುತ್ತಾ ಶಿಬಿರದಲ್ಲಿದ್ದಾನೆ. ಅವನಿಗೆ ಭರವಸೆ ಹೇಳಬೇಕು ಅಂತ ಆದ್ರೆ ನೀನೇ ಅಲ್ಲಿವರೆಗೆ ಬರಬೇಕು. ಒಳ್ಳೆಯದು. ಅವರನ್ನು